ಹೊರದಿಂದ ರಕ್ಕಸರ ಹೊರಮೋದಲು ನಿನ್ನ ನರ್ಚಿಸಿ ಮೆಚ್ಚಿಸಿ ಹರಿವೀರಿಲ್ಜಿಗಳೆಲ್ಲ ಜಯತು ಜಯ ಜಯವೇನಲು ಮುದದಿಂದ ನಿನ್ನ ಅರರೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಅರರೆ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ವಗ್ರಶಾಲಿ ವಾಹಿನಿ ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರನ್ನ ಪೂರಿಣಿ ಶರಣು ಶರಣು ಚಂದ್ರವದನೆ ಸುಧಾಂಶು ಶೇಖರಿ ಶಕ್ತಿ ರೂಪೆ ಸುಮಂಗಲೇ ಮಂತ್ರರೂಪಿಣಿ ಕನಕಭೂಷಿಣಿ ತವ ಪದ ಪಂಕರುವಕ್ಕೆ ನಮೋ ನಮೋ ಶಂಕರ ಪ್ರಿಯ ದೇವಿ ತವ ಪದ ಪಂಕರುವಕ್ಕೆ ನಮೋ ನಮೋ ಶರಣು ಶರಣು ವಶಿಷ್ಠ ವಾಲ್ಮೀಕಿ ವಿಭೂತ ವಂದಿತ ಪಾದ ವಿನುತ ಪಾಪ ವಿದೂರ ಸದನ ನಿಚಯ ದಿವ್ಯ ಸಾಧು ಸಜ್ಜನ ಪಾಲ ರಾಮ ಹರಿ ನಿಗಮ ಗೋಚರ ನಾರಾಯಣ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಗಗನವೆಲ್ಲವೂ ನಿನ್ನ ನಾಭಿ ಕೌರವಾದಿ ಮದನು ಲಾಮೃತಂ ಹರೇ ರಮಣ ಗೋವಿಂದ ಹರೇ
ಕನ್ಯಾಪತೆ ಹೇ ಕಂಸಾಂತಕ ಹೇ ಗಜೇಂದ್ರ ಕರುಣಾ ಪಾರಿಣ ಹೇ ಮಾಧವ ಹೇ ಕಂಸಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷಮ ಹೇ ಗೋಪೀ ಜನನಾಥ ಪಾಲಯ ಪದೋ ಧ್ಯಾಯಾಮಿ ಚಿತ್ತೈ ಸದಾ ಹರಿನಾರಾಯಣ ವರಕೋಡ ನಗರದ ಚಿರವಾಸ ಶ್ರೀ ಶಂಕರ ನಾರಾಯಣ ದೇವ ಜಗದೀಶ ದಾಮ್ ದಾಮ್ ದಿತ್ತ ದಿನ ದಾಮ್ ದಾಮ್ ದತಿ ಗಿಡದಗ ದಾಮ್ ದಾಮ್ ದಿತ್ತ ದಿನ ದಾಮ್ ದಾಮ್ ದತಿ ಗಿಡದಗ ದಾಮ್ ದಾಮ್ ದಿತ್ತ ದಿನ ದಾಮ್ ದಾಮ್ ದತಿ ಗಿಡದಗ ದಾಮ್ ದಾಮ್ ದತಿ ಗಿಡದಗ ದಾಮ್ ದಾಮ್ ದತಿ ಗಿಡದಗ ದಾಮ್ ದಾಮ್ ದತಿ ತೈತ್ತ ತಕತ ತೈತ್ತ ತಕತ ತೋಂ ತಗತ ದಿನದಿ ನಿವಾರಣೈಕತರಣೇ ವಿಘ್ನಾಟವೇ ಹವ್ಯವಾಟ್ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇಶ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾದಿ ಕುಂಭೋದ್ಭವ ವಿಘ್ನೋ ಗಾಬ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ರಕ್ಷಮ ಗಜಮುಖದವಗೆ ಗಣಪಗೆ ಚಿಲ್ವ ತ್ರಿಜಾಗ ವಂದಿತ ನೀಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜಮುಖದವಗೆ ಗಣಪಗೆ
ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆವಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನತನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಹೂವಿದ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಊರ ವಿಘ್ನೇಶ್ವರನ ದಿನ್ನತೆ ದಿನ್ನತೆ ದಿನ್ನತ ತಾತಕ ದಿನ್ನತೆ ದಿನ್ನತೆ ದಿನ್ನತ ತಾತಗಿಡ ದಿನ್ನತೆ ದಿನ್ನತೆ ದಿನ್ನತ ತೊಂತನ ದಿನ್ನತೆ ದಿನ್ನತೆ ದಿನ್ನತ ತಾತಕ ದಿನ್ನತ ತತೆ ದಿನ್ನತ ತತಕ ದಿನ್ನತ ತತೆ ದಿನ್ನತ ತೈ ದಿನ್ನತ ದಿನತೆ ದಿನತ ದಿನತೆ ತೈ 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 ತತ್ ಗಜಮುಖ ನಿನ್ನ ಪಾದವ ನೆನೆವೆ ಆ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸುವರಗಳ ಪ್ರಭುವೇ ನಿಜವಾಗಿ ಕರುಣಿಸುವರಗಳ
ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದೇವಾ ಮೂಷಿಕವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲಾವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ದಿಂದನ ದಿನ್ನತಿ ದಿನ್ನತಿ ದಿನ್ನತ ತಾತಕ ದಿನ್ನತಿ ದಿನ್ನತಿ ದಿನ್ನತ ತಾತಕಿಡ ದಿನ್ನತಿ ದಿನ್ನತಿ ದಿನ್ನತ ತೊಂತನ ದಿನ್ನತಿ ದಿನ್ನತಿ ದಿನ್ನತ ತಾತಕ ದಿನ್ನತ ತತೈ ದಿನ್ನತ ತತಕ ದಿನ್ನತ ತತೈ ದಿನ್ನತ ತೈ ದಿನ್ನತ ದಿನ ತೈ ದಿನ್ನತ ದಿನ ತೈ 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 ತತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯಳ ಬಾಲ ನೆನೆಸಿರಿ ಪುಜಾಲ ಬರಿದೆ ಜಯಶೀಲನೆ ಎನ್ನನು ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ಧರೆಯೋಳು ರಂಜಿಸುವ ರಂಜಿಸುವ ಮದಪುರ ಪುರದುಳು ನೆಲೆಸಿರುವ ಮದಪುರ ಪುರದುಳು ನೆಲೆಸಿರುವ ಕರುಣದಿ ನಿಜ ಕಿಂಕರರಿಗೊಲಿದು ಮನದಿರವನು ಪಾಲಿಸುತ್ತಿರುವ ವಿನಾಯಕ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನ ದಿಂತನ ದಿನ್ನತೆ ದಿನ್ನತೆ ದಿನ್ನತ ತಾತಕ ದಿನ್ನತೆ ದಿನ್ನತೆ ದಿನ್ನತ ತಾತಕಿಡ ದಿನ್ನತೆ ದಿನ್ನತೆ ದಿನ್ನತ ತೊಂತನ ದಿನ್ನತೆ ದಿನ್ನತೆ ದಿನ್ನತ
ತತಕ ದಿನದ ತತೈ ದಿನದ ತತಕ ದಿನದ ತತೈ ದಿನದ ತೈ ದಿನದ ದಿನ ತೈ ದಿನದ ದಿನ ತೈ 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 ತತ್ತ ಒಂದೇ ದೇವರ ದೇವೋ ತ್ವಂಗತೋಂ ತಗದ ದಿನತೈ ಹರಿ ಓಂ 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 ಮೈ ಟೆಸ್ಟ್ ಹರಿ ಓಂ 1 2 3 ಹಲೋ ಮೈ ಟೆಸ್ಟ್ ಯಕ್ಷಗಾನದ ರಂಗಮಂಟಪಗೆ ಮಧ್ಯೋಡು ಪ್ರವೇಶ ಕೊರನೆಕಾತ್ರ ಶಮಿನಿ ಆಚಿಸ ಒಂದು ಆನಮೋನೆದ ಗಣಪತಿಗೆ ಭಕ್ತಿ ತರತಗ್ಗಾದ ಗಾನಾದಿದೇವಿ ಕಲಾಮಾತೆ ಶಾರದಿನ ಸ್ಮರಣೆ ಮಲ್ತೊಂದು ಜಗದ ರಕ್ಷಕಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಪ್ರಣವ ಸ್ವರೂಪಿಣಿ ಸಾರಸೀಮೆದ ಒಡತಿ ಪುರಲ್ದಪ್ಪೆ ರಾಜರಾಜೇಶ್ವರಿಗೆ ಭಕ್ತಿಡ್ ಅಡ್ಡಬೂರೊಂದು ಈ ಸ್ಥಳ ಸಾನ್ನಿಧ್ಯೋಡು ಮಿರೊಂದು ಬೈದಿನಂಚಿನ ವಿಷ್ಣುಮೂರ್ತಿ ದೇವರಿಗೆ ತರತಗ್ಗಾದ ಕಟಿಲ್ದ ಮನ್ನಡು ನಂದಿನಿ ಸುದ್ದಿ ಮಧ್ಯೋಡು ಮೆರೆಯೊಂದು ಬೈದಿನಂಚಿನ ಕಟಿಲ್ದಪ್ಪ ಉಳ್ಳಾಲ್ದಿಗೆ ಭಕ್ತಿಡ್ ನೀಟಪ್ಪ ಅಡ್ಡಬೂರೊಂದು ತುಳುನಾಡದ ಪಂಚವರ್ಣದ ಮನ್ನಡು ನೆಲೆಯಾದಪ್ಪುನಂಚಿನ ದೈವ ದೇವರೇ ನಾಗಬ್ರಹ್ಮೇರನಕ್ಲಿಗೆ ಪತ್ತು ಬೆರಳಿದ ಪತ್ತು ಕಾಣಿಕೆನ ಸಂದೈತ ಮಲ್ತೊಂದು ಮೂಡು ಶೆಡ್ಡದ ಪುಣ್ಯದ ಮನ್ನಡು ನಮ್ಮ ಮಾತಿರ್ಲ ಯಕ್ಷಗಾನದ ಬಾರಿ ಪುರ್ಲ ಸೇವಾ ಆಟೋನು ತುಯ್ಯರೆಗೆ ಬೋಡಾದ ಈ ಒಂಜಿ ಪುಣ್ಯ ಜಾಗೆಗೆ ಪತ್ತೊಂದ ಸುಮಾರು 3 ವರ್ಷ ಸೇವೆ ಆಟನ ಗೊಬ್ಬ ಒಂದು ಅಪ್ಪನ ಸೇವೆನ ಮಲ್ತೊಂದು ದುಂಬತ್ತ ವೈದಿನಂಚಿನ ಬಾರಿ ಪೊರ್ಲುದ ಕೂಟ ಮೂಡು ಶೆಡ್ಡದ ಊರುದ 10 ಸಮಸ್ತೆರ್ ಈ 10 ಸಮಸ್ತೆರ್ನ ನಿಡೆಟ್ ಈ ಒಂಜಿ ರಂಗಮಂಟಪಡು ಒಂಜಾತ್ ವ್ಯಕ್ತಿನಕ್ಲೇನು ಗುರ್ತಿಸವಡು ಒಂಜಾತ್ ಸಮಾಜ ಸೇವೆ ಮಲ್ದಿನಂಚಿನ ವ್ಯಕ್ತಿನಕ್ಲೇನು ಗುರ್ತಿಸವಡು ಪನ್ಪುನಂಚಿನ ಅಂಗ ಆಸೆನದಿ ಒಂದು ನಡಪ ಒಂದು ಪುನಂಚಿನ ಕಾರ್ಯಕ್ರಮ ವೇದಿಕೆದ ಮಿತ್ತೊರ್ಮೆದ ಚಾವಡಿಗೆ ಬಿನ್ನೆರ್ನಕ್ಲೇನು ಲೆಪ್ಪುನಂಚಿನ ಪುರ್ತು ಓಲಗ ಮಲ್ಪುನಂಚಿನ ಪುರ್ತು ಇನಿತ ಈ ಒಂಜಿ ಪೊರ್ಲ ರಂಗಮಂಟಪಡು ಎಲ್ಲಿಯ ಮಟ್ಟದ ಒಂಜಿ ಸಭಾ ಕಾರ್ಯಕ್ರಮದ ಒಟ್ಟಿಗೆ ಒಂಜಿ ಸನ್ಮಾನ ಕಾರ್ಯಕ್ರಮನ ಅಟ್ಟನೆ ಮಲ್ತೊಂದ ಅಶೋಕ್ ಸಾಲಿಯಾನ್ ಸಾಲೆಪದವು ಅದೇ ರೀತಿ ವಿಕ್ಟರ್ ತಾವರು ರೈನ ಮೆಡಿಕಲ್ ಮೂಡುಶೆಡ್ಡೆ ಚಂದ್ರಹಾಸ್ ಟೈಲರ್ ಪದವಿನಂಗಡಿ ನಾರಾಯಣ್ ಮಯ್ಯರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅರ್ಚಕರು ಕೊರಂಗಿಬೈಲ್ ಉಮೇಶ್ ಜೆ ಸ್ವಸ್ತಿ ಕೇಬಲ್ ಎಸ್ ವೀರಪ್ಪ ಹಿಂದೂ ಯುವ ಸೇನೆ ವಿಷ್ಣುಮೂರ್ತಿ ಶಾಖೆ ನೆತ್ತ ಘಟಕ ಅಧ್ಯಕ್ಷರು ಮಗಳು ಮಾತಿರೆಲ್ಲ ವೇದಿಕೆದ ಮಿತ್ತೊರ್ಮದ ಚಾವಡಿಗೆ ತಂದು ಬರೋಡು ಪಂದು ಮುಡುಶೆಡ್ಡೆ ಊರದ 10 ಸಮಸ್ತೆರು ಸದಸ್ಯರು ಬಕ ಅಧ್ಯಕ್ಷರನ್ನ ಕಳ್ಳ ಭಿನ್ನಾಯ ಮಲ್ತೊಂದುಲ್ಲ ವೇದಿಕೆದ ಮಿತ್ತೊರ್ಮದ ಚಾವಡಿ ಪುನಂಚಿನ ಆಸನಡು ನಮ್ಮ ಬಿನ್ನೆರ್ನಕ್ಲೇನು ಓಲಗ ಮಲ್ಪೋಡು ಪಂದ ಭಿನ್ನಾಯ ಮಲ್ತೊಂದುಲ್ಲ ಕಟಿಲ್ದಪ್ಪನ ಸೇವೆ ಆಟ ರಂಗದ ರಂಗಮಂಟಪ ಈ ರಂಗಮಂಟಪಡು ಆಪ್ಪನ ಗುಣಗಾನನ ಮಲ್ಪುನೆತ್ತ ಮುಖೇನವಾದ ಭಾಗವತರ್ನ ಆಲಾಪನೆಡು ಚೆಂಡದ ಝೇಂಕಾರಡು ಮಾತ ಕಲಾ ಸೇವೆ ಮಲ್ತೊಂದು ಪುನಂಚಿನ ಯಕ್ಷಗಾನದ ಸೇವೆಕರ್ನ ಪೊರ್ಲ ಪೊಳಬುದ ಯಕ್ಷಗಾನದ ಬಯಲಾಟಗ್ ನಮ್ಮ ಮಾತಿರ್ಲ ಬತ್ತೊಂದ
ನಿಕ್ಲು ಮಾತಿರೆನ್ಲ ಬಾರಿ ಮೂಕೆಡಿ ಎದುಕೊನೊಂದು ಶ್ರೀದೇವಿ ಮಹಾತ್ಮೆ ಪನ್ಪುನಂಚಿನ ಪುಣ್ಯ ಕಥಾನಾಗ ಆ ಅಪ್ಪನ ಸೇವೆಡೆ ನಮ್ಮ ಮಾತೆರ್ಲ ಧನ್ಯರ ಪುನಂಚಿನ ಬಾರಿ ಪುರ್ಲ ಲೇಸು ಈ ಲೇಸಿಡ್ ವೇದಿಕೆದ ಮಿತ್ತರ್ಮದ ಚಾವಡಿ ಪುನಂಚಿನ ಬಿನ್ನೆರೆಗೆ ಸೋಲೈತ ಸೋಲ್ಮೆಲೆನ್ ಸಂದೈತ ಮಲ್ತೊಂದು ಇನಿ ನಮ್ಮೊಟ್ಟಿಗೆ ಉಪಸ್ಥಿತಿ ಪುನಾರು ಅಶೋಕ್ ಸಾಲ್ಯಾನ್ ಸಾಲೆಪದವ್ ಬಾರಿ ಮೋಕೆಡೆ ಇನ್ನಿತ ಈ ಕಾರ್ಯಕ್ರಮಗೂ ಮೋಕೆಡೆ ದುಕೊನೊಂದುಲ್ಲ ಮೇರೆಗೆ ನಾಗೇಶ್ ವೇದಿಕೆದ ಮಿತ್ತ ಬತ್ತದ ಸಲ್ಯ ಪೊದೆತದ ಮಾನಾದಿಗೆ ಮಲ್ಪೊಡು ಕಾರ್ಯಕ್ರಮಗೂ ಮೋಕೆಡೆ ಎದುಕೊನೋಡು ಪಂದ ಭಿನ್ನಾಯ ಮಲ್ತೊಂದುಲ್ಲೆ ನಾಗೇಶ್ ವೇದಿಕೆದ ಮಿತ್ತರ್ಮದ ಚಾವಡಿಗೆ ಬರೋಡು ಅಶೋಕ್ ಸಾಲ್ಯಾನ್ ಸಾಲೆಪದವ್ ನಾವು ಮಾತೆರೆಗ್ಲ ಮಾರ್ಗದರ್ಶಕರು ಹಿರಿಯರು ಅರೆನ್ಲ ಇನ್ನಿತ ಈ ಕಾರ್ಯಕ್ರಮ ಬಾರಿ ಮೋಕೆಡೆ ಎದುಕೊನ್ನತ್ತ ಒಟ್ಟಿಗೆ ಸಲ್ಯನ್ ಪೊದೆ ತೊಂದು ಇನ್ನಿತ ಈ ಕಾರ್ಯಕ್ರಮಕ್ಕೂ ಮೋಕೆದ ಸ್ವಾಗತವನ್ನು ಬಯಕೊಂದುಲ್ಲ ಸುಲ್ಮೇಲು ನನೋರಿ ಬಿನ್ನೆ ನಮ್ಮೊಟ್ಟಿಗೆ ಉಪಸ್ಥಿತಿ ಉಳ್ಳೇರು ವಿಕ್ಟರ್ ತಾವ್ರೋ ರೈನ ಮೆಡಿಕಲ್ ಮೂಡು ಶೆಡ್ಡೆ ಮೆರನ್ಲ ಇನ್ನಿತ ಈ ಒಂದು ಪೊರ್ಲ ಕಾರ್ಯಕ್ರಮಕ್ಕೂ ಬಾರಿ ಮೋಕೆಡೆ ಈ ಕಾರ್ಯಕ್ರಮಕ್ಕೆ ಎದುಕೊನೊಂದುಲ್ಲ ಬೆರಕೆ ಕುಮಾರ್ ವೇದಿಕೆದ ಮಿತ್ತರ್ಮದ ಚಾವಡಿಗೆ ಬರೋಡು ಸಲ್ಯ ಪೊದೆತದ ಕಾರ್ಯಕ್ರಮಕ್ಕೂ ಮೋಕೆಡೆ ಎದುಕೊನೋಡು ಸುಲ್ಮೇನ್ ಸಂದೈತ ಮಲ್ತೊನೋಡು ಪಂದ ಭಿನ್ನಾಯ ಮಲ್ತೊಂದುಲ್ಲ ವಿಕ್ಟರ್ ತಾವ್ರೋ ಬೆರೆಗೆ ಧನ್ಯವಾದ. ಅದೇ ರೀತಿ ನನೋರಿ ಬಿನ್ನೆರು ನಮ್ಮೊಟ್ಟಿಗೆ ಪುನಾರು ಎಸ್ ವೀರಪ್ಪ ಹಿಂದೂ ಯುವ ಸೇನೆ ವಿಷ್ಣುಮೂರ್ತಿ ಶಾಖೆಯ ಘಟಕ ನೆತ ಅಧ್ಯಕ್ಷರು ಅರೆಲ್ಲ ಬಾರಿ ಮೋಕೆಡು ಇನ್ನಿತ ಈ ಒಂಜಿ ಪುರ್ಲ ಕಾರ್ಯಕ್ರಮಕ್ಕೂ ಮೋಕೆಡು ದುಕೊನೊಂದುಲ್ಲ ಮೇರೆಗೆ ನಾಗರಾಜ್ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬರೋಡು ಸಲ್ಯ ಪುದೆತದ ಕಾರ್ಯಕ್ರಮಕ್ಕೂ ಮೋಕೆಡು ದುಡ್ಡು ಬಂದು ಕೆನೋಣ ಬಾ. ಧನ್ಯವಾದ. ಅದೇ ರೀತಿ ನಮ್ಮೊಟ್ಟಿಗೆ ಉಪಸ್ಥಿತಿ ಉಳ್ಳೇರೆ ನಾರಾಯಣ ಮಯ್ಯರು ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅರ್ಚಕರೇ ಕೊರಂಗಿಬೇಲ್ ಮೆರೆಲ್ಲ ಬಾರಿ ಮೋಕೆಡಿ ನಿತ ಈ ಕಾರ್ಯಕ್ರಮಕ್ಕೆ ಮೋಕೆಡಿ ದುಕೊನೊಂದುಲ್ಲ ಬೆರೆಗೆ ರಮಿತ್ ಕುಮಾರ್ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬರೋಡು ಸಲ್ಯ ಪುದೆತದ ಮೋಕೆಡಿ ಎದುಕೊನೋಡು ಕಾರ್ಯಕ್ರಮಕ್ಕೆ ಮೋಕೆದ ಸ್ವಾಗತನ ಬಯಕೊನೋಡು ಪಂದ ಭಿನ್ನಾಯ ಮಲ್ತೊಂದುಲ್ಲೆ ನನ್ನೋರಿ ಬಿನ್ನೆ ನಮ್ಮೊಟ್ಟಿಗೆ ಉಪಸ್ಥಿತಿ ಪುನಾರು ಉಮೇಶ್ ಜೈ ಸ್ವಸ್ತಿಕ್ ಕೇಬಲ್ ಮೆರೆಲ್ಲ ಬಾರಿ ಮೋಕೆಡಿ ನಿತ ಈ ಕಾರ್ಯಕ್ರಮಕ್ಕೆ ಎದುಕೊನೊಂದುಲ್ಲೆ ಬೆರೆಗೆ ಲತೀಶ್ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬರೋಡು ಸಲ್ಯ ಪುದೆತದ ಕಾರ್ಯಕ್ರಮಕ್ಕೂ ಮೋಕೆಡಿ ಎದುಕೊನೋಡು ಪಂದ ಭಿನ್ನಾಯ ಮಲ್ತೊಂದುಲ್ಲೆ 4ನೇ ವರ್ಷದ ಸೇವಾ ಆಟದ ಈ ಒಂಜಿ ಪೊರ್ಲ ಕೂಟಡ್ ಒಂಜಿ ಸಭಾ ಕಾರ್ಯಕ್ರಮ ಮಲ್ಪೋಡು ಪನ್ಪುನಂಚಿನ ಅಂಗ ಆಸಿಡ್ ನಡಪಾವುನಂಚಿನ ಪೊರ್ಲ ಕಾರ್ಯಕ್ರಮ ನನೂರಿ ಬಿನ್ನೆ ನಮ್ಮೊಟ್ಟಿಗೆ ಉಪಸ್ಥಿತಿ ಪುನಾರು ಎಸ್ ವೀರಪ್ಪ ಚಂದ್ರಾಸ್ ಟೈಲರ್ ಪದವಿನಂಗಡಿ ನಮ್ಮೊಟ್ಟಿಗುಳ್ಳೇರೆ ನನೋರಿ ಬಿನ್ನೆ ಇನ್ನಿತ ಈ ಕಾರ್ಯಕ್ರಮದ ಉಪಸ್ಥಿತಿಯಾದ ಅರೆಲ್ಲ ಬಾರಿ ಮೋಕೆಡಿ ಇನ್ನಿತ ಈ ಕಾರ್ಯಕ್ರಮಕ್ಕೆ ಎದುಕೊನೊಂದುಲ್ಲೆ ಪ್ರೇಮನಾಥ್ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬರೋಡು ಮೋಕೆಡೆ ಎದುಕೊನೋಡು ಕಾರ್ಯಕ್ರಮಗೂ ಸೊಲ್ಮೆನ್ ಸಂದೈತ ಮಲ್ತೊನೋಡು ಇನ್ನಿತ ಈ ಒಂಜಿ ಪೊರ್ಲ ಕೂಟಗ ನಮ್ಮೊಟ್ಟಗೂ ಉಪಸ್ಥಿತಿ ಉಳ್ಳೇರೆ ಸಲ್ಯ ಪುದೆತದ ಕಾರ್ಯಕ್ರಮ ಮೋಕೆಡೆ ಎದುಕೊನೋಡು ಪಂದು ಭಿನ್ನಾಯ ಮಲ್ತೊಂದುಲ್ಲೆ ಪತ್ತು ಸೇರೊಂದಿನ 10 ಸಂಸ್ಥೆರು ಊರದಕಲು ಅಧ್ಯರ ಪೊದ್ದಿರ ಮಾತಿರೆಲ್ಲ ಬಾರಿ ಮೋಕೆಡಿ ನಿತ ಈ ಕಾರ್ಯಕ್ರಮಕ್ಕೆ ಮೋಕೆಡೆ ಎದುಕೊನೊಂದು ವಿಶೇಷವಾದ ಒಂಜಿ ಕಾರ್ಯಕ್ರಮ ಅಟ್ಟನೆ ಮಲ್ತುಲ್ಲ ಪಂದಂಡ ಐತ ಮೂಲ ಉದ್ದೇಶದಾದಪ್ಪ ಅಂದ ಕೆಂಡ ಒಂಜಾತ ಜನಕ್ಲೇನ ಗುರುತಿಸೋಡು ಪನ್ಪುನಂಚಿನ ಅಂಗ ಆಸೆನದಿ ಒಂದು ಇನ್ನಿತ ಈ ಕಾರ್ಯಕ್ರಮನ ಆಯೋಜನೆ ಮಲ್ದ ಒವ್ವೆ ಒಂಜಿ ಕಾರ್ಯಕ್ರಮದ ಪೊರ್ಲ ಪೊಳಬು ದುಂಬು ಪೋಡು ಪಂದಂಡ ಆ ಕಾರ್ಯಕ್ರಮ ಒಂಜಾತ ನಿಯಮಲಿಪ್ಪುಂಡು ಅಂಡಲ ಈ ಒಂಜಿ ಕಾರ್ಯಕ್ರಮ ನಡಪನಗ ನಮ್ಮ ಅಪ್ಪನ ಸೇವೆ ಅಪ್ಪುನಂಚಿನ ಗಳಿಗೆಡೆ ಈ ಒಂಜಿ ಕಾರ್ಯಕ್ರಮನು ವಿಶೇಷವಾದ ನಡಪಾವಡು ಪನ್ಪುನಂಚಿನ ಆಸೆನೆದಿದೆ ಇನ್ನಿತ ಈ ಕಾರ್ಯಕ್ರಮಡು ಸಲ್ಮಾನ ಬನ್ಮಾನದ ಬಾರಿ ಪೊರ್ಲ ಕಾರ್ಯಕ್ರಮ ಅಟ್ಟನೆ ಮಲ್ದ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಸನ್ಮಾನನ ಪಡೆಪುನಂಚಿನ ವ್ಯಕ್ತಿಲೇನ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಲೆಪ್ಪ ಐನಾತ ಬೇಗ ಬರ್ತದೆ ಸನ್ಮಾನನ ಸ್ವೀಕಾರ ಮಲ್ತೊನೋಡು ಪಂದ ಭಿನ್ನಾಯ ಮಲ್ತೊಂದುಲ್ಲೆ ನಮ್ಮ ಮಾತೆರೆಗ್ಲ ಗೊತ್ತಿತ್ತಿಲಕನೆ ಮಿರ್ನ ಬಗ್ಗೆ ಪನ್ಪುನು ಪಂದಾಂಡ ಒಂಜಿ ದಿನ ಖಂಡಿತವಾದ್ಲ ಯಾವಂದು 7 ದಿನ ಬೋಡಾವು ಒಂಜತ್ತು ರಡ್ಡತ್ತು ಮೂಜಿ ಯೂನಿವರ್ಸಿಟಿಡ್ ಬಿರ್ನ ಪಠ್ಯ ಪುಸ್ತಕಡ್ ಅರ್ನ ಬಗ್ಗೆ ಸುವಿಸ್ತಾರವಾದ ಉಂಡು ಪಂದಾಂಡ ಆ ವ್ಯಕ್ತಿನ ಬಗ್ಗೆ ಖಂಡಿತವಾದ್ಲ ಯಾನ್ ಪನೋಡೆ ಹಾಪುಂಡು ಆನೀನ್ ಚಿತ್ತೇರ ಎನಿಕ್ಲಾಂಚನೆ ಉಳ್ಳೇರು ಚಿತ್ತುಪುಲಿನ ಮಾರ್ದು ನಮ್ಮ ಮಾತ ದೇವಸ್ಥಾನಕ್ಕೆ ಪೋದು ದೇವರನ್ ತೂಪ ಬೇತೆ ಬೇತೆ ಸಮುದಾಯಡ್ ಬೇತೆ ಬೇತೆ ರೀತಿಡ್ ನಮ್ಮ ದೇವರಿನ ಮಾತ ತೂಪ ಅಂಡ ಆ ವ್ಯಕ್ತಿ ಇಂಚ ಅಂದ ಕೆಂಡ ಶಾಲೆಡ್ ತನ್ನ ಜೋಕುಲ್ನ ಮೌನಿನ ತೂದು ದೇವರೇನ ತೂಯ್ಯ ಪನ್ಪುನಂಚಿನ ಖುಷಿನ ಪಡೆಯೊಂದೆತ್ತಿನಂಚಿನ ವ್ಯಕ್ತಿ ಹರೆಕಳ ಹಾಜಬ್ಬ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬರೋಡು ಹರೆಕಳ ಹಾಜಬ್ಬ ಬಾರಿ ಮೋಕೆಡ್ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಎದುಕೊನುವೆ ಸನ್ಮಾನ ಬಲ್ಮಾನದ ಅಟ್ಟನೆ ಮಲ್ದ ಬಾರಿ ಸಂತೋಷ ಬಾರಿ ಖುಷಿ ಆಪುನಂಚಿನ ಗಳಿಗೆ ಎಂಕ್ಲೆಗೆ ಈ ವ್ಯಕ್ತಿನ ಸರಿಯಾದ ತೂವೊಂದು ಬತ್ತರ ಬಂದಂಡ ಆನಿಲಾರು ಮಿತ್ತಡು ಒಂಜಿ ಪಾಡ್ದಿನಂಚಿನ ಗುಬ್ಬಿ ಉಂಡು ಪಾಡೊಂದಿಜ್ಜಾಂಡು ಇನಿಕಲಾರು ಮಿತ್ತಡು ಪಾಡೊಂದಿಪ್ಪು ನಂಚಿನ ಒಂಜಿ ಗುಬ್ಬಿ ಉಂಡು ಅಂಗಿದ
ಆ ಅಂಗಿದ ಗುಬ್ಬಿ ನಿನಿಕಲ ಪಾರ್ದು ಜೇರೆ ಆ ವ್ಯಕ್ತಿತ್ವನ ನಮಕ್ ತೂನಾಗ ಗೊತ್ತಾಪುಂಡು ಹರೇಕಾಳ ಹಾಜಬ್ಬ ಪಂಡ ಏರಂದ್ ಅಂಚ ಹರೇಕಾಳ ಹಾಜಬ್ಬನ ಇನಿತ ಈ ಕಾರ್ಯಕ್ರಮಡು ಬಾರಿ ಮೋಕೆಡೆದುಕೊಂದೊಂದು ಸನ್ಮಾನ ಬಲ್ಮಾನದ ಕಾರ್ಯಕ್ರಮ ನಡಪಾದು ಕೊರೋಡು ಪಂದು ಭಿನ್ನಾಯ ಮಲ್ತೊಂದುಲ್ಲ ನಿರ್ನ ಬಗ್ಗೆ ಸುವಿಸ್ತಾರವಾದ ನಿಖಿಲ ದುಂಬಾಗ ದೀಪೇರು ಅಭಿಷೇಕ್ ಕೊಂಚಾಡಿ. ಪರಶುರಾಮ ಸೃಷ್ಟಿಯಿದು ಭೂತನಾಗಾರಾಧನೆಯ ಬೀಡಿದು ಕಾರ್ನಾಡರು ಕೆಚ್ಚೆದೆಯಿಂದ ಹೋರಾಡಿದಂತಹ ತಾಣ ಮಲೆನಾಡ ಗಿರಿಶಿಖರದ ಸೊಬಗು ತೆಂಗು ಕಂಗಿನ ಸಮೃದ್ಧ ನಾಡು ಮುದ್ದಣ್ಣ ರತ್ನಾಕರ ವರ್ಣಿಗೆ ಸಾಹಿತ್ಯ ಸ್ಫೂರ್ತಿಯನ್ನು ಬೀರಿದಂತಹ ಪುಣ್ಯಭೂಮಿ ಮೈ ತೊಳೆವ ಕಡಲು ಬೋರ್ಗರೆವ ಅರಬ್ಬಿ ಸಮುದ್ರದ ಅಬ್ಬರ ಶಾಂತಳಾಗಿ ಹರಿಯುವ ನೇತ್ರಾವತಿ ಜೀವನದಿ ಗಂಡುಗಲೆ ಯಕ್ಷಗಾನ ಕಂಬಳ ಸಂಸ್ಕೃತಿಯ ಬೀಡಿದು ಬುದ್ಧಿವಂತರ ನಾಡು ಸೌಹಾರ್ದತೆಯ ಬೀಡು ಈ ನಮ್ಮ ತುಳುನಾಡು. ಈ ತುಳುನಾಡಿನಲ್ಲಿ ಸಾಧನೆಗೈದಂತಹ ಸಾಧಕರು ಅನೇಕರು. ಮೊದಲನೇದಾಗಿ ಹರೇಕಳ ಹಾಜಬ್ಬನವರು. ಕಿತ್ತಳೆಯ ಬುಟ್ಟಿಯಲ್ಲಿ ಅರಳಿದ ಅಕ್ಷರದ ಕನಸುಗಳನ್ನು ನನಸಾಗಿಸಿದ ಅಕ್ಷರ ಸಂತರಾದ ಹಿರೇಕಳ ಹಾಜಬ್ಬರವರನ್ನು ಸನ್ಮಾನಿಸುವಂತಹ ಸುಸಂದರ್ಭ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಹರೇಕಳ ಗ್ರಾಮದಲ್ಲಿ ಅಕ್ಟೋಬರ್ 17, 1956ರಂದು ಜನಿಸಿ ತಾವು ಬರಿಗಾಲಲ್ಲಿ ನಡೆದು ಏರಿದ ಎತ್ತರ, ಬಿತ್ತಿದ ಬಿತ್ತರ, ತೋರಿದ ಆದರ್ಶ ಶತಮಾನಗಳ ಕಾಲ ಮರೆಯಲಾಗದ ಸಾಧನೆ. ಹಸಿವೆಯನ್ನೇ ತನ್ನ ಬದುಕಾಗಿಸಿಟ್ಟುಕೊಂಡು ತಾನು ಅನುಭವಿಸಿದ ಬಡತನ, ಹಸಿವು, ಅವಮಾನ ತನ್ನ ಊರಿನ ಮಕ್ಕಳು ಅನುಭವಿಸಬಾರದು ಎಂಬ ಅಪೇಕ್ಷೆಯೊಂದಿಗೆ ತಾನು ಅಕ್ಷರದ ಲೋಕದಿಂದ ವಂಚಿತರಾದರೂ ಮಕ್ಕಳಿಗೆ ವಿದ್ಯೆ ಸಿಗಬೇಕು ಎಂದು ಹರೇಕಳದಲ್ಲಿ ಶಾಲೆ ಬೇಕೆಂದು ಸರ್ಕಾರಕ್ಕೆ ಕಾಡಿ ಬೇಡಿ ಮಂತ್ರಿ ರಾಜಕಾರಣಿಗಳ ಬಳಿ ಅಲೆದಾಡಿ 1999ರಲ್ಲಿ ಶಾಲೆಯನ್ನು ತೆರೆಯಲು ಅನುಮತಿಯನ್ನು ಪಡೆಯುವುದರ ಮೂಲಕ ಶಿಕ್ಷಣ ಲೋಕದಲ್ಲಿ ಹೊಸ ಸಂಚಲನ ಕ್ರಾಂತಿಯನ್ನೇ ಸೃಷ್ಟಿಸಿದರು. ನಿಮ್ಮ ಬರಿಗಾಲ ನಡಿಗೆಗೆ ತುಳುನಾಡಿನ ಮಣ್ಣು ಮಿಡಿಯಿತು. ಮಂಗಳೂರಿನ ಬೀದಿಗಳಲ್ಲಿ ಕಿತ್ತಳೆ ಮಾರಿ ಕೂಡಿಸಿದ ಹಣದಿಂದ ನನಸಾದ ನಿಮ್ಮ ಕನಸಿಗೆ ಪ್ರಶಸ್ತಿಗಳ ಸುರಿಮಾಲೆಯೇ ಮಣಿದು ಬಂತು. ತಾವು ನಡೆದಾಡಿದಲ್ಲಿ ಅಕ್ಷರವು ಸ್ವತವಾಗಿ ಬೆಳೆಯಲಿ ಎಂಬ ಆಶಯದೊಂದಿಗೆ ಮೂಡುಶೆಡ್ಡೆ ಊರ 10 ಸಮಸ್ತರು ಮೂಡುಶೆಡ್ಡೆ ಮಂಗಳೂರು ಆಶ್ರಯದಲ್ಲಿ 4ನೇ ವರ್ಷದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿಯವರು ನಡೆಸಿಕೊಡುತ್ತಿರುವಂತಹ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದ ಈ ಸುಸಂದರ್ಭದಲ್ಲಿ ಸನ್ಮಾನ ಪತ್ರವನ್ನು ನೀಡಿ ಗೌರವಿಸುತ್ತಿದ್ದೇವೆ. ಅಕ್ಷರ ಸಂತ ಹರೇಕಳ ಹಾಜಬ್ಬ ಮೇರೆಗೆ ಮಾತ ಬಿನ್ನೆರನಕ್ಲ ಒಟ್ಟು ಸೇರಿದೆ ಶಾಲು, ಪೇಟ, ಮಾಲೆ, ಸ್ಮರಣಿಕೆ, ಸನ್ಮಾನ ಪತ್ರ ಒಟ್ಟು ಸೇರಿದೆ ಇನ್ನಿತ ಈ ಕಾರ್ಯಕ್ರಮ ಸಲ್ಮಾನ ಬಲ್ಮಾನ ನಡಪಾದ ಕೊರೋಡು ಪಂದು ಭಿನ್ನಯ ಮಲ್ತೊಂದುಲ್ಲ. ನನ್ನ ಲಾತೆ ಇನ್ನ ಸಮಾಜ ಸೇವೆ ಜೋಕ್ಲೆಗೆ ವಿದ್ಯಾಭ್ಯಾಸ ಕೊರಪುನಂಚಿನ ಮಲ್ಲ ಅಂಗ ಆಸದ ಇರ್ನ ಸೇವೆಯನ್ನು ಗುರುತಿಸ ಒಂದು ಮೂಡುಶೆಡ್ಡೆ ಊರದ 10 ಸಮಸ್ಯೆರು ಒಟ್ಟು ಸೇರಿದೆ 4ನೇ ವರ್ಷದ ಇವಂಜಿ ಪುರ್ಲ ಸೇವಾ ಕೂಟೋಡು ಸನ್ಮಾನ ಬಲ್ಮಾನದ ಲೇಸ ನಡಪ ಒಂದುಲ್ಲ. ಕಟೀಲ್ದಪ್ಪನ ಅನುಗ್ರಹ ಇನ್ನು ನಮ್ಮೊಂದು ಬತ್ತನಂಚಿನ ಮಾತ ದೇವರನ ಆಶೀರ್ವಾದ ತುಳುನಾಡದ ಸತ್ಯುಲ್ನ ಆಶೀರ್ವಾದ ಸದಾಕಾಲ ಇರ್ನೊಟ್ಟಿಗೆ ಇಪ್ಪಡು ಬನ್ಪುನಂಚಿನ ಆಶ್ರಯಡ್ ಸೋಲೈತೆ ಸೋಲ್ಮೇಲೆನ್ ಸಂದೈತ ಮಲ್ತನ್ವ ಬಿನ್ನೆರ್ನಕಲೆ ಆಸ ನಡುಕುಲ್ಲೋಡು ಪಂದಕ್ಕೆ ನೋಡುವ. ಅವೇ ರೀತಿ ಹರೇಕಳ ಹಾಜಬ್ಬ ಖಂಡಿತವಾದ್ಲಾರೆ ಇತ ಬಿಸಿ ಪುನಂಚಿನ ವ್ಯಕ್ತಿ ಬೆತ್ತ ಒಂಜಿ ಕಾರ್ಯಕ್ರಮ ಎಕಡದಿಂಚ ಪವಾರ ಉಂಡರೆಗೆ ಕೇನೊಂದುಲ್ಲೇರೆ ಇಂಕ ಪವಾರ ಉಂಡು ಚೂರು ಬೇಗ ಅಂದ್ ಆಂಡಲ ನಮ್ಮ ಮಿತ್ತ ಪ್ರೀತಿ ದೀದ ಕಾರ್ಯಕ್ರಮ ಇತ್ತೇರೆ ರಡ್ಡು ಪಾತೆರೋಡು ಬಂದು ಹರೇಕಳ ಹಾಜಬ್ಬ ಮೆರಟ ಭಿನ್ನಾಯ ಮಲ್ತೊನ್ವೆ. ವೇದಿಕೆ ಮೇಪುಣ ಕಟೀಲು ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಯಲಾಟ ಅಲ್ಲ ಸರ್, ಬಯಲಾಟ ಸಂದರ್ಭದಲ್ಲಿ ಈ ಬಡತನದ ಹರೇಕಳ ಹಾಜಬ್ಬನ್ ಒಮ್ಜಿಯರಲ್ಲ ಸರ್ ಮೂಡಿಸಟ್ಟಿ ಸರ್ವ ಬಾಂಧವರೇ ಯಾನು ಧನ್ಯವಾದ ಪಣ್ಣೀರ ಉಳ್ಳೆ ದಾಂಡದ ಪಂಡ ಹರೇಕಳ ಹಾಜಬ್ಬ ಬಡತನಲ್ಲಿ ಪುಟ್ಟಿದ್ದೇನೆ ಅಂಡ ಇನಿತ್ತ ದಿನಟ್ಟು ಈ ಕಟೀಲು ದುರ್ಗಾ ಪರಮೇಶ್ವರ ಯಕ್ಷಗಾನ ಮೂಡಿಸೆಡ್ಯದ ಜನಕ್ಲ ನಡುಟು ಏನನ್ನು ಹರೇಕಳ ಹಾಜಬ್ಬನ ಲೆಪ್ಪಡಾದು ಒಂಜಿ ಬಡತನ ಇದ್ದಾನೆ ಇಂಚಿನ ಏದಿಕೆಯಲ್ಲಿ ಕುಲ್ಲಾದು ಎಂಕ ಅವಕಾಶ ಕೊರೋನ ಈ ಮೂಡಿಸೆಡ್ಯದ ಜನರಿಗೆ ಏನು ಋಣ ತರನ ಬಗ್ಗಾದು ಏನಕ್ಕೆ ಏನಂದ್ರೆ ಜವಕು ನಿಕ್ಕಲೆ ಪೂರ ಇಲ್ಲ ಸುಖ ಸಂಪತ್ತು ನೆಮ್ಮದಿ ಕೊರಡು ಪಂಡದು ಏನನ್ನು ಬಡವನ ಲೆತ್ತನೇಕ್ ಪೂರೇ ನಿಕ್ಕಲೆಗಳ ಸೊನ್ನೆ ಧನ್ಯ ಪಣಂದು ಉಂಡ ಅವಕಾಶ ಕೊರನೇಕ್
ಧನ್ಯವಾದ, ನಮಸ್ಕಾರ. ಪತ್ತಿತ್ತಂಡ ಮತ್ತು ಪಾವಿತ್ತಂಡ ಪನವು ಪನ್ಪುಲಕ ಬಾರಿ ಪೊರ್ಲ ಪಾತೆರ ಬಾರಿ ಪೊರ್ಲ ವ್ಯಕ್ತಿತ್ವ ಹರೆಕಳ ಹಾಜಬ್ಬನ ಪಿರವರ ಉಡಲ್ದಿಂಜಿನ ಸೊಲ್ಮೇಲೆನ್ ಸಂದೈತ ಮಲ್ತೊನವ ಅವೇ ರೀತಿ ನನ್ನ ದುಂಬುದ ಸನ್ಮಾನದ ಕಜ್ಜನ್ ನಡಪ ಒಂದುಲ್ಲ ನಾವು ಮಾತೆರೆಗ್ಲ ಗೊತ್ತಿತ್ತಿಲ್ಲಕನೆ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿನ ಪಡೆಯಿನಂಚಿನ ನಾವು ಮಾತೆರೆಗ್ಲ ಬೇರೆ ಪರಿಚಿತರು ಹಿರಿಯರು ಮಾರ್ಗದರ್ಶಕರು ದೈವದ ಸೇವೆನ ಮಲ್ತೊಂದಿಪ್ಪುನಾರು ಚಾಕಿರಿನ ಮಲ್ತೊಂದಿಪ್ಪುನಾರು ಉಮೇಶ್ ಪಂಬದೇರ್ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬರಡು ಕೈ ಚಪ್ಪಾಳದ ಮಾನಾದಿಗೆದ ಹೊರಟು ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಸನ್ಮಾನ ಬಲ್ಮಾನದ ಮನೆಕ್ ಬಾರಿ ಮೋಕಿಡಿದುಕೊನೊಂದುಲ್ಲೆ ಬೆರ್ನ ಈ ಜೀವನದ ಸಾರ್ಥಕವೈನಂಚಿನ ಗಳಿಗೆಡೆ ಅರೆನೆ 4ನೇ ವರ್ಷದ ಈ ಒಂಜಿ ಸೇವಾ ಆಟೋಡು ಗುರುತಿಸಾವಡು ಪನ್ಪುನಂಚಿನ ಅಂಗ ಆಸೆನ ದಿವೊಂದು ಎಂಕ್ಲು ದುಂಬು ಬೈದ ಬೆರ್ನ ಸುವಿಸ್ತಾರವೈನಂಚಿನ ಪೊರ್ಲ ಪೊಳಬುನ ನಿಕಲ ದುಂಬಗದಿಪೇರೆ ಅಭಿಷೇಕ್ ಕೊಂಚಾಡಿ. ತುಳುನಾಡಿನ ಪರಂಪರೆಯ ದೈವಾರಾಧನೆ ಮತ್ತು ಕಟ್ಟು ಕಟ್ಟಳೆಗಳನ್ನು ಉಳಿಸಿ ಪಾಲಿಸಿ ಬೆಳೆಸಿಕೊಂಡು ಬರುತ್ತಿರುವುದು ನಮ್ಮವರೇ ಆದ ಪದವಿನಂಗಡಿಯ ಗಂಧಕಾಡಿನ ಶ್ರೀಯುತ ಉಮೇಶ್ ಪಮ್ಮದರು ತಮ್ಮ ಸೇವಾ ನಿಷ್ಠೆಗಾಗಿ ವಿಶೇಷ ಗೌರವವನ್ನು ಮುಡಿಗೇರಿಸಿಕೊಂಡಿರುತ್ತಾರೆ. ತನ್ನ ಸೇವೆಯನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸುವ ಸಲುವಾಗಿ ದೇವತಾನುಗ್ರಹದ ಪ್ರಸಾದ ರೂಪವಾಗಿ ಕರ್ನಾಟಕ ರಾಜ್ಯೋತ್ಸವ ಜಿಲ್ಲಾ ಪ್ರಶಸ್ತಿಗೆ ಭಾಜನರಾಗಿರುತ್ತಾರೆ. ಸಾಮಾಜಿಕ ಕ್ಷೇತ್ರದಲ್ಲೂ ನಾಯಕತ್ವದ ಗುಣ ಹೊಂದಿರುವ ಶ್ರೀಯುತರು ಪಮ್ಮದರ ಯಾನೆ ದೈವಾದಿಗಳ ಸಮಾಜ ಸಂಘ ಗಂಧಗಾಡು ಅದರ ಅಧ್ಯಕ್ಷರಾಗಿ ಸಜಿಪ ಪೆರ್ಗಡೆ ಮೂಲಸ್ಥಾನದ ಯಜಮಾನರಾಗಿಯೂ ಕರ್ತವ್ಯ ನಿರ್ವಹಿಸುತ್ತಿರುವ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. ಇನ್ನೂ ಬಹುಕಾಲ ತುಳುನಾಡಿನ ಕಾರ್ಣಿಕ ಶಕ್ತಿಗಳ ಸೇವೆ ಮಾಡುವ ಯೋಗ ಭಾಗ್ಯ ಕರುಣಿಸಲಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ದೇವಿ ಮಹಾತ್ಮೆ ಯಕ್ಷಗಾನ ಬಯಲಾಟದ ಈ ಸುಸಂದರ್ಭದಲ್ಲಿ ಮೂಡುಶೆಡ್ಡೆ ಊರು 10 ಸಮಸ್ತರು ಇವರ ಪರವಾಗಿ ನಿಮ್ಮನ್ನು ಗೌರವಕ ಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಉಮೇಶ್ ಪಂಬದೇರೇನೆ ಬಾರಿ ಮೋಕೆಡೆ ಸನ್ಮಾನ ಬಲ್ಮಾನ ನಡಪಾದ ಕುರೋಡು ಬಂದ ಬಿನ್ನೇರ್ನಕಳ್ದ ಭಿನ್ನಯ ಮಲ್ತೊಂದುಲ್ಲೆ ಶಾಲ್ ಪೇಟ ಮಾಲೆ ಸನ್ಮಾನ ಪತ್ರ ಸ್ಮರಣಿಕೆ ಅವೇ ರೀತಿ ಪುರ್ಲ ಗೌರವಧನ ಕೊರ್ಪುನತ ಮುಖೇನವಾದ ಇನ್ನಿತ ಈ ಕಾರ್ಯಕ್ರಮಡು ಸನ್ಮಾನ ಬಲ್ಮಾನ ನಡಪಾದ ಕೊರೋಡು ಬಂದು ವಿನ್ನಯ ಮಲ್ತೊನುವ ನನ್ನ ದುಂಬುದ ಇರ್ನ ಜೀವನ ಸುಲಲಿತವಾದ ನಡಪಡು ಬದುಕು ನಿಲಿಕೆ ತೆಲಿಕೆ ನಲಿಕೆ ಶಾಂತಿ ಸೌಖ್ಯ ಪುರ್ಲ ಬಳಿಕೆ ಇರ್ನೊಟ್ಟಿಗೆ ಇಪ್ಪಡು ತುಳುನಾಡದ ಸತ್ಯಲ್ನ ಅನುಗ್ರಹ ಕಟಿಲ್ದಪ್ಪ ಉಳ್ಳಾಲ್ದಿನ ಅನುಗ್ರಹ ಕೃಪಾ ಕಟಾಕ್ಷ ಸದಾ ಕಾಲ ಇರ್ನೊಟ್ಟಿಗೆ ಇಪ್ಪಡ ಮನುಪುನಂಚಿನ ಆಶ್ರಯ ಎಂದಿಯೊಂದು ಮೂಡು ಶೆಡ್ಡದ 10 ಸಂಸ್ಥೆರ್ನ 4ನೇ ವರ್ಷದ ಸೇವಾ ಆಟದ ಈ ಒಂಜಿ ಪುರ್ಲ ಕೂಟಡ್ ಸಭಾ ಕಾರ್ಯಕ್ರಮದ ಮಿತ್ತರ್ಮದ ಚಾವಡ್ ಸನ್ಮಾನ ಬಲ್ಮಾನ ಮಾತ ಬಿನ್ನೇರ್ನಕಲ್ನ ಉಪಸ್ಥಿತಿ ಮಲ್ತೊಂದ ಬಿನ್ನೇರ್ನಕಲ್ ಕುಲ್ಲೋಡು ಸನ್ಮಾನ ಸ್ವೀಕಾರ ಮಲ್ತನಂಚಿನ ಉಮೇಶ್ ಪೊಂಬದ ಮೇರೆಗೆ ಉಡಲ್ದಿಂಜಿನ ಸೊಲ್ಮೆಲೆನ್ ಸಂದೈತ ಮಲ್ತನುವ ಅವೇ ರೀತಿ ಸನ್ಮಾನ ಪಡೆಯಿನಂಚಿನ ಉಮೇಶ್ ಪೊಂಬದೇರೆ ರೆಡ್ ಪಾತೆರೋಡು ಬಂದ ಬಿನ್ನಯ ಮಲ್ತನುವ. ದೈವದೇವರಿಗೆ ಕೈ ಮುಗಿಯೊಂದು ವೇದಿಕೆ ರಾಸಿನ ಪುಣ್ಯಾತ್ಮನ ಕೈ ಮುಗಿಯೊಂದು ಎದುರುತ್ತಿನ ಪುಣ್ಯಾತ್ಮನ ಕೈ ಮುಗಿಯೊಂದು ದೇವರ ನಡಿಯುಟ್ಟು ಕೊಂಚ ಪ್ರಶಸ್ತಿ ಪಡೆಯೋಕೆ ಒಂಜಿ ಭಾರಿ ಸುಖದ ಸನ್ಮಾನ ಮಾಡ್ತಾರೆ. ಭಾರಿ ಸಂತೋಷ. ದೇವರು ಮಾತಿರಗ ದೇವರು ಸುಖ ಸಂತೋಷ ಭಾಗ್ಯ ಹೋದಗಾದ ಈ 10 ಸಂಸ್ಥೆಯನ್ನ ಒಂಜಿ ನಲ್ಲಾತು ಗೆಡ್ಡೆ ಮಾಡಬೇಕು ಸೌಭಾಗ್ಯನು ಕೊರಡು ಬಂದು ದೇವರ ನಟು ಪಾತ್ರೆ ಮುಗಿತು. ನಮಸ್ಕಾರ. ಮತ್ತೆ ಚಿಕ್ಕದಾಗಿ ಚೊಕ್ಕದಾಗಿ ಪನ್ಪುನಂಚಿನ ಪಾತೆರೊಂಡು ಹಿರಿಯರ ಅಂಡಲ ಬಾರಿ ಪೊರ್ಲ ಪಾತೆರದೊಟ್ಟಿಗೆ ಸೊಲ್ಮೆಲೆನ್ ಸಂದೈತ ಮಲ್ತೊನ್ನೇರು ಅರೆಗ್ಲ ಉಡಲ್ದಿಂಜಿನ ಸೊಲ್ಮೆಲೆನ್ ಸಂದೈತ ಮಲ್ತೊನುವ ಕೈ ಚಪ್ಪಾಳದ ಮಾನಾದಿಗದ ಹೊರಟು ಉಡಲ್ದಿಂಜಿನ ಸೊಲ್ಮೆಲೆನ ಪಿರವರ ಸಂದೈಕೆ ಮಲ್ತೊಂದು ನನ್ನ ದುಂಬುದ ಸನ್ಮಾನ ಬಲ್ಮನದ ಲೇಸನ ವೇದಿಕೆದ ಮಿತ್ತರ್ಮೆದ ಚಾವಡಿ ನಡಪ ಒಂದುಲ್ಲ ಎಲ್ಯ ಪ್ರಾಯೋಡೆ ಮಲ್ಲ ಮಟ್ಟೋಡು ಸಾಧನ ಮಲ್ತೊಂದಿನಚಿನ ಒಂದೇ ಊರದ ಪೊಣ್ಣು ಪಂಡ್ರೆ ಪೆರ್ಮೆ ಆಪುಂಡು ಖುಷಿ ಆಪುಂಡು ಆ ಪೊಣ್ಣು ಬೇತೆ ಇರ್ಲತ್ತು ವೆಯ್ಟ್ ಲಿಫ್ಟಿಂಗ್ ಬೊಕ ಪವರ್ ಲಿಫ್ಟಿಂಗ್ ಇಡು ಪುಗಾರ್ತೆ ಪಡೆಯಿನಂಚಿನ ಕುಮಾರಿ ಭವಿಷ್ಯ ವೇದಿಕೆದ ಮಿತ್ತರ್ಮೆದ ಚಾವಡಿಗೆ ಬರೋಡು ಸನ್ಮಾನ ಬಲ್ಮಾನದ ಮನೆಟ್ ಓಲಗಾವೋಡು ಪಂದು ಭಿನ್ನಯ ಮಲ್ತೊಂದುಲ್ಲೆ ಕುಮಾರಿ ಭವಿಷ್ಯ. ಬರಿ ಪುರ್ಲ ಮನೆಟ್ ಆಸಿನ ರಾವೋಡು ಪಂದು ಭಿನ್ನಯ ಮಲ್ತೊಂದು ಕುಮಾರಿ ಭವಿಷ್ಯ ಮೇರ್ನ ಪೊರ್ಲ ಪೊಳಬು ನಿಖಲ್ನ ದುಂಬಗದೀಪೇರೆ ಅಭಿಷೇಕ್ ಕೊಂಚಾಡಿ. ಕುಮಾರಿ ಭವಿಷ್ಯ ಬಾಲ್ಯದಲ್ಲಿಯೇ ಕ್ರೀಡೆಯತ್ತ ಒಲವನ್ನು ಬೆಳೆಸಿಕೊಂಡ ತಾವು ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಮತ್ತು ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕವನ್ನು ಗಳಿಸಿ ನಾಡಿಗೆ ಹೆಮ್ಮೆಯ ಗಣಿಯಾಗಿ ಶೋಭಿಸುತ್ತಿರುವಿರಿ.
ಸತತ 8 ಬಾರಿ ಬಾಲ್ಯ ರಾಷ್ಟ್ರ ಮಟ್ಟದ ವೇಟ್ ಲಿಫ್ಟಿಂಗ್ನಲ್ಲಿ ಪದಕ ವಿಜೇತರಾಗಿದ್ದು ರಾಷ್ಟ್ರ ಮಟ್ಟದ ಅನೇಕ ಸ್ಪರ್ಧೆಗಳಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ಬಾಚಿಕೊಂಡಿರುವಿರಿ. ಸ್ಟ್ರಾಂಗ್ ವುಮೆನ್ ಆಫ್ ಕರ್ನಾಟಕ ಪ್ರಶಸ್ತಿ ಗಳಿಸಿರುವುದು ತಮ್ಮ ಸಾಧನೆಯ ವಜ್ರ ಮುಕುಟಕ್ಕೆ ಸಂದಂತಹ ಮಗದೊಂದು ಗರಿ. ಮುಂದೆಯೂ ತಮ್ಮಿಂದ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧನೆಯು ಮೂಡಿಬರಲಿ ಎಂಬ ಆಶಯದೊಂದಿಗೆ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಸನ್ಮಾನಿಸುತ್ತಿದ್ದೇವೆ. ಜಯಶ್ರೀ ಶೆಟ್ಟಿ ವಾಮಂಜೂರು ವೇದಿಕೆದ ಮಿತ್ತ ಬರೋಡು ಭಿನ್ನ ಮಲ್ತೊಂದುಲ್ಲೆ ಅವೇ ರೀತಿ ಮಾತ ಭಿನ್ನೇರ್ನಕ್ಲು ಒಟ್ಟು ಸೇರಿದೆ ಸನ್ಮಾನ ಬಲ್ಮನ ನಡಪಾದ ಕೊರಡು ಏಳು ಕಡಲೆ ದಾಂಟಿನಂಚಿನ ಪಿದೈದ ಊರುಡ್ಲ ಬಾರಿ ಪುಗಾರತೆಯನ್ನು ಪಡೆಯೊಂದು ಊರದ ಬಂಜಿ ಪೆರ್ಮೆದ ಸನ್ಮಾನನ ಪಡೆಯೊಂದು ಪುನಂಚಿನ ಪೆರ್ಮೆದ ಪೊನ್ನು ಕುಮಾರಿ ಭವಿಷ್ಯ ನನ್ನ ದುಂಬಗ್ಲ ಕಟಿಲ್ದಪ್ಪನ ಅನುಗ್ರಹ ನಮ್ಮದು ಬೈದಿನಂಚಿನ ತುಳುನಾಡದ ಸತ್ಯಲ್ನ ಅನುಗ್ರಹ ಮಾತ ಇಷ್ಟದೇವರನ ಅನುಗ್ರಹ ಸದಾಕಾಲ ಒಟ್ಟಿಗೆ ಪಡೆ ಕ್ರೀಡಾ ಕ್ಷೇತ್ರಡು ನನ್ನ ದುಂಬುದ ಇರ್ನ ಸಾಧನೆಲ ದುಂಬುವರಿಯಡ ಪನ್ಪುನಂಚಿನ ಆಶ್ರಯಡ್ ವೇದಿಕೆದ ಮಿತ್ತರ್ಮೆದ ಚಾವಡ್ ಗಣ್ಯಾತಿ ಗಣ್ಯರ್ನ ಸಮಾಕ್ಷಮಡ್ ನಡಪಾವನಂಚಿನ ಸನ್ಮಾನ ಬಲ್ಮನದ ಲೇಸ್ ಯಫಲ ಕೈಶಫಳ ಕಮ್ಮಿಯಾರ ಬಲ್ಲಿ ಅವು ಕಲಾವಿದ ಕೊರ್ಪುನಂಚಿನ ಆಶೀರ್ವಾದ ಐಕಾತ್ರ ನಿಕಲ್ಡ ಭಿನ್ನಯ ಮಲ್ತೊಂದು ಉಡಲ್ದಿಂಚಿನ ಸೊಲ್ಮೇಲೆನ್ ಸಂದೈತ ಮಲ್ತೊಂದು ಭಿನ್ನರಿಗೆ ಕುಮಾರಿ ಭವಿಷ್ಯ ಪಾತಿರುಜೇರು ಅಂಡ ನನ್ನ ದುಂಬಗೆ ಕ್ರೀಡೆ ಇತ್ತಿನಡ್ದ ಹತ್ರ ಸಾಂಸ್ಕೃತಿಕ ರಂಗೋಡ್ಲ ಉಲ್ಲೇರು ಬಂದಿಯನ್ವೆ ನನ್ನ ದುಂಬದ ಹೂ ಅಂಡಲ ಸನ್ಮಾನಿತನ ಖಂಡಿತವಾದ್ಲ ರಡ್ಡು ಪಾತೇರು ಬೇರಾರೆ ಐಕಾತ್ರ ಅವರಿಗೆ ಟ್ರೈನಿಂಗ್ಲ ಕೊರಪೇರು ಪನ್ಪುನಂಚಿನ ಒಂಜಿ ಪೆರ್ಮೆದ ಸಂತೋಷದ ಗಳಿಗೆದ ಒಟ್ಟಿಗೆ ಉಡಲ್ದಿಂಚಿನ ಸೊಲ್ಮೇಲೆನ್ ಸಂದೈತ ಮಲ್ತೊನ್ವ ಕೈಶಪ್ಪಾಳದ ಉರುಟು ಪಿರವರ ಅರೆನೆ ಈ ಒಂಜಿ ಕಾರ್ಯಕ್ರಮ ಮೋಕೆಡು ಎದುಕೊನ್ನತ ಒಟ್ಟಿಗೆ ಉಡಲ್ದಿಂಚಿನ ಸೊಲ್ಮೇಲೆನ್ ಸಂದೈತ ಮಲ್ತೊನ್ವ ನನ್ನ ದುಂಬಗೆ ಮೂಜಿ ಜನ ವಿಶೇಷವಾಯಿನಂಚಿನ ಕಲಾ ಸೇವಕರನ್ನ ಗುರುತಿಸವನಂಚಿನ ಕಜ್ಜನ್ಲ ಈ ಒಂಜಿ ವೇದಿಕೆ ನಡಪಾಡು ಪನ್ಪುನಂಚಿನ ಆಸೆ ನದಿ ಒಂದ ಸುರುಕಾದ ಶಿವಣ್ಣ ಶೆಟ್ಟಿ ವೇದಿಕೆದ ಮಿತ್ತೊರ್ಮದ ಚಾವಡಿಗೆ ಬರೋಡು ಶಿವಣ್ಣ ಶೆಟ್ಟಿ ಕಲಾ ಸೇವಕರಾದ ನಮ್ಮ ಮಾತೆರೆಗ್ಲ ಪರಿಚಿತರಾದ ಪುನಾರು ಬೆರ್ನ ಪೊಲಬುನ್ನ ನಿಕಲ ದುಂಬಗೆ ದೀವರೊಲ್ಲೆರು ಅಭಿಷೇಕ್ ಕೊಂಚಾಡಿ ಗಂಡುಗಲೆ ಯಕ್ಷಗಾನ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆಗೈದು ತಮ್ಮ ಜೀವನವನ್ನು ಈ ಕಲಾ ಸೇವೆಗೆ ಮುಡಿಪಾಗಿಟ್ಟು ಅನನ್ಯ ಸಾಧನೆಯನ್ನು ಮೆರೆದಂತಹ ಶಿವಣ್ಣ ಶೆಟ್ಟಿ ಸರಪಾಡಿ ನಿವಾಸಿಯಾಗಿದ್ದು ಕರ್ನಾಟಕ ಮೇಳದಲ್ಲಿ 3 ವರ್ಷಗಳ ಅನುಭವ, ಕಟೀಲು ಮೇಳದಲ್ಲಿ 50 ವರ್ಷಗಳ ಅನನ್ಯ ಸೇವೆಯನ್ನು ಪಡೆದಿರುವಂತಹ ಇವರನ್ನು ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ವೇದಿಕೆದ ಮಿತ್ತೊರ್ಮೆದ ಸನ್ಮಾನ ಬಲ್ಮಾನದ ಮನೆಟ ಕುಲ್ದಿನಂಚಿನ ಶಿವಣ್ಣ ಶೆಟ್ರೇನೆ ವೇದಿಕೆದ ಮಿತ್ತೊರ್ಮೆದ ಚಾವಡ್ಡುಪ್ಪುನಂಚಿನ ಮಾತ ಬಿನ್ನೇರ್ನಕಲ್ ಒಟ್ಟು ಸೇರ್ದೆ ಸನ್ಮಾನದ ಕಜ್ಜನ ನಡಪಾದ ಕೊರಡು ಒಂದು ಗೌರವ ಸನ್ಮಾನ ಅಂಚಾದ ಈ ಸನ್ಮಾನದ ಕಜ್ಜನ ಬಿನ್ನೇರ್ನಕಲ್ ನಡಪಾದ ಕೊರಡು ಪಂದು ಭಿನ್ನಯ ಮಲ್ತೊನುವ ನನ್ನ ತುಂಬಗ್ಲ ಇರ್ನ ಈ ಕಲಾ ಸೇವೆ ನಿರಂತರವಾದ ಸಾಗಡೆ ಕಟಿಲ್ದಪ್ಪನ ಅನುಗ್ರಹ ಇರ ನಮ್ಮದು ಬತ್ತನಂಚಿನ ಅಪ ಶಾರದೆ ಸರಸ್ವತಿನ ಅನುಗ್ರಹ ಸದಾಕಾಲ ಇರ್ನೊಟ್ಟಿಗೆ ಪಡಬನ್ಪುನಂಚಿನ ಆಶ್ರಯಡ್ ವೇದಿಕೆದ ಮಿತ್ತರ್ಮೆದ ಚಾವಡ್ ಗಣ್ಯಾತಿ ಗಣ್ಯರ್ನ ಸಮಾಕ್ಷಮಡ ನಡಪಾವನಂಚಿನ ಸನ್ಮಾನದ ಗೌರವ ಸನ್ಮಾನದ ಕಜ್ಜ ಉಡಲ್ದಿಂಜಿನ ಸೊಲ್ಮೇಲೆನ್ ಸಂದೈತ ಮಲ್ತೊನುವ ಶಿವಣ್ಣ ಶೆಟ್ರೆ ಸೊಲ್ಮೇಲು ಅವೇ ರೀತಿ ನನೊಂಜಿ ಕಲಾ ಸೇವಕೆ ದಯಾನಂದ್ ಶೆಟ್ಟಿಗಾರ್ ವೇದಿಕೆದ ಮಿತ್ತೊರ್ಮೆದ ಚಾವಡ್ಡಿಪ್ಪುನಂಚಿನ ಸನ್ಮಾನದ ಬಾರಿ ಪೊರ್ಲ ಮನೆಟ್ಟು ಬತ್ತ ಆಸೀನರ ಅವಾರ್ಡು ಪಂದಕ್ಕೆ ನೋಡುವ ದಯಾನಂದ್ ಶೆಟ್ಟಿಗಾರ್ ಸನ್ಮಾನ ಬಲ್ಮಾನದ ಪೊರ್ಲ ಪೀಠೋಡು ಬತ್ತ ಆಸೀನರ ಅವಾರ್ಡು ಪಂದ ಭಿನ್ನಯ ಮಲ್ತೊನವ ಬೆರ್ನ ಪೊರ್ಲ ಪೊಳಬುನು ಅಭಿಷೇಕ್ ಕೊಂಚಾಡಿ ನಿಖಲ ದುಂಬಗ ದೀಪೇರೆ ಶ್ರೀತರು ದಯಾನಂದ ಶೆಟ್ಟಿಗಾರ್ ಉಳ್ಳಂಜೆ ಕಟೀಲು ಮೇಳದಲ್ಲಿ 15 ವರ್ಷಗಳ ಅನುಭವವನ್ನು ಹೊಂದಿದ್ದು ದೇವರ ಸೇವೆಯಲ್ಲಿ ಪುಣ್ಯ ಕೈಕರ್ಯಗಳಲ್ಲಿ ತಮ್ಮ ಜೀವನವನ್ನು ಮೀಸಲಿಡುವ ಮೂಲಕ ಕಲಾ ಸೇವೆಯಲ್ಲಿ ಜೀವನ ಸಾರ್ಥಕತೆಯನ್ನು ಪಡೆದಿರುತ್ತಾರೆ. ಇವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ಗರ್ವರ ಸನ್ಮಾನ ನಡಪಾದ ಕೊರೋಡು ಪಂದ ಭಿನ್ನಯ ಮಲ್ತೊಂದುಲ್ಲೆ ಮಾತ ಭಿನ್ನೇರ್ನಕಲ್ ಒಟ್ಟು ಸೇರಿದೆ ಸಲ್ಯ ಬಕ ಫಲ ಬಕ ಗೌರವಧನನ್ನು ಕೊರತು ಕಾರ್ಯಕ್ರಮಡು ಮೊಕೆಡೆ ಸನ್ಮಾನ ಕಜ್ಜ ನಡಪಾವಡು ಪಂದ ಭಿನ್ನಯ ಮಲ್ತೊನುವ ಕೈಶಪ್ಪಾಳದ ಮಾನಾದಿಗೆ ಸುಮಾರು 15 ವರ್ಷೋಡದಿಂಚ ಕಟೀಲ್ದಪ್ಪನ ಸೇವೆ ಮಲ್ತೊಂದುಲ್ಲೇರೆ ನನ್ನ ದುಂಬಗ್ಲ ನಿರಂತರವಾದ ಈ ಸೇವೆ ದುಂಬುವರಿಯಾಡ ಪನ್ಪುನ ಆಶ್ರಯದೊಟ್ಟಿಗೆ ಕಟೀಲ್ದಪ್ಪನ ಅನುಗ್ರಹ ತುಳುನಾಡದ ದೈವದೇವರನ ಅನುಗ್ರಹ ಇರ್ನೊಟ್ಟಿಗೆ ಪಡ ಪನ್ಪುನಂಚಿನ ಆಶ್ರಯ ಈ ಒಂದು ಉಡಲ್ದಿಂಚಿನ ಸೊಲ್ಮೇಲೆನ್ ಸಂದೈತ ಮಲ್ತೊನುವ ಶ್ರೀ ದಯಾನಂದ್ ಶೆಟ್ಟಿಗಾರ್ ಮೇರೆಗೆ ಸೊಲ್ಮೇಲ್ ಅವೇ ರೀತಿ
ನನರಿ ಬಿನ್ನೆ ಪುರ್ಲ ಸನ್ಮಾನನ ಪಡೆಯರಿ ಪುನಾರ್ ವಿಠಲ ಶೆಟ್ಟಿ ವೇದಿಕೆದ ಮಿತ್ತೊರ್ಮೆದ ಚಾವಡ್ಡಿಡುಪು ನಂಚಿನ ಸನ್ಮಾನದ ಮನೆಟ್ಟು ಸನ್ಮಾನದ ಪೀಠದ ಆಸೀನರ ಅವಡ ಪಂದಕ್ಕೆ ನೊನವೆ ಕಲಾ ಸೇವೆ ಮಲ್ತೊಂದು ನಂಚಿನ ವಿಠಲ ಶೆಟ್ರಿಗೆ ಸನ್ಮಾನ ಬಲ್ಮಾನದ ಗೌರವದ ಈ ಒಂಜಿ ಪೊರ್ಲ ಸನ್ಮಾನ ನಡಪಾವರುಲ್ಲ ಮೇರನ ಪೊಲಬುರಣಿಕಲ ದುಂಬಗ್ ಅಭಿಷೇಕ್ ಕೊಂಚಾಡಿ ಮಗದೊಂದು ಕಲಾ ಆರಾಧಕರು ಕಲಾ ಸರಸ್ವತಿಯ ಪುತ್ರರು ಆಗಿರುವಂತಹ ಶ್ರೀಯುತರು ವಿಠಲ್ ಶೆಟ್ಟಿ ಬೆಳ್ತಂಗಡಿಯ ನಿವಾಸಿಯಾಗಿದ್ದು ಕಟೀಲು ಮೇಳದ ಯಕ್ಷಗಾನ ಕಲಾ ಸೇವೆಯಲ್ಲಿ ಸುದೀರ್ಘ 38 ವರ್ಷಗಳ ಅನುಭವವನ್ನು ಹೊಂದಿರುತ್ತಾರೆ. ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವ ಇವರು ಜನಮಾನಸದಲ್ಲಿ ಜನ ಪ್ರಶಂಸೆಯನ್ನು ಪಡೆದಿರುತ್ತಾರೆ. ಇವರನ್ನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ವಿಠಲ ಶೆಟ್ರೇನೆ ನಾವು ಮಾತೆಲ್ಲ ಒಟ್ಟು ಸೇರಿದೆ ಸಲ್ಯ ಸ್ಮರಣಿಕೆ ಸಲ್ಯ ಬಕ ಫಲ ಬಕ ಗೌರವಧನನ ಕೊರ್ದು ಗೌರವ ಸನ್ಮಾನ ಕಜ್ಜನ್ ನಡಪಾದ ಕೋರೋಡು ಪಂದ ಭಿನ್ನಯ ಮಲ್ತನವ ಕಲಾ ಸೇವೆ ನನ್ನ ದುಂಬುಗಲ್ಲ ನಿರಂತರವಾದ ಸಾಗಡ ಪನಪುನಂಚಿನ ಆಶ್ರಯಡ್ ಉಡಲ್ದಿಂಚಿನ ಸೊಲ್ಮೇಲೆನ್ ಸಂದೈತ ಮಲ್ತನವ ಅವೇ ರೀತಿ ಮಾತ ಬಿನ್ನೆರ ನೆಕ್ಲೆಗ್ಲ ಸೋಲೈತ ಸೊಲ್ಮೇಲೆನ್ ಸಂದೈತ ಮಲ್ತನವ ಆಸನಡ ಕುಲ್ಲೋಡು ಪಂದ ಕೇನೋಣವ ಸನ್ಮಾನನ ಪಡೆಯಿನಂಚಿನ ಮಾತೆರೆಗ್ಲ ಉರಿ ಅತ್ತು ಉರಿ ಮಾತೆರೆನ್ಲ ಬಾರಿ ಮೋಕೆದ ಸ್ವಾಗತದ ಒಟ್ಟಿಗೆ ಅಕ್ಲೆಗೆ ಸೊಲ್ಮೇಲೆನ್ ಸಂದೈತ ಮಲ್ತನುವ ಅವೇ ರೀತಿ ಅವೇತೋ ಕಲಾವಿದರ ನಕಲ ನಮ್ಮೊಟ್ಟಿಗೆ ಉಲ್ಲೇರೆ ನಮಕ್ ಖಂಡಿತವಾದ್ಲ ಗೊತ್ತಿಜ್ಜಿ ಅಕಲ್ನ ಕಲಾ ಜೀವನಲ ದುಂಬುವರಿಯಡ್ ಪಂದ್ ಕಲಾ ಮಾತೆ ಅಪ್ಪೆ ಶಾರದೆಡಲ ಕಟಿಲ್ದಪ್ಪೆ ಉಳ್ಳಾದಿಡಲ ಭಕ್ತಿಡ್ ನಟ್ಟೊಂದು ಸೊಲ್ಮೇಲೆನ್ ಸಂದೈತ ಮಲ್ತನುವ ಅವೇ ರೀತಿ ನನ್ನ ದುಂಬುದ ಕಾರ್ಯಕ್ರಮಲ್ಲ ನಡಪಾದ ಕೊರ್ರೆಲ್ಲ ವೇದಿಕೆದ ಮಿತ್ತೊರ್ಮೆದ ಚಾವಡ್ಡು ಒಲಗಾತಿನಂಚಿನ ಬಿನ್ನೆರ ನಕ್ಲ ರಡ್ಡ ಪಾತೆರ ನಮ ಕಿಯೋನೋಡೆ ಹಾಪುಂಡು ಒಂಜಿ ಕಾರ್ಯಕ್ರಮ ಅಟ್ಟಣೆ ಮಲ್ದ ಆ ಕಾರ್ಯಕ್ರಮದ ಅಟ್ಟಣದ ಒಟ್ಟಿಗೆ ಬಿನ್ನೆರ ನಕಲ್ನ ಪೊರ್ಲ ನುಡಿಸೇಸ ಇತ್ತನ ಬಂದಾಂಡ ಆ ಕಾರ್ಯಕ್ರಮ ನನಲಾತ ಪೊರ್ಲು ಅಂಚ ಇನಿತ್ತ ಈ ಕಾರ್ಯಕ್ರಮಡು ನಮ್ಮೊಟ್ಟಿಗೆ ಉಪಸ್ಥಿತಿ ಉಳ್ಳೇರೆ ಉಮೇಶ್ ಜೆ ಸ್ವಸ್ತಿಕ್ ಕೇಬಲ್ ಮೆರೆನೆ ಪೊರ್ಲ ಪಾತೆರದ ಸೇಸೆನೆ ಬಿರ್ಕೋಡು ಪಂದ್ ಅರೆಡ ಭಿನ್ನಯ ಮಲ್ತೊಂದುಲ್ಲೆ ಇನಿ ಈ ಮೂರು ಶೆಡ್ಡದ ಈ ಮೈದಾನಡು ನಮ್ಮ ನಾಗೇಶ್ ಬೊಕ್ಕ 10 ಸಂಸ್ಥೆರು ಸೇರ್ದು ಇನಿ ಒಂಜಿ ವಿಜೃಂಭಣದ ಯಕ್ಷಗಾನ ಮಲ್ಪೊಡಂದಂಡ ಐತ ಪಿರಡು ಭಾರಿ ಶ್ರಮ ಉಂಡು. ಇನಿ 4ನೇ ವರ್ಷದ ಈ ಒಂಜಿ ಯಕ್ಷಗಾನ ಐತ ಜೊತೆಗೆ ವಿವಿಧ ಕ್ಷೇತ್ರಡು ಕೆಲಸ ಮಲ್ತಿನಕ್ಲೇನ ಮೂಲು ಸನ್ಮಾನ ಮಲ್ಪನಂಚಿನ ಒಂಜಿ ಕೆಲಸಲ್ಲ ಮಲ್ತೊಂದುಲ್ಲೇರು. ಈ ವೇದಿಕೆ ನಂಗೆ ಸಭಾಭವನ ಕತ್ತು ಆಂಡಲ ಇನಿ ಆ ದೇವಿ ಮಾತ್ಮೆ ಪನ್ಪಿನಂಚಿನ ಆಟಲ ಗೊಬ್ಬದು ಆ ಮುಲ್ಪದ ಭಕ್ತರಿಗಳ ಆ ದೇವಿನ ಪ್ರಸಾದನು ದೊದರ್ನಂಚಿನ ಅವಕಾಶನು ನಮ್ಮ ನಾಗೇಶನ್ನೇ ಮಲ್ತಿರು. ಇನಿ ಅರೆಗೆ ನನಾತ್ ಎಡ್ಡೆ ಪೊರ್ಲುಡು ನನ್ನ ಮಸ್ತ್ ವರ್ಷಲ ಒಂದೇ ರೀತಿಡು ವಿಜೃಂಭಣೆಡು ಯಕ್ಷಗಾನ ಮಲ್ಪನಂಚಿನ ಅವಕಾಶ ಆ ದೇವಿಲ ಕೊರಡು ಪಂದು ಇನಿ ಒಂಜಿ ಈ ಸಂದರ್ಭಡು ಪಂಡ್ರೆ ಯಾನ್ ಇಚ್ಛೆ ಮಲ್ಪೆ ಪೂರರೆಗ್ಲ ಆ ದೇವಿನ ಅನುಗ್ರಹ ಉಪ್ಪಾಡು ಪಂದು ಈ ಸಂದರ್ಭ ಪಂಪೆ. ಧನ್ಯವಾದಗಳು. ಬರಿ ಪುರ್ಲ ಪಾತೆರನದ ಒಟ್ಟಿಗೆ ನನ್ನ ದೊಂಬಗ್ಲಿರನ ಬೇರಿಬೆಲ್ಲನ ಬಯಕೊಂದು ನನ್ನ ದೊಂಬದ ಪುರ್ಲ ರಡ್ ಆಶೀರ್ವಚನ ಕೊರೋಡು ಪಂದೆ ಭಿನ್ನಯ ಮಲ್ತೊಂದುಲ್ಲೆ ನಾರಾಯಣ್ ಮಯ್ಯರ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅರ್ಚಕಿಯರೇ ಕೊರಂಗಿಬೇಲ್ ಮೇರೆ ನಾನು ಮಾತೆರೆಲ್ಲ ಉದ್ದೇಶಿಸಾದ ಪುರ್ಲ ಆಶೀರ್ವಚನದ ಮುಖೇನ ಕೊರೋಡು ಪಂದೆ ಕೇನೋಣವ. ಶ್ರೀ ಗುರುಭ್ಯೋ ನಮಃ ಮಹಾಗಣಪತಯೇ ನಮಃ ಹರಿ ಓಂ ಲಕ್ಷ್ಮೀ ಮಹಾವಿಷ್ಣವೇ ನಮಃ ದುಂ ದುರ್ಗಾಯೈ ನಮಃ ಪ್ರಾರ್ಥಯಾಮಿ. ವೇದಿಕೆಡು ಚಿತ್ತನ ಮಾತ ಗಣ್ಯರು ಅಂಚನೆ ವೇದಿಕೆದ ಮುಂಭಾಗಡು ಚಿತ್ತನ ಮಾತ ಭಕ್ತಜನಕಲಿಗೆ ವಂದನೆಯನ್ನು ಕೊರೊಂದು ಇನಿತ ದಿನತ ಆ ಒಂಜಿ ಕಾರ್ಯಕ್ರಮದ ಪಾತೆರದಾನೆಂದು ಬಂದಾಗ ಸಮಾಜಮುಖಿಯಾದ ಏರು ಮಾತ ಕರ್ತವ್ಯನ ಮಲ್ತೊಂದುಲ್ಲೇರು ಅಂಚನೆ ಸಮಾಜದ ಏರು ಮಾತ ಸಾಧನೆಯನ್ನು ಮಲ್ತೇರ ಅಂಚಿತ್ತಿನ ಸಾಧಕರೇನು ಗುರುತಿಸಾದಿ ಒಂಜಿ ಆ ಜಾಗಡು ಇನಿತ ಒಂಜಿ ಪುಣ್ಯ ದಿನಟು ಆ ಅಕಲೆಗೆ ಬೋಡ ಅಂಚಿತ್ತನ ಸನ್ಮಾನನ ಮಲ್ತಿಂಚಿತ್ತನ 3 ಶೆಡ್ಡೆದ 10 ಸಂಸ್ಥೆರಿಗೆ ಅಭಿನಂದನೆಯನ್ನು ಕೊರೊಂದು ನನಮಿತ್ತಗಲೆಂಚಿತ್ತನ ಸತ್ಕರ್ಮನ ಮಲ್ಪೆರಬೋಡಾಂಚಿತ್ತನ ಮಾತ ಯೋಗ ಭಾಗ್ಯ ಸಮೃದ್ಧಿನ ಕಲೆಗೆ ಅನುಗ್ರಹ ಮಲ್ಪೊಡು ಕಲಿಯುಗಟು ಸಂಘೇ ಶಕ್ತಿ ಹಿಂದ ಪನ್ನಗ ಒರಿ ಒಂಜಿ ಕೆಲಸನ ಮಲ್ಪೊನೆಕ್ಕಲ 10 ಜನ ಸೇರ್ದು ಒಂಜಿ ಸತ್ಕರ್ಮನ ಮಲ್ಪೊನೆಕ್ಕಲ ಬಹಳ ವ್ಯತ್ಯಾಸ ಉಂಡು ಎಂಚಾದ ಪನ್ನಗ 10 ಅಪ್ಪೆ ಜೋಕುಲು ಸಮಾನ ಮನಸ್ಕರಾದು ಒಂಜಪ್ಪೆ ಜೋಕಲೆಕ್ಕ ಒಂಜಿ ಕಾರ್ಯಕ್ರಮ ಮಲ್ತಾಂದಾಂಡ ಅಲ್ಪ ದೇವರನ ಅನುಗ್ರಹ ನಂಗೆ
ಪರಿಪೂರ್ಣವಾದ ಒದಗದು ಬರ್ಪುಂಡು ಬನ್ಪಚಿತ್ತನ ಒಂಜಿ ವಿಚಾರ ಉಂಡು ಐಕ ಸರಿಯಾದ ಕರಿನ 4 ವರ್ಷದಿಂದ ಈ ಒಂಜಿ ಜಾಗಡು ಆ ಮಹಾತಾಯಿನ ಸೇವೆನ ಮಲ್ಪೊಂಚಿತ್ತನ ಯೋಗ ಭಾಗ್ಯನ ಮಾತ ಈ ಒಂಜಿ ಭಾಗದ ಜನಕ್ಕೆ ಆ ದೇವರ ಅನುಗ್ರಹ ಮಲ್ತದಿರು ಅಪಗಾಂಡ ನನಯಂಚಾಂದ ಪನ್ನಗ ಕಾರ್ಯಕ್ರಮನ ನಿಕಲು ಪ್ರಾರಂಭ ಮಲ್ತದ 4 ವರ್ಷ ಆತಂಡು ಇಂದು ನಿರಂತರವಾದ ನಡತೊಂದು ಬೋಡು ಐಕ ಬೋಡಾಂಚಿತ್ತನ ಆ ಮಹಾತಾಯಿನ ಅನುಗ್ರಹ ಪ್ರೇರಣೆ ಅಂಚಿನ ಐಕ ಬೋಡಾಂಚಿತ್ತನ ಮಾತ ದಾನೆ ಒಂಜಿ ಆ ಪೂರಕವಾಂಚಿತ್ತನ ಆ ವಿಚಾರಲು ನಾವು ಮಾತನಿಕರಿಗೆ ಕಾಲ ಕಾಲಕ್ಕೆ ಒದಗದು ಬರ್ತದೆ ನನಮಿತ್ತಗಲ ಈ ಒಂಜಿ ಪುಣ್ಯದ ಮನ್ನಡು ಆ ಮಹಾತಾಯಿನ ಆರಾಧನೆ ಮಲ್ಪರೆ ಬೋಡಾಂಚಿತ್ತರ ಮಾತ ಯೋಗ ಭಾಗ್ಯನು ಈ ಒಂಜಿ 10 ಸಂವತ್ಸರಿಗೆ ದೇವರ ಅನುಗ್ರಹ ಮಲ್ತದೆ ಇನಿತ ದಿನಟ್ಲ ಆ ಪುಂಚಿತ್ತನ ಆ ಕರ್ತವ್ಯದ ಪುಣ್ಯ ಫಲನು ಈ ಮಣ್ಣಗಲ ಆ ಒಂಜಿ 10 ಸಂವತ್ಸರೆಗಳ ಅನುಗ್ರಹ ಮಲ್ತ ನಡಪಡಾದ ಕೊರಡು ಮಾತೆರೆಗಳ ಬೋಡಾಂಚಿತ್ತನ ಸುಖ ಶಾಂತಿ ನೆಮ್ಮದಿದ ಜೀವನನು ಆ ಮಹಾತಾಯಿ ಅನುಗ್ರಹಿ ಪಂಡದು ರಡ್ಡು ಪಾತೆರರು ಆ ಮಹಾತಾಯಿನ ಪಾದಕಮಲಗೆ ಸಮರ್ಪಣೆ ಮಲ್ತಂದು ಅನುಭವ ಸವಿಯಲ್ಲ ಅನುಭವದ ನೆನಪುಗಳೇ ಸವಿ ಪನ್ಪುನ ಪಾತೆರದಲಕ ಅರ್ನ ಅನುಭವದ ಪಾತೆರದ ಒಟ್ಟಿಗೆ ಇತ್ತು ವರ್ಷ ಮಲ್ತುನಂಚಿನ ಅರ್ಚಕ ವೃತ್ತಿಡ್ದಾತ್ರ ಅರ್ನ ಪೊರ್ಲ ಆಶೀರ್ವಚನ ನಮ್ಮ ಮಾತೆರ್ಲ ಕೇಳೋಂಡ ನನ್ನ ದೊಂಬಗ್ಲ ಇರ್ನ ಆಶೀರ್ವಾದ ಸದಾ ಕಾಲ ಎಂಕಲೊಟ್ಟಿಗೆ ಇಪ್ಪಡು ಸದಾ ಕಾಲ ಮಾರ್ಗದರ್ಶನ ಒಟ್ಟಿಗೆ ಇಪ್ಪಡು ಪನ್ಪುನಂಚಿನ ಆಶ್ರಯಡ್ ನಾರಾಯಣ್ ಮಯ್ಯರ್ ಮೇರೆಗೆ ಪಿರವರ ಉಡಲ್ದಿಂಜಿನ ಸೊಲ್ಮೆಲೆನ್ ಸಂದೈತ ಮಲ್ತೊನ್ನುವ ಅವೇ ರೀತಿ ತೆಲಿಕೆ ಮೋನಡೆ ನಮ್ಮಡ ಪುರ್ತಿಜ್ಜಿ ಮಾತ ಬಿನ್ನೆರ್ನಕಲ್ಲ ತೆಲಿಕೆ ಮೋನಡೆ ಆಶೀರ್ವಾದನ ಕೊರಡು ಬಂದನಿಕಳ್ಳ ಭಿನ್ನಯ ಮಲ್ತನುವ ಕಟಿಲ್ದಪ್ಪನ ಸೇವೆ ಐಕಾತ್ರ ವೇದಿಕೆದ ಮಿತ್ತೊರ್ಮೆದ ಚಾವಟಿ ಇತ್ತು ಪೂರ್ತಿ ಇತ್ತದ ಪೊರ್ಲ ಕಾರ್ಯಕ್ರಮನ ಪುರ್ಲು ಮಲ್ತು ಕೊರ್ನಂಚಿನ ಅಶೋಕ್ ಸಾಲಿಯನ್ ಸಾಲೆಪದವ್ ಮೆರೆಗೆ ಉಡಲ್ದಿಂಜಿನ ಸೊಲ್ಮಿಲೆನ್ ಸಂದೈತ ಮಲ್ತನುವ ಅವೇ ರೀತಿ ವಿಕ್ಟರ್ ತಾವರು ರೈನ ಮೆಡಿಕಲ್ ಮೂಡುಶೆಡ್ಡೆ ಮೆರೆಗ್ಲ ಉಡಲ್ದಿಂಜಿನ ಸೊಲ್ಮಿಲೆನ್ ಸಂದೈತ ಮಲ್ತೊಂದು ಚಂದ್ರಹಾಸ್ ಟೈಲರ್ ಪದವಿನಂಗಡಿ ಮಿರ್ಲ ನಮ್ಮೊಟ್ಟಿಗುಳ್ಳರ್ ಅರೆಗ್ಲ ಉಡಲ್ದಿಂಜಿನ ಸೊಲ್ಮೆಲೆನ್ ಸಂದೈತ ಮಲ್ತೊಂದು ವಿಶೇಷವಾದ ಇನಿತ ಈ ಕಾರ್ಯಕ್ರಮಗೂ ಪ್ರೀತಿ ಇದು ಬರ್ತದೆ ನಮ್ಮ ಮಾತೆರೆಲ್ಲ ಉದ್ದೇಶಿಸಾದ ಪೊರ್ಲ ಆಶೀರ್ವಚನ ಕೊರ್ನಂಚಿನ ನಾರಾಯಣ ಮಯ್ಯರ್ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಅರ್ಚಕರ್ ಗೊರಂಗಿ ಬೇಳ್ ಮೆರೆಗ್ಲ ಉಡಲ್ದಿಂಜಿನ ಸೊಲ್ಮೆಲೆನ್ ಸಂದೈತ ಮಲ್ತೊನ್ನುವ ಅವೇ ರೀತಿ ನನೂರಿ ಎಸ್ ವೀರಪ್ಪ ಹಿಂದೂ ಯುವ ಸೇನೆ ವಿಷ್ಣುಮೂರ್ತಿ ಶಾಖೆ ಘಟಕದ ಅಧ್ಯಕ್ಷರ್ ಮೆರೆನ್ಲ ಬಾರಿ ಮೋಕೆಡೆ ಧನ್ಯವಾದನ ಸಮರ್ಪಣೆ ಮಲ್ತೊಂದುಲ್ಲ ಅವೇ ರೀತಿ ನನೂರಿ ಬಿನ್ನೆ ಉಮೇಶ್ ಜೆ ಸ್ವಸ್ತಿ ಕೇಬಲ್ ಮೆರೆಗ್ಲ ಉಡಲ್ ನಿಂಜಿನ ಸೊಲ್ಮೆಲೆನ್ ಸಂದೈತ ಮಲ್ತೊಂದು ಕಾರ್ಯಕ್ರಮ ನನ್ನ ದುಂಬಗೆ ಕಟೀಲ್ ದಪ್ಪನ ಸೇವೆಗಾತ್ರ ಬುಡ್ದುಕೊರೊಂದುಲ್ಲ ಮಾತ ಬಿನ್ನೆರ್ನ ಕಲ್ ತಿರ್ತಿತ್ತದ ಕಾರ್ಯಕ್ರಮನ ವೀಕ್ಷಣೆ ಮಲ್ಪೊಡು ಬಂದ ಭಿನ್ನ ಮಲ್ತೊಂದುಲ್ಲ ವಿಶೇಷವಾದ ನಮ್ಮ ಮಾತೆರೆಗಳ ಗೊತ್ತಿತ್ತಿಲ್ಲ ಕನೆ ಕಟೀಲ್ ದಪ್ಪನ ಆಟ ಸೇವಾ ಆಟ ನಮ್ಮ ಮಾತೆರ್ಲ ಪೊರ್ಲುಡು ಕಾತೊಂದುಲ್ಲ ಅಂಡ ನಮ್ಮ ಯಾಪಲ ಮರಪೆರ ಬಲ್ಲಿ ಏರಣಪ್ಪ ಅಂದಕೆಂಡ ಭಾರತ ದೇಶದ ರಡ್ಡು ಆಸ್ತಿ ನಕಲು ಒಂಜಿ ನಮ್ಮ ಮಾತೆರೆಗ್ಲ ನೊಪ್ಪು ಕೊರಪುನಂಚಿನ ರೈತೆ ನನವರಿ ನಮ್ಮನ ಕಾಪುನಂಚಿನ ನಮ್ಮ ಗಡಿದಿದ ಕಾಪುನಂಚಿನ ಸೈನಿಕೆ ಅಂಚಾದ ರೈತ ಬಕ ಸೈನಿಕನ್ಲ ಇನಿತ ಈ ಒಂಜಿ ಕಾರ್ಯಕ್ರಮ ಮೋಕಿಡಿ ಎದುಕೊನೊಂದು ನಮ್ಮವರ ಜೈಕಾರದ ಘೋಷದ ಒಟ್ಟಿಗೆ ಭಾರತ ಮಾತೆಗೆ ಜಯ ಪನ್ಪುನೇತ ಮುಖೇನವಾದ ರೈತಗ್ಲ ಸೈನಿಕಗ್ಲ ಸೊಲ್ಮೇಲೆನ್ ಸಂದೈತ ಮಲ್ತೊನೋಡು ನಿಕಲ್ನ ಕೈಟ್ ದಾದೊಂಡಂದು ಗೊತ್ತಿಜ್ಜಿ ಆಂಡಲ ದಾದ ಎತ್ತನ ಲೈನ್ ಬರಿಕದಿದ್ದು ಕೈ ನೂರ ಮಿತ್ತದ ಇರ್ತದೆ ಬೋಲೋ ಭಾರತ್ ಮಾತಾ ಕಿ ಜಯ ಪನ್ಪುನಂಚಿನ ಘೋಷ ನಮ್ಮ ಮಾತೆರ್ಲ ಪಾಡ್ಗ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ನನ್ನ ದುಂಬುದ ಸೇವಾ ಬಯಾಲಾಟ ಶ್ರೀದೇವಿ ಮಹಾತ್ಮೆ ಪನ್ಪುನಂಚಿನ ಕಥಾನಕ ನಿಖಲ್ನ ದುಂಬಾಗ ನಡಪಾದ ಕೊರ್ರೆಲ್ಲಿರು ಜಗದ ರಕ್ಷಕಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿ ಪ್ರಣವ ಸ್ವರೂಪಿಣಿ ಕಟೀಲ್ದಪ್ಪೆ ಉಳ್ಳಾಲ್ದಿನ ಆಟ ಶ್ರೀದೇವಿ ಮಹಾತ್ಮೆ ನಿಖಲ್ನ ದುಂಬಾಗ ನನ್ನ ದುಂಬುದ ಕಾರ್ಯಕ್ರಮ ಪೊರ್ಲಾವಡ ಪನ್ಪುನಂಚಿನ ಪಾತೆರದ ಒಟ್ಟಿಗೆ ಭಾಗವತೆರ್ನ ಸ್ವರ ಆಲಾಪನೆಡೆ ಚೆಂಡೆ ಮದ್ದಳದ ಜೇಂಕಾರಡು ತಾಳದ ಜೇಂಕಾರಡು ಬಾರಿ ಪೊರ್ಲ ದಿಗಿನಡೆ ವೇದಿಕೆದ ಮಿತ್ತೊರ್ಮದ ಚಾವಡಿಡು ಯಕ್ಷಗಾನದ ಪೊರ್ಲ ಬಯಲಾಟ ಯಕ್ಷಗಾನಂ ಗೆಳ್ಗೆಂಪನೊಂದು ವೇದಿಕೆದ ಮಿತ್ತೊರ್ಮದ ಚಾವಡಿನ ಭಾಗವತೆರಿಗೆ ಬಿಡ್ತು ಕೊರೊಂದುಲ್ಲ ಯಕ್ಷಗಾನಂ ಗೆಲ್ಗೆಂ ಹರಿ ಓಂ ಹರಿ ಓಂ ಹರಿ ಓಂ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ 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 ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಒರೆಯಲೇನೆ ಮದ ಉಕ್ಕಿ ಬರುತ್ತಲಿದೆ
ಮಾರನ ಮದದಾನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇನೆ ಒರೆಯಲೇನೆ ವಾರಿಜಗಲ್ದಿ ವಾರಿಜದಳಲೋಚನೆ ಒರೆಯಲೇನೆ 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 ವಾರಿಜಗಲ್ದಿ ವಾರಿಜದಳಲೋಚನೆ ಒರೆಯಲೇನೆ ಬಂಗಾರದ ಗಲ್ಡಿ ಕೈ ಬಳೆ ಸರಪಣಿಗಳ ಒರೆಯಲೇನೆ ಬಂಗಾರದ ಗಲ್ಡಿ ಕೈ ಬಳೆ ಸರಪಣಿಗಳ ಒರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆಯಲೇನೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಭೇಟಿರಲಾರೆ ತಾನನಾಂತದಿರಿ ನಾವು ಹರೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ತಾನನಾಂತದಿರಿ ನಾಂ ಹರೇ ಈ ಮಗಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ತಾತ ಕಥ ದಿನದಿ ಧೀಮಿತ ದಿನದಿ ತಕತ ದಿನದಿ ದಿನದಿ ದಿನದಿ
ತಾತಕತ ದಿನತೆ ಧಿಮಿತ ದಿನತೆ ತಕತ ದಿನತೆ 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 ತಾತಕತ ದಿನತೆ ಧಿಮಿತ ದಿನತೆ ತಕತ ದಿನತೆ 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 ತಾತಕತ ದಿನತೆ ಧಿಮಿತ ದಿನತೆ ತಕತ ದಿನತೆ 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 ತಾ ಜಣುತ ಜಣುತೈ ಜಣುತ ಜಣುತೈ ಜಣುತ ಜಣುತೈ 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 ದೀನ್ ತನ್ನದಿರಿನಾಂ ತೋಂ ತನ್ನದಿರಿನಾಂ ದೀನ್ ತನ್ನದಿರಿನಾಂ ತೋಂ ತನ್ನದಿರಿನಾಂ ದೀನ್ ತನ್ನ ತನ್ನ ತೋಂ ತನ್ನ ತನ್ನ ದೀನ್ ತನ್ನ ತನ್ನ ದೀನ್ ದೀನ್ ದಿನತೈ ತಕತ ದಿನತೈ ಧಿಮಿತ ದಿನತೈ ತಕತ ದಿನತೈ 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 ತತ್ತೋಂಗದಿ ಕುತಕದೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕದೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕದೈ ತಾದರಿ ಗಿಡ ಗಿಡದಗ ತತ್ತೋಂಗದಿ ಕುತಕದೈ ತಕತ ದಿನತೈ ಧಿಮಿತ ದಿನತೈ ತಕತ ದಿನತೈ ತಕಿಟ ದಿನತೈ 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 ದಿತ್ತಾಂ ದಿ ತರಿಗಿಡತಗ ತರಿಗಿಟ ಗಿಡತಗತಾಂ ದಿತ್ತಾಂ ದಿ ತರಿಗಿಡತಗ ತರಿಗಿಟ ಗಿಡತಗತಾಂ ದಿತ್ತಾಂ ದಿ ತರಿಗಿಡತಗ ತರಿಗಿಟ ಗಿಡತಗತಾಂ ತರಿಗಿಟ ಗಿಡತಗತಾಂ ತರಿಗಿಟ ಗಿಡತಗತಾಂ ತರಿಗಿಟ ಗಿಡತಗತಾಂ 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 ಗಿಡತಗತೈ ತಕತ ದಿನತೈ ಧಿಮಿತ ದಿನತೈ ತಕತ ದಿನತೈ ಧಿಮಿತ ದಿನತೈ 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 ದಿ ತರಿಗಿಡತಗ ತರಿಗಿಟ ಗಿಡತಗ ದಿ ತರಿಗಿಡತಗ ತರಿಗಿಟ ಗಿಡತಗ ದಿ ತರಿಗಿಡತಗ ತರಿಗಿಟ ಗಿಡತಗ ದಿತ್ತಾಂ 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 ತಕತ ದಿನತೈ ಧಿಮಿತ ದಿನತೈ ತಕತ ದಿನತೈ ಧಿಮಿತ ದಿನತೈ 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 ತಾನನಾಂತದಿರಿನಾಂ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನ ಮತ್ತು ಶ್ರೀ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನ ಸರ್ವಮಂಗಲ ಮಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ರಣೀ ತ್ರಯಂಬಕಿ ಗೌರಿ ನಾರಾಯಣ ನಮಸ್ತೆ ನಂಬಿದಂಥ ಭಕ್ತರಿಗೆ ಇಷ್ಟಾರ್ಥ ಮತ್ತು ಶ್ರೀಮಣಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗುವಂಥ ಶ್ರೀ ಮಹಾಗಣಪತಿಯವರು ಮೇಳದಲ್ಲಿ ವಾಸವಾಗುವಂಥ ಶ್ರೀ ಮಹಾಗಣಪತಿಯವರು ಗಜಾನನ ಮೃತ ಗಣಾದಿ ಸೇವಕಂ ಕಪಿತ ಜನ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜಂ ನಂಬಿದಂಥ ಭಕ್ತರಿಗೆ ಇಷ್ಟಾರ್ಥ ಮತ್ತು ಶ್ರೀಮಣಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ನೆಲೆಸಿರುವಂಥ ಶ್ರೀ ದೈವದೇವರುಗಳು ಸ್ಥಳದಲ್ಲಿ ನೆಲೆಸಿರುವಂಥ ಶ್ರೀ ದೈವದೇವರುಗಳು ನಂಬಿದಂಥ ಭಕ್ತರಿಗೆ ಇಷ್ಟಾರ್ಥ ಮತ್ತು ಶ್ರೀಮಣಿಗಂಧ ಪ್ರಸಾದ ಆಹೋ ಕೊಡತ್ತೂರುಗುತ್ತ ಶ್ರೀ ಸನತ್ಕುಮಾರ್ ಶೆಟ್ಟಿಯವರು ಕೊಡತ್ತೂರುಗುತ್ತ ಶ್ರೀ ಸನತ್ಕುಮಾರ್ ಶೆಟ್ಟಿಯವರು ನಂಬಿದಂಥ ಭಕ್ತರಿಗೆ ಇಷ್ಟಾರ್ಥ ಮತ್ತು ಶ್ರೀಮಣಿಗಂಧ ಪ್ರಸಾದ ಮಾಯಗಾರನು ನೀನೇ ಮಹಿಮನು ನೀನೇ
ಮಾಯಗಾರನು ನೀನೇ ಮಹಿಮನು ನೀನೇ ತೋಯ ಜನಯನವುದಾರಿಯು ನೀನೇ ಕಾಯದ ಪಿತಲೋಕನಾಯಕ ಹರಿಯೇ ಕಾಯದ ಪಿತಲೋಕನಾಯಕ ಹರಿಯೇ ಪ್ರಿಯರ ಸಚ್ಚನ್ನಿಗರಾಯ ಮುರುತಿಯೇ ಶ್ರೀಯರ ಸಚ್ಚನ್ನಿಗರಾಯ ಮುರುತಿಯೇ ಶ್ರೀಯರ ಸಚ್ಚನ್ನಿಗರಾಯ ಮುರುತಿಯೇ ಶ್ರೀಯರ ಸಚ್ಚನ್ನಿಗರಾಯ ಮುರುತಿಯೇ ಮಾಯಗಾರನು ನೀನೇ ಮಹಿಮನು ನೀನೇ ದಿಂದನ ದಿನ್ನತೆ ದಿನ್ನತೆ ದಿನ್ನತ ತಾತಗಡ ದಿನ್ನತೆ ದಿನ್ನತೆ ದಿನ್ನತ ತೋಂತನ ದಿನ್ನತೆ ದಿನ್ನತೆ ದಿನ್ನತ ತಾತಕ ದಿನ್ನತೆ ದಿನ್ನತೆ ದಿನ್ನತ ತಾತಕ ದಿನ್ನತ ತತೈ ದಿನ್ನತ ತತಕ ದಿನ್ನತ ತತೈ ದಿನ್ನತ ತೈ ದಿನ್ನತ ದಿನತೈ ದಿನ್ನತ ದಿನತೈ ತೈ 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 ತತ್ತ ತೋಂಗ ತೋಂ ತಕತ ದಿನತೈ ಹೋಗಿ ಹೇಳಮೋ ಹೋಗಿ ಹೇಳಮ್ಮ ಹೊತ್ತು ಹೋಗದೆ ನನಗೆ ರಂಗ ವಿಠಲ ಸ್ವಾಮಿ ನೀ ಬಾರು ಮನೆಗೆ ಹೋಗಿ ಹೇಳಮ್ಮ
ಪರಿಪಾಗಿ ಮಾಮ ಪರಿಪಂಕ್ತಿ ರಣಭೀಮ ಪರಿಣಾಮಿತ ಗುಣಧಾಮ ಪ್ರಣತಾರವಿ ರಾಮ ಜಯ ಜಯತು ಜಯತು ಮಾರ್ತಾಂಡವರ ಕಿರಣ ಮಾರ್ತಾಂಡವರ ಕಿರಣ ಮಾನಸ ವಿಮೋಚನ ಶ್ರೀರಾಮ ರಘುವೀರ ರಾಜೀವನೇತ್ರ ಜಯ ಜಯತು ಜಯತು ವರದ ರಘುಕುಲ ಬಾಲ ವರದರ ಗುಂಗುಲ ಬಾಲ ವಾರಣ ಧ್ವಂಸಿವರ ವಾಂಛಿತವ ನೀವ ಕೇರಳ ವಿಭುತ ವಿನುತ ಜಯ ಜಯತು ಜಯತು ಪಂಪಾಲ್ ಬಲ ಭಯ ಮಾರ್ಬಲ ಪಂಪಾಲ್ ಬಲ ಭಯ ಮಾರ್ಬಲ ಮಂಬಾರ್ ಬಲ ಎರೆಯೋ ಅಂಬಾರ್ಜಿತ ಶುಭ ಕೇರಳ ಅಂಬಾರ್ಜಿತ ಶುಭಕಂ ಜಯ 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 ಜಯತು ಅಂಬುಜಧರಯನೇ ಅಂಬುಜಧರಣಯನೇ ಅವರ ಹೊಂದಿದ ಬಲದು ಮರುದರದ ಮಂದಿ ಅಂಬಿಕೆ ಜಗದಂಬಿಕೆ ಕಾಳಿಕಾಂಬಿಕೆ ಮೂಕಾಂಬಿಕೆ ಜಯ 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 ಜಯತು ಉಡುಪದಿ ನಗುದಿರಿಗಡು ಮುಳಿದಾದಗೆ ಬಿಡದಿಶ ಪವನಿತ ಮೃದು ತಮಿಳಿರೆ ಕೊಡಬೇಕು ತಮೋದ ಮದವರ ಬುರದಲ್ಲಿ ನೆಲೆಸಿ ಅವಡೆಯ ವಿಶೇಷ ಜಯ 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 ಜಯತು
ಅಮೃಹದಳನೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂತುತಿಸಿ ಅಮ್ಮುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಗೆ ಬಡಮಡುದ ವರ್ಣಿಪೆನಿ ಕಥಾಮೃತವ ಜಯತು ಜಯತು ಆದಿಮಾಯೇ ಆದಿಮಾಯೇ ದಯ ಸಾಗರೆಯೇ ಭಕ್ತಿಯಿಂದ ಪಾದಮಯ ಬಂದು ಮರೆಗೊಂಬೆ ಭಕ್ತಿ ಮುದದಿಂದ ಜಯತು ಜಯತು ಆದೆ ಮಾಯೇ ತಾಯೇ ಆದಿಮಾಯೇ ರಕ್ಷಿಸು ತಾಯೇ ರಕ್ಷಿಸು. ಓ ಅಮ್ಮ, ತುಂಬಿರುವಂತಹ ಜಲರಾಶಿ, ಆವರಿಸಿಕೊಂಡಿರುವಂಥ ಕತ್ತಲೆಯ ಮೊತ್ತದ ಮಧ್ಯದಲ್ಲೇ ನಮ್ಮ ಜನನವಾದ ಕಾಲಕ್ಕೆ ಭಯಭೀತರು ನಾವಾಗಿದ್ದೇವಮ್ಮ. ಸಂದರ್ಭದಲ್ಲೇ ಕೇಳಿಸಿದ ನಭೋವಚನ, ಜತೆಯಲ್ಲೇ ಒದಗಿಸಿದಂಥ ಸುಜ್ಞಾನದ ಮೂಲಕವಾಗಿ ನಮಗರಿತ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿ ನೀ ಕಂಡು ಬಂದಿ. ನಿನ್ನ ಪ್ರತ್ಯಕ್ಷ ಮಾತ್ರೆಯಿಂದಲೇ ಭಯ ದೂರವಾಗಿದೆ ಎನ್ನುವಲ್ಲಿಗೆ ನೀ ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಹೋಗೊಟ್ಟು ಬಂದವಳು ಎನ್ನುವುದರಿಂದಲೇ ನಮಗಿಂತ ಆದಿಯಲ್ಲೇ ಇರುವವಳಾದ ನಿನ್ನನ್ನು ಆದಿಮಾಯ ಎನ್ನುವ ಹಾಗೆ ನಾವು ಗುರುತಿಸಿದವರು. ನಿನ್ನ ಆದಿ ಮಧ್ಯ ಅಂತ್ಯವನ್ನು ನಾವು ಅರಿಯವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯ ವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾಗಿದ್ದೇವೆ. ಅನುದ್ಧರಿಸು ತಾಯಿ. ಜನ್ಮವಾನಿದ್ದೆ ಮಾತೆ ನಮಗೆ ತರ ಕಾರ್ಯಗಳ
ಏನುಂಟು ಮಾತೆಯೇ ನೀ ತಿಳುಹುದ ಸಕಲವನು ಸಂಪ್ರೀತಿಯೋಳ್ ರಕ್ಷಿಸಬೇಕು ನಮ್ಮುವನು ಜಯತೋ ಜಯತೋ ಆದಿ ಮಾಯೇ ತಾಯೇ ಜಯ 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 ಜಯ. ಓ ಇಚ್ಛಾಶಕ್ತಿ ಸಂಯುಕ್ತಳೆ, ಇದೋ ನಿನ್ನ ಪದಯುಗ್ಮಗಳಿಗೆ ನಮ್ಮ ನಮನಗಳು ತಾಯಿ. ಹುಟ್ಟಿನ ಗುಟ್ಟನ್ನರಿಯದೆ ಪರಿತಪಿಸುತ್ತಿದ್ದಂಥ ವೇಳೆಯಲ್ಲಿ ಕಿವಿಗೆ ಕೇಳಿಸಿದಂಥ ನಭೋವಚನ ಅದನ್ನು ಅನುಸರಿಸುತ್ತಾ ಮುಂದುವರಿದಾಗ ನಮ್ಮ ಮುಂದೆ ಪ್ರತ್ಯಕ್ಷಳಾದೆಯ ಅಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದಲೇ ನಮ್ಮಲ್ಲೆಡಕವಾಗಿದ್ದಂಥ ಭಯ ನಿವಾರಣೆಯಾಗಿದೆ. ಮಾತ್ರ ಅಲ್ಲ, ನಮ್ಮ ಸೃಷ್ಟಿಗೆ ನೀನೇ ಕಾರಣನು ಎನ್ನುವುದನ್ನು ನಾವು ಅರಿತುಕೊಂಡಿದ್ದೇವಮ್ಮ. ಆದ್ದರಿಂದಲೇ ಕೆಲ ಪ್ರಶ್ನೆಗಳನ್ನು ನಿನ್ನ ಮುಂಭಾಗದಲ್ಲಿ ಇರಿಸ್ತಾ ಇದ್ದೇನೆ. ಏತಕ್ಕೆ ಜನುಮವನಿತ್ತೆ, ಅದು ಏತರ ಕಾರ್ಯಗಳು ಎಮಗೆ. ಸಕಲವನ್ನು ನೀ ತಿಳುಹಿ ನಮ್ಮೂವರನ್ನು ಸಂರಕ್ಷಿಸಬೇಕಮ್ಮ, ಸಂರಕ್ಷಿಸ. ನೀನಲ್ಲದೆ ಅನ್ಯರಾರ್ಯರು ಜನನೀ ನೀನಲ್ಲದೆ ಅನ್ಯರಾರಿಹರು ನಮ್ಮ ಸಾನು ರಾಗದೊಳಿನ್ನು ರಕ್ಷಿಸುವವರು ಜ್ಞಾನ ವಿಹೀನರಾಗಿರಲು ತಾಯೇ ನೀನಿತ್ತು ಸುಜ್ಞಾನ ಕೊರೆಯೇ ಕೃಪೆಯೊಳು ಜಯದು ಜಯದು ಆದಿಮಾಯೇ ತಾಯೇ ತಾಯೇ, ಅಗಾಧವಾದಂತಹ ಜಲರಾಶಿಯಲ್ಲಿ ಬಹು ದೂರದವರೆಗೆ ಸಾಗಿ ಬಂದವರಿದ್ದೇವಮ್ಮ. ನಮ್ಮ ತನವನ್ನರಿಯದೆ ಪರಿತಪಿಸುತ್ತಿದ್ದಂತಹ ವೇಳೆಯಲ್ಲಿ ಅಪ್ರಮೇಯಲು ಅಪ್ರತಿಮಲು ಆದಿಯಂತರಹಿತಳಾದಂತಹ ನೀನು ಓಂಕಾರ ಸ್ವರೂಪದಿಂದ ಗೋಚರಗೊಂಡೆ. ಆದ್ದರಿಂದಲೇ ನೀನಲ್ಲದೆ ಅನ್ಯರಾರಿದ್ದಾರೆ ಹೇಳಮ್ಮ. ಸಾನು ರಾಗದಲ್ಲಿ ಎಮ್ಮನ್ನು ಪೊರೆಯುವವರು ಜ್ಞಾನವಿಹೀನರಾದಂತಹ ನಮಗೆ ಸುಜ್ಞಾನವನ್ನೇನು ಕರುಣಿಸಿದವಳೇ ಇದ್ದೀಯ. ಮುಂದಿನ ಪಥವನ್ನು ಕಾಣಿಸುತ್ತಾ ಮಕ್ಕಳನ್ನು ಪೊರೆಯಬೇಕೆಂಬ ಉತ್ತರಿಸ. ಜಯ 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 ಜಯ. ಹರಿಹರ ಬ್ರಹ್ಮರೆಂದಿರಿದಿದೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನಗಾರ್ಯ ಮುಂದಕ್ಕೆ ಕೊರೆದ ಬೇನದ ನಿಮಗೆ ತುಂಬಿದಂತಹ ಜಲರಾಶಿಯ ಮಧ್ಯೆ ದಿಕ್ಕು ಕಾಣದೆ ಕಂಗೆಟ್ಟಿರುವಂತಹ ಓ ಎನ್ನ ಮುದ್ದು ಮಕ್ಕಳೇ, ಅಮ್ಮ ಈಳಿರಿ, ಎದ್ದೇಳಿರಿ, ಸದ್ದೈರ್ಯವನ್ನು ತಾಳಿರಿ. ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಾಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಮುಂದಕ್ಕೆ ನಿಮ್ಮನ್ನು ಪ್ರಪಂಚವು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಹೆಸರಿರಿಸುವುದಕ್ಕಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವಂತಹ ನೀನೇ ಬ್ರಹ್ಮ. ಆಗಲಮ್ಮ. ನೀಲಮೇಘ ಶಾಮನಾದಂತಹ ನೀನೇ ವಿಷ್ಣು. ಧನ್ಯನಾದೆ. ತೃಣೇತಧಾರಿಯಾದಂತಹ ನೀನೇ ಪರಮೇಶ್ವರ. ಕೃತಾರ್ಥನಾದೆ ತಾಯಿ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಘನ ಕಾರ್ಯವೊಂದಾಗಬೇಕಿದೆ. ಮೋದದಿ ನುಜಿದುವರೆ
ನಡೆಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ಇನ್ನು ಮುಂದಕ್ಕೆ ನಿಮಗೆ ಮಾಡುವುದಕ್ಕಾಗಿ ಉದ್ಯೋಗ, ತಕ್ಕುದಂತಹ ಕ್ಷೇತ್ರ ಹಾಗೂ ಗುಣಗಳನ್ನು ಅನುಗ್ರಹಿಸಲಿದ್ದೇನೆ. ಸತ್ವರಾಜವೆನು ನಿರ್ಮಗುಣ ಮೂರು ಮತ್ತೆ ರಾಜದ ಗುಣದೇ ನಿತ್ಯ ಸೃಜಿದಲ್ಲಿ ವಿಧಾನನು ಸಾತ್ವಿಕ ಬೆತ್ತು ಹರಿಯು ಒರೆಯೇ ಮಗನೇ ಬ್ರಹ್ಮ, ರಾಜಸಗುಣ ಭರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕೋ ಮಗನೇ. ಆಗಲಮ್ಮ. ಮಗನೇ ವಿಷ್ಣು, ಸಾತ್ವಿಕ ಗುಣ ಭರಿತನಾದಂತಹ ನೀನು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠದಲ್ಲಿದ್ದುಕೋ ಕಂದ. ಹಾಗೆ ಆಗಲಮ್ಮ. ಪರಮೇಶ್ವರ, ತಾಮಸ ಗುಣ ಭರಿತನಾದಂತಹ ನೀನು ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿದ್ದುಕೋ. ಇಚ್ಛೆಯಂತೆ ಅದು. ಹೋಗಿ ಮಕ್ಕಳೇ, ನಾನು ಕೊಟ್ಟಿರುವಂತಹ ಕಾರ್ಯವನ್ನು ಸಾಂಗವಾಗಿ ನಿರ್ವಹಿಸಿಕೊಳ್ಳಿ. ಕಷ್ಟ ಬಂದ್ರೆ ಕಷ್ಟಗಳೆನ್ನ ನಿಷ್ಠೆಯನ್ನು ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿಂಪೊರೆವೇನೆಂದ ಭಯವಿದೈದನು ದಡ್ಡನಂದಾರ್ಧನವ ಮೂರು ಮೂರ್ತಿಗಳೇ, ಮುಂದೊಮ್ಮೆ ನಿಮಗೆ ಕಷ್ಟ ಬಂತು ಎಂದಾದರೆ ನನ್ನನ್ನೇ ಅನನ್ಯ ಶ್ರದ್ಧಾ ಭಕ್ತಿ ಭಾವದಿಂದ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಅಡದಿದರೆ ವಿಧಾತನು ಕಡುಮದವನ್ನು ತಾಳಿ ತನ್ನಯ ಮನದಲ್ಲಿ ನುಡಿದ ನಿಂದು ಭಯರೋಳು ಹರಿಹರಾಲಿ ಸೃಜಿಸುವ ಕಾರ್ಯವ ಸೃಜಿಸುವ ಕಾರ್ಯವ ಕರುಣಿ ಸೇರಲು ಮಾತೆಯು ಹರಿದರೆ ನಮ್ಮಲ್ಲಿ ಹಿರಿಯವ ಐದನ ಹರಿದರೆ ನಮ್ಮಲ್ಲಿ ಹಿರಿಯವ ನೈದನ ಮರೆಯಲ್ಲ ಇದು ಕರೆಯು ಹರಿಹರಾಲಿ ಹರಿ ಹರ ಹೇಗೆ ಅಮ್ಮ ಹೇಳಿದ್ದೆಲ್ಲ ಅರ್ಥ ಆಯ್ತಾ? ಹೇಳಿದಷ್ಟು ಅರ್ಥ ಆಯ್ತು. ಕೇವಲ ಹೇಳಿದಷ್ಟನ್ನು ಅರ್ಥ ಮಾಡಿಕೊಂಡ್ರೆ ಸಾಕಾಗುದಿಲ್ಲ. ಗೊತ್ತೇನಪ್ಪ? ಅಮ್ಮನ ಆಡಿದಂತ ಮಾತಿನ ಮರ್ಮ ಏನು ಎನ್ನುವುದನ್ನು ನಾವು ತಿಳ್ಕೊಳ್ಬೇಕು. ಏನಿದೆ? ಸ್ವಲ್ಪ ಹೊತ್ತಿಗೆ ಮುಂಚೆ ನಾವು ಯಾರು, ನಾವು ಎಷ್ಟು, ನಾವು ಏನು ನಮಗೆ ಗೊತ್ತಿರಲಿಲ್ಲ. ಆ ಹೊತ್ತಿಗೆ ಪ್ರತ್ಯಕ್ಷರಾದಂಥ ತಾಯಿ ಮಾಡುವುದಕ್ಕೆ ಉದ್ಯೋಗ, ಕರೆಯುವುದಕ್ಕೆ ನಾಮ, ಇರುವುದಕ್ಕೆ ಸ್ಥಳ ಎಲ್ಲವನ್ನು ಒದಗಿಸಿ ಮಾಯವಾಗಿ ಹೋದ. ಇನ್ನೇನು ನನ್ನ ಕರ್ತವ್ಯಕ್ಕೆ ತೊಡಗಬೇಕು. ಒಂದು ತೊಡಕಾಯ್ತು. ಏನ್ ತೊಡಕಾಯ್ತು? ಒಂದು ಆಲೋಚನೆ. ಹೊಸತು. ಹೌದು. ಏನಪ್ಪ ಅದು? ತಾಯಿ ಒಂದು ವ್ಯವಸ್ಥೆಗೆ ನಮ್ಮನ್ನು ಒಳಪಡಿಸಿದ್ದಾಳೆ. ಹೌದು. ಯಾವುದೇ ಒಂದು ವ್ಯವಸ್ಥೆ
ಸಾಂಗವಾಗಿ ಸಾಗಬೇಕು ಅಂತಾದ್ರೆ ಒಬ್ಬ ವ್ಯವಸ್ಥಾಪಕ, ಒಬ್ಬ ನಿರ್ದೇಶಕ, ಒಬ್ಬ ಹೇಳುವವ, ಒಬ್ಬ ಯಜಮಾನ ಅಂತ ಬೇಕಾಗುತ್ತದೆ. ಹೌದು. ನಮ್ಮೂರಲ್ಲಿ ಯಾರು ಯಾರು ಎಂದು ಯೋಚಿಸಿದ್ರೆ ಉತ್ತರ ಸಿಕ್ಕಿತು. ಉತ್ತರ ಸಿಕ್ಕಿತು. ಯಾರಪ್ಪ? ಬೇರೆ ಯಾರು ಅಲ್ಲ, ಯಜಮಾನನಾಗುವಂತ ಯೋಗ್ಯತೆ ಇದ್ರೆ ಅದು ಈ ಬ್ರಹ್ಮನಿಗೆ ಮಾತ್ರ. ಆಧಾರ ಕೊಡು. ಕಾರಣ ಉಂಟು. ಏನು? ಅಮ್ಮನೇ ಕರೆದಳಲ್ಲ, ಮೊದಲಾಗಿ ನನಗೆ ಉದ್ಯೋಗವನ್ನು ಕೊಟ್ಟದ್ದು. ಮಗನೇ ನೀನು ಸೃಷ್ಟಿಯನ್ನು ಮಾಡು. ಹೌದು. ಪ್ರಥಮವಾಗಿ ನನಗೆ ಕೊಟ್ಟದ್ದು. ಪ್ರಥಮ ಉದ್ಯೋಗವನ್ನು ಹೊಂದಿದವ ನಾನು. ನಿನ್ನದು ತದನಂತರ ದ್ವಿತೀಯ ಉದ್ಯೋಗ, ಪಾಲನೆಯನ್ನು ಮಾಡು. ಓ ಇವ ತೃತೀಯ ಉದ್ಯೋಗವನ್ನು ಹೊಂದಿದವ, ಲಯವನ್ನು ಮಾಡು ಎನ್ನುವ ಹಯಾಡಿ. ಆದ್ದರಿಂದ ಪ್ರಥಮ ಉದ್ಯೋಗವನ್ನು ಹೊಂದಿದಂತ ನಾನು ನಿಮಗಿಂತ ಶ್ರೇಷ್ಠನಿದ್ದೇನೆ ಎನ್ನುವುದನ್ನು ನೀವು ಒಪ್ಪಿಕೊಳ್ಳಬೇಕು. ಅಂತ ಒಂದು ವಿಷಯ ಹೇಳಿ ಮುಗಿಸಿದೆ. ಮುಗಿಸ್ಲಿಲ್ಲ, ಮತ್ತೆ ಇನ್ನುಂಟು. ನನ್ನ ಶ್ರೇಷ್ಠತೆಯನ್ನು, ನನ್ನ ಯಜಮಾನಗತ್ವವನ್ನು ನೀವು ಒಪ್ಪಿಕೊಂಡು ನನ್ನ ನಿರ್ದೇಶನದಂತೆ ಕರ್ತವ್ಯ ನಿರ್ವಹಿಸತಕ್ಕದ್ದು ಆಜ್ಞೆಯ. ಹೌದು. ಅಲ್ಲ, ವಿಜ್ಞಾಪನೆ. ಆಜ್ಞೆ. ನೀನಗುವುದ್ಯಾಕೆ? ಪದುಮಾಗ ನಗುವುದೆಂದ ಆಜ್ಞೆ. ಪದುಮಾಗ ನಗುದೆಂದ ವಿಧಿಯೇ ನೀ ಸುಮ್ಮನೆ ಮದವ ತಾಳುವೆಯಾದಗೆ, ನೀ ಮದವ ತಾಳುವೆಯಾದಗೆ ಅಧಿಕ ತಾನೆನು ತಾಲಿನ್ನಾದಿ ಮಾಯನೇ ಅದ ನಡೆಯುವ ಕಾರ್ಯಗೆ ಅಧಿಕ ತಾನೆನುದಲಿನ್ನಾದಿ ಮಾಯನೇ ಮದ ನಡೆಸುವ ಕಾರ್ಯಗೆ ಪದುಮಾಘ ನಗುವೆಂದ ವಿಧಿಯೇ ನೀ ಸುಮ್ಮನೆಯೇ ಮದವ ತಾಳುವೆಯಾದಗೆ, ನೀ ಮದವ ತಾಳುವೆಯಾದಗೆ ಅಧಿಕ ಧನನುದಲ್ಲಿಂದಾದಿ ಮೈಯನೆ ಮವದ ನಡೆಯುವ ಕಾರ್ಯಕ್ಕೆ, ನೀ ಮದವ ತಾಳುವೆಯಾದಗೆ ವಿಧಿಯೇ ಉದ್ಯೋಗವನ್ನು ಒದಗಿಸಿ ಸುವ್ಯವಸ್ಥೆಯನ್ನು ಕರುಣಿಸಿ ಆ ಕಡೆಗೆ ಹೋದಾಗಲೇ ನೀ ಬದಲಾವಣೆಯನ್ನು ಹೊಂದಿದೆ. ಒಂದು ಜಾಗಕ್ಕೆ ಹೋದ ಮೇಲೆ ಸೃಷ್ಟಿಪ ಕಾರ್ಯವ ಕರುಣಿಸಿರಲು ಮಾತೆಯು ಅರಿತರೆ ನಮ್ಮಳು ಹಿರಿಯವನೈಸೇನ, ನಾನೊಬ್ಬ ಹಿರಿಯವನಿದ್ದೇನೆ ಎನ್ನುವುದನ್ನು ಸ್ಥಾಪಿಸಬೇಕಾದಂತಹ ಒಂದು ಸ್ಥಿತಿ ನಿನಗೆ ಬಂತು. ಯಾಕೆ? ಸಣ್ಣವ ಎನ್ನುವ ಹೀನ ಮನೋಭಾವ ಇಲ್ಲವಲ್ಲ. ಅಲ್ಲ, ನಾನು ದೊಡ್ಡವ ಅಂತ ಹೇಳಬೇಕು ಅಂತಾದ್ರೆ ದೊಡ್ಡವನೇ ಹೇಳುವುದು ಯಾಕೆ ಅಂತಂದ್ರೆ, ಈಗ ಹಾಗಾದ್ರೆ ಸ್ಥಾಪನೆಗೆ ಹೊರಟಿದ್ದಿಂದ್ರೆ ನಿಮಗೆ ಎಲ್ಲೋ ಒಳಗಿಂದೊಳಗೆ ಒಂದು ಸಣ್ಣತನ ಉಂಟು ನಿನಗೆ. ಆ ಸಣ್ಣವರಾದನು ಹೇಗೆ ಎನ್ನುವುದಕ್ಕಾಗಿಯೋ ಎನ್ನುವುದೊಂದು ಯೋಚನೆ ಅಲ್ಲವಾದ್ರೆ ಯಾಕಯ್ಯ ಒದಗಿಸಿಕೊಟ್ಟಿದ ಕೆಲಸ, ಅದ ನಡೆಸುವ ಕಾರ್ಯಕ್ಕೆ ಇದು ಬೇಕು. ಕಾರ್ಯಾನಂತರದಲ್ಲಿ ಹಿರಿಯವನು ಅಥವಾ ಕಿರಿಯವನು, ಜ್ಯೇಷ್ಠನೋ ಶ್ರೇಷ್ಠನೋ ಅನ್ನುವುದರ ನಿರ್ಧಾರ ಮಾಡುವುದು ಅಥವಾ ಆಗಿಯೇ ಆಗುತ್ತದೆ. ಅದಕ್ಕೆ ಮೊದಲು ನಾನು ಹೀಗೆ ಅಂತ ಹೇಳ ಹೊರಟ ಕಾಣುವುದೇನು ಗೊತ್ತುಂಟು? ನಾನು ನಾನು ನನ್ನದು ನಾನು ಇಲ್ಲದೆ ಏನು ಇಲ್ಲ ಎಲ್ಲ. ನೀವೊಂದು ದಾರಿ ಹೇಳ, ನಾನು ಬಿಟ್ಟು ನೀ ದೊಡ್ಡವನಾಗ್ತಿ. ನಮಗೆ ನಾನು ಬಿಟ್ಟು ವ್ಯವಹಾರವೇ ಇಲ್ಲ. ನಾನು ನಮ್ಮನ್ನು ಹುಡ್ಕೊಂಡೆ. ಆದ್ದರಿಂದ ನಿನ್ನ ಈ ಹಿರಿತನದ ವಾದಕ್ಕೆ ನನ್ನ ಮನ್ನಣೆಯೇ ಇಲ್ಲ. ನೀ ಮದವ ತಾಳಿ ಮಾತಾಡ್ತಿ, ಒಂದು ಹದವಾಗಿದ್ದೆಲ್ಲ ಮಾತು ಚಂದ ಆಗುದು. ನಿನ್ನ ಮದದ ಮಾತೆಲ್ಲ ಬೇಡ, ಅದಕ್ಕೆ ನಾನಿಲ್ಲ. ಏನಿದ್ದರೂ ಕೂಡ ಸರಿಯಾಗಿ ಹೊಂದಿಕೊಂಡು ಮೂವರು ಹೋಗೋಣ, ಚಂದ ಆಗ್ತದೆ. ನಿನ್ನ ಮಾತಿಗೆ ನನ್ನ ಮನ್ನಣೆ ಇಲ್ಲ. ಹೌದಾ? ನೀನೊಬ್ಬನೇ ಇರುವುದಲ್ಲ, ಮತ್ತೆ ಅವ ಇದ್ದಾನಲ್ಲ, ಅವನಲ್ಲೂ ಪ್ರಶ್ನಿಸ್ತೇನೆ.
ಕೊನೆಗಾಡಿದಂತಹ ಮಾತು ನೀನು ಏನು ಹೇಳಿ? ನೀನು ಹೇಳಿದ ಹಾಗೆ ನಾವು ಇರುವರು ನಡೆದುಕೊಂಡು ಬರತಕ್ಕದ್ದು. ಇದು ಕಟ್ಟಪ್ಪನೇ ಅಲ್ವಾ? ನೀನು ದೊಡ್ಡವನಾಗುವುದಕ್ಕೆ ಹೊರಟದ್ದು. ಹಾಗೆಂದು ನೀನು ಹೇಳಿದಂತೆ ಎಲ್ಲ ಮಾತುಗಳಿಗೆ ತಲೆಬಾಗ್ತೇನೆ ಎನ್ನುವ ಹಾಗೆ ನನ್ನನ್ನು ಭಾವಿಸಿಕೊಳ್ಳಬೇಡ ನೀನು. ಕಾರಣ ಇದೆ. ನಮ್ಮ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡೋಣ. ನಿನ್ನಿಂದಲೇ ಆರಂಭಿಸುವ. ವರ್ಣದ ಬಗ್ಗೆ. ನನ್ನದು ಎಂತದು ಏನು? ನಾನೊಂದೆಷ್ಟು ಚಂದ ಚಂದ. ಕೆಂಪು 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 ಕೆಂಪಾಗಿ ಗೌರವರ್ಣ. ಅದು ಕೆಂಪು ವಿಕಾರ. ಯಾರು ಹೇಳಿದ್ರು? ನಾನೇ ಹೇಳುವುದು. ನೀನು ಹೇಳಿದ್ರೆ ಎಷ್ಟು? ಮತ್ತೊಂದು ಹೇಗೆ? ಅದು ಅಪಾಯದ ಸಂಕೇತ. ಅದು ಯಾರು ಹೇಳಿದ್ರು? ಕೆಂಪು ಹೆಚ್ಚಾಗಬಾರ್ದು. ಕಡಿಮೆ ಆದ್ರೆ ಒಂದು ಹದದಲ್ಲಿದ್ರೆ ಏನಾಗುದಿಲ್ಲ. ಕಡಿಮೆ ಆದ್ರೆ ಕಡಿಮೆ ಆಗಬಾರ್ದು. ಹೆಚ್ಚು ಕಡಿಮೆ ಅಂತಿಂತ ಅಪಾಯ ಖಂಡಿತ ತಾನೆ. ನಿನಗಲ್ವ? ಮತ್ತೆ ಅಪಾಯ ಏನು? ಶ್ಯಾಮಲ ವರ್ಣ ಕಪ್ಪು. ಅದೇನು ಕಪ್ಪು? ಮತ್ತೆ ಯಾರಿಗೂ ಬೇಡದು, ಯಾರು ಪ್ರಿಯ ಪಡುವಂತದ್ದಲ್ಲ. ಅಮ್ಮ ಬೇಕು ಅಂತಲ್ಲ ಕೊಟ್ಟದ್ದು. ಅಮ್ಮ ಕೊಟ್ಟದ್ದು ಹೌದು, ಬೇರೆ ಯಾರಿಗೂ ಬೇಡ. ನನಗೆ ಪ್ರಿಯವಾಗಲಿಲ್ಲ. ನನಗಾಗ್ಲಿ. ನನಗೆ ಪ್ರಿಯವಾಗುವುದು, ಇತರರಿಗೆ ಪ್ರಿಯವಾಗುವುದು ಯಾವುದು? ನನ್ನ ಮೈವರ್ಣ ಶ್ವೇತವರ್ಣ. ಶ್ವೇತ ಅಂದ್ರೆ ಬಿಳಿ. ಅದೆಲ್ವ ಬೆಳೆಸಿಕೊಂಡದಲ್ಲ. ಅಷ್ಟು ತಾಸ್ತಾರ ಬೇಡ ನಿನಗೆ. ನಮ್ಮ ಬಣ್ಣ ತಾಸ್ತಾರ ಆಗ್ತದೆ ಅಲ್ಲ, ಅದಕ್ಕೂ ಬೇರೆ ಅರ್ಥವೇ ಉಂಟು. ಗೋಳಾರ್ಥ. ಅದು ಶಾಂತಿಯ ಸಂಕೇತ. ವರ್ಣದಲ್ಲೂ ಅಧಿಕ ನಾನು ಒಂದು ವಿಷಯದಲ್ಲ ಆಯ್ತು. ಮತ್ತೆ ನಾಮ ಬ್ರಹ್ಮ ಅಂದರೆ ಏನು? ಬ್ರಹ್ಮ ಅಂದ್ರೆ ದೊಡ್ಡದು. ವಿಷ್ಣು ವ್ಯಾಪಕ ವಿಶಾಲ. ಹೌದಪ್ಪ. ಈಶ ಅಂದ್ರೆ ಯಜಮಾನ ಅಧಿಕಾರಿ. ಯಾರಿಗೆ? ಎಲ್ಲಿಗೆ? ಬೇರೆಲ್ಲಿಗಲ್ಲ, ತುಂಬಿದಂತಹ ಜಲರಾಶಿಗಳು. ಈ ದೊಡ್ಡ ದಿಕ್ಕು ವಿಶಾಲಕ್ಕೂ ಯಜಮಾನ ನಾನು. ಹೆಸರಿನಲ್ಲಿ ಯಾಜಮಾನ್ಯ ಸ್ಥಾಪನೆ ಮಾಡ್ತಾನೆ. ಅದರಲ್ಲೂ ಅಧಿಕ. ಇನ್ನೂ ಏನಾದ್ರೂ ಮತ್ತೆ ಮಾಡುವಂತ ಉದ್ಯೋಗ. ಸೃಷ್ಟಿ ಕಾರ್ಯ ನಿನ್ನದು, ಪಾಲನೆಗೊಳಿಸುವುದು ನೀನು, ಲಯಗೊಳಿಸುವುದು ನಾನು. ಕಣ್ಣು ದೊಡ್ಡದು ಮಾಡಿ ಲಯ ಅಂದರೆ ಏನು? ಕೊನೆಗೊಳಿಸುವುದು. ಕೊನೆ ಮಾಡುವುದು ದೊಡ್ಡದು. ಮತ್ತೆ ನಾನು ಕೊನೆ ಮಾಡುವ ಇವನಿಗೆ ಮತ್ತೆ ಸೃಷ್ಟಿ ಮಾಡುವುದಕ್ಕೆ ಸಾಧ್ಯವಿಲ್ಲ. ಒಂದು ಸಮಯಕ್ಕೆ ಕೊನೆ ಮಾಡ್ತೀಯ, ಯಾವತ್ತೋ ಸಮಯ ಬರಬೇಕು. ಮತ್ತೊಂದು ಅದಕ್ಕೂ ಬೇರೆ ಅರ್ಥ ಉಂಟು. ಹಿಡಿತ ಎನ್ನುವ ಹಾಗೆ. ಯಾರ ಮೇಲೆ? ನಿಮ್ಮೀರುವರ ಹಿಡಿತ ಇರುವುದು ನನ್ನಲ್ಲಿ. ನಮ್ಮಿಬ್ಬರು ಅದರಲ್ಲೂ ಅಧಿಕ ನಿದ್ದೆ. ನನಗೊಂದು ಹೆಚ್ಚು ಉಂಟು ಅಂತ ಕಾಣುವುದೇ ಇಲ್ಲ ಇದರಲ್ಲಿ. ಹೆಚ್ಚಿಲ್ವ? ನಾಮ ರೂಪ ಗುಣ ಕರ್ಮ ಸ್ಥಾನಾದಿಗಳು ಎಲ್ಲರಿಗೂ ಕೊಡಲಾಗಿದೆ. ಒಂದು ಇಷ್ಟು ಒಂದು ಸರಿ 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 ಉಂಟು. ಇನ್ನು ಹೆಚ್ಚು ಆಡಿದಂತಹ ಮಾತು. ತ್ರಿನೇತ್ರಧಾರಿಯಾದಂತಹ ನೀನು ಈಶ ಎನ್ನುವ ಹಾಗೆ ಮೂರನೇ ಕಣ್ಣು. ಒಂದು ಕಣ್ಣು ಹೆಚ್ಚು ಉಂಟು. ಅದು ಅಧಿಕ. ಹೆಚ್ಚಾಯ್ತು ಈಗ. ಸಾಮಾನ್ಯನು ಹಾಗೆ ಭಾವಿಸಬೇಡಿ. ಕಿಚ್ಚುಗಣ್ಣು. ಯಾಕೆ ಕಿಚ್ಚು? ಯಾಕೆ? ತೆರೆದರ ಸಕಲವ ಸುಟ್ಟು ಹೋಗ್ತದೆ. ಯಾವುದನ್ನು? ಕಣ್ಣು. ತೆರೆದರೆ ಅಂದ್ರೆ ಯಾವುದನ್ನು? ಕಣ್ಣು ತೆರೆದರೆ ಸಕಲವು ಸುಟ್ಟು ಹೋಗ್ತದೆ. ಆದ್ದರಿಂದ ಹೇಳುವುದು ಇದಾತ. ನೀನು ಮಾಡುವಂತ ಸೃಷ್ಟಿಯಲ್ಲಿ ಸಮತೋಲನೆ ತಪ್ಪಿತು. ಮೂರನೇ ಕಣ್ಣನ್ನು ತೆರೆದು ಸಕಲವನ್ನು ಸುಡ್ತೇವೆ. ನಿನಗೆ ಎಚ್ಚರಿಕೆ ಆಯ್ತು. ಅದರಿಂದ ಹೇಳುವುದು ಇಷ್ಟೇ. ಏನು? ಮಾತು ಕಡಿಮೆ ಮಾಡುವ. ಒಪ್ಪಿಕೊಂಡ್ರೆ ಸಾಕು. ನಾನು ಮಾತು ಕಡಿಮೆ ಮಾಡುವ ಅಂತ ಹೇಗೆ ಆದೀತಲ್ಲ. ನೀವೆಷ್ಟು ಸಣ್ಣವರು ಅಂತ ಹೇಳಿದ್ರೆ ಏನು? ನಿಮಗೆ ತುದಿಯಲ್ಲಿ ಮೊದಲಲ್ಲಿ ಇತ್ಲೆ ಗೊತ್ತಿಲ್ಲ. ಈಗ ತುದಿ ಮೊದಲೇ ಯಾವ ಹೇಳಿದ್ಯಲ್ಲ, ಮೊದಲು ನಾನಿಂದಲ್ವೇನು? ಮೊದಲು ನಾಶದಿದನು ಪದುಮಾಗ ಪೊರೆಯುವ ಅದ ಹರ ಲಯ ಗೋಳಿಬ ಮೊದಲು ನಾದಿದಲು ಮಧುಮಾಕ್ಷ ಪೊರೆಯುವ ಅದ ಹರ ಲಯ ಗೋಳಿಬ ಅಧಿಕ ಜ್ಞಾನದರಿಂದ ಮೂವರೋಳ್ ಎಂದನ ವಿಧಿಯೋ ಮದವ ಬಿಡವೇಗೆ ಮೊದಲು ನಾ ಹೃದಿದನು ಹರ, ನೀವು ಎಷ್ಟು ಸಣ್ಣವರು ಅಂತ ಹೇಳಿದ್ರೆ ಬ್ರಹ್ಮನಾಡಿದಂತ ಮಾತಿನ ಅರ್ಥ ಏನು?
ಎನ್ನುವುದನ್ನು ತಿಳಿದುಕೊಳ್ಳುವುದಕ್ಕೂ ಸಾಧ್ಯ ಇಲ್ಲದಷ್ಟು ಸಣ್ಣವರು. ಹೌದೇ? ನಾನೊಂದು ಮೇಲಿಂದ ಮೇಲೆ ಹೇಳಿ ಮುಗಿಸಿದ್ರೆ ನಿಮಗೆ ಅರ್ಥ ಆಗುತ್ತದೆ ಅಂತ ಹೇಳಿ ಒಂದು ಹದದಲ್ಲಿ ಹೇಳಿದ್ದು. ಸರಿ. ಅರ್ಥ ಆಗುವುದಿಲ್ಲ. ನಿಮಗೆ ಅರ್ಥ ಆಗಬೇಕು ಅಂತಾದ್ರೆ ಆಳಕ್ಕೆ ಇಳಿದು ವಿಚಾರಗಳನ್ನೆಲ್ಲ ಬಿಡಿಸಿ ಬಿಡಿಸಿ ಹೇಳಬೇಕಾದಂತ ಅನಿವಾರ್ಯತೆ ಉಂಟು ಅಂತ ನನಗೆ ಸರಿಯಪ್ಪ. ಮಕ್ಕಳೇ, ಯಾರು ಯಾರು ನೀವೇ ಯಾರಿಗೆ? ಅವತ್ತು ಅಮ್ಮ ಕರ್ತದ್ದು. ಹೌದೌದು. ಆದ್ರೆ ಇನ್ನೊಮ್ಮೆ ಈ ಬ್ರಹ್ಮ ಕರೆಯುವಂತ ಅನಿವಾರ್ಯತೆ ಬಂತಲ್ಲ. ಏನು ಬಂತು? ಏನು ಮಾಡೋಣ? ಓ ಇವ ಹೇಳ್ತಾನೆ ನಾನು ಲಯ ಮಾಡ್ತಾನೆ. ಹೌದು. ನೀನು ಹೇಳ್ತಿ ನಾನು ಪಾಲನೆ ಮಾಡ್ತೇನೆ. ಸರಿ. ಯಾವುದನ್ನು ಪಾಲಿಸುದು, ಯಾವುದನ್ನು ಲಯಗೊಳಿಸುದು? ನೀವು ಏನು ಮಾಡಬೇಕು ಅಂತಾದ್ರೂ ಮೊದಲು ಏನು? ಎಲ್ಲವೂ ಮೊದಲು ನಾನೇ. ಎಲ್ಲವೂ ಅಂದ್ರೆ ಮೊದಲಾಗಿ ಅಮ್ಮ ಕರೆದದ್ಯಾರನ್ನು? ನಿನ್ನನ್ನು. ಉದ್ಯೋಗ ಒದಗಿಸಿದ್ಯಾರಿಗೆ? ನಿನಗೆ. ಸ್ಥಳಗೊಟ್ಟದ್ಯಾರಿಗೆ? ನಿನಗೆ. ಹೆಸರಿಸಿದ್ಯಾರಿಗೆ? ನಿನಗೆ. ಮಾತ್ರ ಅಲ್ಲ, ನನ್ನ ಹೆಸರೇ ಹಾಗೆ ಬ್ರಹ್ಮ. ಬ್ರಹ್ಮ ಎಂಬ ಶಬ್ದಕ್ಕೆ ಅರ್ಥ ಏನು? ಏನಪ್ಪ? ಭ್ರಾತಿ ಇತಿ ಬ್ರಹ್ಮ. ಬೃಹತ್ ಆಗುತ್ತಲ್ಲ. ಹೌದೌದು. ದೊಡ್ಡದು ಎನ್ನುವುದನ್ನು ನಾಮವಾಗಿ ಇರಿಸಿದ್ದಾಳೆ. ದೊಡ್ಡದಾಗಬೇಕು ಅಂತ. ದೊಡ್ಡವನಾದಂತ ನನಗೆ ದೊಡ್ಡದು ಎನ್ನುವುದನ್ನು ನಾಮ. ಯಾಕೆ? ಆದ್ದರಿಂದಲೇ ನೀ ಮೂವರಲ್ಲಿ ದೊಡ್ಡವ ಮಗನೇ ಅಂತ ಅಮ್ಮ ತೋರಿಸಿಕೊಟ್ಟಿದ್ದಾಳೆ. ಹಾಗರ್ಥ ಬರ್ತದೆ. ನಿಮಗೆ ಅರ್ಥ ಆಗ್ಲಿಲ್ಲ. ಸರಿ. ಮಾತ್ರ ಅಲ್ಲ, ಕೊಟ್ಟಂತ ಉದ್ಯೋಗ ಪ್ರಥಮ ಉದ್ಯೋಗ ಏನಪ್ಪ? ಸೃಷ್ಟಿಪ ಕಾರ್ಯ. ಎಷ್ಟು ಘನ? ಏನು ಸಾಮಾನ್ಯ ಕೆಲಸವ? ಏನು? ಈ ಮಸ್ತಕದಲ್ಲಿ ಎಷ್ಟೆಲ್ಲ ಕೆಲಸ ಆಗಬೇಕು. ಹೋದ ಕಲ್ಪದಲ್ಲಿ ಜೀವಿ ಮಾಡಿದ ಪಾಪ ಪುಣ್ಯ ಇದೆರಡರ ಸರಿಯಾದ ವಿಶ್ಲೇಷಣೆ ನಡೆಸಿ ಈ ಕಲ್ಪದಲ್ಲಿ ಆ ಜೀವಿ ಹೇಗಿರಬೇಕು, ಯಾವ ರೀತಿ ಬದುಕಬೇಕು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರದು, ಹೇಗೆ ಲಯ ಹೊಂದಬೇಕು, ಎಲ್ಲವನ್ನು ತಾಳೆ ನೋಡಿ ವಿಮರ್ಶೆ ಮಾಡಿ ಅದರ ಹಣೆಯಲ್ಲಿ ಬರೀತೇನೆ. ಅದಕ್ಕೆ ಬ್ರಹ್ಮ ಲಿಪಿ ಅಂತ ಹೆಸರು. ಬ್ರಹ್ಮನ ಬರಹ. ಹೌದೌದು. ನೀನು ಹೇಳ್ತಿ ನಾನು ಪಾಲನೆ ಎಂತದುಂಟು ಪಾಲನೆಯಲ್ಲಿ ಅಂದ್ರೆ ಎಂತದಿಲ್ಲ ಪಾಲನೆ ಎಂತ ವಿಷಯವೇ ಇಲ್ಲ. ಏನಿಲ್ಲ, ಸುಲಭ ಅದು. ಈ ನಾನು ಬರೆದಿದ್ದೇನೆ, ಹೌದು, ಅದನ್ನು ಓದುದು. ಈ ಸಂದರ್ಭದಲ್ಲಿ ಈ ಜೀವಿಗೆ ಎಂತದ್ದನ್ನು ಕೊಡಬೇಕು ಅಂತ ಬ್ರಹ್ಮದೇವರು ಹೇಳಿದ್ದಾರೆ. ತೆಗೆಯುವುದು ಕೊಡುದು ಬೇಕಾದ್ರೂ ಬೇಕಲ್ವೇ? ಈಚೆಯಿಂದ ಸೃಷ್ಟಿ ಮಾಡಿ ಇಟ್ಟಿದ್ದೇನೆ. ಅದು ನಿನ್ನದೇ. ಜೀವಿಗೆ ಯಾವುದು ಬೇಕು ಅದನ್ನೆಲ್ಲ ಈಚೆ ಸೃಷ್ಟಿ ಮಾಡಿ ಇಟ್ಟಿದ್ದೇನೆ. ನೀ ಈಚೆಯಿಂದ ತೆಗೆಯುವುದು, ಆಚೆ ಕೊಡುದು. ತೆಗೆಯುವುದು ನನ್ನ ಕೆಲಸ ಎಂತದ್ದು? ನೀನೊಂದು ಮಧ್ಯವರ್ತಿ ಹಾಗೆ. ಮಧ್ಯವರ್ತಿ ಅಷ್ಟೇ. ಒಯ್ವೆ ಹೇಳ್ತಾನೆ ಲಯ ಮಾಡ್ತಾನೆ. ಯಾವುದನ್ನು ಲಯ ಮಾಡುದು? ಏನನ್ನು? ನಾ ಸೃಷ್ಟಿಸಿದನ್ನು ನೀನು ಪಾಲಿಸಿದ ನಂತರ ಇವ ಲಯಗೊಳಿಸಬೇಕು. ಸರಿ. ಲಯಗೊಳಿಸಬೇಕು ಅಂತಾದ್ರು ನನ್ನ ನಿರ್ದೇಶನ ಉಂಟು. ಒಟ್ಟು ಅವನಿಗೆ ಸಿಟ್ಟು ಬಂತು ಎನ್ನುವ ಕಾರಣದಿಂದ ಅವನಿಗೆ ಲಯ ಮಾಡ್ಲಿಕ್ಕೆ ಆಗುದಿಲ್ಲ. ಅವನು ಓದಬೇಕು, ನಾನು ಬರ್ದದನ್ನು ಓದಬೇಕು. ಓದಿ ಈ ಸಂದರ್ಭದಲ್ಲಿ ಈ ಜೀವಿಯನ್ನು ಲಯ ಮಾಡಬೇಕು ಎನ್ನುವ ಹಾಗೆ ಬ್ರಹ್ಮನಾಡಿದ್ದಾನೆ. ಆ ಹೊತ್ತಿಗೆ ಅದನ್ನು ಲಯ ಮಾಡುದು. ಅದಕ್ಕಿಂತ ಮೊದಲು ಅವನಿಗೂ ಲಯ ಮಾಡ್ಲಿಕ್ಕೆ ಆಗುದಿಲ್ಲ. ಅವ ಹೇಳ್ತಾನೆ ಲಯ ಅಂದ್ರೆ ನಿಯಂತ್ರಣ. ನಿಜವಾಗಿ ಯೋಚಿಸಿದ್ರೆ ಇವನ ಲಯದ ಲಯ ಇರುವುದು ನನ್ನ ಕೈಯಲ್ಲಿ. ಸ್ಥಿತಿ ಗತಿ ಇದು ಎರಡಕ್ಕೂ ನಿರ್ದೇಶಕ ನಾನು. ನನ್ನ ನಿರ್ದೇಶನದಂತೆ ನಿಮ್ಮ ಕರ್ತವ್ಯ, ನಿಮ್ಮ ಕಾರ್ಯ. ಇನ್ನೊಂದು ಹೇಳ್ಬೇಕಾ? ಒಂದು ವೇಳೆ ನಾನು ಸೃಷ್ಟಿ ಮಾಡಲಿಲ್ಲ, ನಿಮಗೆ ಇಬ್ಬರಿಗೂ ಉದ್ಯೋಗ ಉಂಟ? ನಿಮಗೆ ಇಲ್ವಾ? ಇಬ್ಬರಿಗೂ ಉದ್ಯೋಗ ಇಲ್ಲ. ನೀನೇನು ಮಾಡ್ತೀಯ? ಅಲ್ಲ, ನನಗೂ ಇಲ್ಲ, ಅದು ನಿಮಗೆ ಇಬ್ಬರಿಗಿಲ್ಲಲ್ಲ. ವಿಗ್ರಹ ಸಂತೋಷಿ. ನನ್ನ ಉದ್ಯೋಗವನ್ನು ಹೊಂದಿಕೊಂಡಿದ್ದೀರಿ ಅಂತ ಹೇಳಿದ್ರು ಹಾಗೆ. ಆದ್ದರಿಂದ ಸೃಷ್ಟಿಪ ಕಾರ್ಯ ಘನವಾದದ್ದು. ಅಷ್ಟೊಂದು ಸೃಷ್ಟಿಪ ಕಾರ್ಯವದಷ್ಟೊಂದು ಘನವಲ್ಲ. ಒಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ ಸೃಷ್ಟಿ ಕಾರ್ಯವಾದಷ್ಟೊಂದು ಘನವಲ್ಲ, ಕೆಟ್ಟು ಹೋಗದ ತೆರದಿ ಬೇಕಾದುದ ಪೊರೆಯುವ ಹದನವೇ ಕೊಟ್ಟು ಬೇಕಾದುದ ಪೊರೆಯು
ಪೊರೆಯುವ ಅದನವೇ ಶ್ರೇಷ್ಠ ಎಂದೊರೆದ ಹರೇ ಸೃಷ್ಟಿ ಪಕಾರ್ಯವಾದಷ್ಟೊಂದು ಘನವಲ್ಲ ಕೆಟ್ಟು ಹೋಗದೆರೇ ಸೃಷ್ಟಿಸುವ ಕಾರ್ಯವೇ ಘನವಾದುದು ಎನ್ನುವುದನ್ನು ಸ್ಥಾಪನೆ ಮಾಡಿದವ ನೀನು, ಕಾರಣವಾದ್ದು ನಾನು ಎನ್ನುವಂತೆ ಹರನು ಪ್ರತಿಪಾದಿಸಿಕೊಂಡು ಮೆರೆದಾಗ ಈಗ ನಿಮ್ಮಿಬ್ಬರ ಮಧ್ಯದಲ್ಲಿ ನಾನು ಬೇಡ ಅಂತ ಬಿಟ್ಟದನ್ನು ಹೆಕ್ಕಿಕೊಂಡು ಮಾತಾಡಲೇಬೇಕಾಗ್ತದೆ. ಸೃಷ್ಟಿಪ ಕಾರ್ಯ ಘನ ಹೌದು, ಆದರೆ ಅಷ್ಟೊಂದು ಘನವೇ ಸರ್ವಾಧಿಕವಾದ್ದು, ತ್ರಿಕಾರ್ಯಗಳಲ್ಲೇ ಹೆಚ್ಚಿನದ್ದು ಎನ್ನುವ ಹಾಗೆ ನೀ ಸ್ಥಾಪನೆ ಮಾಡಿದಾಗ ನೀನು ಹೇಳಿದ ವಿಷಯದಿಂದಲೇ ಆಧರಿಸಿಕೊಂಡು ಮಾತನಾಡಿದ್ರು ಅಷ್ಟಿಲ್ಲ ಅಂತ ಗೊತ್ತಾಗ್ತದೆ. ನೀನೇ ಹೇಳಿದೆಯಲ್ಲ, ಹೋದ ಕಲ್ಪದಲ್ಲಿ ಹೊಂದಿದ ಪ್ರಪಂಚ ಅದನ್ನು ಸೃಷ್ಟಿ ಮಾಡ್ತೇನೆ ಎನ್ನುವರಿಗೆ ಅವರ ಕರ್ಮದಿಂದ ಅವರ ಹುಟ್ಟಾಗ್ತದೆ, ಅವರಿಗೇನು ದಕ್ಕುವುದಕ್ಕುಂಟು ಅದಕ್ಕೆ ಅವರ ಕರ್ಮ ಕಾರಣವಾಗ್ತದೆ. ಇಲ್ಲಿ ಬ್ರಹ್ಮನದ್ದಾದ ಏನೂ ಇಲ್ಲ, ಆದರೆ ಅವರಿಗೆ ದೇಹವನ್ನು ಒದಗಿಸುವವನು, ನಿಮ್ಮ ಕರ್ಮ ಇಷ್ಟುಂಟು ಅಂತ ಬರೆಯುವ ಬ್ರಹ್ಮ ಎನ್ನುವಲ್ಲಿ ಅವನ ಕರ್ತೃತ್ವ ಏನು ಗೊತ್ತೋ, ಕರಣಿಕನ ಕೆಲಸ ಹೊರತು ಕಾರಣಿಕತನ ಖಂಡಿತವಾಗಿಲ್ಲ. ಯಾವುದೇ ಜೀವನ ಉತ್ಪತ್ತಿಯಾಗುವುದು ಯಾಕಾಗಿ ಹೇಳು, ಅದು ಬೆಳೆಯಬೇಕು, ವೃದ್ಧಿ ಹೊಂದಬೇಕು, ವಿಸ್ತರಿಸಬೇಕು ಎನ್ನುವುದಕ್ಕಾಗಿ. ಅದಕ್ಕೆ ಹೊರತಾಗಿ ಬ್ರಹ್ಮನು ಬೀಜ ಬಿತ್ತುವುದಕ್ಕಿಲ್ಲ. ಬೇಡಪ್ಪ ನಾ ಬಿತ್ತಿದಲ್ಲಿ ನಿಲ್ಲ ಅಂತ ಹೇಳಲಿಕ್ಕುಂಟು. ಆದರೆ ಬೆಳೆಯಬೇಕು ಅಂತಾರೆ ಬೆಳೆಸುವ ಹೊಣೆಯನ್ನು ಕೊಟ್ಟದ್ದು ಬ್ರಹ್ಮನಿಗಲ್ಲ, ಆ ಹೊಣೆಯನ್ನಿತ್ತದು ವಿಷ್ಣುವಿಗೆ. ವ್ಯಾಪಕನಾಗಿದ್ದುಕೊಂಡು ಸರ್ವತ್ರವಾಗಿರಬೇಕು. ವಿಷ್ಣು ಅಂದರೆ ವ್ಯಾಪಕ. ಯಾಕೆ ಆ ಹೆಸರು, ಯಾಕೆ ವ್ಯಾಪಕತ್ವನ್ನೇ ಕೊಟ್ಟರು? ಸಕಲ ಜೀವಜಾಲಗಳ ಒಳಗೆ ಹೊರಗೆಲ್ಲ ತಾನು ಆವರಿಸಿಕೊಂಡಿದ್ದು ಅವುಗಳು ಕೆಡದ ಹಾಗೆ ಇವರಿಗೆ ಬೇಕಾದ್ದನ್ನು ಕೊಡಬೇಕು. ಮೇಲ್ಮೈಯಿಂದ ನೋಡಿದರೆ ಸಾಕಾಗುವುದಿಲ್ಲ, ಒಳಸತ್ವವನ್ನು ಕಾಣಬೇಕು, ಹೊರಮೈಯನ್ನು ಕಾಣಬೇಕು. ಎಷ್ಟು ಕೊಟ್ಟರೆ ಚಂದ ಅಂತ ನಿರ್ಣಯ ಮಾಡಬೇಕು. ಬ್ರಹ್ಮನ ಬರಹಕ್ಕೆ ದೋಷವಾಗಕೂಡದು. ತರತಮ ಭಾವವನ್ನು ಸರಿಯಾಗಿ ಇರಿಸಿಕೊಂಡು ಸಂತುಲಿತವಾಗಿರಬೇಕು ಅಂತಾದರೆ ಅವರಲ್ಲಿ ಬೇಕುಗಳು ಬಹಳಷ್ಟಿದ್ದರೂ ಎಷ್ಟು ಬೇಕು ಎನ್ನುವಂಥ ಪ್ರಮಾಣವನ್ನು ನಾನು ತಿಳಿದುಕೊಡಬೇಕು ಎನ್ನುವುದರಿಂದ ಕೊಡುವ ಕೆಲಸಕ್ಕಿರುವ ಮಹತ್ವಕ್ಕೆ ಹೆಚ್ಚಿನದ್ದು. ಅದರಿಂದ ಹೇಳಿದ್ದು ಕೆಡದೆ ಇರುವುದು ಕೊಡುವುದರಿಂದಲೇ ಎನ್ನುವುದರಿಂದ ಕೊಡುವ ಕಾರ್ಯ ಎನ್ನುವುದು ಹೆಚ್ಚಿನದ್ದಾಗ್ತದೆ. ಅದ ಪಾಲನೆಯ ಕಾರ್ಯ ಶ್ರೇಷ್ಠ ಅಂತ ಹೇಳಿದ್ದು ನಾನು, ಜ್ಯೇಷ್ಠ ಅಲ್ಲ, ಶ್ರೇಷ್ಠವಾದ್ದು ಎನ್ನುವುದರಿಂದ ನಿನ್ನ ಜ್ಯೇಷ್ಠವಾದ ಮೇಲೆ ಯಾಕೋ ನನಗೆ ಸಮ್ಮತಿಯೇ ಇಲ್ಲ. ನಿನ್ನ ಸಮ್ಮತಿ ಬೇಕು ಅಂತ ಇಲ್ಲ, ಮತ್ತೆ ಕೆಲವೊಮ್ಮೆ ನಾವು ಬೆಂಬಲದಿಂದ ಮುಂದೆ ಹೋಗ್ತೇನೆ. ಹೌದು ಹೌದೌದು, ಯಾರು ಮಾಡ್ತಾರೆ? ಇದ್ದಾನಲ್ಲ ನೋಡುವ ಹರನಿಂದ ನಾಕ್ಷಣ ಸರಿ ನಿನ್ನ ಭಜನವು, ಹರನಿಂದ ನಾಕ್ಷಣ ಸರಿ ನಿನ್ನ ಭಜನವು ಪುರೆಯುವದನೆ ಶೇಷನು. ಓ ಕ್ಷಣ ಸರಿ ನಿನ್ನ ವಚನವು ಪುರೆಯುವತನೆ ಶೇಷನು, ಪುರೆಯುವತನೆ ಶೇಷನು. ಹರಿಹರರೆಮ್ಮಲಿ ಭೇದವಿಲ್ಲದೆ, ಹರಿಹರರೆಮ್ಮಲಿ ಭೇದವಿಲ್ಲದೆ ನಿನ್ನೊಳ್ ಎರಕವಾಗಿ ಏನು ನಾನು. ಹರನಿಂದ ನಾಕ್ಷಣದರಿ ನಿನ್ನ ವಚನವು ಪುರೆಯುವತನೆ ಶೇಷನು, ಪುರೆಯುವತನೆ ಶೇಷನು. ಹರಿಯೇ, ಓ ತುಂಬಾ ಮಾತಾಡ್ತೀರಲ್ಲ, ಆದ್ರೆ ಮಾತು ಕಡಿಮೆ ಮಾಡುವ ಅಂತ ಆಲೋಚನೆ ಮಾಡುವುದಿಲ್ಲ. ಕಡಿಮೆ ಮಾಡು. ಯಾಕೆ ಮಾತು ಹೇಳಿದಂತ ಕರ್ತವ್ಯದಲ್ಲಿ ನಾವು ಹಿಂದೆ ಬೀಳುತ್ತೇವೆ ಹೀಗೆ ಮಾತಾಡಿದ್ರೆ. ಒಂದು ಸಾಗುವ ಬಗ್ಗೆ ಆದ್ದರಿಂದ ವಾದ ಬೇಡ. ನಿಮ್ಮಿರುವರ ಮಾತುಗಳನ್ನು ಚೆನ್ನಾಗಿ ಆಲಿಸಿಕೊಂಡೇ ಕೊನೆಗೊಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಏನು? ಹರಿ, ನೀನಾಡಿದಂತಹ ಮಾತು ಅದು ಸರಿ, ನನ್ನದು ಸರಿ ಸರಿ ಉಂಟಲ್ಲ. ಇಂಥದ್ದು ಸರಿ ಉಂಟು. ವಾದದಿಂದ ಹಿಂದೆ ಸರಿ, ವಾದ ಬೇಡ ಅಂತ ಹೇಳುದು, ವಾದ ಸಾಕು. ಸೃಷ್ಟಿ ಕಾರ್ಯ ಎನ್ನುವ ಹಾಗೆ ಹೇಳ್ತಾ ಇದ್ದಾನೆ, ಅದು ಕ್ಷಣಿಕದಲ್ಲಿ ಮುಗಿಯುವಂಥದ್ದು. ಯಾರು ಹೇಳಿದ್ದು? ನಾನೇ ಹೇಳುವುದು. ಎಷ್ಟು ಸುಲಭದಲ್ಲಿ ಹೇಳಿ ಮುಗಿಸುತ್ತೆ. ಕ್ಷಣಿಕ. ಬ್ರಹ್ಮನಿಗೆ ಕೊಟ್ಟ ಕಾರಣ ನಿಮ್ಗೆ ಅನ್ನಿಸುವುದು ಅದು ಕ್ಷಣಿಕ ಅಂತ. ಹೌದೇ? ಒಂದು ವೇಳೆ ನಿಮಗೆ ಕೊಡ್ತಿದ್ರೆ ಅಮ್ಮ ಸೃಷ್ಟಿ ಎಂದರೇನು ಎಂಬ ಶಬ್ದಕ್ಕೆ ಅರ್ಥವನ್ನು ಹುಡುಕುವುದಕ್ಕೆ ಸದಾ ಒಂದೂವರೆ ವರ್ಷ ಬೇಕಾದಿತ್ತು.
ಹಾಗಿರಲಿ. ಮತ್ತೆ ನನ್ನ ಉದ್ಯೋಗವು ನಾನು ದೀರ್ಘ ಎನ್ನುವ ಹಾಗೆ ಹೇಳುದಿಲ್ಲ, ಅದು ಕ್ಷಣಾರ್ಥದಲ್ಲಿ ಕೊನೆಗೊಳ್ಳುತ್ತದೆ. ಆದ್ರೆ ಉದ್ಯೋಗ ಘನತೆ ಉಂಟು, ಅದಕ್ಕೆ ಮಾತು ಕೊಟ್ಟದ್ದರಿಂದ. ಮತ್ತೆ ಪಾಲನಾ ಕಾರ್ಯ ಶ್ರೇಷ್ಠ ಎನ್ನುವುದಕ್ಕೆ ಬಲವಾದ ಕಾರಣ ಉಂಟು. ಬೀಜವನ್ನು ಬಿತ್ತಿದ್ರೆ ಸಾಲದು, ಕಾಲ ಕಾಲಕ್ಕೆ ಬೇಕಾದನ್ನು ಒದಗಿಸಿಕೊಳ್ಳಬೇಕು. ಹಾಗಿದ್ರೆ ತಾನೇ ಅದು ಪ್ರಪಂಚಮುಖದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಹುಟ್ಟು ಸಾವುಗಳ ಮಧ್ಯೆ ಇರುವಂತಹ ಜೀವನ ಶ್ರೇಷ್ಠತೆಯನ್ನು ಪಡೆದ ಕಾರಣ ಪಾಲನಾ ಕಾರ್ಯ ಶ್ರೇಷ್ಠ ಎನ್ನುವುದನ್ನು ಒಪ್ಪಿಕೊಂಡವರು ಉದ್ಯೋಗ ಶ್ರೇಷ್ಠ ಅಂತ ನನ್ನ ವಿಷಯ ಖಂಡಿತ. ಮತ್ತೆ ಹರಿಹರರಲ್ಲಿ ಇದು ತನಕ ಭೇದ ಆದದ್ದು ಇಲ್ಲ, ಇನ್ನು ಮುಂದೆ ಆಗ ಕೂಡದು ಎಂಬ ನೆಲೆಯಿಂದ ವಿಧಾತನ ಸೃಷ್ಟಿಗೆ ಪೂರ್ವದಲ್ಲಿ ನಿನ್ನಲ್ಲಿ ಎರಕವಾಗ್ತೇನೆ. ಸರಿಕೋ ಹರಿಹರ ಇರುವುದೇ ಭೇದಿ ಮನದೊಳಗೆ ಹಿರಿತನವನಿ ಕ್ಷಣವೇ ಬದುಕಿದುವ ಬಗೆಗಾಗಿ ದುರಗೈವ ನಾವು ನಮ್ಮೊಳಗೆ. ಜೊತೆಯಾದಿರಿ ಎನ್ನುವ ಕಾರಣಕ್ಕೆ ಏನು ಬ್ರಹ್ಮ ಅಳುಕುತ್ತಾನೆ ಎನ್ನುವ ಹಾಗೆ ಭಾವಿಸಿದ್ಯಾ? ಬಿಡು, ಏನು ಅವನೊಬ್ಬಲ್ಲ, ಇನ್ನು ಅನೇಕರು ನಿನ್ನ ಜೊತೆ ಸೇರಿಕೊಂಡರು. ನಾ ಅಳುಕುವವನಲ್ಲ, ನನ್ನ ನಿರ್ಧಾರ ಸ್ಥಿರವಾದದ್ದು. ಹಾಗಾದ್ರೆ ಇನ್ನು ವಾದೆ ಮತ್ತೆ ಇನ್ನು ವಾದಲ್ಲ, ಹಿರಿತನವ ಬರಿಕಿಸುವ ಬಗೆಗಾಗಿ ದುರಗೈವ ನಾವು ನಮ್ಮೊಳಗೆ. ನಿಲ್ಲು ನಿಲ್ಲು, ಯುದ್ಧಕ್ಕೆ ಬಿಟ್ಟದ್ಯಾಕೆ? ಅದರಲ್ಲಿ ಫಲ ಇಲ್ವೋ? ಯಾವುದರಲ್ಲಿ? ವಾದದಿ ಫಲವಿಲ್ಲ, ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವಾಗ ಹೋದ ಕಲ್ಪದೆ ನಯವಾದ ಪ್ರಪಂಚವ ಐದಿ ಭರದಿ ನೆಲದಿರುವಾಗ ವಾದದೆ ಫಲವಿಲ್ಲ, ಶೋಧನೆಯಿಂದಲೇ ವಾದದಲ್ಲಿ ಫಲವಿಲ್ಲ ಅಂತ ನೀನು ನಿರ್ಧಾರ ಮಾಡಿದವ. ಯುದ್ಧದಿಂದ ಫಲ ಬಂದೀತೆ. ನಿನಗೆ 4 ಬಾರಿಸಿ ಆದ್ರೂ ನಾ ದೊಡ್ಡವಂತ ಅನ್ನಿಸಿಕೊಳ್ಳು. ಯುದ್ಧದಲ್ಲಿ ಅಲ್ಲೂ ಹೌದು, ಎಲ್ಲ ವಿಷಯದಲ್ಲಿ ದೊಡ್ಡವನಾಗುತ್ತೀಯ. ಹಾಗಾಗಬೇಕು ಅಂದ್ರೆ ಒಂದು ದಾರಿ ಉಂಟು. ಯಾವುದು? ವಸ್ತುನಿಷ್ಠವಾಗಿಯೇ ನಾವು ಮಾತನಾಡಬೇಕು ಹೊರತು ವ್ಯಕ್ತಿನಿಷ್ಠವಾಗಿ ಅಲ್ಲ. ಹೋದ ಕಲ್ಪದ ಲಯ ಹೊಂದಿದ ಪ್ರಪಂಚ ಎನ್ನುವುದು ನಮ್ಮ ತೋರಿಸಿದ್ದಾಳೆ. ಯಾರಲ್ಲಿದೆ, ಹೇಗಿದೆ, ಯಾವ ಸ್ಥಿತಿಯಲ್ಲಿದೆ ಅಂತ ನಮ್ಮ ಹೇಳಿದ್ದಿಲ್ಲ. ಪ್ರಾಯಶಃ ನಮಗೆ ಬುದ್ಧಿ ಕೊಟ್ಟದ್ದು ಅದಕ್ಕೆ. ಆದಿಯಲ್ಲೇ ಮಕ್ಕಳು ಶೋಧನೆಯನ್ನು ಮಾಡುವ ಮೂಲಕವಾಗಿ ಒಳ್ಳೆಯ ಸಾಧನೆ ಮಾಡಲಿ. ಹೀಗೆ ಮಾಡೋಣ. ಒಬ್ಬರೊಳಗೆ ಒಬ್ಬರು ಹೊಕ್ಕು ಅದೇನುಂಟು ಎಲ್ಲಿಯುಂಟು ಅನ್ನುವುದು ನಾವು ತಿಳಿದು ಬರೋಣ. ನಿನ್ನೊಳಗೆ ನಾನು, ನನ್ನೊಳಗೆ ನೀನು. ಉಪಾಯ ಒಳ್ಳೆದು, ಪ್ರತ್ಯಕ್ಷವು ಪ್ರಮಾಣ. ಆದ್ರೆ ಒಂದು ಏನು? ಯಾರು ಯಾರನ್ನು ಮೊದಲು ಪ್ರವೇಶ? ನೀನಲ್ಲೂ ಹೇಳಿದ್ದು ಮೊದಲು ಅಂತ. ಹೋಗು, ಮೊದಲು ನಾನೇ. ನನಗೆ ನನ್ನ ವಿಷಯದಲ್ಲಿ ನೀನು ಗಟ್ಟಿತನ ಉಂಟು. ಮತ್ತೆ ಈಗೇನು? ಈಗ ಅಪಧೈರ್ಯ ಇರುವುದು ನಿನಗೆ. ದಾರಿ ತೋರಿಸಿದವ ನೀನು. ಮೊದಲೊಮ್ಮೆ ನೀನು ಹೋಗಿ ಬಾ, ಒಂದು ದಾರಿ ತೋರಿಸು. ಇದೋ ಬಾಯಿ ತೆರೆದಿದ್ದೇನೆ. ಉದರ ಪ್ರವೇಶವನ್ನು ಮಾಡಿದ್ದಾನೆ. ಇವನನ್ನು ಹೀಗಲ್ಲ, ಸ್ವಲ್ಪ ಕೊರಗಬೇಕು. ಅದಕ್ಕಾಗಿ ನಾವು ದ್ವಾರಗಳನ್ನು ಬೇಡ, ಬಂದು ಹೇಳಲಿಕ್ಕೆ ಒಂದು ಜಾಗ ಬೇಕಲ್ಲ, ಅದಕ್ಕಾಗಿ ಒಂದು ದ್ವಾರವನ್ನು ತೆಗೆದಿರಿಸ್ತೇನೆ. ಬಂದ ಮೇಲೆ ಗೊತ್ತಾಗಬೇಕು ಇವ ಯಾವ್ದ್ರಲ್ಲಿ ಬಂದದ್ದು. ಹರಿಯುವುದಲ್ಲಿ ವಿಧಿಯ ಜಠರವ ಪರಿಗಿದಲು ಬಳೆಗಲ್ಲಿ ಕಂಡನು ಸರಿದಾಗಲ್ಪನೆ ಪ್ರಳಯ ಹೊಂದಿದ ಧರೆಗಳೆಲ್ಲಾಗ ಆಗ ಒಳಬಂದು ನೋಡಿದೆ ಅಂತಾದ್ರೂ ಸರಿದಗಲ್ಪದ ಲಯವು ಹೊಂದಂತಹ ಧರೆಗಳೆಲ್ಲ ಇವನ ಹೊಟ್ಟೆಯಲ್ಲೇ ತಾನಿದೆಯಲ್ಲ. ಕೆಳಲೋಕ ಮೇಲ್ಲೋಕ ಕಲ್ಲಿನ ಬೇಕಾದ ವರ್ಗ ವರಿವರಿಂದೇನು ಈ ಹಿಂದೆ ಮಾತನಾಡಿದಂಥವರು ಇದ್ದಾರೆ ಎನ್ನುವುದಕ್ಕಾಗಿ ಕಂಡವರಲ್ಲಿ ನುಡಿಯುತ್ತಾ ಮುಂಬರಿದರೆ ಯಾರಿಂದಲೂ ಪ್ರತಿಕ್ರಿಯೆ ಇಲ್ಲ ಎನ್ನುವುದರಿಂದ ಒಂದು ತೆರನಾದಂಥ ಜಾಡ್ಯ ಆವರಿಸಿಕೊಂಡಿದೆ ಎನ್ನುವುದು ಸ್ಪಷ್ಟವೇ. ಮತ್ತೇನು ಎನ್ನುವ ಹಾಗೆ ನೋಡಿದರೆ ನನ್ನಂಥವರಿಲ್ಲ. ಬಣ್ಣವೋ ಸ್ವರ್ಣಮಯವಾಗಿದೆ,
ಎನ್ನುವುದರಿಂದಲೇ ಈತನ ಹಿರಣ್ಯ ಗರ್ಭನಿದ್ದಾನೆ ಎನ್ನುವುದರ ಅರ್ಥ ನನಗಾಯಿತು. ಸುಮ್ಮನೆ ಕಾಲಹರಣ ಯಾಕೆ, ಹೋಗಿ ಹೇಳೋಣ ಎನ್ನುವ ಹಾಗೆ ಬಂದ ಪಥವನ್ನು ಅರಸಿಕೊಂಡ ಮೇಲೆ ಏರಿದರೆ ನಿರ್ಣಾಯಕವಾದ ತುದಿಯೇ ಇಲ್ಲ. ಸುತ್ತಿದೆ ಅಂತಾದ್ರೆ ಬಳಲಿಕೆ ಉತ್ತರ. ಶೋಧಿಸುತ್ತಾ ಕೆಳಗಿಳಿದು ಬಂದಾಗ ದಾರಿಯೊಂದನ್ನು ಕಾಣುತ್ತಿದ್ದೇನೆ. ಅದೋ ಮುಖವಾಗಿ ಉಳಿದದೋ ದ್ವಾರ. ಈ ದ್ವಾರವನ್ನೇ ತೆರೆದಿದ್ದಾನೆ ಅಂತಾದ್ರೆ ಏನೋ ಯೋಜನೆಯನ್ನು ಮಾಡಿಕೊಂಡಿದ್ದಾನೆ. ಸಿಲುಕುವೇನೆ, ನನಗೆ ಮೇಲೆ ಕೆಳಗುಗಳೆಂಬುದೊಂದುಗಳಿದೆ. ಕಾಣುವ ಪಥದಿಂದ ಹೊರಸಾರ್ತು. ಶೋಧಿಸಿದನು ನಿನ್ನುದರವ ಒಳಗೈಲಿನ ಗಂಡೆನು ಭರದಲ್ಲಿ ಮೆರೆವಾಗ ಹೋದ ಕಲ್ಪದಿಲಯವಾದ ಸರ್ವ ಮೇದಿನಿಗಳು ಮೆರೆಯುದಿಹ ವಿನೋದ. ಶೋಧಿಸಿದನು ನಿನ್ನುದರವ ಮಣಿಕಲ್ಲೇ ಕಂಡಿಯನ್ನು ಹೋದ ಕಲ್ಪದಿ ಲಯವು ಹೊಂದಿದಂತಹ ಪ್ರಪಂಚವು ಕೆಳಲೋಕ ಮೇಲ್ಲೋಕ ಅಲ್ಲಿರಬೇಕಾದ ವರ್ಗ ನಿನ್ನಂಥವನಿದ್ದಾನೆ, ಹರನಂತವನಿದ್ದಾನೆ. ಆದ್ರೆ ಒಂದು ನನ್ನಂಥವರಿಲ್ಲ. ಎಲ್ಲಿಯಾದ್ರೂ ಒಂದು ಮೂಲೆಯಲ್ಲಿ ಇರ್ಬೋದು, ಸರಿ ಹುಡುಕ್ಬೇಕಿತ್ತು ನೀನು. ಮುಂದೆ ನೋಡಿದಂತಾದ್ರೆ ಒಂದಕ್ಕೂ ಚಲನೆ ಇಲ್ಲ. ನಾನು ಸೃಷ್ಟಿಕರ್ತ, ಇನ್ನು ಜೀವವನ್ನು ಅದಕ್ಕೆ ಕೊಡಬೇಕು ನಾನು. ಹಾಗೆ ಬಣ್ಣವೋ ಎಲ್ಲವೂ ಸ್ವರ್ಣ ವರ್ಣದಿಂದ ಕೂಡಿಕೊಂಡಿದೆ, ಒಳಗೆ ಬಂಗಾರ. ಹೌದಪ್ಪ. ಆದ್ದರಿಂದಲೇ ಇನ್ನು ಮುಂದಕ್ಕೆ ನೀವು ಸ್ವರ್ಣ ಗರ್ಭ, ಹಿರಣ್ಯ ಗರ್ಭ. ನಮ್ಮ ದೊಡ್ಡವರದೊಂದು ಕ್ರಮ ಉಂಟು. ಹೇಗಪ್ಪ? ನಮಗೆ ಯಾರಾದ್ರೂ ಏನು ಕೊಟ್ರೆ ಅದಕ್ಕೊಂದಿಷ್ಟು ಸೇರಿಸಿ ಹಿಂದೆ ಕೊಡುದು. ಸೇರಿಸುವುದಕ್ಕೆ ಬೇಕು ತಾನೆ? ಉಂಟಲ್ಲ. ಏನುಂಟು? ಹೋದದ್ದು ಯಾವುದರ ಮೂಲಕ? ಬಾಯಿಯಿಂದ ಬಂದದ್ದು ಅದೋ ದ್ವಾರದಿಂದ. ಅದೋ ದ್ವಾರದ ಮೂಲಕ ನೀ ಬಂದವ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅದೋಕ್ಷಜ. ಒಳ್ಳೇದಾಯ್ತು. ದುಡಿದು ನನಗೊಂದು ಹೆಸರು, ನನಗೆ ಕುಳಿತಲ್ಲಿಗೆ ಯಜಮಾನರೆಲ್ಲ ಕುಳಿತಲ್ಲೇ ಸಂಪಾದನೆ ಆಯ್ತಲ್ಲ. ಕಳೆದ ಕಲ್ಪದಲ್ಲಿ ಹೋದ್ದಕ್ಕೆ ನೀ ದೊಡ್ಡವ ಅಂತ ಒಪ್ಪಿದ್ದೇನಲ್ಲ. ಹೌದಲ್ಲ? ಸರಿಯಲ್ಲ? ಆಯ್ತು, ನೀನು ಪಾಲನೆ ಮಾಡು. ಅವನನ್ನು ಹೊರಗೆ ಕರಿ, ಯಾವ ಲಯ ಮಾಡ್ಲಿ. ನಾನು ಸೃಷ್ಟಿಯಿಂದ ಮಾತು ಹಾಗೆ ಉಳಿಯುತ್ತಲ್ಲ. ಮೊದಲು ನಾನು ಹೋಗುವುದು, ಮತ್ತೆ ನೀನು. ನೀನು ನನ್ನನ್ನು ಒಪ್ಪಿಕೊಂಡ ಮೇಲೆ, ದೊಡ್ಡವ ಅಂತ ಹೇಳಿದ ಮೇಲೆ ಇನ್ನು ಯಾಕೆ ಕಾಳ? ನನಗೊಪ್ಪಿಗೆ ಉಂಟು, ನಾಳಿನವರಿಗೆ ಸಮಸ್ಯೆ ಬರಬಾರದಲ್ಲ. ಏನು ಗತ ಇತಿಹಾಸವನ್ನು ಅವರೆಲ್ಲ ಹಾಗೇ ಮೆಲುಕು ಹಾಕಿದ್ರೆ ಹೇಳುವುದಿಲ್ಲ. ಪ್ರಾರಂಭದಲ್ಲಿ ಇಬ್ಬರು ಮಂಥ ಮಾಡಿಕೊಂಡ್ರು. ವಿಷ್ಣು ಹೋಗಿ ಬಂದಿದ್ದಾನೆ, ಬ್ರಹ್ಮ ಬೇಡ 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 ಮಾತಲ್ಲು, ಅದಕ್ಕೆಲ್ಲ ಅವಕಾಶವಾಗುದು. ಹೇಗೆ? ನಾನೊಂದು ಹೀಗೆ ಅಗತ್ಯ ಎಲ್ಲ, ಸುಮ್ಮನೆ ಒಂದು ಹೋಗಿ ಬರ್ತೇನೆ. ಸರಿ ಸರಿ ಸರಿ, ನಾನೊಂದು ಹೋಗಿ ಬರ್ತೇನೆ. ಒಳ್ಳೆಯದು. ಹೋಗು ಹೋಗು. ಬಾಯ್, ನಂಗೆ ದಾರಿ ಬೇಕಾ? ಹೌದು. ಹೀಗೆ ಇವ ಇದ್ರೆ ಯಾವ ಕಾಲಕ್ಕೂ ಸೃಷ್ಟಿಯ ಕರ್ತೃತ್ವವನ್ನು ಹೊಂದಲಾರ, ಅನುಭವವನ್ನು ಹೊಂದಬೇಕು. ಅದಕ್ಕಾಗಿ ನವದ್ವಾರವನ್ನು ಬಂಧಿಸಿತು. ಹರಿಯ ಝಟದವ ಬರುದಲಿ ಪರಿಗಿಲಿ ಗಂಡನು ಹರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿಯಲ್ಲವನು ನೇರವಾಗಿ ಹರಿಯ ಉದರವನ್ನು ಪ್ರವೇಶ ಮಾಡಿದ್ದೇನೆ. ಏನಿರಬಹುದು ಎನ್ನುವ ಹಾಗೆ ಸುತ್ತ ದೃಷ್ಟಿ ಹಾಯಿಸಿದ್ರೆ ಅಬ್ಬಾ, ಒಂದು ಕಡೆಯಲ್ಲಿ ಕೆಳಗಿನ 7 ಲೋಕಗಳು, ಮೇಲಿನ 7 ಲೇಖಗಳು, ಮತ್ತೊಂದೆಡೆಯಲ್ಲಿ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ನವ ಬ್ರಹ್ಮರು, ಅಷ್ಟ ವಸುಗಳು, ಸಿದ್ಧರು, ಸಾಧ್ಯರು, ಕಿನ್ನರರು, ಕಿಂಪುರುಷರು, ಯಕ್ಷರು, ಗರುಡರು, ಗಂಧರ್ವರು ಎಲ್ಲರೂ ಇದ್ದಾರೆ. ಹುಡುಕಿದರೆ ನನ್ನಂತವರು ಇದ್ದಾರೆ, ಹರನಂತವರು ಇದ್ದಾರೆ, ಹರಿಯಂತವರು ಕಾಣ್ತಾ ಇಲ್ಲ. ಹಾಗಾದ್ರೆ ಕಲ್ಪಗಳಿಗೆ ಉಯ್ಯುವ ಒಬ್ಬನೇ ಎನ್ನುವುದು ಸ್ಪಷ್ಟವಾಯಿತು. ನನ್ನ ಉದರವನ್ನು ಪ್ರವೇಶ ಮಾಡಿದಂತ ಹರಿ ಒಂದು ಮಾತನ್ನಾಡಿದ, ಬ್ರಹ್ಮ ನಿನ್ನಲ್ಲಿ ಎಲ್ಲವೂ ಇದೆ, ಆದ್ರೆ ಯಾವುದಕ್ಕೂ ಚೈತನ್ಯ ಇಲ್ಲ ಎನ್ನುವ ಹಾಗೆ. ಇವನ ಉದರವನ್ನು ನೋಡಿದ್ರೆ ಎಲ್ಲದಕ್ಕೂ ಚಲನೆ ಉಂಟು. ಆಚೆಯಿಂದ ಈಚೆ, ಈಚೆಯಿಂದ ಆಚೆ ಹೋಗ್ತದೆ. ಬೆಂಕಿ ಉರಿಯುತ್ತದೆ, ಗಾಳಿ ಬೀಸ್ತದೆ, ನೀರು ಸುರಿಯುತ್ತದೆ. ಹಾಗಾದ್ರೆ ಈತ ಚೈತನ್ಯ ಸ್ವರೂಪಿ ಎನ್ನುವುದು ಸ್ಪಷ್ಟವಾಯಿತಲ್ಲ.
ಏನು ಮಾಡೋಣ, ನಾನೇ ದೊಡ್ಡವನು ಎನ್ನುವ ಹಾಗೆ, ಹರಿಯೊಡನೆ ವ್ಯರ್ಥವಾದವನ್ನು ಗೈದೇನೋ ಎನ್ನುವ ಹಾಗೆ ಈ ಹೊತ್ತಿಗೆ ಅನಿಸುವುದಕ್ಕೆ ಆರಂಭಿಸಿತು. ಸರಿ, ಇಲ್ಲಿ ತಿಳಿದಂಥ ವಿಚಾರವನ್ನು ಹರಿಯಲ್ಲಿ ತಿಳಿಸಬೇಕು, ನನ್ನದು ಅಪರಾಧವಾಯಿತು ಎನ್ನುವ ಹಾಗೆ ಅವನಲ್ಲಿ ಬೇಡಬೇಕು ಎಂದು ಯೋಚಿಸಿ ಬಂದ ದಾರಿಯ ಮೂಲಕವಾಗಿ ಮೇಲಕ್ಕೆ ಹೋಗುತ್ತೇನೆ ಎನ್ನುವ ಹಾಗೆ ಬಾಯಿಯ ಕಡೆಗೆ ಸಂಚರಿಸಿದ್ರೆ ಬಾಯಿ ಮುಚ್ಚಿದ್ದಾನೆ. ದೇಹದಲ್ಲಿ ನವದ್ವಾರಗಳುಂಟು. ನವದ್ವಾರಗಳ ಬಳಿಗೆ ಹೋದರೂ ನವದ್ವಾರಗಳನ್ನು ಈತ ಬಂಧಿಸಿದ್ದಾನೆ. ನನ್ನ ಉದರವನ್ನು ಪ್ರವೇಶ ಮಾಡಿದಾಗ ನಾನು ಪ್ರಯತ್ನ ಪಟ್ಟೆ, ಆದರೆ ಏನು ಮಾಡೋಣ, ನವದ್ವಾರಗಳನ್ನು ಬಂಧಿಸುವುದಕ್ಕೆ ನನಗೂ ಸಾಮರ್ಥ್ಯ ಸಾಕಾಗದೆ ಹೋಯಿತು. ಆದ್ದರಿಂದಲೇ ಒಂದು ದ್ವಾರವನ್ನು ತೆಗೆದಿರಿಸಿದವ. ಆದರೆ ಇವ ಹಾಗಲ್ವಲ್ಲ, ನವದ್ವಾರಗಳನ್ನು ಬಂಧಿಸುವುದರ ಮೂಲಕವಾಗಿ ಸಕಲವನ್ನು ತನ್ನ ಅಂಕೆಯಲ್ಲಿ ಇರಿಸಿಕೊಳ್ಳುವುದಕ್ಕೆ ಸಾಮರ್ಥ್ಯವನ್ನು ಹೊಂದಿದವ ಎನ್ನುವುದನ್ನು ತೋರಿಸಿಕೊಟ್ಟ. ಒಂದಲ್ಲ ಎರಡಲ್ಲ, ಸಹಸ್ರಾರು ವರ್ಷ ಅಲೆದಾಟವನ್ನು ಮಾಡಿದೆ. ಬಾಯಾರಿದ್ದೇನೆ, ಬಸವಳಿದ್ದೇನೆ, ಕಷ್ಟ ಬಂದಿದೆ, ಯಾರಲ್ಲಿ ಹೇಳಿಕೊಳ್ಳಲಿ ಎನ್ನುವ ಹಾಗೆ ಯೋಚಿಸಿದ್ರೆ ನೆನಪಾಗುವುದು ಅಮ್ಮ ಆಡಿದಾಳಲ್ಲ. ಕಷ್ಟ ಬಂತುಂಟಾದ್ರೆ ಏನು ಮಾಡಬೇಕಮ್ಮ ಅಂತ ಕೇಳಿದಾಗ ನಿಷ್ಠೆಯಿಂದ ಎನ್ನ ಪ್ರಾರ್ಥಿಸಿ ಮಕ್ಕಳೇ, ಒದಗಿದ ಕಷ್ಟವನ್ನು ನಾನು ದೂರ ಮಾಡಿಕೊಡುತ್ತೇನೆ ಎನ್ನುವ ಹಾಗೆ ತಡ ಮಾಡುವುದಲ್ಲ, ಅಮ್ಮನನ್ನೇ ಪ್ರಾರ್ಥಿಸ್ತೇನೆ. ಜಯ 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 ಜಯ. ಸ್ಮರಿಸೆ ಭಕ್ತಿಯೊಳಾದಿ ಮಾಯಿಯ ಜಯ ಜಯ ಹರಿಯ ನಾಭಿ ಕಮಲನಾಳದಿಗೆ ಮೆರವ ಪದ ಗೋಚರಿದೆ ಪೊರಡಾಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯ ಬೆರಜೆ ವಟಪತ್ರದಲ್ಲಿ ಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ಬರುತ್ತಿರಲು ಹರಿಯೋಗ ಮಾಯೆಯ ಬೆರದಿ. ಏನು ಯೋಗೋ ಇನ್ನೇನು ಮಾಯೆಯಲ್ಲಿ ಇಲ್ಲಿಯೋ ನನಗೆ ಅರ್ಥವಾಗದು. ಗಾಢವಾಗಿ ನಿದ್ದೆವರ ತೊಲಗಿತಲ್ಲ, ಸುಸ್ಥಳವಿಲ್ಲ ಎನ್ನುವಾಗಲೇ ಕರುಣಾರ್ಣವಿಯಾದ ಅಮ್ಮನನ್ನು ಪ್ರಾರ್ಥಿಸಿಕೊಂಡರೆ ಆಲದಲ್ಲಿಯೂ ತಾನಾಗಿ ತೇಲಿ ಬರುವುದರಿಂದಲೇ ಸುಖ ಸೌಕರ್ಯವನ್ನು ಒದಗಿಸಿಕೊಟ್ಟಿದ್ದಾಳೆ ಎನ್ನುವ ನಿರ್ಣಯ. ಹಾಗೆಂದು ಅದಕ್ಕೆ ಬೇಕಂತೆ ಹೊಂದಿಕೊಳ್ಳಲೇಬೇಕು. ಇಚ್ಛಾ ಮಾತ್ರದಿಂದಲೇ ಕಾಯವನ್ನು ಗಿರಿದುಗೊಳಿಸಿ ಬಾಲಮುಕುಂದನಾಗಿ ಕಾಲ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರ ಸೇನನಾಗಿ ಸರಸಿರದ ಮೇಲೆ ದಾರಿರದೆ ಪದ್ಮಾಸನವ ಭರದಿಂದ ಬಲಿದುಕೊಳ್ಳಿರುತ್ತಾಗ ನಾಲ್ದೆದ ನೋಡೆ ಮೆರೆದ ನಾಲ್ಮೊಗದಿಂದ ಇರದೆ ಮೇಲಗೆ ನೋಡಲು ವರ ಪಂಚವದನದೆವು ಪರಿಶೋಭಿಸುತ್ತಲವ ಹರಿಯ ಪದಯುಗಗಳ ಸ್ಮರಿಸುತ್ತಾಗ ಭಕ್ತಿಯೊಳಗಿರುವ ವೇಳುದೊಳಾಗ ಅಚ್ಚರಿಯಾದುದೇನೆಂಬೆ ಸುರತ ವೈದ್ಯರು ಲಾಲಿದಿ ಆದಿಮಾಯೆಯನ್ನು ಪ್ರಾರ್ಥಿಸಿದ್ದೇ ತಡ ಬೆಳಕಿನ ಪಥವೊಂದು ಕಾಣಿಸಿತು. ಕಾಣುತ್ತಿರುವ ಪಥದ ಮೂಲಕವಾಗಿ ಮೇಲಕ್ಕೆ ಏರಿ ಬಂದು ನೋಡಿದರೆ ಆಶ್ಚರ್ಯ. ಹರಿಯ ನಾಭಿ ಗಮನದಲ್ಲಿ ಪದ್ಮಾಸನ ಸ್ಥಿತನಾಗಿ ನಾ ಕುಳಿತಿದ್ದೇನೆ. ಸುತ್ತಲೂ ನೋಡಬೇಕು ಎಂದು ಯೋಚಿಸಿದೆ. 4 ದಿಕ್ಕುಗಳು ಸ್ಪಷ್ಟವಾಗಿ ಕಾಣಿಸುವುದಕ್ಕೆ ಆರಂಭಿಸಿದೆ. ಅಂದ್ರೆ ಈ ಹೊತ್ತಿಗೆ ಚತುರ್ಮುಖ ಬ್ರಹ್ಮನಾಗಿದ್ದೇನೆ. ಮೇಲಕ್ಕೆ ನೋಡಿದರೆ ಮತ್ತೊಂದು ಮುಖ ವರ ಪಂಚವದನದಿ ಪರಿಶೋಭಿಸ್ತಾ ಇದ್ದೇನೆ. ಈಗೆಲ್ಲವೂ ಅರ್ಥವಾಗುತ್ತಾ ಉಂಟು. ಇವನ ಉದರವನ್ನು ಪ್ರವೇಶ ಮಾಡುವಂಥ ಹೊತ್ತಿಗೆ ನನಗಿದ್ದದ್ದು ಒಂದು ಶಿರ. ಹೊರಗೆ ಬರುವಾಗ 4 ಅನುಗ್ರಹಿಸಿದ್ದಾನೆ ಅಂತಾದರೆ ಇವ ಸೃಷ್ಟಿಕರ್ತ ಎನ್ನುವುದರಲ್ಲಿ ಯಾವ ಸಂದೇಹವಿಲ್ಲ. ಹಾಗಾದರೆ 4 ಮುಖಗಳು ಯಾಕೆ? ಚತುರ್ವಿಧದ ಸೃಷ್ಟಿಗೆ ಬೇಕಾಗಿ ಎನ್ನುವುದು ಸ್ಪಷ್ಟವಾಯಿತು. ಮೇಲಿರುವಂಥ ಮುಖ ಪರಾತ್ಪರ ಶಕ್ತಿಯ ಧ್ಯಾನಕ್ಕೆ, ನೀನು ಎನ್ನುವುದನ್ನು ಬಿಟ್ಟು ನಾನು ಎನ್ನುವುದನ್ನು ಬಿಟ್ಟು ನೀನು ಎನ್ನುವುದಕ್ಕೆ ಶರಣಾದರೆ ಮಾತ್ರ ನಿನಗೆ ಬದುಕು ಬ್ರಹ್ಮ ಎನ್ನುವುದು ನನಗೆ ಈಗ ಸ್ಪಷ್ಟವಾಗುತ್ತಾ ಉಂಟು. ಅಲೆದಾಡುತ್ತಿದ್ದಂಥ ನನಗೆ ಸರಿಯಾದಂಥ ಪಥ ನಿರ್ದೇಶನವನ್ನು ಮಾಡುವುದರ ಮೂಲಕವಾಗಿ ನನ್ನ ಪಾಲನೆಯನ್ನು ಮಾಡಿದವ.
ನನ್ನಲ್ಲಿರುವಂಥ ನಾನು ಎನ್ನುವಂಥ ಅಹಂಕಾರವನ್ನು ಅಳಿಸಿ ಲಯಾಧಿಕಾರಿ ಎನಿಸಿಕೊಂಡಿದ್ದಾನೆ. ಸೃಷ್ಟಿ, ಸ್ಥಿತಿ, ಲಯ ಎನ್ನುವಂಥ ಮೂರು ಕಾರ್ಯವನ್ನು ಏಕಕಾಲದಲ್ಲಿ ಮಾಡಬಹುದಾದಂಥ ಸಾಮರ್ಥ್ಯವನ್ನು ಈತ ಹೊಂದಿದವ ಎನ್ನುವುದು ಸ್ಪಷ್ಟವಾಯಿತು. ಹಾಗಂತ ಎಲ್ಲ ವಿಚಾರವನ್ನು ಇವನಲ್ಲಿ ತಿಳಿಸಿ ಅಪರಾಧವನ್ನು ಕ್ಷಮಿಸು ಎನ್ನುವ ಹಾಗೆ ಪ್ರಾರ್ಥಿಸಬೇಕು ಎಂದು ಹರಿಯ ಮುಖವನ್ನು ನೋಡಿದರೆ ಕಾಲ ಹೆಬ್ಬೆರಳನ್ನು ಬಾಯಿಗಿಟ್ಟು ಚೀಪುತ್ತಾ ಹಾಯಾಗಿ ಮಲಗಿದ್ದಾನೆ. ಸುತ್ತಿದ್ರೆ ತುದಿಯಲ್ಲಿ ಮೊದಲೆಲ್ಲಿ ಅಂತ ಗೊತ್ತಾಗುವುದಿಲ್ಲ. ಹಾಗಂತ ಮಲಗಿದ್ದು ಎಲ್ಲಿ ಅಂತ ನೋಡಿದರೆ ನೀರಿನ ಮೇಲೆ ಮಲಗಿದ್ದಾನೆ. ಜಲ ಇವನನ್ನು ಆಶ್ರಯಿಸಿದೆಯೋ ಅಥವಾ ಇವ ಜಲವನ್ನು ಆಶ್ರಯಿಸಿದ್ದಾನೋ ಎನ್ನುವುದು ತಿಳಿಯುತ್ತಾ ಇಲ್ಲ. ಜಲ ಅಂದರೆ ನಾರದಲ್ಲಿ ಆಯನ ಮಾಡಿದ ಕಾರಣ ಇವ ನಾರಾಯಣನೇ ಸರಿ. ಆದ್ದರಿಂದ ಇವನನ್ನೇ ಸ್ತುತಿಸುತ್ತಾ ಎಚ್ಚೆದ್ದುಕೊಳ್ಳುವವರೆಗೆ ಹೀಗೆ ಕುಳಿತುಕೊಳ್ಳುತ್ತೇನೆ. ಜಯ ಜಯ ನಾರಾಯಣ ನಾರಾಯಣ. ಇರದೆ ಕನ್ನಡ ಕಿಂಬಿಜವ ಕಿರು ಬೆರಳಿನಲ್ಲಿ ಹೊರಗೆಳ ಹೇ ದಾನವರಿ ಇರುವ ನುಡಿಸುತ್ತಲೇ
ಯಾವುದೋ ಒಂದು ಸ್ಫೋಟಗೊಂಡ ಅನುಭವ ಕಣ್ಬೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಇಲ್ಲ. ನಾನು ಎಲ್ಲಿಂದ ಬಂದೆ, ಯಾಕೆ ಬಂದೆ, ಮೊದಲು ಎಲ್ಲಿದ್ದೆ, ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಜನ್ಮಕ್ಕೆ ಬಂದಿದ್ದೇನೆ ಅನ್ನುವಾಗ ಜನ್ಮದಾತ ಒಬ್ಬ ಬೇಕೇ ಬೇಕು. ಎಲ್ಲಿ ನನ್ನ ಅಪ್ಪ, ಎಲ್ಲಿ ನನ್ನ ಹೆತ್ತವೇ, ಯಾರೂ ಕಾಣುವುದಿಲ್ಲ. ಆದರೂ ಕೂಡ ಅವರನ್ನು ನೋಡುವಂತಹ ಕುತೂಹಲ ಅಧಿಕವಾಗುತ್ತಾ ಇದೆ ಅಲ್ಲ. ಏನು ಮಾಡೋಣ, ನೀರಿನಲ್ಲಿಯೇ ಒಂದೊಂದೇ ಹೆಜ್ಜೆಯನ್ನು ಇಡುತ್ತಾ ಸಾಗುತ್ತಾನೆ ಮುಂದೆ. ಕಣ್ಗಳಿಗೆಂದು ಬೇರೇನು ಕಾಣುವುದೇ, ಈ ರೀತಿಯಿಂದಲೇ ಜನ್ಮವ ಕೊಟ್ಟವರಾರು ತಿಳಿಯದಾದೆನು. ಏನೋ ಆಶ್ಚರ್ಯವಿದು. ಅತ್ತ ಇತ್ತ ಸುತ್ತ ಮುತ್ತ ಎತ್ತ ನೋಡಿದರತ್ತ ಅಗಾಧವಾದಂತಹ ಕಾರ್ಗತ್ತಲೆಯ ಮೊತ್ತ. ಈ ಕಾರ್ಗತ್ತಲೆಯ ಮಧ್ಯದಲ್ಲಿ ನಾನೊಬ್ಬನೇ ಹುಟ್ಟಿಕೊಂಡಿದ್ದೇನೆ. ಹೇಗೆ ಹುಟ್ಟಿಕೊಂಡೆ, ಮೇಲಿನಿಂದ ಕೆಳಗೆ ಬಿದ್ದೇನೆ ಅಥವಾ ಕೆಳಗಿನಿಂದ ಮೇಲೆಂದು ಬಂದೇನೆ, ಒಂದೂ ತಿಳಿಯುತ್ತಾ ಇಲ್ಲ. ಹುಟ್ಟಿದ್ದೇನೆಂದಾದ ಮೇಲೆ ಯಾರು ನನ್ನ ತಂದೆ, ಇನ್ನೇನು ಮುಂದೆ ಎಲ್ಲವನ್ನು ತಿಳಿಯಬೇಕು. ಮುಂದುವರಿತೆ ನೋಡೋಣ. ನಿನ್ನನ್ನು ನೋಡುವಾಗ ಮನಸ್ಸಿಗೆ ಬಹಳ ಆನಂದವಾಯಿತು. ನನಗೂ ಅಷ್ಟೇ. ಯಾವಾತನನ್ನು ನೋಡಬೇಕು ಎಂಬಂತಹ ಕುತೂಹಲದಿಂದ ಇಲ್ಲಿಯವರೆಗೆ ನಾನು ಗಮಿಸಿದ್ದೇನು. ಅಂತಹ ವ್ಯಕ್ತಿ ಸಿಕ್ಕಿದ. ಯಾರನ್ನು ಹುಡುಕುತ್ತಾ ಮುಂದುವರೆದು ನಾನಿಲ್ಲಿಗೆ ಬಂದೇನು, ಅಂತಹ ವ್ಯಕ್ತಿ ನನಗೂ ಸಿಕ್ಕಿದ. ಏಪ 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 ಏಪ, ಯಾಕಪ್ಪ ನನಗೆ ಜನ್ಮವನ್ನು ಕೊಟ್ಟೆ? ಯಾರಪ್ಪ ಯಾರು? ನನ್ನಿಂದ ಮುಂದೆ ಏನಾಗಬೇಕಪ್ಪ? ನನ್ನ ಹೆಸರೇನಪ್ಪ ಹೇಳಪ್ಪ. ಏಕೆಪ್ಪ ಏಕೆಪ್ಪ ಏಕೆ ಅಪ್ಪ ಹೇಳ. ಹಮ್ಮ 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 ಓ ಹಮ್ಮ 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 ಓಮ ಯಮ ಓಮ ಯಮ. ಯಾವುದು ಏಮ? ಓ ಅಮ್ಮ ವಾಮ ಏಮ. ಯಾಕೆ ನನಗೆ ಜನ್ಮವನ್ನು ಕೊಟ್ಟೆ? ಇನ್ನೇತರ ಕಾರ್ಯವಿ ನನಗೆ? ಏಯ್, ನಿನ್ನ ಅಮ್ಮ ನಾನಲ್ವ? ನಿನ್ನ ಅಪ್ಪನ ನಾನಲ್ಲ. ಓಹೋ, ಹಾಗಾದ್ರೆ ನಿನ್ನಪ್ಪ ನಿನ್ನಮ್ಮ ಗೊತ್ತಿಲ್ಲ? ನನಗೂ ಗೊತ್ತಿಲ್ಲ. ನೋಡುವುದಕ್ಕೆ ಹೋದರೆ ಇರುವರ ಸ್ಥಿತಿಯೂ ಒಂದೇ, ಇಬ್ಬರಿಗೂ ಯಾರೂ ಇಲ್ಲ. ನನಗೂ ಆದರೂ ಕೂಡ ನನ್ನ ಮನದಲ್ಲಿ ವ್ಯತ್ಯಾಸವೇ ಆಗುತ್ತಾ ಇದೆಯಲ್ಲ. ವ್ಯತ್ಯಾಸ ನಿನ್ನನ್ನು ನೋಡುವಾಗ ಯಾವುದೋ ಒಂದು ರೀತಿಯ ಪ್ರೀತಿ, ವಾತ್ಸಲ್ಯ, ಮಮತೆ, ಮಮಕಾರ ನನ್ನ ಮನದಲ್ಲಿ ಮೂಡುತ್ತಾ ಇದೆ. ನಿನಗೆ ದೂರದಿಂದಲೇ ನಿನ್ನ ನೋಡಿದವನು ನಾನು ನೋಡಿದಂತಹ ಕ್ಷಣದಲ್ಲಿ ಒಂದು ರೀತಿಯಲ್ಲಿ ಗೌರವ, ಒಂದು ರೀತಿಯಲ್ಲಿ ಭಕ್ತಿ, ಒಂದು ರೀತಿಯಲ್ಲಿ ಆರಾಧಿಸಬೇಕು ಎನ್ನುವಂತಹ ಮನೋದ. ನನ್ನ ಮೇಲೆ ನಿನಗೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ಏನು ಈ ವಿಚಾರವನ್ನು ಕೇಳುವಾಗ ತಿಳಿಯುವಾಗ ಮೊದಲೇ ನಾವು ಜೊತೆಯಲ್ಲಿದ್ದವರು ಏನು ಅದು ಗೊತ್ತಿಲ್ಲ ನನಗೆ. ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಅದ್ಯಾವ ರೀತಿಯಲ್ಲಿ? ನಿನ್ನ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡವ ನಾನು. ಸರಿ. ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ನನ್ನ ಮೇಲೆ ಭಕ್ತಿಯನ್ನು ತೋರ್ಪಡಿಸಿದವ ನೀನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ಸರಿ.
ಕಿರಿಯವ ಅಂದರೆ ತಮ್ಮ, ನಾನು ತಮ್ಮ. ಹಿರಿಯವ ಅಂದರೆ ಅಣ್ಣ. ನೀನು ಅಣ್ಣ. ನಾನು ಅಣ್ಣ. ನಾನು ತಮ್ಮ. ನಾನು ಅಣ್ಣ. ನಾನು ತಮ್ಮ. ಯಾರೂ ಇಲ್ಲದಂತಹ ನಾವು ನಮ್ಮೊಳಗೆ ಸಂಬಂಧವನ್ನು ಬೆಳೆಸಿಕೊಂಡೆವು. ಹೌದಣ್ಣ. ಅಷ್ಟೇ ಸಾಕೆ? ಆಗುವುದಿಲ್ಲ. ಶಾರೀರಿಕವಾದಂತಹ ವ್ಯತ್ಯಾಸವನ್ನು ಗಮನಿಸಬೇಡವೇ? ಏನು ವ್ಯತ್ಯಾಸವಾಯಿತು? ಅನುಜ, ಅಗ್ರಜ, ಹೊಟ್ಟೆ ಉರಿ. ಅದೆಂತದ ಹೊಟ್ಟೆ ಒಳಗೆ ಊರಿ? ಹೊಟ್ಟೆಯ ಒಳಗೆ ತಳಮಾಳ. ಅದೆಂತದಣ್ಣ? ಏನನ್ನಾದರೂ ಹಿಡಿದು ತಿನ್ನಬೇಕು ಎಂಬಂತಹ ಆಸೆ. ಹೌದಾ? ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತದೆ. ಓ, ಇದು ಹಸಿವೆ ಅಲ್ವಾ? ಅದನ್ನು ನಿವಾರಿಸುವ ಬಗೆ ಹೇಗೆ? ಇಬ್ಬರಿಗಾಗುತ್ತಾ ಇರುವುದು ಹಸಿವೆ. ತಿನ್ನೋಣವೆಂದರೆ ಇಲ್ಲೇನುಂಟು? ಏನೂ ಇಲ್ಲ. ಕಾಣುತ್ತಾ ಇರುವುದು ಜಲದಿ ಮಾತ್ರ. ಹಾವ್. ಜಲದಿಯನ್ನು ಪಡೆದದೆ ಹೌದಾದರೆ ಆ. ಜಲಚರಗಳು ಏನಾದರೂ ಸಿಗಬಹುದು. ಹೌದೇ? ತಡ ಮಾಡುವುದು ಸರಿಯಲ್ಲ. ಆ. ಪಡೆಯುವ
ಒಂದು ಕಡೆ ಏನಾದರೂ ಸಿಕ್ಕಿತೇನೋ? ಓ ಅಣ್ಣ, ಆ. ಕತ್ತೆ ಮಧ್ಯೆ ಹುಡುಕುತ್ತಾ ಮುಂದುವರಿದಂತಹ ಸಂದರ್ಭದಲ್ಲಿ ಆ. ನನಗೆ ಏನೂ ಸಿಗಲಿಲ್ಲ ಅಣ್ಣ. ಅಪ್ರಯೋಜಕ, ಏನು ಪ್ರಯೋಜನ ಇಲ್ಲ. ಅದ್ಯಾಕೆ ಹಾಗೆ ಹೇಳು ಹೇಳುದು? ಬಾರೆ ಸುಮ್ಮನೆ. ಏಯ್, ನಾನು ಹಾಗಲ್ಲ, ಮತ್ತೆ ಸಿಕ್ಕಿದೆ ನನ್ನ ತೋರಿಸು. ಕೈಗೆ ಸಿಕ್ಕಿದಲ್ಲೋ, ಮತ್ತೆಲ್ಲಿಗೆ ಸಿಕ್ಕಿತ್ತು? ಕಣ್ಣಿಗೆ ಬಿತ್ತು. ನೀರು ಬಿದ್ದದಲ್ವಾ? ನೋಡೊಮ್ಮೆ ಹಾರಿಸ್ತೇನೆ. ಏ, ಹಾಗಲ್ವಾ, ನನ್ನ ದೃಷ್ಟಿಗೆ ಬಿತ್ತು, ಕಣ್ಣಿಗೆ ಗೋಚರಿಸಿದು. ಗೋಚರಿಸಿದ್ದು ಸಣ್ಣ ಪ್ರಾಣಿ, ಸಣ್ಣದು, ಬೆಳ್ಳಗಿನ ಪ್ರಾಣಿ, ಬೆಳ್ಳಗೆದ್ದು. ತೆಳ್ಳಗಿನ ಪ್ರಾಣಿ. ಆ, ತಮ್ಮ, ಅಣ್ಣ, ನಾನು ತಿನ್ನುತ್ತೇನೆ. ನೀನು ತಿನ್ನುವುದಾದರೆ ತಿನ್ನು, ಆ. ಆದ್ರೆ ತಮ್ಮನಿಗೆ ತೋರಿಸಬಾರ್ದು. ಆ, ಅದು ಅಲ್ಲ. ಮುಗೀತೋ? ಎಂತದು ಮುಗಿದಂದು? ಈಗಲ್ಲ ಪ್ರಾಣಿ ಹೆದರಿಕೊಂಡಿದೆ, ಅದರ ಮೇಲೆ ಹಾರುವುದಕ್ಕೆ ಹೋಗುತ್ತೀಯಲ್ಲ, ಅದೇನು ಏನಾಯ್ತಾ? ಅದನ್ನು ನೋಡುವಾಗ ಉಂಟಲ್ಲ ನನಗೆ ಒಂದು ಹಟ್ಟಹಾಸದ ನಗು ಬಂದದಲ್ಲ. ಅದ್ಯಾಕೆ? ತಮಾಷೆ ಸಂತೋಷದಿಂದ. ತಮಾಷೆ ಕಾಣ್ತದೆ. ಸಂತೋಷದಿಂದ. ಆಗಲಿ. ಹಾಗಾಗಿ ಹಾ, ನೋಡ್ ನೋಡ್ ನನ್ನ ಹಟ್ಟಹಾಸ ಕೇಳಿ ಹಾ. ಆ ಪ್ರಾಣಿ ಹಾ. ಕಟ 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 ನಡುತ್ತಾ ಉಂಟು. ಮಾತ್ರವಲ್ಲ, ಆ, ಕಣ್ಣು ನೋಡಿದ್ಯಾ? ಆ. ಹೆದರಿಕೊಂಡಿದೆ ಪ್ರಾಣಿ, ಹೆದರಿಕೊಂಡಿದೆ. ಓಡುವ ಆಲೋಚನೆ. ಜಲದಲ್ಲಿ ಅಡಗುವ ಮುನ್ನ ಹೇಳಮೇಲೆ ಅಧಿಕ ಪ್ರಸಂಗಿ ಈಗ ಬಾ. ಮೊದಲೇ ಕಾಣುವುದಿಲ್ಲ, ಬಂದು ಬಂದು ನನ್ನ ಕೈಯೊಳಗೆ ಬಿದ್ದೆಯಲ್ಲ. ಪ್ರಾಣಿ ಎಂಬ ಹಾಗೆ ಭಾವಿಸಿ ನಾನು ತಿನ್ನುವುದಕ್ಕೆ ಪ್ರಾರಂಭ ಮಾಡಿದೆ. ಆಗಲೇ ನಿನ್ನ ಧ್ವನಿ ಕೇಳಿತು. ಏನಂತ? ಅದು ಕಿರುಚಿಕೊಂಡಂತ. ಆಗಲೇ ಬಿಟ್ಟು ಬಿಟ್ಟಿದ್ದೇನೆ. ಬಿಡು. ಆದ್ರೆ ಒಂದುಂಟಲ್ಲ, ಏನು? ನನ್ನ ಕೈ ತಪ್ಪಿಸಿದೆ, ಆ, ನಿನ್ನ ಕಣ್ಣು ತಪ್ಪಿಸಿದ. ನಿಜ ಓಡಿದೆ. ಹಾಗಾದ್ರೆ ಹರಿಯನೋ ಕಮಲನಾಳದಿ ಮರೆಗೊಳು ತಲೆ ವಿಧಾನ ಮಲದ
ಇದ್ದಾರೆ. ಎಲ್ಲಿ ಓಡಿದರೂ ಬೆನ್ನಟ್ಟಿ ಬರ್ತಾ ಇದ್ದಾರಲ್ಲ. ಏನು ಮಾಡಲಿ, ಯಾರಲ್ಲಿ ಹೇಳಲಿ ಎಂದು ಯೋಚಿಸಿದ್ರೆ ನೆನಪಾದದ್ದು ಅಮ್ಮ. ಅಮ್ಮನನ್ನೇ ಪ್ರಾರ್ಥಿಸ್ತೇನೆ. ಜಯ ಜಯ. ಮರುಗಲೇಕೆ ವಿಧಾತ ಮನದಲ್ಲಿ ಸ್ಮರಿಸಿರುವುದ್ಯಾಕೆನ್ನಲೇ ಪೊರೆಯ ಬಾರದೆ ಬಂದ ಕಷ್ಟವನರಿತು ಗೋಬೆ. ಮಗನೇ ವಿಧಾತ, ಏಕೋ ಮನಸ್ಸಿನಿಂದ ನನ್ನನ್ನೇ ಧ್ಯಾನಿಸಿಕೊಳ್ಳುತ್ತಾ ಇದ್ದೀಯ. ನಿನ್ನ ಮುಖಾವಲೋಕನ ಮಾಡಿದಾಗ ಕಪೋಲದಲ್ಲಿ ಕಣ್ಣೀರು ತುಂಬಿ ಹರಿಯುತ್ತಾ ಇದೆ. ಯಾರಿಂದ ಬಂದಂತಹ ಭವಣಿ ಬಿತ್ತರಿಸು ಮಗನೇ. ಮಾತೆಲಾಲಿಸು ಜಲದೊಳೇರೋರು ಧೂರ್ಧರುದಿಸುದೆಯಲಿಯುವುದಿಲಿಯೇ ಗಾದಿಸಲಿ ಕಣ್ಣುವರು ಅದರಿವು ಭೀತಿಗೋಡೆ. ಜಲದಲ್ಲಿ ಉದಿಸಿದಂತ ದುರುಳರಿರುವರು ನನ್ನನ್ನು ತಿನ್ನುವುದಕ್ಕಾಗಿ ಮುಂದುವರಿಯುತ್ತಾ ಇದ್ದಾರಮ್ಮ. ಅವರಿಂದ ರಕ್ಷಣೆಗಾಗಿ ನಿನ್ನ ಮೊರೆಯನ್ನು ಹೊಕ್ಕಿದ್ದೇನೆ. ರಕ್ಷಿಸು. ಮರುಗದಿರು ಮಗನೇ. ಮರುಗ ಬೇಡವಿದ ಶ್ರೀಹರಿಯ ಸೇರಿಯ ಕಾರಣದೇ ಅವನಿರುವ ನಿದ್ರೆಯೊಳಿನ್ನು ಶೀಘ್ರದೊಳು ಅಗಲಿ ಹೋಗುವೆನು. ಭರದೊಳೆಚ್ಚರಗೋಡು ದೈತ್ಯರ ಕರಿದು ಕೊಡುವನು ಭೀತಿ ಬೇಡಯ್ಯೇ. ವರ ಸುದರ್ಶನ ಕೊಡುತ್ತವಗೆಲಿ ಮರೆಯೊಳಿಹುದೆದು ಮರುಗ ಬೇಡವಿದಾದ ಮರುಗದಿರು ಮಗನೇ, ಮರುಗದಿರು. ಆದಿಮಾಯಾದಂತಹ ನಾನು ಯೋಗಮಾಯಿಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಆತ ಗಾಢ ನಿದ್ರಲ್ಲಿದ್ದಾನೆ. ಆದರೂ ಶೀಘ್ರವಾದ ನಗಲಿ ಹೋಗುವುದಕ್ಕಿದ್ದೇನೆ. ಈ ಚಕ್ರನಾಥನ ಕೈಗೆ ನೀಡು. ಎಚ್ಚರಗೊಂಡ ಆತ ದುಷ್ಟನನ್ನು ಸಂಹಾರ ಮಾಡುತ್ತಾನೆ. ಅಲ್ಲಿಯವರೆಗೆ ಶ್ರೀಹರಿ ನಾಭೀಗಂ ಅಡಗಿಕೋ ಮಗನೇ. ಶುಭವಾಗಲಿ. ಯೋಗಮಯೂ ನಳಿನ ಬಲು ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದ ತನ್ನ ವದನದಲ್ಲಿ ನಿದ್ರೆ ದೂರವಾಯಿತು. ಎಚ್ಚೆತ್ತುಕೊಳ್ಳುವಾಗಲೇ ಸಹಸ್ರ ಅರೆಗಳಿಂದ ಒಪ್ಪುವ ಚಕ್ರಾಯುಧ ಒಂದು ಕೈ ಸೇರಿದೆ. ತೆರೆಗಳ ಉಬ್ಬರ ಇಳಿತವನ್ನು ಕಂಡಾಗ ಏನೋ ಬದಲಾವಣೆ ಉಂಟು ಅಂತ ಅನುಭವಕ್ಕೆ ಬರ್ತದೆ. ಏನು ಯಾರಿಲ್ಲ ಬೇಡಯ್ಯ ಯಾರಲ್ಲ ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ನೀರ ಮೇಲೆ ಕುಳಿತುಕೊಂಡ ಕಾರಣವೇನು? ಏನಾಯ್ತು ನಿನಗೆ? ಹರಿದು ನಿನ್ನ ಕರ್ಣ ಪಟಾಲ ಹರಿತ. ಕಟಾಲ ಕರ್ಣ ಕುಹರ ಕರ್ಣ ಕುಮಾರ. ಕಿವಿ ಹಾಳಾಯ್ತು. ನಿನ್ನ ಕಿವಿ ಹಾಳಾಗಿ ಹೋಗಲಿ, ನಮಗೆ ತೊಂದರೆ ಇಲ್ಲ ಅಲ್ಲ. ನಿಮ್ಮದು ಸರಿ ಉಂಟಲ್ಲ. ಏಯ್, ನಿನ್ನ ಕಿವಿ ಮೂಗು ಕಣ್ಣಿನ ವಿಷಯ ಕೇಳುವುದಕ್ಕೆ ಬಂದವರಲ್ಲ. ಮತ್ತೇನು ಉದ್ದೇಶ ಬೇರೆ ಇತ್ತು. ಏನದು? ಅದು ಹಾಗೆ ಇರಲಿ.
ಬದಿಗೆ. ನಿನ್ನನ್ನು ನೋಡಿದಾಗ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ಯಾಕೆ? ನೀರ ಮೇಲೆ ಕುಳಿತುಕೊಂಡಿದ್ದೆ. ಹೌದು. ಹೇಗೆ ಕುಳಿತೆಯೋ? ಎಲೆ ಹಾಕಿ ಕುಳಿತೆ. ನೀರ ಮೇಲೆ ಎಲೆ ಹಾಕಿ ಕುಳಿತೆ. ಹೌದು. ವಿಶೇಷವೇ. ಹೌದೌದು. ಯಾವ ಎಲೆ ಅದು? ಆಲದೆಲೆ. ತಮ್ಮ ಅಣ್ಣ, ಇದು ಆಲದ ಎಲೆ. ಅದರ ಮೇಲೆ ಒಬ್ಬ ಕುಂತಿರ್ಪ. ಏಯ್, ಒಂದೇ ಎಲೆಯೋ? ಹೌದು. ಮೂರಾದರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಮೂರೆಲೆ. ಮೂರಲ್ಲ ಮೂರಲ್ಲ. ಇಲ್ಲ ಇಲ್ಲ, ಒಂದೇ ಒಂದೇ. ನಿನಗೆ ಮಾತ್ರ. ಬೇಡ ನಮಗೆ. ನಿನಗೆ ಇರಲಿ, ನಮಗೆ ಬೇಡ. ಮುಖ ನೋಡುತ್ತೆ. ಏ, ಮುಖ ನೋಡಿ. ಮುಖ ತಿರುಗಿಸ. ಆ ಕಡೆ ತಿರುಗಿಸ. ನಿಮ್ಗೆ ಮುಖ ನೋಡಿದ್ರ ಆ ಕಡೆ ಮುಖ ನೋಡಿದ್ರೆ ಆಗುದಿಲ್ಲ. ನಮ್ಮಲ್ಲಿ ಕೇಳಿದೆಯಾ? ಕೇಳಬೇಕಾ? ನೋಡುವುದಾದರೆ ಕೇಳಬೇಕು. ಇವ ಎಲ್ಲ ಕೇಳಿಯೇ ಮಾಡುವುದ? ಮತ್ತೆ ಪ್ರಾಣಿಗೆ ಹೊಡೆದಿದ್ದಾನೆ, ಕೇಳಿ ಬಡಿದ. ಇವ ಕೇಳಿ ಹೊಡಿಲಿಕ್ಕೆ ಜನವ? ನಾನು ಯಾಕೆ ಕೇಳಿ ಮಾಡಿದೆ? ಯಾರಿಗೆ ಗೊತ್ತು? ಯಾರಾದ್ರೂ ನಮ್ಮನ್ನು ಬಿಟ್ಟು ಯಾರಾದಿದ್ರೆ ಗೊತ್ತಾಗ್ಬೇಕು. ಬಂದ್ರ ಯಾರಾದ್ರೂ? ನಾವು ಬಂದಿದ್ದೇವೆ. ಯಾರಾದ್ರೂ ಬಂದ್ರ? ಮತ್ತೆ ಈಗ ಬರ್ಲಿಲ್ವ ನೀನು? ಆಗೊಬ್ಬ ಬಂದಿದ್ದ. ಅವ ಬೆಟ್ಟು ತಿಂದು ಓಡಿದ. ಆಮೇಲೆ ಸಿಕ್ಕಿದ್ದು ನೀನು. ನನಗೆ ಗೊತ್ತಿರ್ಲಿಲ್ಲ. ಬಾಯಿ ಮುಚ್ಚ. ಯಾಕೆ? ಬಾಯಿ ಮುಚ್ಚ. ಮುಚ್ಚ ಬಾಯಿ. ಬಾಯಿ ಮುಚ್ಚ ಅಂತ. ಯಾಕೆ? ಬಾಯೊಳಗಿರುವಂತಹ ಹಲ್ಲು ಹಳ್ಳನೆ ಬೆಳಗುತ್ತಾ ಇದೆಯಲ್ಲ, ಅದರಿಂದ ಹೊರಡುವಂತಹ ಬೆಳಕು ಬೆಳಕು ನಮ್ಮ ಕಣ್ಣಿಗೆ ಕುಕ್ಕು ಕುಕ್ಕು. ಪೂರ್ತಿ ಮಾಡ. ತದೆ. ಕುಕ್ಕು ಕುಕ್ಕು. ಏಯ್, ತದೆ ತದೆ ತದೆ. ಹೇ, ತುದಿಯಲ್ಲಿ ತದೆ, ಬುಡದಲ್ಲಿ ಕುಕ್ಕು. ಅಣ್ಣ, ಒಟ್ಟು ಸೇರಿಸು. ಅಣ್ಣ, ತುದಿಯಲ್ಲಿ ತಾದೆ, ಬುಡದಲ್ಲಿ ಕುಕ್ಕು. ಇವನಿಗೆ ತುದಿ ಬುಡ ಗೊತ್ತಿಲ್ಲ. ತುದಿ ಬುಡ. ಬುಡದಲ್ಲಿ ಕುಕ್ಕು, ತುದಿಯಲ್ಲಿ ತಾದೆ. ಬುಡ, ತುದಿ. ಕೆಳಗೆ ಕುಕ್ಕು, ಮೇಲೆ ತದೆ. ಒಟ್ಟು ಸೇರಿಸು. ಕುಕ್ಕುತ್ತದೆ. ಕುಕ್ಕುತ್ತದೆ. ಈಗ ಕಷ್ಟ ಆಗ್ತದ? ಮತ್ತೆ ಕಷ್ಟ ಆಗ್ತದೆ. ಕಣ್ಣು ಕೋರೈಸುತ್ತದೆ. ಕಣ್ಣುಕೋ ರೈಸುತ್ತದೆ. ಅದನ್ನು ವಿಂಗಡಿಸಿ ಹೇಳಿಬೇಡಿ, ಒಟ್ಟು ಸೇರಿಸಿ ಹೇಳಿ. ನಾವು ಹಾಗೆ ಹೇಳುವುದು. ಆಯ್ತು, ನಿಮಗೆ ಬೇಕಾದಾಗ ಹೇಳಿ. ಬೇಕಾದಾಗೆ ಹೇಳುವುದು. ಸರಿ. ನೀನು ಹೇಳಿದಾಗೆ ಕೇಳುವುದಕ್ಕಿಲ್ಲ. ಬೇಡ. ಹೌದೇನಾ? ಇಷ್ಟೆಲ್ಲ ಮಾತಾಡುತ್ತಾ ಇದ್ದೇವೆ. ಹೌದು. ಬಾಯಿ ಮುಚ್ಚುವುದಕ್ಕೆ ಹೇಳಿ ಆಯ್ತು. ಆದರೂ ಕೂಡ ನೀನು ಬಾಯಿ ತೆರೆಯುತ್ತಾ ಇದ್ದೀಯಲ್ಲ. ಏಯ್, ಅಪಹಾಸ್ಯ ಮಾಡುವೆಯ ಯಾರನ್ನು? ನಮ್ಮನ್ನು. ಯಾಕೆ? ಯಾರೋ ನೀನು? ಯಾರೋ ನೀನು? ಅವನದ್ದು ಏನಾದ್ರೂ ಬಿದ್ದು ಹೋಯ್ತಾ? ಬೇಗ ஒரு ಬೇಗ ಮೊದಲು ಕರ್ಣ ಪೋರನೆಲ್ಲಿ ಹೋದ ಭಂಡ ವೀರಶೂರರೆಂಬ ವಿಚಾರವರಿಯೇ. ವೀರಶೂರರೆಂಬ ವಿಚಾರವರಿಯೇ. ಇವನಿಗೂ ಅಭ್ಯಾಸ ಇದೆ. ಎಂತದು? ಬೊಬ್ಬೆ ಹೊಡೆಯುವುದು. ನಮ್ಮ ಇಬ್ಬರ ಅಭ್ಯಾಸವೂ ಅದೇ. ಅದು ಹುಟ್ಟು ಗುಣ. ಅಭಾಸ ಅಲ್ವೋ? ಮತ್ತೆ ಹುಟ್ಟುವಾಗಲೇ ಇತ್ತು. ಹುಟ್ಟು ಗುಣ ಅದು ನಮ್ಮದು. ಬೊಬ್ಬೆ ಹೊಡಿ. ಹೌದೇನು? ಮಾತನಾಡುವ ಮೊದಲು ನಾವು ಯಾರು ಅಂತ ನಿನಗೆ ಗೊತ್ತುಂಟಾ? ಯಾರು? ಅದು ನನಗೂ ಗೊತ್ತಿಲ್ಲ ಸರಿ. ಕವಲೆ ಹೇಳುವುದು. ಆದ್ರೆ ಒಂದುಂಟು, ಅವ ನನ್ನ ಅಗ್ರಜ. ನೀನು? ನಾನೇ ಅವನಿಗೆ ಅನುಜ. ಆಮೇಲೆ ಅವನಿಗೆ ತುಂಬಾ ಹೆಚ್ಚು, ನಿನಗೆ? ನನಗೆ ಸ್ವಲ್ಪ ಕಡಿಮೆ. ಗೊತ್ತುಂಟು. ಎಂತ ನಿನಗೆ ಗೊತ್ತಾಗಿದ? ಬುದ್ಧಿಯಲ್ಲೂ ಅದು ಹಾಗೆ ಹೇಳಿದ್ರೆ ಅಂತದ್ದು ಬುದ್ಧಿ. ಏಯ್, ಅದು ಗೊತ್ತಿಲ್ಲ. ನೀನು ಹೇಳಿದ್ದಲ್ಲ ನಮಗೆ ಬೇಡ. ಬೇಡ. ನಾನು ಹೇಳಿದ್ದಾನೆ ಒಪ್ಪಬೇಕು. ಆದೀತು. ಹೌದೇನು? ಹೌದು. ನೀನಲ್ಲೊಂದಿಗೆ ಪ್ರಶ್ನೆ. ಏನು? ನಾವು ಮೊದಲೊಂದು ಪ್ರಾಣಿಯನ್ನು ನೋಡಿದ್ದೇವೆ. ಹಾ. ಹಾಗಾಗಿ ತೋರು ಬೇಗ ಮೊದಲು ಕಂಡ ಹೋರಾಡಲಿ. ಎಂತದ್ದವ ಹೇಳಿ? ಅರ್ಥ ಆಯ್ತಾ ನಿನಗೆ? ಇಲ್ಲ, ನನಗೆ ಗೊತ್ತಾಗಲಿಲ್ಲ. ಗೊತ್ತಾಗ್ಲಿಲ್ಲ. ಬಿಡಿಸಿ ಬಿಡಿಸಿ ಹೇಳು. ಬಿಡಿಸಿ ಬಿಡಿಸಿ. ಹೌದು. ತೋರು ಬೇಗ ಮೊದಲು ಖಂಡ ಹೋರನೆಲ್ಲಿ ಹೋದ ಹೇ ಬಂಡ. ಏನೋ ಸ್ವರ ಏರಿಸ್ತಿ? ಕೂಡಿತಾನೆ. ಏನು ಏರಿಸದೆ ದೊಡ್ಡ ಜನರು ನೀವು. ಸಾಮಾನ್ಯರಲ್ಲ, ವೀರರು, ಶೂರರು, ಧೀರರು, ಘನಗಂಭೀರರು. ಶೂರ ಅಹುದು ನೀವೋ ಶೂರರಬಹುದು ನೀವೋ.
ಪೂರಿ ದೋಷವಾದಿಟ್ಟವೋ ಯಾರ ಕಂಡಿರಯ್ಯ ಮೊದಲು ಯಾರ ಕಂಡಿರಯ್ಯ ಮೊದಲು ನಾರಿಯೇನಿಯುವುದು ಧೀರಜೂರರವರು ನೀವು ಭೂರಿ ದೋಷವಾದವು ಯಾರ ಕಂಡಿರಯ್ಯ ಮೊದಲು ನಾರಿಯನಿದೋ ತೋರುವ ಜಲದಿಗಧಿಕಾರಿಯಾಗಿರುವೇನ ತೋರುವ ಜಲದಿಗಧಿಕಾರಿಯಾಗಿರುವೇನ ಬೇರೆ ಕಾಣೆ ಎನ್ನ ಹೊರತು ವಾರಿದಿಯಲ್ಲೇ ಹೀರಜೂರರಹುದು ನೀವು ಊರಿದೋ ಜವಾದೆದಿಟವು ಯಾರ ಕಂಡಿರಯ್ಯ ಮೊದಲು ನಾರಿಯೆಂದೋ ನೀರ ಚೂರರಹುದು ನೀವು ಆ ಆ ಆ ಧೀರ ಶೂರ ಗಣಗಂಭೀರ ರಹುದು ನೀವು. ಹೌದು ಹೌದು. ರಹುದ ಒಟ್ಟು ಹಾರಿ ಹೇಳ್ಬೇಕು. ಧೀರ ಶೂರ ರಹುದು ನೀವು. ನಿಮ್ಮನ್ನು ಕಂಡಾಗಲೇ ಭೂರಿ ದೋಷವನಂತೆ. ಅದೇನ ಪೂರಿ ದೋಸೆ ಅಂದ್ರೆ ಹಾಗಲ್ವೋ? ನಮಗೆ ಗೊತ್ತಾಗಲಿಲ್ಲ. ಭೂರಿ ದೋಷವನಂತೆ ದಿಟವು. ತುಂಬಾ ಸಂತೋಷವಾಯಿತು. ಬೇಕು ನಿಮ್ಮಂತವರು ಮಾತಾಡ್ಲಿಕ್ಕಾಯ್ತು. ಹೌದಾ? ಮಾತನಾಡುವುದಕ್ಕೆಲ್ಲ ನಾವು ನೀವು ಮಾತಾಡ್ಲಿಕ್ಕೆಲ್ಲೋ ಜನ ಹಸಿವೆಗೆ ತಿನ್ನುವುದಕ್ಕಾಗಿ ಬಂದವರು. ಇವ ಏನೋ ಒಂದು ಕೇಳಿದ. ಯಾವೇ ಕಂಡೀರಯ್ಯ ಮೊದಲು ಕಂಡಿ ರೈ ಕಂಡಿ ರೈ ಹಾಗಲ್ವ? ಯಾರ ಕಂಡೀರಯ್ಯ ರೈ ಹಾಗಲ್ಲ. ರೈ ಯಾರ ಕಂಡೀರಯ್ಯ ಮೊದಲು. ನೀವು ಯಾರನ್ನು ಕಂಡಿದ್ದೀರಿ ಮೊದಲು? ಓಹೋ ನಾನು ನರಿಯೇ. ನೀನು ನರಿಯೇ? ನೀನು ನರಿಯಲ್ಲ, ನೀ ನರಿಯೇ. ನಾನು ನರಿಯೇ ನನಗೆ ಗೊತ್ತಿಲ್ಲ. ನನ್ನ ಬಗ್ಗೆ ಸರಿಯಾಗಿ ಗೊತ್ತು ನನಗೆ. ಬೇರೆ ಕಂಡ ಎನ್ನ ಹೊರತು ವಾರಿದೆಯೋ ಆಗ ತೀರ್ಮಾನ ಮಾಡಿದೆ. ತೋರುವ ಶರದಿಗೆ ನಾನು ಇಳಿಯಲೆಮ್ಮ ವಿಕ್ರಮವರು ಸಲುಗೆಯಿಂದಲೇ ಸಲುಗಳೆಂಬುದು ಅತಿಯಾಗಿ ಹೋಯಿತೆ. ಹಾಗಾಯ್ತು. ಬಿತ್ತನಾಪಾದಿಯಲ್ಲಿ ನೆಚ್ಚುಗಳರಿದೆ. ದೀರ್ಘದೇಹಿಗಳಾದಂತಹ ನಾವು ಹತ್ತಿರಕ್ಕೆ ಬಂದು ನಿಂತಾಗಲು ಹೆದರದೆ ಜಲಧಿಗೆ ಒಡೆಯ ಎಂದು ಒದರುವೆಯ ಜಲ ಧೂರ್ತ ಈ ನಿನ್ನ ಗಂಟಲೊಳಗೆ ಕಳುವೆವು ಹಸಿವ ಇವನಿಗೆ ಸಿಟ್ಟು ಬರದೆ ಹಾರ್ತಾನೆ. ಸಿಟ್ಟು ಬಂದಿದೆ. ಹೆಚ್ಚು ಮಾತಾಡಿದ್ರೆ ನಾವು ಮೊದಲೊಂದು ಪ್ರಾಣಿಯನ್ನು ನೋಡಿದ್ದೇವೆ. ನೋಡು ತಲೆಗಳ 5 ಮೊದಲಿದ್ದವನಿಗೆ ಅವನಿಗೆ 5 ತಲೆ ಎಲ್ಲವೂ ಒಂದೇ ಶಿರ ನಿನಗೆ ಶಿರ ಅಂದ್ರೆ ನಿನಗೆ ಶಿರ ಶೀರ ಅದು ಇದು ಒಂದೇ ಅಲ್ಲ. ನಿನಗೆ ಒಂದೇ ಶೀರ. ಅದನ್ನು ತಲೆ ಅಂದ್ರೆ ನಿಮಗೇನು?
ಮುಜವಾಯಿ ನಮ್ಮನ್ನು ತಿದ್ದುವುದಕ್ಕೆ ಈಗ ನಾವು ಶೀರ ಅಂತ ಹೇಳಿದ್ದೇವೆ. ಬಹಳ ಗೊತ್ತು ಉಂಟಾ ನಿನಗೆ? ಇಲ್ಲಪ್ಪ. ನಾನು ಹೇಳಿದ್ದೆ ಸರಿ. ಆಯ್ತು, ನೀವು ತಪ್ಪು ಹುಡುಕಿದ್ರೆ ಉಂಟಲ್ಲ. ನೀವು ಹೇಳಿದ್ದು ಮಾಡಿದ್ದು ಸರಿ. ಸರಿ, ಒಂದು ವೇಳೆ ನಾವು ಹೇಳಿದ್ದು ನಿನಗೆ ಬೇಡ ಅಂತ ಆದ್ರೆ ಬಿಡು, ನಿನಗೆ ಬೇಕಾದ ಗೋಪಿಕು. ಆಯ್ತು. ಹೌದೇನು? ಅದು ಮಾತ್ರವಲ್ಲ, ಮತ್ತೆ ಆ ಪ್ರಾಣಿ ತೆಳ್ಳಗೆ ಮತ್ತು ಬೆಳ್ಳಗೆ. ಅದು ಬೆಳ್ಳಗೆ, ನೀನು ಕರ್ರಾಗೆ ಬಣ್ಣದಲ್ಲೇ ಬಣ್ಣ ಹೇಗೆ? ಅದು ಏನೇ ಇರಲಿ ಅದು ಬೇಡ ನಮಗೆ. ಮತ್ತೇನು? ಅದೊಂದು ಪ್ರಾಣಿ ಹೆದರಿಕೆಯಿಂದ ಕಟ 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 ನಡುಗುತ್ತಾ ಇತ್ತು. ನೀನು ಕಿರುನಗೆಯನ್ನು ಬೀರುತ್ತಾ ಇದ್ದಿ ನಮ್ಮನ್ನು ನೋಡಿ. ಸಂತೋಷ ಆಗಲಿ. ನಿನ್ನ ಕಿರುನಗುವನ್ನು ನೋಡುವಾಗಲೇ ನಮಗೆ ಗೊತ್ತಾಗಿದೆ. ಏನು ಗೊತ್ತಾಗಿದೆ? ಸಿಕ್ಕಿದ ಪ್ರಾಣಿಯನ್ನು ಅಡಗಿಸಿಟ್ಟಿದ್ದಿ ಅಂತ. ಹಾಗೆ ತೋರಿಸು. ತೋರಿಸದೆ ತೋರಿಸು ಅಂತ ಹೇಳಿದ್ದು. ತೋರಿದೊಡೆ ಎಂತದು? ತೋರದೆ ಉರ್ದೊಡೆ. ಉರ್ದೊಡೆ. ಇರ್ದೊಡೆ. ತೋರದ ಇರ. ಅದೊಂದು ತೋರದಿರ ಹೀಗೆ. ತೋರದ ಇರ. ಅದು ಹೀಗಲ್ವಾ? ಆಗ ಎರಡು ಬೆರಳಲ್ಲಿ ಹೀಗೆ ಎತ್ತು ಸಾಕಾಗ್ತದೆ. ಅಂಗೈಗೆ ಹಾಕುದು. ಅಲ್ಲಿಗೆ ಅಪ್ಪಚ್ಚಿ. ಎಂತದಮ್ಮ? ಅಪ್ಪಚ್ಚಿ. ಅಪ್ಪಚ್ಚಿಯಲ್ಲಿ ನಾನು ಅಪ್ಪಚ್ಚಿ ಮಾಡಿದ್ದು. ಆರ ಅಪ್ಪಚ್ಚಿ ಮಾಡಿದ್ದು? ನಾನು ಅಪ್ಪಚ್ಚಿ ಮಾಡಿದ್ದು. ಅಪ್ಪಚ್ಚಿ ಮಾಡಿದ್ರೆ ನಿಮ್ಮದೇಗೆ? ಹೀಗೆ ಎರಡು ಬೆರಳಲ್ಲಿ ಎತ್ತಿ ಹಾಗೆ ಬಾಯೊಳಗೆ ಹಾಕಿ ರಸವನ್ನು ಹೀರಿ ಕಸವನ್ನು ಉಗುಳ್ತು. ನಿಮ್ಮ ಗಂಟಲ್ಲಿ ಇಳಿಲಿಕ್ಕಿಲ್ವ? ಅವನ ಗಂಟಲಲ್ಲಿ ಸಿಕ್ಕಿದ್ರೆ ನಾನು ಕೈ ಹಾಕಿ ತುರುಕಿ. ಬೇಡದ ಛಲವನ್ನು ಮಾಡಬೇಡ. ಚಲವೇ ಒಲವಿನಿಂದ ಮರಿಯ ಸೇರೆ ಸಲಹಿ ಕೊಂಬೆನು. ಅವನ ಹೆಸರನ್ನು ಹೇಳಿ ಹೆದರಿಸಬೇಕಾದ ಅವಶ್ಯಕತೆ ಇಲ್ಲ. ಕಲೆಗಳ ಇದರವನ್ನು ಸಹಿತ ಕಲಿಗಳ ನೀವು ಸಹಿತ. ಹೌದೇನೋ? ಏನದು? ಸಹಿತ ಅಲ್ಲ, ತಲೆಗಳ ಇದು ಅವನು ಸಹಿತ. ಕಲಿಗಳಾದ ನೀವು ಸಹಿತ. ಸಹಿತ ತಿಳಿದು ನೋಡಲು ಸಲಹೆ ಇಕ್ಕಿರು ಎನ್ನೊಳಗೆ. ನಿಮ್ಮನ್ನು ಅವನನ್ನು ಪರೆವದಾತ ನಾನೆಂಬ ಪರಿಹರಿತು ಇಲ್ಲಿಂದ ಒಳ್ಳೆಯ ಮಾತಿನಿಂದ ಹೋದರೆ ಒಳ್ಳೆಯದು. ನಾನು ಸುಮ್ಮನೆ ಇದ್ದೇನೆ ಈಗ. ತಮ್ಮ, ಈ ಪ್ರಾಣಿಯ ತಲೆ ಸರಿ ಇಲ್ಲ. ಅದು ಹೇಳಿದ್ದು ನಮಗೆ ಅರ್ಥ ಆಗುದಿಲ್ಲ. ನಾವು ಹೇಳಿದ್ದು ಅದಕ್ಕೆ ಗೊತ್ತಾಗುವುದಿಲ್ಲ. ಏನು ಮಾಡುವ ಹೇಳು? ಪರಿಹರಿತು ಏನೆಲ್ಲ ಹೇಳಿ ಆಯ್ತಲ್ಲ. ಇದು ಉಪಾಯ. ನಮ್ಮ ಕೈಯಿಂದ ಜಾರಿ ಓಡುವ ಆಲೋಚನೆ ಇರಬಾರದು. ಕಡೆಗಾಲ ಉಳಿಮಗಿಂದು ಯಾಕೋ? ದುಡಿದಾಗ ಹಿಂದಿನಿಂದ ಯಾರು ದುಡಿ? ನೀನೆ. ಅಭ್ಯಾಸವೇ ಇಲ್ಲ ನನಗೆ. ಧೂಳು ಅಭ್ಯಾಸವನ್ನು ದುಡಿದು ಅದು ತೆರೆ ತೆರೆ ಅಬ್ಬರ ನಿನ್ನ ಬೆನ್ನಿಗೆ ಬಡಿದದ್ದು. ಸರಿ ಸರಿ ಸರಿ. ನೀನು ಅಲ್ಲಿಂದ ದೂಡಲ್ಪಟ್ಟದ್ದು. ಏ ತಮ್ಮ, ಆ ಪ್ರಾಣಿಯ ಪ್ರಾಣ ಹೋಗಿದೆ. ಹೋಗಿದೆ ಹೋಗಿದೆ. ನಿಲ್ಲೋ, ಸುಲೂಪ ತಿಂದು ಬರ್ತೇನೆ. ಆದಿತ ಏನೋ ಅಣ್ಣ, ಏನಾಯ್ತು ಅಣ್ಣ? ಏನೋ? ಈಗ ದುಡಿಯುವುದಕ್ಕೆ ನಾವಿಬ್ಬರು ಸಮಾನವಾಗಿಯೇ ದುಡಿದಿದ್ದೇವಲ್ಲ ಅಣ್ಣ. ಯಾವ ದುಡಿತಾ ಇದು? ಈಗ ನೀನು ಒಬ್ಬನೇ ತಿನ್ನುವುದಾ? ಮತ್ತೆ ನಿನಗೆ ಬೇಕಾ? ಇಲ್ಲೇ ಪಾಲು ಮಾಡಬೇಕು. ಸ್ವಲ್ಪ ಕೊಡುವ ನಿನಗೆ. ಅದು ಬೇಡ. ಪಾಲು ಇಲ್ಲಿ ಸರಿಯಾಗಿ ಪಾಲು ಮಾಡಿದ್ರೆ ನಾನೀಗ ಯಾರು ಪಾಲು ಮಾಡುವುದು? ಹಿರಿಯ ಅಣ್ಣ ನೀನಲ್ವಾ? ನೀನೇ ಪಾಲು ಮಾಡು. ಏ ತಮ್ಮ, ಸೊಂಟದಿಂದ ಮೇಲೆ ಇದ್ದದ್ದೆಲ್ಲ ನನಗೆ ಸಾಕು, ಹೆಚ್ಚು ಬೇಡ. ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟೋ ಎಲ್ಲ ನಿನಗೆ. ತಿಂಬನ? ಅಣ್ಣ ತಿಂಬನ? ತಿಂಬುವುದಕ್ಕೆ ತಿಂಬ. ಮತ್ತೆಂತ? ಏನು ನನಗೆ ಏನು ತೊಂದರೆ ಇಲ್ಲ, ತಿಂಬುದಕ್ಕೆ ತಿಂಬ. ಆದ್ರೆ ಒಂದುಂಟು, ನನಗೆ ಸ್ವಲ್ಪ ತಲೆ ಮಾಂಸ ಬೇಕಣ್ಣ. ತಲೆ ಮಾಂಸ? ಹೌದೌದು. ನನ್ನ ತಲೆಯನ್ನು ನಿನ್ನ ತಲೆ ನನಗೆ ಹಾಕುವ. ಮತ್ತೆ ತಲೆ ಮಾಂಸಕ್ಕೆ ಎಲ್ಲಿಗೆ ಹೋಗುದು? ಅಣ್ಣ ನಾನು ಸಣ್ಣ
ಸಣ್ಣವನು. ಸ್ವಲ್ಪ ಬುದ್ಧಿ ಅನುಭವ ಎಲ್ಲ ಕಡಿಮೆ ನನಗೆ. ಹೌದೌದು. ಆದ್ರೆ ಒಂದು ಸಣ್ಣ ಉಪಾಯ. ಏನು? ಆ ಪ್ರಾಣಿಯ ಒಂದು ಕಾಲನ್ನು ನೀನು ಹಿಡಿ, ಹ. ಒಂದು ಕಾಲ ನಾನು ಹಿಡಿತೇನೆ. ಇಬ್ಬರು ಸಮಾನವಾಗಿ ಎಳೆದವರು ಹಾ. ತಲೆಯಿಂದ ಕಾಲಿನವರೆಗೆ ಸಮಾನವಾಗಿ ಸಿಗ್ತದೆ. ಯಾಕೆ ಕಡಿಮೆ? ನಿನಗೆ ಯಾವುದು ಕಡಿಮೆ? ಅನುಭವ ಕಡಿಮೆ. ಅನುಭವ ಕಡಿಮೆ, ಬುದ್ಧಿ ಬೇಕಾದಷ್ಟು ಉಂಟು. ಸ್ವಲ್ಪ ಕಡಿಮೆ. ಬದುಕುವ ಬುದ್ಧಿ ಎಲ್ಲ ಉಂಟು ನಿನ್ನಲ್ಲಿ. ಇಲ್ಲದಿದ್ರೆ ಬದುಕುದೇ ಕಡಿಮೆ. ನನಗಷ್ಟು ಗೊತ್ತಾಗೋದಿಲ್ವಾ? ಕೈ ಕಾಲು ಹಿಡಿದು ಎಲ್ಲ ಪ್ರಾಣಿಯನ್ನು ಸೆಳೆದು ಒಬ್ಬನೇ ತಿನ್ನುವಂತಹ ಆಕಾಂಕ್ಷೆ ಅಲ್ವಾ ನಿನ್ನ? ಬದುಕು ನೀನು ಅಣ್ಣ, ಅದಾಗ್ಲಿಕ್ಕಿಲ್ಲ, ಆಗ್ಲಿಕ್ಕಿಲ್ಲ. ಏಕಮ್ಮ, ಈ ಪ್ರಾಣಿಯನ್ನು ಪಾಲು ಮಾಡುವ ಅಗತ್ಯವೇ ಇಲ್ಲ. ಹಾಗಾದ್ರೆ ಏನು ಮಾಡುವ? ಓಡಿ ಹೋಗಿದೆಯಲ್ಲ ಒಂದು ಪ್ರಾಣಿ, 5 ತಲೆ. ಅದನ್ನು ಹಿಡಿಬೇಕು, ಇಲ್ಲಿಗೆ ತರಬೇಕು. ಆಮೇಲೆ ನನಗೊಂದು ನಿನಗೊಂದು, ಅಷ್ಟರವರೆಗೆ ಈ ಹೆಣ ಇಲ್ಲಿ ಬಿದ್ದಿರ. ಧನುಜರಲ್ಲಿ ಜಯ ಸೇರದಿರುತ್ತಿರೆ ನಳಿನ ಲಾಭನು ಸ್ಮರಿಸಿ ಭಕ್ತಿಯುಳಾದಿ ಮಾಯೆಯನು ಮನದೊಳ್ಳರಿದನು ಹುರದೋಳು ಅಸದಳ ಹನರಗೊಳಿಸುವೆ ಕಪಟದೊಳಗೆಂದೆನುತಲ ಮದ ಮುಖರ ಪೊಗಳುತ್ತಲಿಂತೆಂದ ಸೆಳಸಿ ಪಂಚ ಸಹಸ್ರ ಕಾಲದಿ ಮದಮುಖರಾದಂತಹ ಕಳನ್ನು ಗೆಲ್ಲುವುದಕ್ಕಾಗದೇ ಹೋಯಿತಲ್ಲ. ಒಳಗಿರುವವನು ರಕ್ಷಿಸುವಂತಹ ಉದ್ದೇಶದಿಂದಲೇ ಜಗದಂಬೆಯನ್ನು ಪ್ರಾರ್ಥಿಸಿಕೊಂಡರೆ ಆಲದಲ್ಲಿ ಒಂದು ತೇಲಿಯುವಂಥದ್ದು ಮಾತ್ರವಲ್ಲ, ಮನಸ್ಸಿಗೊಂದು ಯೋಗ್ಯವಾದಂತಹ ಚೋದನೆಯನ್ನು ಒದಗಿಸಿಕೊಟ್ಟಿದ್ದಾಳೆ. ದೂರದೋಳ ಅಸದಳ, ಯುದ್ಧದಲ್ಲಿ ಅಸದಳ ಗೆಲ್ಲಬೇಕಾದ್ರೆ ಉಪಾಯಾಂತರವಾಗಬೇಕು. ಕಪಟದಲ್ಲಿ ಗೆಲ್ಲಬಹುದೇ? ಈಗ ಬರ್ಬೇಕಿವರು ನೋಡೋಣ ಒಂದು ಹೊಗಳಿಗೆ. ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ, ನಿಮ್ಮ ಪೌರುಷಕ್ಕೆ ಆಶ್ಚರ್ಯವಂತೆಲ ನಾನುಚ್ಚರಿಸುವುದೇನು ಅಚ್ಚಳಿಯದ ಭಟರಹುದು ಸಂಗರ್ರದಲ್ಲಿಗೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳದ ಹಸಗೆ ಮೆಚ್ಚಿದೆ ಮಜಾ ಪೂತುರೆ ಪುತ್ತು ಮಜರೆ ಒತ್ತಿ ಹೇಳಿದ್ದೆ. ಹೊಗಳಿಕೆ, ಹೊಗಳಿಕೆ ಅದರ ಅರ್ಥ ಏನು? ಸಂತೋಷದಿಂದ ಹೊರಹೊಮ್ಮೆ ಅಂತ ಉದ್ಗಾರಗಳಿಗೆ ಹೊಗಳಿಕೆ ಅರ್ಥ ಇಲ್ಲ. ಅರ್ಥ ಇಲ್ವಾ? ಸಂತೋಷದಿಂದ ಪ್ರಕಟಪಡಿಸಿದ್ದು ಮಾತ್ರ. ಯಾಕೆ ಹೊಗಳುವುದು ಅಂತ ಮಾತ್ರ ಇರುವುದು. ಯಾಕೆ? ಮೆಚ್ಚಿದನು ನಿಮ್ಮ ಪುರುಷ, ನಿಮ್ಮ ಹೆಚ್ಚಿನ ತೋಳ. ತೋಳ ಅಂದ್ರೆ ಭುಜ, ಅಡಕವಾಗಿರುವ ಸಾಹಸ. ಅಚ್ಚಳಿಯದ ಭಟರಹುದು ಸಂಗರದಿ ನಿಮ್ಮನ್ನು ಕೊಲ್ಲುವುದಕ್ಕೆ ಸಾಧ್ಯವಿಲ್ಲವಪ್ಪ. 5,000 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ನಮ್ಮನ್ನು ಈ ಜಲದಿಗೆ ಕೆಡಹಿದ್ದೀರಿ, ನೀವು ಗೆದ್ದಿದ್ದೀರಿ. ಸೋತೆ. ಹೌದು. ಹಾಗೆಂದು ಗೆದ್ದವರಿಗೊಂದು ಬಹುಮಾನ ಸಂಕೇತಿಸಿ ಪಾರಿತೋಷಕ. ಅಣ್ಣ ಅಣ್ಣ ಅವನಿಗೆ ಅಣ್ಣ, ನಿನಗಲ್ಲ ತಮ್ಮ. ಅವನಿಗೆ ತಮ್ಮ. ಸರಿ, ಅಣ್ಣ ತಮ್ಮಂದಿರು ನಿಮಗೆ ಏನು ಬೇಕು ಆದ್ದರಿಂದ ಸ್ವಲ್ಪ ಕೈ ಮುಂದೆ ಮಾಡಿ ಬೇಡಿ, ನಿಮಗೆ ಬೇಕಾದ ಕೊಡ್ತೇನೆ. ಎಲ್ಲ ಉದುರಿಸಿ ಒಮ್ಮೆಲೆ. ಯಾಕೆ? ನಾವು ಬೇಡುವವರ ಅಲ್ವಾ? ನಾವು ಬೇಡದವರು, ನಾವು ಯಾರಿಗೂ ಬೇಡದವರು. ಹೌದಲ್ಲ? ಮತ್ತೆ
ನಾವು ಗೆದ್ದವರು ಕೊಡುವವರು. ನಮ್ಮಿಂದ ನಿನಗೆ ಏನೆಲ್ಲ ಬೇಕು ನೀನು ಬೇಡು, ನಾವು ಕೊಡ್ತೇವೆ. ಬರೀ ಮಾತು ಸಾಲದು. ಮತ್ತೇನ್ ಮಾಡ್ಬೇಕು? ಕೈ ತಟ್ಟಿ ಹೇಳಿ. ಸರಿ, ಕೈ ತಡಿ. ಹೇಳಿದ್ದನ್ನು ಕೊಡ್ತೇವೆ, ನಾವು ಕೊಡ್ತೇವೆ. ನಿಲ್ಲಿಸ. ನಿನ್ನ ಬೇಡದ ಭಜನೆ, ನಿನ್ನ ಕೈ ತಟ್ಟಿದ್ರೆ ಚಪ್ಪಾಳೆ ಅಂತ ಅರ್ಥ. ಅಲ್ಲ, ನೀನು ತಟ್ಟಿ ತಳಿದ. ನನ್ನ ಕೈಗೆ ಕೊಡಬೇಕಾದ ಹೀಗೆ ಭಾಷೆ. ಓ, ನಿನ್ನ ಕೈ ತಟ್ಟಿ. ಒಂದು ಭಾಷೆ ಅಂತ ಗೊತ್ತಾಗುದಿಲ್ಲ. ಕೈ ಕೊಡು, ಕೈ ಕೊಡು, ಕೈ ಕೊಡು. ಎಲ್ಲ ಬಸಕೊಂಬಾತನೆ, ನಮ್ಮಿಂದ ನೀನು ಯಾವುದನ್ನೆಲ್ಲ ಯಾಚಿಸುತ್ತೀಯೋ ಅದನ್ನು ನಾವು ಕೊಡುತ್ತೇವೆ, ಕೊಡುತ್ತೇವೆ. ಹೀಗೆ ಬಾ. ಸಿಕ್ಕಿದೆಯ ಕೈಗೆ ಬಲು ಸೊಕ್ಕಿದ ಮೂರ್ಖನೆ ನಿಮಗೆ ತಕ್ಕುದಾದ ಮತ್ತಿಕ್ಕುವೆನದರು ದಕ್ಕದು ನಿಮ್ಮ ಪರಾಕ್ರಮ ಮೂದಗೆ. ಸಿಕ್ಕಿದಿರಂದಯ ಕೈಗೆ ಬಲು ಸೊಕ್ಕಿದ ಮೂರ್ಖನೆ ನಿಮಗೆ. ಸುಲಭವಾಗಿ ನನ್ನ ಕೈಗೆ ಸಿಕ್ಕಿದೆ. ಅಷ್ಟು ಸಣ್ಣ ಕೈಗೆ ಹೇಗೆ ಸಿಕ್ಕುವುದೋ ನಾವು? ಕೈಯಿಂದಲ್ವೋ? ಮತ್ತೆ ಮಾತಿನಿಂದ. ಅದೇ ಹೇಗೆ? ಕೇಳಿದ್ದನ್ನು ಕೊಡ್ತೇವೆ ಎನ್ನುವ ಹಾಗೆ ಕೈ ತಟ್ಟಿ ನಂಬಿಕೆ ಕೊಟ್ಟಿವಿ. ಕೊಟ್ಟಿದ್ದೇವಲ್ಲ? ಪರಾಕ್ರಮದಿಂದ ಏನನ್ನು ಹಿಂಗೆ ಮಾಡುವ ಹಾಗಿಲ್ಲ. ಕೇಳ, ಕೋಟ ಬುದ್ಧಿವಂತರು, ಮತ್ತೆ ಬುದ್ಧಿವಂತ? ಸೋಕಿದ ಮೂರ್ಖರು. ಅದೆಂತದು? ಮೂರು ಕಾರು ಅಂದ್ರೆ ಮೂರು ಕರು ಅಲ್ಲ, ಮೂರ್ಖರು. ಒಟ್ಟು ಸೇರಿಸಿ ಮೂರ್ಖರು. ಅಂದ್ರೆ ಮೂಕ್ರ. ಯಾರು ಮೂರ್ಖರು? ಮೂರ್ಖರು ಅಲ್ಲ, ಮೂರ್ಖರು. ಮೂರ್ಖರು ಹಾಗಂದ್ರೆ ಏನದು? ಒಳ್ಳೆಯವರು ಅಂತ ಅರ್ಥ. ಒಳ್ಳೆಯ ಅಂದ್ರೆ ಯಾರು ಒಳ್ಳೆಯವ? ನೀನು ಓ, ಅಣ್ಣ, ನಾನು ಒಳ್ಳೆಯವೋ? ನನ್ನ ಅಣ್ಣ ಮೂರ್ಖ. ಓ, ಮೂರ್ಖಣ್ಣ. ನೀನೇನು ಕಡಿಮೆ ಇಲ್ಲ, ನೀ ಶತಮೂರ್ಖ. ಹೌದಾ? ಹಾಗೆ ಹೇಳಿದ್ರೆ 100 ಬಟ್ಟು ಒಳ್ಳೆಯವ. ಹೌದಾ? ಹಾಗಾದರೆ ನಾನೀಗ ಶತಮೂರ್ಖ. ಏ ಶತಮೂರ್ಖದಮ್ಮ. ಓ, ಮೂರ್ಖಣ್ಣ. ತಲೆ ಬೇಕು, ತಲೆ ಬೇಕು. ಯಾರಿಗೆ ತಲೆ ಇಲ್ಲ ಅಂತ ಹೇಳಿದ್ದು? ನಾಳೆ ಇದ್ದೇ ನಾವು ಭಾಷೆ ಕೊಟ್ಟಿದ್ದೇವೆ. ಆದೀತು, ಕೊಡಿ. ಎಂತದು? ಕೇಳ, ನಿಮ್ಮ ತಲೆಗಳನ್ನೇ ಕೊಡಿ. ಅಣ್ಣ, ತಲೆ. ಏನ ಮಾಡುವುದೆಮ್ಮ ಅಣ್ಣ, ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ಸಾಲು ರಾಗದಲ್ಲಿವೆ ಮನದಿರವೆನುತ್ತದೆ ತಾಳ್ಮೆಯು ಮೊಳೆಯುವುದಾದ ಮಾತ ಏನ ಮಾಡುವುದು ಭಾಷೆ ಕೇಳಿ ಮೋಸ ಮಾಡಿದಲ್ಲ, ಮಾತು ಕೊಟ್ಟು ಮೋಸ ಹೋದೆವಲ್ಲ. ಕೊನೆಯನ್ನೇ ಕೇಳಿದನಲ್ಲೋ, ಪ್ರಾಣವನ್ನೇ ಕೇಳಿದನಲ್ಲ. ನನ್ನ ತಲೆದೊಳಗೆ ಬೇಕೋ, ನನ್ನ ಜೀವ ನಾನು ತಲೆ ಬಿಜೋ ಜೀವ ನನಗೆ ಬೇಕು. ಅಮ್ಮ, ಅಣ್ಣ. ನಾನು ನಿನ್ನ ಅಣ್ಣನಲ್ವೇ? ಹೌದಣ್ಣ. ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ಉಂಟಣ್ಣ. ಒಂದು ಉಪಕಾರ ಮಾಡುವೆ, ಏನಣ್ಣ ಅದು? ನನ್ನ ಬದಲಿಗೆ ನೀನೇ ತಲೆ ಕೊಡು ತಮ್ಮ. ಅಣ್ಣ, ನಿನ್ನ ಪ್ರಾಣ ಉಳಿಯುತ್ತದೆ. ನಾನು ತಲೆ ಕೊಡ್ಬೋದಿತ್ತು. ತಲೆ ಕೊಡು. ಎಷ್ಟಾದ್ರೂ ನೀನು ಹಿರಿಯವಲ್ವ? ಹೌದಮ್ಮ? ಎಲ್ಲಿಯಾದ್ರೂ ನಾನು ತಲೆ ಕೊಟ್ಟು ಮೊದಲು ಹೋದ್ರೆ ಈಗ ತಮ್ಮ ಅಂತ ಕರೆಯುವುದಕ್ಕೆ ಯಾರಿದ್ದಾರೆ ಅಣ್ಣ? ಇವ ಇದ್ದಾನಲ್ಲ, ಅವನನ್ನೇ ತಮ್ಮ ಅಂತ ಹೇಳ್ತೇನೆ. ಆದ್ರೆ ನಾನಿದ್ದಾಗೆ ಆಗ್ತದ ಅಣ್ಣ? ಅದು ಆಗ್ತದೆ. ಓ ಅಣ್ಣ, ಓ, ಒಂದು ಉಪಾಯ ಮಾಡುವ. ಯಾವುದು ಉಪಾಯ? ಎಷ್ಟಾದ್ರೂ ನೀನು ಹಿರಿಯವ, ಹ. ಸ್ವಲ್ಪ ಅನುಭವವನ್ನು ಪಡೆದಿದ್ದಿ. ಹ. ನೀನು ಮೊದಲು ಹೋಗಿ ಬಿಟ್ರೆ ಹ. ನಿನ್ನ ಸೇವೆಯೊಂದಿಗೆ ಎಲ್ಲ ಕಾರ್ಯವನ್ನು ಮುಗಿಸಿ ಹ. ಸ್ವಲ್ಪ ಹಿಂದಿನಿಂದ ನಾನು ಬರ್ತೇನೆ. ಏಕಮ್ಮ, ಅಲ್ಲ ನೀನು ಕಾಯುವುದು ಅದನ್ನೇ ಅಂತ ಕಾಣುತ್ತದೆ. ಎಂತದು? ಆದರೂ ಕೂಡ ಅನುಭವ ಇದ್ದವರಿಗೆ ಬದುಕುವುದಕ್ಕೆ ಬಹಳ ಕಷ್ಟ ಆಗಿದೆ. ಹೌದಣ್ಣ. ನಿನ್ನ ಹಾಗೆ ಯಾವುದು ಗೊತ್ತಿಲ್ಲದವ ಹೇಗೆ ಬದುಕುವುದು? ಅಯ್ಯಯ್ಯೋ, ಅದು ಒಂದು ಬೇಸರದ ಸಂಗತಿ. ಹಾಗಾದ್ರೆ ಏನು ಮಾಡುದು? ನೀನು ತಲೆ 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 ನೀನು ತಲೆ, ತಲೆ. ತಲೆ ತಲೆ ಭಾಷೆ ತಲೆ. ಓ, ಅದನ್ನು ಸರಿಯಾಗಿ ನೋಡಿದ್ಯಾ? ಹ. ಅದರದ್ದು ಸಣ್ಣ ತಲೆ, ಹೌದು. ನಮ್ಮದಾರು ದೊಡ್ಡ ಮಂಡೆ. ಮೊಂಡೆ ಎಷ್ಟು ಸಣ್ಣ ತಲೆಯಲ್ಲಿ ಅವು ಅಷ್ಟು ಮಾಡ್ತಾನೆ ಅಂತ ಇದ್ರೆ ಎರಡು ದೊಡ್ಡದಿದ್ದು ನಾವೆಷ್ಟು ಮಾಡಿದ್ವಿ? ಉಪಾಯ ಇಲ್ಲ. ಈಗ ಸಿಗದೆ ಎಲ್ಲಿಗೆ ಹೋಗ್ತಾನೆ ಅವ? ಇವನಿಗೆ ಓ, ನೀನು ಕೇಳಿದಂತೆ ತಲೆಯನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಮತ್ತೇನು? ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡಬೇಕು. ಏನದು? ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿಂದು ಕೂಡ ನೀರು ನಮ್ಮ ಮೈ ಸೋಕದ ದರದಲ್ಲಿ ತಲೆ ತೆಗೆಯಬೇಕು. ತಿಳಿಯದೆ ಮಾತನಾಡಿದಂತಹ ಮರುಳುತನಗಳಿವು. ಎಲ್ಲವನ್ನೂ ನೀವು ತಿಳಿದುಕೊಳ್ಳುವುದಕ್ಕಾಗಿ ನಿಮಗೆ ಸುಜ್ಞಾನ
ಬಹುಮಾನವನ್ನಿತ್ತಿದ್ದೇನೆ, ಕಂಡುಕೊಳ್ಳಿ. ಜಯ ಜಯ ಕ್ಷೀರಾಣವಚಯನ ನಾರಾಯಣ ನೀರಜದಳ ನಯನ ಕ್ಷೀರಾಣವಚಯನ ನಾರಾಯಣ ನೀರಜದಳ ನಯನ ಘೋರ ದುರಿತ ಸಂಹರಣ ದಿನೋದ್ಧಾರಿ ರಮಣ ನಾರಾಯಣ ಕ್ಷೀರಾಣವ ಶಯನ ನಾರಾಯಣ ನಾರಾಯಣ ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಕ್ಷೀರಾರ್ಣವ ಶಯನ, ಅನಂತನೇ, ಅವ್ಯಯನೇ, ಅಸ್ಪರ್ಶನೇ, ಅನೂಪನೇ, ಓ ಕರುಣಾಸಾಗರನೇ, ಇದೋ ನಿನ್ನ ಪಾದ ಬುಡದಲ್ಲಿ ನಾವು ಹರಳಾಡುತ್ತಾ ಇದ್ದೇವೆ ತಂದೆ. ಹುಟ್ಟಿದ್ದೇವೆ, ಹಸಿವೆಯನ್ನು ನೀಗಿಸುವ ಸಲುವಾಗಿ ನೀರಿನಲ್ಲಿ ಆಹಾರವನ್ನು ಹುಡುಕುತ್ತಾ ಮುಂದೆ ಬಂದವರು ನಾವು. ನೀನು ಯಾರು ಎಂಬುದನ್ನು ತಿಳಿಯದೆ ನಿನ್ನನ್ನೇ ನುಂಗುವುದಕ್ಕೆ ಮುಂದಾದಂತಹ ಪಾಪಿಗಳಾಗಿ ಹೋದೆವು. ನಿನ್ನಿಂದಲಾಗಿ ಜ್ಞಾನೋದಯವಾಗಿದೆ. ನಾವು ಯಾರು, ನೀನು ಯಾರು ಎಂಬಂತಹ ವಿಚಾರವನ್ನು ಈಗ ನಾವು ತಿಳಿದುಕೊಂಡಿದ್ದೇವೆ ತಂದೆ. ಜನ್ಮದಾತನಿಗೆ ಅನ್ಯಾಯವನ್ನು ಮಾಡುವುದಕ್ಕೆ ಮುಂದಾದಂತಹ ಪಾಪಿಗಳಾಗಿ ಹೋದೆವು ಸ್ವಾಮಿ. ನಾವು ಮಾಡಿದಂತಹ ಅಪರಾಧವನ್ನು ಕ್ಷಮಿಸಬೇಕು ತಂದೆ. ಆಮೇಲೆ ಓ ತಂದೆಯೇ, ಮೃತ್ಯುಂಜಯನಿಗೆ ಮಿತ್ರನು ನೀನು. ನಿನ್ನದಾದ ವಿಶ್ವವಿರಾಟ ಸ್ವರೂಪ ನೋಡಿದಂತ ಈ ಕ್ಷಣದಲ್ಲಿ ನೀನೇ ದೇವರು, ನಿನ್ನ ಮಕ್ಕಳೆಂದು ನಾವು ಒಪ್ಪಿಕೊಂಡಿದ್ದೇವೆ ತಂದೆಯೇ. ನಮಗೆ ಸುಜ್ಞಾನವನ್ನಿತ್ತದ್ದು ಮಾತ್ರವಲ್ಲ, ಕರುಣೆಯ ಕಡಲಾಗಿ ಹರಿದು ಬಂದೆಯ, ದೀನರ ಪ್ರಭವಾಗಿ ಒಲಿದು ಬಂದೆಯ ಸ್ವಾಮಿ. ತಂದೆಯೇ, ಸಾಯುವಂತ ಕೊನೆಯ ಕ್ಷಣದಲ್ಲಿ ಬೇರೆ 100 ಆಸೆಗಳೇ ನಮಗಿಲ್ಲ ಸ್ವಾಮಿ. ಈ ಕಾಯ ಎನ್ನುವುದು ಯಾವತ್ತೂ ಶಾಶ್ವತವಲ್ಲ, ಕೀರ್ತಿ ಎನ್ನುವುದೇ ಶಾಶ್ವತವಾಗಿರುತ್ತದೆ. ಆದ್ದರಿಂದ ಆ ಕೀರ್ತಿಯು ನಮ್ಮದು ಉಳಿಯಬೇಕೆಂದಿದ್ರೆ ಸಾಯುವ ಮೊದಲು ನಮಗೆ ಇರುವವರಿಗೆ ಒಂದೊಂದು ಹೆಸರನ್ನಿರಿಸಬೇಕು ತಂದೆ. ಆ ಹೆಸರು ನಿನ್ನ ಹೆಸರಿನ ಜೊತೆಯಲ್ಲಿ ಶಾಶ್ವತವಾಗಿರುವಂತೆ ಅನುಗ್ರಹವನ್ನು ಮಾಡಿ ನಿನ್ನ ಪಾದ ಮೂಲದಲ್ಲಿ ನಮ್ಮನ್ನು ಉದ್ಧರಿಸಬೇಕು ತಂದೆ. ಕರುಣಸುತನಮಯವನು ಜಂಘೆಯೊಳಿರಿಸಿ ದೈತ್ಯರ ಶಿರಗಳನ್ನು ಸಂಹರಿಸುತ್ತಲೇ ಮೇಧಸ್ಸನ ಜಲದಿಯಲ್ಲಿ ಸೇರಿಸುತ್ತ ಧರೆಯ ಸೃಜಿಸುತ್ತ ಮೇದಿನಿ ಎನ್ನುತ್ತಿರಿಸಿ ಪೆಸರನು ನಾಭಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಆ ಶರಣಾಗತರಾದಂತಹ ನಿಮ್ಮ ಬೇರೆ ಕುರಿತಾಗಿ ಕರುಣೆವುಳ್ಳವನಾಗಿ ಮೃದುವಾದಂತಹ ಶರೀರವನ್ನು ಹೊಂದಿದವನಿಗೆ ಮಧುವೆಂದು ಕಠಿಣ ಕಾಯವುಳ್ಳವನ ಕೈಟಭ ಎನ್ನುವಂತಹ ಹೆಸರನ್ನಿರಿಸಿದ್ದೇನೆ. ಜಲಬಿಂದು ಸೋಂಕದ ಹಾಗೆ ನನ್ನ ಜಂಘೆಯನ್ನೇ ವಿಸ್ತರಿಸಿ ಅಲ್ಲಿ ನಿಮ್ಮನ್ನಿರಿಸಿ ಸಂಹರಿಸುವ ಮೂಲಕವಾಗಿ ನಾನು ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ನಿಮ್ಮ ದೇಹಸ್ಥವಾದಂತಹ ಮೇಧಸ್ಸನ್ನು ಜಲ ನಿಧಿಯಲ್ಲಿ ತುಂಬುವ ಮೂಲಕವಾಗಿ ಸೃಷ್ಟಿಗೆ ಅನುಕೂಲಕರವಾದಂತಹ ಧರೆಯನ್ನು ಸೃಜಿಸಿ ಅದಕ್ಕೆ ಮೇದಿನಿ ಎನ್ನುವಂತೆ ಶುಭ ನಾಮಧೇಯವನ್ನಿರಿಸುವುದು. ಅದೋ ನಿನ್ನ ಭಯದಿಂದ ನನ್ನ ನಾಭೀಕಮಲ ನಾಳದಾಳದಲ್ಲಿ ಹುದುಗಿರುವಂತಹ ಬ್ರಹ್ಮನಾಮಕನು 5,000 ವರ್ಷಕ್ಕಿಂತ ಹೆಚ್ಚಾಗಿ ಸತ್ಸಾಧಕನಾಗಿ ಸೃಷ್ಟಿಯ ಪೂರ್ಣಾರ್ಹತೆಯನ್ನು ಹೊಂದಿದವನಿದ್ದಾನೆ. ಅವನನ್ನು ಹೊರಬರಿಸಿ ಸೃಷ್ಟಿಯ ನಿಯಮವನ್ನು ಮಾಡಿ ಕಳುಹಿಸುತ್ತೇನೆ. ಅವನಿಂದಲಾಗಲಿರುವಂತಹ ಸೃಷ್ಟಿಗೆ ಪೂರ್ವದಲ್ಲೇ ಮೇದಿನಿ ನಿರ್ಮಾಣವಾಗಿದೆ ಎನ್ನುವುದೇ ನಿಮಗೆ ಹೆಚ್ಚಿನ ಕೀರ್ತಿಯನ್ನು ಒದಗಿಸುತ್ತದೆ. ಬನ್ನಿ ಜಂಘೆಯನ್ನೇ. ಜನನಿಯಲ್ಲಿ ಮಾಲಿನಿಯೋ ಆ
ಜನನಿಯಾಗೆಯಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ಮಾಲಿನಿಯೋ ಕನಕ ಗರ್ಭನ ತಪವನು ಗೈವೆನೆನುತ್ತಲೇ ಕನಕ ಗರ್ಭನ ತಪವನು ಗೈವೆನೆನುತ್ತಲೇ ವನಕ್ಕಾಗಿ ನಡೆ ತಂದು ವನಕ್ಕಾಗಿ ನಡೆ ತಂದು ವನಕ್ಕಾಗಿ ನಡೆದು ಮನದಿ ಯೋಚಿಸಿದಳು ಜನನಿಯಾಗೆಯಲಿ ಮಾಲಿನಿಯೋ ವರತನುಜಾಪೇಕ್ಷೆಯಲಿ ಕಾಮಿನಿಯೋ ಕಾಪಾಡು ತಂದೆ ಕಾಪಾಡು. ಪ್ರಪಂಚದ ಯಾವ ಸುಖವನ್ನು ಅನುಭವಿಸುವುದಕ್ಕೆ ಅದೃಷ್ಟ ಎಂಬುದು ಅವಶ್ಯ ಬೇಕೇ ಬೇಕು. ಜಗತ್ತಿನ ನಾನಾ ವರ್ಗದ ಜೀವಿಗಳ ಜನನಕ್ಕೆ ಕಾರಣರಾದವರು ನಮ್ಮ ತಂದೆ ಕಶ್ಯಪ ಮಹರ್ಷಿಗಳು. ಅವರ 13 ಮಂದಿ ಮಡದಿರಲ್ಲಿ ಹಿರಿಯವಳಾದವಳು ನನ್ನವ್ವೆ ದಿತಿ ದೇವಿ. ಲೋಕೋತ್ತರ ಪರಾಕ್ರಮಿಗಳನ್ನೇ ಮಕ್ಕಳನ್ನಾಗಿ ಪಡೆದರು. ಅವರ ಶೌರ್ಯ ಸಂಭ್ರಮಗಳನ್ನೇ ಕಂಡು ಆನಂದಿಸುವಂತಹ ಭಾಗ್ಯ ನನ್ನ ಅಮ್ಮನಿಗಿಲ್ಲದಾಗಿ ಹೋಯಿತು. ನನ್ನ ಅಮ್ಮನ ತಂಗಿ ಅದಿತಿ ದೇವಿ ಅವರ ಮಕ್ಕಳು ಸ್ವರ್ಗಲೋಕದ ಭೋಗಭಾಗ್ಯಗಳನ್ನು ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಆ ಸ್ವರ್ಗಲೋಕವನ್ನೇ ನಮ್ಮದಾಗಿರಿಸಿಕೊಳ್ಳಬೇಕೆಂಬ ಉದ್ದೇಶದಿಂದ ನನ್ನ ಅಮ್ಮ ಏನು ಮಾಡಿದ್ರು, ನನ್ನ ಅಣ್ಣಂದಿರನ್ನೆಲ್ಲ ನೇರವಾಗಿ ಸ್ವರ್ಗಲೋಕ ಕಳುಹಿಸಿಕೊಟ್ರು. ಹೋದಂತ ಅಣ್ಣಂದಿರೆಲ್ಲರೂ ಅವರ ಕುಟಿಲತನಕ್ಕೆ ಬಲಿಯಾಗಿ ಹೋದರು. ಹಾಗಾಗಿ ನನ್ನಮ್ಮ ಕಣ್ಣೀರನ್ನು ಹಾಕುತ್ತಿರುವಂಥ ಸಮಯದಲ್ಲಿ ಅಮ್ಮನ ಬಳಿಗೆ ನಾನು ನೇರವಾಗಿ ಹೋದೆ. ಯಾಕಮ್ಮ ನೀವು ಕಣ್ಣೀರನ್ನು ಹಾಕುತ್ತಿದ್ದೀರೆಂಬ ವಿಚಾರವನ್ನು ಕೇಳಿಕೊಂಡಾಗ ನನ್ನಮ್ಮ ಆಡಿದ ಮಾತೇನು, ಮಗಳೇ ಮಾಲಿನಿ, ಸ್ವರ್ಗಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ನನ್ನ ಮಕ್ಕಳನ್ನೆಲ್ಲ ನೇರವಾಗಿ ನಾನು ಸ್ವರ್ಗಲೋಕ ಕಳುಹಿಸಿಕೊಟ್ಟೆ. ಹೋದಂಥ ಮಕ್ಕಳೆಲ್ಲ ಹತರಾಗಿ ಹೋದರು. ಇನ್ನು ಅಸುರ ಕುಲ ಅಭ್ಯುದಯ ಬೆಳಗಬೇಕೆಂದಿದ್ರೆ ಅದು ನಿನ್ನಿಂದ ಸಾಧ್ಯ ಮಗಳೇ. ನಿನ್ನಿಂದ ಹೇಗೆ ಸಾಧ್ಯವೆಂದು ಕೇಳಿಕೊಂಡಾಗ ಅರಮನೆ ಬಿಟ್ಟು ಅರಣ್ಯವನ್ನು ಸೇರು, ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸು, ಕುಲದೀಪಕನಾದಂತಹ ಪುತ್ರನ ಪಡೆಯುವ ಹಾಗೆ ವರವನ್ನು ಬೇಡು ಅಂದಿದ್ದಾರೆ. ಹಾಗಾಗಿ ಅಲ್ವೇ ಜನನಿಯ ಆಜ್ಞೆಯಿಂದ ಮಾಲಿನಿಯು ಅಮ್ಮನ ಆಶೆಯಂತೆ ಅಮ್ಮನಿಂದ ಆಶೀರ್ವಾದ ಪಡೆದುಕೊಂಡು ಬಂದು ನಾನು ಸೇರಿದ ಈ ಕಾರಣವನ್ನು ಈ ಹೊತ್ತಿಗೆ ತಪಸ್ಸನ್ನಾಚರಿಸ ಮುನ್ನ ನಾನು ನನ್ನ ಕುರಿತು ಯೋಚಿಸಬೇಕಾಗಿದೆ. ಈಗ ನಾನು ಹೇಗಿದ್ದೇನೆ? ಚೆಲುವಿಗೆ ಯೌವನದಿಂದ ಯಾವ ರೀತಿ? ಚೆಲುವಿಗೆ ಯೌವನದಿಂದ ನಾನು
ಗೆಲುವಿಗೆ ಯೌವನ ಯುಧ ನಾನು ಸಲೆ ಶೋಭಿಸುವೆ ನಾನು ಸಲೆ ಶೋಭಿಸುವೆ ಅದರಿಂದ ಚೆಲುವಿಗೆ ಯೌವನದಿಯುವುದ ನಾನು ಸಲೆ ಶೋಭಿಸುವೆ ಅದರಿಂದ ಇಳೆಯ ಕಾಮುಕರನ್ನ ಕಂಡರೆಗೆ ಇಳೆಯ ಕಾಮುಕರನ್ನ ಕಂಡರೆ ಎನ್ನ ಕಂಡರೆ ಮೋಹಿಸದುಳಿಯರು ಎನ್ನ ಮೋಹಿಸದುಳಿಯರು ತಪ್ಪಕ್ಕೆಲ್ಲೋ ವಿಘ್ನವಾಗುವುದೈತೆ ಇಳೆಯ ಕಮುಕರೆಲ್ಲ ಕಂಡರೆ ಮೋಹಿಸದುಳಿಯರು ತಪ್ಪಕ್ಕೆಲ್ಲೋ ವಿಘ್ನವಾಗುವುದೈತೆ ಚೆಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸುವೆ ಅದರಿಯೋದ ಆ ಆ ನಾನೀಗ ಹೇಗೆ ಕಾಣಿಸ್ತೇನೆ? ಚೆಲುವಿಕೆ ಯೌವನದಿಂದ ಬಾಲ್ಯ ಕಳೆದು ಯೌವನದ ಹೊಸ್ತಲಿಗೆ ಕಾಲಿರಿಸಿದವಳು ನಾನು. ವರ್ಣ ಆಕೃತಿ ಗತಿ ಶ್ರುತಿ ಮತಿ ಈ 5 ಒಂದೆಡೆ ಸೇರಿದ ಕಾರಣ ಈ ಹೊತ್ತಿಗೆ ನಾನು ರೂಪವತಿಯಾಗಿದ್ದೇನೆ. ರೂಪವತಿಯಾದಂತಹ ಸೌಂದರ್ಯವತಿಯಾದಂತಹ ಹುಡುಗಿಯರನ್ನು ಹುಡುಗರು ಕಂಡಾಗ ತದೇಕ ಚಿತ್ತೆಯಿಂದ ಮೋಹಿಸ್ತಾರೆ. ಕೆಲವು ಕಾಮುಕರು ಏನು ಮಾಡ್ತಾರೆ? ಕನಸನ್ನೇ ಮಾಡ್ತಾರೆ. ಇನ್ನು ಕೆಲವು ಕಾಮುಕರು ಅವಳನ್ನು ಹೊಂದಬೇಕು, ಅವಳನ್ನು ತನ್ನೆಯೊಳಗಿರಿಸಿಕೊಳ್ಳಬೇಕು, ಅವಳ ಬೆನ್ನೆ ಹಿಂದೆ ಬರುವುದು. ಇಂತಹ ಕಾಮುಕರು ಭೂಲೋಕದಲ್ಲಿದ್ದಾರಲ್ಲ, ಭೂಲೋಕದವರ ವಿಚಾರವಾಯಿತಲ್ಲ. ಆದರೆ ಇನ್ನೂ ಇದ್ದಾರಲ್ಲ ನಮ್ಮ ಜನ್ಮ ಶತ್ರುಗಳು, ಆ ದೇವತೆಗಳು. ದಿನನಿತ್ಯ ಎಲ್ಲಿ ಏನು ನಡೆಯುತ್ತೆಂಬ ತಿಳಿಯುವಂತಹ ದಿವ್ಯ ಶಕ್ತಿ ಅವರಿಗಿದೆ. ಆದ್ದರಿಂದ ಒಂದು ವೇಳೆ ನಾನು ಪುತ್ರ ಸಂತಾನಕ್ಕಾಗಿ ತಪಸ್ಸಿಗೆ ತೊಡಗಿದ್ದೆ ಅಂತಾದ್ರೆ ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನ ಬಂದೇ ಬರುತ್ತದೆ, ಭಂಗ ಬಂದೇ ಬರುತ್ತದೆ. ಹಾಗಂತ ಏನು ಮಾಡಲಿ? ನಾನು ಇದೇ ರೂಪದಲ್ಲಿ ಹೋಗಿ ತಪಸ್ಸಿಗೆ ತೊಡಗಲೇ? ಕೂಡದು. ಯಾಕೆ ತಪಸ್ಸನ್ನು ಆಚರಿಸಬೇಕಂತ ಹೇಳಿದ್ರೆ ಬೇರೊಂದು ರೂಪ ಆಗ್ಬೇಕಲ್ಲ. ಯಾವ ರೂಪ ಆದಿತ್ತು? ಯಾವ ರೂಪ ಆದಿತ್ತು? ಅದೇನಲ್ಲಿ ಜಿಂಕೆ ಮರಿನಾ? ಈ ಹೊತ್ತಿಗೆ ಜಿಂಕೆ ಮರಿ ಆದ್ರೆ ಹೇಗೆ? ಎಂತದಾದಿತ್ತು? ಆವಾಗದಿಂದ ಬೇಟೆಗಾರನೊಬ್ಬ ಅತ್ತಿಂದ ತಿರುಗಾಡ್ತಾ ಇದ್ದಾನೆ. ಅವನಿಗೆ ನಾನು ಆಹಾರಾಗಿ ಹೋದೇನೆ, ಅದು ಆಗ್ಲಿಕ್ಕಿಲ್ಲ. ಅಲ್ಲೇನು ಉರಾಗ? ಈಗ ಉರಾಗ ಆದ್ರೆ ಹೇಗೆ? ಎಂತದೊಳ್ಳೇದು? ಆವಾಗದಿಂದ ಬಿಡುಗ ಕಾದು ಕುಳಿತುಕೊಂಡಿದ್ದಾನೆ, ಅವನಿಗೆ ನಾನು ಆಹಾರಾಗಿ ಹೋದೇನೆ, ಅದು ಆಗ್ಲಿಕ್ಕಿಲ್ಲ, ಇದು ಆಗ್ಲಿಕ್ಕಿಲ್ಲ. ಏನು ಅದೇನಲ್ಲಿ ಎಮ್ಮೆ? ಓ ಎಮ್ಮೆ, ಅಲ್ಲಿ ಎಮ್ಮೆ ಒಂದಲ್ಲ ಎರಡಲ್ಲ ಸಾಲು ಸಾಲಾಗಿ ಬರುತ್ತಾ ಉಂಟು ಮಹಿಷಿಗಳ ಹಿಂಡು. ಸರಿ ಸರಿ, ತಡ ಮಾಡುವುದಿಲ್ಲ, ಆದಷ್ಟು ಬೇಗ ಮಹಿಷ ರೂಪವನ್ನು ಧರಿಸಿ ನಾನು ತಪಸ್ಸಿಗೆ ತೊಡಗುತ್ತೇನೆ.
ತಿಳಿದು ಲೋಕ ಸಮಸ್ತ ಸುಖಿನಾಗಿರುವುದು ಲೋಕದ ಒಳಿತಿಗಾಗಿ ಲೋಕದ ಕಲ್ಯಾಣಕ್ಕಾಗಿ ತಪಸ್ಸನ್ನು ಆಚರಿಸಿದ ಈ ಸುಭರ್ಷಕ ಮುನಿ ಎಂದಿನಂತೆ ಇಂದು ಕೂಡ ನಾನು ತಪಸ್ಸನ್ನು ಆಚರಿಸ್ತಾ ಇದ್ದೆ. ನನ್ನ ತಪಸ್ಸಿಗೆ ವಿಘ್ನ ಉಂಟಾಯ್ತಲ್ಲ ಏನೆಂಬುದನ್ನು ಜ್ಞಾನ ದೃಷ್ಟಿಯಿಂದ ನೋಡ್ತೇನೆ. ವಿರಾಜಿಗಳು ಬರ ದಬಾವಣಿ ಇಂದಿನೊಳದೇನು ಏನಾಗ್ತಿರವನ್ನ ಕಾಣ್ತಾ ಇದ್ದೇನೆ. ದಿತಿದೇವಿಯ ಮಗಳಂತ ಮಾಳಿನಿ ತಾನು ಶ್ರೇಷ್ಠ ಪುತ್ರನನ್ನು ಪಡೆದು ಸ್ವರ್ಗಲೋಕ ಸ್ವಾಧೀನ ಮಾಡುವ ಅಹಂಕಾರದಿಂದ ಎಮ್ಮೆಯ ರೂಪವನ್ನು ತಾಳಿ ತಪಸ್ಸನ್ನು ಆಚರಿಸ್ತಾ ಇದ್ದಾಳೆ. ಇದನ್ನು ಬಿಡಬಾರದು. ಇದು ನಮ್ಮಂತ ಮುನಿಕುಲಕ್ಕೆ ಜನಿಸಲಿಲ್ಲ ಮೈಸಲೆನ್ನುತ್ತ ಹೊರಗೆ ನಾಟೇದ ತಾಳಿ ತಪಸ್ಸನ್ನಾಚರಿಸ್ತಾ ಇದ್ದ. ಇದು ನಮ್ಮಂತ ಮುನಿಕುಲಕ್ಕೆ ಅಪಮಾನ. ಇದಕ್ಕೆ ಸರಿಯಾದ ಪ್ರಾಯಶ್ಚಿತ ಆಗಲೇಬೇಕು. ಇಡೀ ಶಾಪ ನಿನ್ನ ಉದರದಲ್ಲಿ ಜನಿಸೋದ ಮಗು ಕೋರನೇ ಆಗಲಿ. ಅಷ್ಟು ಮಾತ್ರವಲ್ಲ, ಇದನ್ನು 3 ಮೂರ್ತಿಗಳಿಂದಲೂ ಪರಿಹರಿಸಲು ಸಾಧ್ಯವಾಗದೆ ಹೋಗಲಿ. ಇನ್ನಿಲ್ಲಿ ನಿಲ್ಲದಲ್ಲ, ಬೇರೆ ಕಾನೂನನ್ನು ಸೇರಿ ತಪಸ್ಸನ್ನು ಮುಂದುವರಿಸಿ. ಏನಿದು ಕನದರ ತಪ್ಪವೋ ಮಾಲಿನಿ ಮಣಿಯೇನಿ ಬಳಲಿಗೆ ದಿಟವೋ ಸಾಲೂರ ಗಡಿ ಬೇಳು ಮನದಿರವರಲು ನಾನಿವೆನೆಂದ ನೈದಂದ ಕಮಲ ಜನು ಏನಿದು ಮಗಳೇ ಮಾಲಿನಿ, ಇದೋ ನಿನ್ನ ತಪಸ್ಸಿಗೆ ಮೆಚ್ಚಿ ಸತ್ಯಲೋಕದಿಂದ ಇಳಿದು ಬಂದವನಿದ್ದೇನೆ. ಯಾಕಾಗಿ ಪ್ರಸನ್ನೀಕರಿಸಿದೆ ಹೇಳಿಕೊ ಅಮ್ಮ. ಕರುಣಸಾಗರ ದೇವ ಪರಮೇಶಿ ಕೇಳಯ್ಯ ಕರುಣಸಾಗರ ದೇವ ಪರಮೇಶಿ ಕೇಳಯ್ಯ ಹರುಷದಿಯುವುದಲೇ ಮನದಿರವ ಹರುಷದಿಯುವುದಲೇ ಮನದಿರವ ಹುರದಿರಲಾಗಿಯ ತರಳನ ಬಯಸಿನ ಹುರದಿರಲಾಗಿಯ ತರಳನ ಬಯಸಿನ ವಿರಚಿಸಿದೆನು ಘೋರ ತಪವ ವಿರಚಿಸಿದೆನು ಘೋರ ತಪವ ಕರುಣ ಸಾಗರ ದೇವ ದೇವಾ ಕರುಣಸಾಗರ ದೇವ, ಕರುಣೆಯ ಕಣ್ಣನ್ನು ತೆರೆದೆಯ ಸ್ವಾಮಿ. ಇದು ನಿನ್ನ ಚರಣಾರಗಳಿಗೆ ವಂದಿಸಿಕೊಳ್ಳುತ್ತಾಯಿ. ಶುಭವಾಗಲಿ ತಂದೆ, ನನ್ನ ಭಕ್ತಿಗೆ ಮೆಚ್ಚಿ ಸತ್ಯಲೋಕವನ್ನು ಬಿಟ್ಟು ಇಲ್ಲಿಗೆ ಇಳಿದು ಬಂದೆಯ ಪ್ರಭು. ಧನ್ಯಳಾದೆ. ನನ್ನ ಜೀವನವೇ ಸಾರ್ಥಕವಾಯಿತು. ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸಲು ಘನ ಉದ್ದೇಶವಿದೆ. ಏನಮ್ಮ? ಬೇಡಿಕೊಳ್ಳಲಿ, ಅನುಗ್ರಹಿಸ್ತೀರಾ ತಂದೆ? ಹೆಣ್ಣಿನ ಜೀವನ ಸಾರ್ಥಕವಾಗಬೇಕು ಹೇಳಿದ್ರೆ ಮದುವೆಯಾಗಿ ಪುತ್ರ ಸಂತಾನವನ್ನು ಪಡೆಯಬೇಕಂತೆ. ಅದೇ ರೀತಿಯಲ್ಲಿ ಲೋಕ ಮೂರನಾಳಬಲ್ಲಂತಹ ದುರಾಪರಾಕ್ರಮಿಯಾದಂತಹ ಮಗನನ್ನ ಅನುಗ್ರಹಿಸು ತಂದೆಗೆ ಅನುಗ್ರಹಿಸು. ಹತಾಷ್ಟು ಮಗಳೇ. ಆದರೆ ಏನಾಯಿತು? ನಿನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನಾಗುತ್ತಾನಮ್ಮ. ಶಿವ ಶಿವ ತಂದೆ, ಎಂತ ವರವನ್ನು ಕೊಟ್ಟು ಬಿಟ್ಟೆಯ ಸ್ವಾಮಿ ನೀನು. ಏನೆಲ್ಲ ನಿರೀಕ್ಷೆ ಇಟ್ಟುಕೊಂಡು ಬಂದವಳು ನಾನು.
ಕಲ್ಪಿಸಿದನು ಕೊಡುವನಂತೆ ಕಲ್ಪವೃಕ್ಷ, ಬೀಡಿದನು ಒದಗಿಸುವನಂತೆ ಸುರದೇನು. ನನಗೇಕೆ ಮನಿದ ದೇವ, ಪಾಯಸಕ್ಕೆಂದು ಬಾಯಿ ತೆರೆದ್ರೆ ಘೋರ ವಿಷವನ್ನು ಕೊಟ್ಟು ಬಿಟ್ಟೆಯಲ್ಲ ಸ್ವಾಮಿ. ಪೂರ್ಣ ನನ್ನ ಮಗನಾಗಿ ಹುಟ್ಟಬೇಕೆ ತಂದೆ. ಈತನ ಪಡೆದು ಮುಂದಕ್ಕೆ ಏನು ಸಾಧಿಸುವುದಕ್ಕುಂಟು ಹೇಳು. ಒಂದು ಹೊತ್ತು ಎದೆ ಹಾಲನ್ನು ಉಣಿಸುವುದಕ್ಕೆ ಸಾಧ್ಯ ಉಂಟೆ, ಜೋಗಳವನ್ನು ಹಾಡುವುದಕ್ಕೆ ಸಾಧ್ಯ ಉಂಟೆ. ಅಷ್ಟೇ ಅಲ್ಲದೆ ಬಾಯಿಗೆ ತುತ್ತನಿಟ್ಟು ಕೆನ್ನೆಗೆ ಮುತ್ತ ನೀಡುವುದಕ್ಕೆ ಸಾಧ್ಯ ಉಂಟೆ ತಂದೆ. ಈ ವಿಚಾರವನ್ನು ನನ್ನ ಅಮ್ಮನಿಗೆ ನಾನು ಯಾವ ರೀತಿಯಲ್ಲಿ ಹೇಳಬೇಕು ನನಗೊಂದು ಅರ್ಥವಾಗುತ್ತಾ ಇಲ್ಲ. ಮರುಗದಿರು ಮರುಗದಿರು ಮಾಲಿನಿಯೇ, ಮುನಿವರ ಲೊರೆದ ವಚನವು ತಪ್ಪಲರಿಯದು. ಮುನಿವರ ಲೊರೆದ ವಚನವು ತಪ್ಪಲರಿಯದು. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ದುರಪರಾಕ್ರಮಿಯನಿಸಿ ಮೆರೆಯುವನು ಘನ ಕೀರ್ತಿಯಿಂದಲೇ. ತರಳ ಮಹಿಷನು ಜನಿಸಿದರು ನಿನ್ನುದರದಲ್ಲಿ ಮುಂದೆ. ದುರಪರಾಕ್ರಮಿಯನಿಸಿ ಮೆರೆಯುವನು ಘನ ಕೀರ್ತಿಯಿಂದಲೇ. ಮರೆಯ ಮಾತಲ್ಲೆನುತ ಸಂತೈಸಿದನು ಮಾಲಿನಿಯ. ಮರುಗದಿರು ಮಾಲಿನಿಯೇ, ಮರುಗದಿರು. ಈ ರೀತಿ ಆಗುವುದಕ್ಕೆ ಬಲವಾದಂತ ಕಾರಣವು ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸಿದವಳು ನೀನು. ನಿನ್ನ ತಪಸ್ಸಿನಿಂದ ಕುಪಿತಗೊಂಡಂತಹ ಮುನಿ ಸುಪಾರ್ಶಕ ಮುನಿಕುಲಕ್ಕೆ ಅಪಮಾನವಾಗುವ ತರದಲ್ಲಿ ನೀನು ತಪಸ್ಸನ್ನಾಚರಿಸಿದೆ ಎನ್ನುವಂತ ಉದ್ದೇಶದಿಂದ ಶಾಪವನ್ನೇ ಕೊಟ್ಟು ಬಿಟ್ಟೆ. ನಮ್ಮ ಯಾವ ರೂಪವನ್ನಂತೂ ತಪಸ್ಸನ್ನಾಚರಿಸ್ತಾ ಇದ್ದೀಯೋ ಅದೇ ರೂಪ ನಿನ್ನ ಉದರದಲ್ಲಿ ಮಗುವಾಗಿ ಹುಟ್ಟಿ ಬರಲಿ ಎನ್ನುವ ಹಾಗೆ, ಅರ್ಥಾತ್ ಮಹಿಷನೇ ಹುಟ್ಟಲಿ ಎನ್ನುವ ಹಾಗೆ. ತಂದೆ, ಪರಿಹರಿಸುವುದಕ್ಕೆ ಬೇಕಾಗಿ ಮೂರು ಮೂರ್ತಿಗಳಂತಹ ನೀವಿದ್ದೀರಲ್ಲ ಸ್ವಾಮಿ. ಹೌದು, ಬಹುಶಃ ನೀನು ಹೀಗೆ ಕೇಳುತ್ತೀಂತಾವ ಮೊಗದಲ್ಲೇ ತರ್ಕಿಸಿದ್ದಾನೆ. ಆದ್ದರಿಂದಲೇ ಒಂದು ಜೊತೆಗೆ ವಾಕ್ಯವನ್ನು ಸೇರಿಸಿಕೊಟ್ಟಿದ್ದಾರೆ. ಏನು? ನಾನು ಕೊಟ್ಟಂತ ಶಾಪವನ್ನು ತ್ರಿಮೂರ್ತಿಗಳಿಂದಲೂ ಪರಿಹರಿಸುವುದಕ್ಕೆ ಸಾಧ್ಯವಾಗದೆ ಹೋಗಲಿ ಎನ್ನುವ ಹಾಗೆ. ಹಾಗಿದ್ರೆ ಕೋಣ ನನ್ನ ಮಗನಾಗಿ ಹುಟ್ಟಬೇಕೆ? ಹೆದರಬೇಡ, ದುಃಖಿಸಬೇಡ. ನಿನ್ನ ಉದರದಲ್ಲಿ ಹುಟ್ಟುವಂತ ಮಗು ಕೋಣನೇ ಆಗುತ್ತಾನೆ. ಕೋಣನಾದರೂ ಬಲು ಜಾಣನಾಗುತ್ತಾನೆ. ಮೂರು ಲೋಕವನ್ನು ಗೆಲ್ಲುವಂತ ದುರಧೀರನಾಗುತ್ತಾನೆ. ಸಮರ್ಥನಾಗುತ್ತಾನೆ. ಇದೋ ಆಶೀರ್ವಾದವನ್ನು ಮಾಡಿದ್ದೇನೆ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲೆಲೆ ಘನ ಹರುಷವನೇ ತಾಳೆ. ಕ್ಷಣದೋಳು ನಿಜ ರೂಪವನ್ನು ತಳೆಯುತ್ತಲೇ ಮಲೆಗೈದೆ ನಂತಲೆಯು ತಪಕ್ಕಾಗಿ ತೆರಳಿರುವಳಿವರೆಗೆ ಬಂದುದಿಲ್ಲವೋ. ಯಾತಕೆಂಬುದನ್ನು ನಾನರಿಯೇ ಎಂದಿಗೈದಳೆಂದುದಿದ್ದೇವೆ. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯರಸಿಯಾದಂತಹ ನಾನೇ ದ್ವಿತೀಯದೇವಿ ಸ್ವಾಮಿ. ಸಂತಸದ ವಿಚಾರ. ಯಾಕಂತ ಹೇಳಿದ್ರೆ ಮಗಳಾದ ಮಾಲಿನಿಯು ನಾನು ದುಃಖಿಸುತ್ತಿರುವಂತಹ ಸಂದರ್ಭದಲ್ಲಿ ಬಳಿಗೆ ಬಂದು ಧೈರ್ಯದ ಮಾತನ್ನು ಹೇಳಿದ್ದಾಳೆ. ಅವಳಿಗೆ ಆಜ್ಞೆಯೊಂದನ್ನು ಕೊಟ್ಟು ಅಜನ ಕುರಿತನ್ನಾಗಿ ತಪಸ್ಸನ್ನಾಚರಿಸಿ ಬಾ ಮಗಳೇ ಎನ್ನುವುದಾಗಿ ಕಾನನಕ್ಕೆ ಕಳುಹಿಸಿಕೊಟ್ಟಿದ್ದೇನೆ. ಕಾನನಕ್ಕೆ ಹೋದಂತಹ ಮಗಳು ಅಜನ ಕುರಿತನ್ನಾಗಿ ತಪಸ್ಸನ್ನು ಆಚರಿಸಿ ವರವನ್ನೇನೋ ಪಡೆದು ಬಂದಿದ್ದಾಳೆ. ಆದರೆ ಅವಳ ಉದರದಲ್ಲಿ ಜನಿಸುವ ಮಗುವು ಕೋಣನಾಗ್ತಾನಂತೆ. ನಾನು ಅದರ ಬಗ್ಗೆ ಹೆಚ್ಚು ಆಲೋಚಿಸುವುದಿಲ್ಲ ಸ್ವಾಮಿ. ಯಾಕಂತ ಹೇಳಿದ್ರೆ ಕೋಣನಾದ್ರೂ 3 ಲೋಕದಲ್ಲಿ ಜಾಣನಾಗಿ ಮೆರೆಯುತ್ತಾನೆ ಎನ್ನುವ ಹಾಗೆ ಬ್ರಹ್ಮದೇವರೇ ಮಾತನಾಡಿದ್ದಾರಂತೆ. ಆದ್ದರಿಂದ ನನ್ನ ಕರ್ತವ್ಯ ಇಲ್ಲಿಗೆ ಮುಗಿಯಿತೆಂದು ನಾನು ಆಲೋಚಿಸುವುದು ಸರಿಯಲ್ಲ. ಯಾಕಂತ ಹೇಳಿದ್ರೆ ಮಗಳಾದ ಮಾಲಿನಿಯು ಪ್ರಾಯ ಪ್ರಬುದ್ಧಳಾಗಿದ್ದಾಳೆ. ಅವಳಿಗೊಂದು ಮದುವೆಯನ್ನು ಮಾಡಿಸುವುದು ನನ್ನ ಜವಾಬ್ದಾರಿಯಾಗಿದೆ. ಆದ್ದರಿಂದ ಯಾರಿದ್ದಾರೆ ನನ್ನ ಮಗಳಿಗೆ ಯೋಗ್ಯನಾದ ವರ ಎಂದು ಆಲೋಚಿಸಿದ್ರೆ ಪಾತಾಳ ಲೋಕದ
ಮಧ್ವನದ ಅಧಿಕಾರಿ ವಿದ್ಯುನ್ಮಾಲಿ ಎಂಬಾತರಿದ್ದಾರಂತೆ. ಇನ್ನು ತಡ ಮಾಡುವುದು ಸರವಲ್ಲ. ಆದಷ್ಟು ಬೇಗ ಚಾರಕನ ಮುಖೇನ ಒಂದು ಓಲೆಯನ್ನು ಬರೆದು ಕಳಿಸ್ತೇನೆ. ಅವರ ದಿಪ್ಪಣದ ನಿರೀಕ್ಷೆಯಲ್ಲಿ ಇಟ್ಟುಕೊಳ್ಳುತ್ತೇನೆ ನೋಡೋಣ. ಪರಾಕ್ರಮ ಗಂಟೂರ ಸ್ಥಳ ಮಧುವನ ದೊರ ಯಾರಂತ ಕೇಳಿದ್ದೀರಿ? ವಿದ್ಯುನ್ಮಾಲಿ ಎಂದು ಕೇಳಿ ಹಾಗೆಂದುಕೊಳ್ಳಬಹುದು. ವಿಚಾರ ಹಲವಾರಿದೆ. ಕಾಲಕ್ಕೆ ಅಂಶದಲ್ಲಿ ಹುಟ್ಟಿದಂತ ನಾನು ಈ ಪಾತಾಳ ಲೋಕದ ಮಧುವರದಲ್ಲಿ ವೀರ ವಿದ್ಯುನ್ಮಾಲಿ ಎಂಬ ಹೆಸರಿನ ಮೆರೆಯುತ್ತಾ ಇದ್ದೇನೆ. ಕಳೆದಂತ ಕಠಿಣ ಯೋಚನೆ ಮಾಡುವಾಗ ಮೈಯ ರಕ್ತ ಮತ್ತಷ್ಟು ಬಿಸಿ ಏರುತ್ತಾ ಉಂಟು. ಹಿಂದಕ್ಕಾದ ರಂಭಕರಮೆಂಬವರು ಅಸಮಾನ ವಿಕ್ರಮಿಗಳು ತಮ್ಮ ವೈರಿಗಳಂತ ದೇವತೆಗಳನ್ನು ಸೋಲಿಸಬೇಕೆಂಬ ಉದ್ದೇಶದಿಂದ ದೇವಲಕ್ಕ ದಂಡೆತ್ತಿ ಹೋದರು. ಖರಘೋರ ಸಂಗ್ರಾಮವಾಯಿತು. ಆ ಭೀಕರ ಕಾಳಗದಲ್ಲಿ ರಂಭಣ ಅಳಿವಾಗಿ ಹೋಯಿತು. ಆ ದಾರುಣ ದಿಶೆಯನ್ನು ಕಂಡಂತ ಕರಂಭ ಅಲ್ಲಿಂದ ತಪ್ಪಿಸಿಕೊಂಡು ಹೋದ. ಎಲ್ಲಿ ಹೋದ, ಏನಾಗಿ ಹೋದ ಎಂಬುದಾಗಿ ಈವರೆಗೂ ಯಾರಿಗೂ ಗೊತ್ತಿಲ್ಲ. ಅವನೇ ವಿದ್ಯುನ್ಮಾಲಿಯಾಗಿ ಹೋದ. ಅವನೇ ನಾನು. ಯಾಕೆ ಸ್ವಲ್ಪ ಧರಿಸಿದ್ದೇನೆ? ಒಂದು ವೇಳೆ ಕರಂಬ ಬದುಕಿದ್ದರೆ ದೇವತೆಗೆ ಗೊತ್ತಾಯ್ತೆಂದಾದ್ರೆ ನನ್ನನ್ನು ಸಂಚು ಹೂಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಪ್ರತೀಕಾರ ಇರುವಂತ ಉದ್ದೇಶದಿಂದ ಸಮಯನು ಕಾಯುತ್ತಾ ಇದ್ದೇನೆ. ದೊಡ್ಡ ವಿಷಯ ನೋಡಿ, ಕೇವಲ ಹೆಸರು ಮಾತ್ರ ಬದಲಾವಣೆ ಮಾಡಿದ್ದು. ಇನ್ನು ಕೆಲವರು ಜಾತಿ ಬದಲಿಸಿ ಬದುಕಿದ್ದಾರೆ. ಅವರ ಸಾಲಿಗೆ ನಾನು ಸೇರಲಿಲ್ಲ. ಹೊಸ ಹೆಸರು, ಹೊಸ ಊರು. ಒಬ್ಬನೇ ಇರುವುದಲ್ಲ, ಸಂಘಟನೆ ಬಹಳಷ್ಟು ಗಟ್ಟಿಯಾಗುಂಟು. ಅದೆಷ್ಟೋ ಹಂತಗಾರ ಕದರುಕೊಂಡಿದ್ದೇನೆ. ಎಲ್ಲರೂ ನನ್ನೊಟ್ಟಿಗೆ ಇದ್ದಾರೆ. ಒಂದಲ್ಲ ಒಂದು ದಿವಸ ದೇವತೆಗಳ ಮೇಲೆ ಸೇರಿಸಿಕೊಳ್ಳುವುದಕ್ಕೆ ಸಮಯನು ಕಾಯುತ್ತಾ ಇದ್ದೇನೆ. ಇಷ್ಟೆಲ್ಲ ಆಗುವ ಪ್ರಾಯ ತುಂಬ ಕಳೆದು ಹೋಗಿದೆ ಸ್ವಾಮಿ. ಇನ್ನೂ ಕೂಡ ಮದುವೆ ಆಗಲಿಲ್ಲ ಅಂತ ಆ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗಲೇ ಬಂತಲ್ಲ ಒಂದು ಸುದ್ದಿ. ತ್ರಿದಶರನ್ನ ಮೇಲೆ ಜಗದ ಬದಲು
ಬಾನಿ ಕೊಂಕಳು ಹೇಳು ಮಹಾರಾಣಿ ದಿದಿದೇವಿಯರು ಅವರಿಗೆ ಓರ್ವಳೆ ಮಗಳು ಮಾನ್ಯಮ್ಮ ನಮ್ಮ ಧ್ಯೇಯ ಪ್ರಾಯ ಪ್ರಬುದ್ಧೆಯಂತವಳನ್ನು ನನಗೆ ಮದುವೆ ಮಾಡಿಕೊಡುವುದಾಗಿ ತೀರ್ಮಾನ ಮಾಡಿ ಪತ್ರವನ್ನು ಬರೆದು ಕಳಿಸಿದ್ದಾರೆ. ಈಗ ನನಗೆ ಬಹಳ ಸಂತೋಷ ಸ್ವಾಮಿ. ಕೇವಲ ಹೆಣ್ಣು ಸಿಗುವುದೇ ನಮ್ಮದ ಉದ್ದೇಶವಲ್ಲ, ಅಲ್ಲಿ ತಗದನ ಕಟ್ಟಾಳಿಗಳು ನನಗೆ ಬೆಂಬಲವಾಗಿ ಕೂಡಿ ಬರ್ತಾರೆ. ಆಮೇಲೆ ನನ್ನ ಅರಿಗಳ ಮೇಲೆ ಬೇರೆ ನಿಲ್ಲುವುದಕ್ಕೆ ಬಲ ಮತ್ತಷ್ಟು ಗಟ್ಟಿಯಾಗಿ ಹೋಯಿತು. ಒಂದು ಕಲ್ಲಿಂದ 2 ಹಣ್ಣುಗಳು ಬಿದ್ದ ಹಾಗೆ ಮತ್ತೊಂದು ಲಾಭ ಉಂಟು. ಮನೆ ಅಳಿಯನಾಗಿ ಅಲ್ಲಿ ಅಧಿಕಾರ ಕೂಡ ಸುಲಭದಲ್ಲಿ ಕೈ ವಶವಾಗ್ತದೆ. ಆದ್ದರಿಂದ ಮದುವೆಗಾಗಿ ದಿಬ್ಬವನ್ನು ಕೂಡಿಕೊಂಡು ಹೋಗಬೇಕು ತೀರ್ಮಾನ ಮಾಡಿದ್ದೇನೆ. ಒಬ್ಬನೇ ಹೋಗುದಲ್ಲ, ನನ್ನ ಆಪ್ತ ಇಷ್ಟನ್ನು ಸೇರಿಸಿಕೊಂಡು ಹೋಗಬೇಕು. ಎಷ್ಟು ಮಂದಿ ಬರ್ತಾರಂತ ಗೊತ್ತಿಲ್ಲ. ಬರ್ಬೇಕಾದ್ರೂ ಮುಂದೆ ಬರಲಿ, ಮುಂದೆ ಬರಲಿ. ನಿನ್ನ ಕುತ್ತಿಗೆ ಹಿಡಿಯುತ್ತೇನೆ ಈಗ. ಎಂತದ್ದು ಹೇಳಿದಿರಿ ನೀವು? ಅಲ್ಲ, ಗಿಡ್ಡನಾಲಿಗೆ ವಿದ್ಯುನ್ಮಾಲಿ ಮಹಾಪ್ರಭುಗಳಿಗೆ ಅದು ಕೊನೆಗೆ ಬೆಂಕಿ ಕೊಡ್ಬೇಕು ಬರ್ಬೇಕಾದ್ರೆ. ಊಘೆ ಊಘೆ ಎಂಬುದಾಗಿ ಬಹಳ ತೃಪ್ತಿ ಆಯಿತು. ಈಗ ಕೆರೆಸಿದ್ಯಾಕೆ? ಕೆರೆಸುವುದಲ್ಲ, ತುರಿಸುವುದು. ಕರೆಸಿದ್ದು ವಿಷಯ ಉಂಟು. ಮದುವೆ ಅಲ್ವಾ? ಇಷ್ಟು ಬೇಗ ನಾನು ತಡಾಯ್ತಿದ್ದೇನೆ ಪುಣ್ಯಾತ್ಮ. ಮತ್ತೆ ನೀವೀಗ ಬಾಕ್ಸಿಂಗ್ ಕಟ್ಟಿದ್ದ ಅದಕ್ಕೆ ಬಾಕ್ಸಿಂಗ್ ನಿನ್ನ ತಲೆಗೆ ಬಿಗಿಯುವುದು. ಬಾಸಿಂಗ ಹೆಣ್ಣೆಲ್ಲಿಂದ ಕೇಳಿದ್ಯಾ? ಎಲ್ಲಿಂದ? ಮೇಲಿಂದ. ಆಕಾಶ. ಆಕಾಶ ನಿನ್ನ ತಲೆಯ ಮೇಲೆ, ಶೋಣಿತಾಪುರ ಮೇಲೆ. ನಾವಿರುವುದು ಅಡಿಯಲ್ಲಿ ಪಾತಾಳದಲ್ಲಿ. ಹಾ, ಈಗ ನಿಮ್ಮದ ಅಗತ್ಯ ನನಗೆ ಬೇಕಾದ್ದು. ಹಾಗಾದ್ರೆ ನಾನು ಹೋಗ್ತೇನೆ. ಮತ್ತೆಂತ? ಹಾಗಲ್ವೇನೋ, ನಿಮಗಿಂತ ಹೆಚ್ಚಿನವರಿದ್ದಾರೆ ಅಂತ ಹೇಳಿದ್ದು ಪುರೋಹಿತರು. ಅವರಿಗೆ ವಿಚಾರ ಮೊದಲೇ ಹೇಳಿದ್ದೇನೆ, ಇನ್ನೂ ಕೂಡ ಬರಲಿಲ್ಲ. ಒಂದು ಹೊತ್ತು ಗೊತ್ತಿನ ಬರವೇ ಇಲ್ಲ. ಎಷ್ಟೊತ್ತಾದ್ರೂ ಬರುವುದು. ಹಾಗೆಂದ ಆಗ್ತದೋ? ಸ್ವರ ನೋಡಿ ಇಲ್ಲಿಗೆ ಕೇಳ್ತದೆ. ಎಂತೆಂಥವರೆಲ್ಲ ಸತ್ತಾಯ್ತು, ನೀನೊಂದು ಸಾಯುವುದಿಲ್ಲ. ಮಾರಿ ಸಂತಾನ ನೀನು ಸಾಯ್ಬೇಕಿಲ್ಲದಿದ್ರು ನೀನೇ ಸಾಯ್ಬೇಕು. ಸ್ವಾಮಿ ನಮಸ್ಕರಿಸ್ತಾ ಇದ್ದೇನೆ. ಶುಭವಾಗಲಿ. ಯಾರಿಗೆ ನೀವು ಜೋರು ಮಾಡುತ್ತಾ ಬರುವುದು? ಹೆಂಡತಿಗೆ. ಹೆಂಡತಿಗೆ ಜೋರು ಮಾಡಿದ್ರೆ ಸ್ಥಳ ಸಿಕ್ಕಿದ್ದು ಬೀದಿಯ ನಿಮಗೆ? ಮತ್ತೆ ಅಲ್ಲಿ ಮನೆಯಲ್ಲಿ ಜೋರು ಮಾಡಬೇಕು. ಮನೆಯಲ್ಲಿ ಜೋರು ಮಾಡಿದ್ರು ಹೊಡಿಯುತ್ತಲ್ಲ. ಆಗೊಂದು ಕೊಟ್ಟದ್ದು ಇವಾಗ್ಲೂ ಗುಯ್ಯ ಅಂತ ಹೇಳ್ತಾ ಉಂಟು. ಅದಕ್ಕೆ ದಾರಿಯಲ್ಲಿ ಬೈತಾ ಬರುದು, ಹೊಡಿಲಿಕ್ಕಿಲ್ಲ ಅಲ್ಲ. ಎಲ್ಲ ಮಾತಾಡಿ ಸ್ವಾಮಿ. ಹೌದೌದು, ಮರ್ಯಾದೆ ಪ್ರಶ್ನೆ. ಅದಕ್ಕೆ ಅಲ್ವಾ ಇಲ್ಲಿ ಹೇಳಿದ್ದು, ನಿನಗೆ ನನಗೆ ಇಬ್ಬರಿಗೆ, ಮತ್ತೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಎಷ್ಟು ಅದು ಗಂಡ ಹೆಂಡಿರ ಜಗಳ ಉಂಡು ಮಲವ ತನಕ ಮಾತ್ರ ಇರಬೇಕು. ನಮ್ಮದು ಆಮೇಲೆ ಪ್ರಾರಂಭ. ಕಿರಿಕಿರಿ ಕಿರಿಕಿರಿ ಅಂತ. ಅದು ಮುಗಿದಿದೆ, ಇದು ಮುಗಿದಿದೆ, ನಾಳೆಗೆ ಅದು ಬೇಕು ಇದು ಬೇಕಂತ. ನೆಮ್ಮದಿಲ್ಲ ಮರೆ. ಬಹುಶಃ ಮುಗಿಯದ ಅಧ್ಯಾಯ ಅಂತ ಕಾಣ್ತದೆ. ಏನು ಮಾಡುವ ಪ್ರಾರಬ್ಧ. ಇರ್ಲಿ, ಯಾಕೆ ತಡ ಮಾಡಿ ಅಂತ ಕೇಳಿದ್ರೆ ನಾನು ಬರುವಾಗ. ಓ, ಈಗ ತಡ ಆಯ್ತಾ? ತುಂಬಾ ತಡ ಮಾಡಿದ್ದಲ್ಲ, ತಡವಾದದ್ದು. ಯಾಕೆ? ಬರುವುದಕ್ಕಿಂತ ಮುಂಚೆ ಒಂದು ಬೊಜ್ಜೆತ್ತು ನಿನ್ನ. ಶುಭ ಸಂದರ್ಭದಲ್ಲಿ ಒಂದು ಅಪಶಕುನದ ಮಾತಾನೆ ಹೇಳುದಾನೆ. ಬೊಜ್ಜ ಅಪಶಕುನ? ಹಾಗಾದ್ರೆ ಯಾರು ಸಾಯ್ಲಿಕ್ಕಿಲ್ವೋ? ಸಾಯಲಿಕ್ಕೆ ಉಂಟು. ಹೌದು, ಸತ್ತವರಿಗೆ ಬೊಜ್ಜ ಬೇಡುವ. ಯಾವ ಸಂದರ್ಭ ಯಾವ ಮಾತ ಹೇಳ್ಬೇಕಂದ್ರೆ ಬೊಜ್ಜ ಮಾಡ್ಬೇಕಿದ್ರೆ ನಾವು ಬೇಡುವ. ನೋಡಿ ಇಲ್ಲಿ ಪುರೋಹಿತರು ಅದು ಬೇಕು. ಬೊಜ್ಜವನ್ನು ಮುಗಿಸಿ ಇನ್ನು ಹಾಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಸ್ನಾನ ಮಾಡುವಂತ ಕೊಡ ಇಟ್ಕೊಂಡು ಬಾವಿ ಬಳಿಗೆ ಹೋದೆ. ಕಟ್ಟೆಯಲ್ಲಿ ಕೊಡವನ್ನಿಟ್ಟು ಹೀಗೆ ತಿರುಗಿದ್ದಷ್ಟೇ ಎಲ್ಲಿಂದಲೋ ಒಂದು ಕಾಗೆ ಬಂದದ್ದು, ಕಾಕ ಅಂತ. ಅದರ ಮೇಲೆ ಕುಳಿತುಕೊಂಡದ್ದು. ಕೊಡ ಬುಲಂಕ ಬಿದ್ದದ್ದೆ. ಕೊಡ ಒಂದು ಹೋದ್ರೆ ಹೋಗ್ಲಿ ಸ್ವಾಮಿ, ಮತ್ತೊಂದು ಕೊಡ ತರಬೇಕಿತ್ತು. ನಮ್ಮಲ್ಲಿರುವುದೊಂದೇ ಅಲ್ವಾ ತರ್ಲಿಕ್ಕೆ? ಏನು ಬ್ರಾಹ್ಮಣರ ಮನೆ ಒಂದೇ ಕೊಡ ಬೇಕು ಸಂಪ್ರದಾಯ? ಎಲ್ಲ ಬ್ರಾಹ್ಮಣರ ಮನೆಯಲ್ಲಿ ಎಷ್ಟು ಉಂಟು ಅಂತ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಇರುವುದು ಒಂದು. ಆಮೇಲೆ ಇನ್ನು ತೆಗೆಯದೆ ಉಪಾಯ ಇಲ್ಲ ಅಂತ ನನ್ನ ಇವಳನ್ನು ಕರೆದೆ. ನನ್ನ ಇವಳನ್ನು ಕರೆದೆ. ಎಷ್ಟು ಮಂದಿ ಇದ್ದಾರೆ? ಯಾರು? ನನ್ನ ಹೆಂಡತಿ ಪುಣ್ಯಾತ್ಮ. ನನಗೆ ಸಂಶಯ ಆಯ್ತು, ಅವಳು ಇವಳು ಅಂತ ಹೇಳುವ. ನೀನೇನು ಬೇರೆಯವರ ಹೆಂಡತಿ ಅಂತ ಭಾವಿಸಿದ್ದ? ಹಾಗಲ್ವಾ? ನನ್ನ ಹೆಂಡತಿಯನ್ನು ಕರೆದೆ, ಹಗ್ಗ ಕೊಟ್ಟೆ, ಹಿಡ್ಕೊ ಅಂತ ಒಂದು ತುದಿಯನ್ನು. ಇನ್ನೊಂದು ತುದಿಯನ್ನು ನಾನು ಹಿಡಿದುಕೊಂಡು ಮೆಲ್ಲ ಇಳಿದೆ. ಇಳಿದಿನ್ನು ಕೊಡವನ್ನು ತೆಗೆಯುವಂತ ಅಂದಾಜು ಮಾಡುವಾಗ ನಾನು ಕೂಡ ಬುಲುಂಕ. ನಿಮ್ಮನ್ನು ಯಾರು ದೂಡಿ ಹಾಕಿದ್ರು ಸ್ವಾಮಿ? ವಿಷಯ ನನಗೂ ಗೊತ್ತಾಗ್ಲಿಲ್ಲ. ಮೇಲೆ ಬಂದು ನೋಡುವಾಗ ವಿಚಾರ ಹೀಗೆ. ಹೇಗೆ? ಯಾರೋ ದಾರಿಯಲ್ಲಿ ಹೋಗುವವರು ಭಟ್ರ ಹೆಂಡತಿಯನ್ನು ನೋಡಿ ನಮಸ್ಕಾರ ಅಮ್ಮ ಅಂತ ಹೇಳಿದ್ದು ಗೌರವದಲ್ಲಿ. ಇವಳಿಗೆ ನಮಸ್ಕಾರ ಸಿಗುದಿಲ್ಲಲ್ಲ, ಅಪರೂಪಕ್ಕೆ ಸಿಗುವ ನಮಸ್ಕಾರ ಬಿಡುದು ಯಾಕೆ ಅಂತ ನಮಸ್ಕಾರ ಅಂತ ಹೇಳಿದ್ದು. ಪುಲಂಕ ಬಿದ್ದದ್ದೆ ನಾನು ಹಗ್ಗ ಬಿಟ್ಟಾಗ. ಹಾಗೆ ಎದ್ದು ಬಿದ್ದು ಬರುವಾಗ ಸ್ವಲ್ಪ ತಡ ಆಯ್ತು. ಎಂತ ವಿಷಯ? ಬಾಸಿಂಗ ಒಬ್ಬ ಅಲ್ಲ, ನೀವು ಅಲ್ಲಿಗೆ ಓಡುದು. ಊಟಕ್ಕೆಲ್ವಾ ಕರ್ದದ್ದು? ಬಾಸಿಂಗ ಮದುವೆ ಆಗದೆ ಊಟ ಆಗ್ತದ? ಮತ್ತೆ ಬಾಸಿಂಗ ಕಟ್ಟಿದ್ದಿ? ಹೆಣ್ಣೆಲ್ಲಿಂದ ಕೇಳಿದ್ದೀರಾ? ಎಲ್ಲಿಂದ? ಹೆಣ್ಣು ಸೋಡಿದ ಮುದುಕಿ ಯಾರು? ಅಲ್ಲಿ ತಿಥಿದೇವಿ ಗೊತ್ತುಂಟ? ಆ ಮುದುಕಿ
ಕಶ್ಯಪರು ಬೈದಾರ, ಅವರಿಗೆ ಮೊದಲೇ ಮದುವೆ ಆಗಿದೆ. ನಿಮಗೆ ಬುರುಡೆ ಸಮಯ ಇಲ್ಲ. ಮತ್ತೆ ನಾನು ಮುದುಕೇನು ಮದುವೆ ಆಗಿರುವವನು. ಮತ್ತೆ ದಿತಿ ಅವರಲ್ಲ, ಅವರ ಮಗಳು ಮಾಲಿನಿ ಅಂತ ಹೆಸರು. ಆ ಮಾಲಿನ್ಯ ಜೊತೆ ಮದುವೆ ಕಾರ್ಯಕ್ರಮ ಅಲ್ಲಿ ಉಂಟಾ? ಅಲ್ಲೇ. ಅದಕ್ಕೆ ಮುಹೂರ್ತಕ್ಕೆ ಹೊತ್ತಾಯಿತು. ಜೋನಿತಾಪುರಕ್ಕೆ ಬಂದಾಯ್ತು. ಇಷ್ಟು ಬೇಗ ಬಂದಾಯ್ತು. ಯಾವಾಗ ಬಂದಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಆವಾಗಲೇ ಹೊರಟಿದ್ದೇವೆ ಅಲ್ವಾ ಸ್ವಾಮಿ. ಎಂತದ ಅವಸ್ಥೆ ಇದು? ಎಂತದ್ದು? ನಾವು ಬಂದು ಎಷ್ಟು ಹೊತ್ತಾಗಿ ಹೋಯ್ತು. ತುಂಬಾ ಮಂದಿದ್ದಾರೆ, ನಮ್ಮ ಮುಖ ನೋಡ್ತಾರೆ. ಒಬ್ಬರು ಕೂಡ ನಮ್ಮ ಮುಖಕ್ಕೆ ಮಣೆ ಬಿಸಾಡುವುದಿಲ್ಲ. ನಿನ್ನ ಮುಖಕ್ಕೆ ಬಿಸಾಡ್ಲಿ, ನನ್ನ ಮುಖಕ್ಕೆ ಬೇಡ, ಮಣ್ಣೆ ಎಲ್ಲ ಬಿಸಾಡು. ಹಾಗಲ್ಲ ಹೇಳಿದ್ದು. ಬನ್ನಿ ಕುಳಿತುಕೊಳ್ಳಂತೆ ಹೇಳುವವರು ಯಾರು ಕಾಣುವುದಿಲ್ಲ ಅಂತ ಹೇಳಿದ್ದು ನಾನು. ಯಾಕೋ ಅವರೊಬ್ರು ಬಂದ್ರು. ಯಾಕೆ ಅವರೊಂದೇ ಇದ್ದಾರೆ? ಯಾಕೆ? ಇಲ್ಲ, ಅವರು ಕೂತ್ಕೊಂಡ್ರು. ಗೊತ್ತಾಯ್ತು. ಹೇಗೆ? ಈಗ ನೀನು ಸ್ವಲ್ಪ ಪ್ರಚಾರದಲ್ಲಿ ಇದ್ದಿ, ಇಲ್ಲಿಗೆ ಕರೆದಾದ್ರೂ ನಿನ್ನದೊಂದು ಮರ್ಯಾದೆ ತೆಗೆಯುವಂತ ಹೀಗೆ ಮಾಡಿದ್ದು. ಮರ್ಯಾದೆ ತೆಗೆಯುವುದಾ? ಹೌದು. ಮರ್ಯಾದೆ ತೆಗೆಯುವುದಕ್ಕೆ ನೀವು ಬಿಡ್ತೀರಾ ಸ್ವಾಮಿ? ನಾನಿರುವಾಗ ಮರ್ಯಾದೆ ಹೋದಿತ್ತ? ಹೋಗ್ಬಾರ್ದು. ಇಲ್ಲ, ವ್ಯವಸ್ಥೆ. ವ್ಯವಸ್ಥೆಗೆ ನಾನಿದ್ದೇನೆ. ನಮಸ್ಕಾರ. ನಮಸ್ತೆ. ತಾವು? ನಾನು ಭಟ್ರು. ಬ್ರಾಹ್ಮಣರು? ಪುರೋಹಿತ ಬ್ರಾಹ್ಮಣ ಭಟ್ರು ಎಲ್ಲ ಒಂದೇ, ನೋಡಿ ಕಲಿಯೋರು. ನಮ್ಮಲ್ಲಿ ಕುಲ ಪುರೋಹಿತರು. ಕುಲ ಅಲ್ಲ, ಕುಲ ಪುರೋಹಿತ. ಎಂತದು ಪುರೋಹಿತರಿ? ಎಂತದ್ದು? ತಾವು? ನಮ್ಮ ರೂಪ ಮಾತ್ರ ಹೀಗೆ, ಪುರೋಹಿತನೇ, ಪಾತಾಳದಿಂದ ಬಂದದ್ದು. ಹೌದಾ? ನಾನು ಯಾರು ಅಂತ ಗೊತ್ತಾಯ್ತಾ? ಇಲ್ಲ. ನಾನು ಇಲ್ಲಿಯ ಮಹಾರಾಣಿ ದಿತಿದೇವಿ. ಅಮ್ಮ ನಮಸ್ಕಾರ. ನಾವು ದಿಬ್ಬಣ ಬಂದದ್ದು ನೋಡಿ. ಎಲ್ಲಿದ್ದೇನೆ ಮದುಮಗ? ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶುಭವಾಗ್ಲಿ ಮಗು. ಹೀಗೆ ಬಾ, ಉಚಿತಾಸನ ಸ್ವೀಕರಿಸು. ಅದು ಪುಡಿಯಾದಿದ್ದು ನಾಳೆಗೆ ಬೇಕು. ನನ್ನ ಕ್ರಮವೇ ಹಾಗೆ. ಇನ್ನ ಕ್ರಮದಲ್ಲಿ ಅದು ಪುಡಿಯಾದ್ರೆ ಎಲ್ಲಿ ಹೋದ್ರು ಟಿವಿ ಬಿಡ್ಲಿಕ್ಕೆ. ಇನ್ನ ಟಿವಿಗೆ ಬೆಂಕಿ ಬಿತ್ತು. ಇವರೆಲ್ಲ ನಮ್ಮವರಿ, ಇಬ್ಬನಿಗರು. ಹೌದಾ? ಇವರಿಗೆ ಕುಳಿತುಕೊಳ್ಳುವುದಕ್ಕೆ ರತ್ನಖಚಿತವಾದ ಕಂಬಳಿ ಕುಳಿತುಕೊಳ್ಳಲಿ. ಎಂತ ಕಂಬಳಿ ಮಲಗ್ಲಿಕ್ಕ? ಕಂಬಳಿ ಅಲ್ವೋ, ರತ್ನ ಕಂಬಳಿ. ಕೂತುಕೋ. ಪುರೋಹಿತರೆ, ಇವರಿಗೆ ಕುಡಿಯುವುದಕ್ಕೆ ಏನಾದ್ರೂ ವ್ಯವಸ್ಥೆ ಬೇಕಾ? ಕುಡಿಯೋ ಬಗ್ಗೆ ನಿಮ್ಗೆ ತೊಂದರೆ ಬೇಡಮ್ಮ. ಯಾಕೆ? ನಾವು ಬರುವಾಗ್ಲೇ ಕುಡ್ಕೊಂಡೇ ಬಂದದ್ದು. ಹೋದಲ್ಲಿ ಉಪದ್ರ ಮಾಡ್ಲಿಕ್ಕಿಲ್ಲ, ಬರುವಾಗಲೇ ಕುಡ್ಕೊಂಡು ಬಂದದ್ದು. ಹತ್ತಿರದಲ್ಲಿ ಇತ್ತಲ್ವಾ? ನನಗೆ ಬೇಡ. ಹೌದಾ? ಹಾಗಾದ್ರೆ ಹೀಗೆ ಬನ್ನಿ, ನಿಮ್ಮ ಮುಖದಲ್ಲಿ ಒಂದು ಮದುವೆ ಆಗ್ಬೇಕಲ್ಲ. ಆಯ್ತಮ್ಮ, ಇದನ್ನೊಂದು ತೆಗಿತಾರೆ, ಚಪ್ಪರ ಹಾಕಿ ಮುಖದಲ್ಲಿ ಮದುವೆ ಮಾಡಿ. ಹಾಗಲ್ಲ ಸ್ವಾಮಿ, ಮತ್ತೆ ನಿಮ್ಮ ಸಮ್ಮುಖದಲ್ಲಿ ನನ್ನ ಮಗಳ ಮದುವೆ ಆಗ್ಬೇಕು ಅಂತ. ಮುಖೇನ ಮದುವೆ ಆಗ್ಬೇಕು. ಹೌದು. ನೋಡಿ, ನಾವು ಇರುವುದೇ ಇದಕ್ಕೆ. ನೋಡಿ, ಪುರೋಹಿತರು. ಹೌದು. ಮದುವೆ ಮಾಡ್ತೇವೆ, ಬೊಜ್ಜ ಮಾಡ್ತೇವೆ. ನೀವು ಅಲ್ಲಿಂತದ್ದು ಗುಟ್ಟು ಮಾತಾಡುದು ಸ್ವಾಮಿ? ಗುಟ್ಟು ಮಾತಾಡಿದ್ದಲ್ಲ. ಏನಾಗ್ಬೇಕು? ನೀನು ಮದುವೆ ಆಗ್ಲಿಕ್ಕೆ ಬಂದದ್ದಲ್ವಾ? ಅಲ್ಲ, ನಾನು ಇಲ್ಲಿ ಊಟ ಮಾಡಿ ಹೋಗೋದಕ್ಕೆ ಬಂದದ್ದು. ಹೂವಲ್ಲಿ ಕೂತ್ಕೋ, ಮತ್ತೆ ಊಟ ಮಾಡಿ ಹೋಗ್ಬಹುದು. ಏನಾಗಿದೆ ನಿಮಗೆ? ನೀನು ಹುಡುಗಿಯನ್ನಲ್ವಾ ಮದುವೆ ಆಗುವುದು? ಅಲ್ಲ, ಈ ಸಲ ನಾನು ಹುಡುಗರನ್ನು ಮದುವೆ ಆಗುವಂತ ತೀರ್ಮಾನ ಮಾಡಿದ್ದೇನೆ. ಜನ ಸರಿ ಇಲ್ಲ ಇವ. ಹುಡುಗನನ್ನು ಮದುವೆ ಆಗುದಂತೆ. ನನ್ನ ಪ್ರಾರಬ್ಧ ಕರ್ಮ ಅಲ್ಲಿಂದ ಇಲ್ಲಿ ತನಕ ಇವರನ್ನು ಗಂಟು ಕಟ್ಟಿಕೊಂಡು ಬಂದಿದ್ದೇನೆ. ಕೇಳುವುದೆಲ್ಲ ಅಧಿಕ ಪ್ರಸಂಗ ಕೇಳಿದ್ದು ಸರಿ ಉಂಟು. ಹೇಗೆ? ಹೆಣ್ಣನ್ನಲ್ವಾ ಮದುವೆ ಆಗುವುದು? ಹೌದು. ಇದು ನೋಡಿದ್ಯಲ್ಲ, ಸಿಕ್ಕಿದ್ದು ಸಾಕಂತ ಒಟ್ಟು ಮದುವೆ ಆಗುದೇ. ನೋಡುದು ಯಾಕೆ ಸ್ವಾಮಿ? ಮತ್ತೆ ಅಗತ್ಯ ಇಲ್ಲ. ತಾಯಿ ಇಲ್ವಾ? ತಾಯಿಯನ್ನು ಮದುವೆ ಆಗುದ, ಮಗಳನ್ನು ಮದುವೆ ಆಗುದ? ತಾಯಿಯಂತೆ ಮಗಳು ನೂಲಿನಂತೆ ಸೀರೆ ಎಂಬುದಾಗಿ ರೂಢಿಯ ಮಾತೆ ಉಂಟು. ಅದು ಗಾದೆ ಮಾತ್ರ. ನಿಜ ಜೀವನದಲ್ಲಿ ಹಾಗೆಲ್ಲ ಅದು ಸತ್ಯ ಆಗುದಿಲ್ಲ. ಯಾಕೆ? ನಾನು ಅದನ್ನು ನಂಬಿ ದೊಡ್ಡ ಹೊಂಡಕ್ಕೆ ಬಿದ್ದಿದ್ದೇನೆ. ಅದೇನದು? ನನ್ನ ಜೀವನದಲ್ಲಿ ಒಂದು ದೊಡ್ಡ ಕಥೆ ನಡೆದಿದೆ, ಅದನ್ನು ಚಿಕ್ಕದು ಮಾಡಿ ಹೇಳ್ತೇನೆ. ಕೇಳೋಣ. ನಮ್ಮ ಜಾತಿಯಲ್ಲಿ ಕೂಡ ಹೆಣ್ಣು ಸಿಗುವುದಿಲ್ಲ, ಸಿಕ್ಕಿದ್ದು ಸಾಕಂತ ಹಿರಿಯವರು ಹೇಳಿದ್ರಂತ ಒಪ್ಪಿದ್ದೆ. ಮತ್ತೆ ಅವಳ ತಾಯಿಯ ಮುಖವನ್ನು ನೋಡಿದೆ, ಮಾಂಗಲ್ಯವನ್ನು ಕಟ್ಟಿದೆ. ತೊಂದರೆ ಇಲ್ಲ, ತಾಯಿ ಸ್ವಲ್ಪ ಚಂದ ಇದ್ರು, ಮಗಳು ಎದ್ದು ಬರುವಾಗ ಹೀಗೆ ಬರ್ತಾಳೆ, ನನ್ನ ಹಿಂದೆ ಬರುವಾಗ. ಆಮೇಲೆ ಅಲ್ವಾ ಗೊತ್ತಾದ್ದು ನನಗೆ, ನೋಡದೆ ಮದುವೆ ಆದ್ರೆ ಇಂಥದ್ದೆಲ್ಲ ಆಗ್ತದೆ ಅಂತ. ಮತ್ತೆ ನಾಳೆ ನೀನು ನೋಡದೆ ಮದುವೆ ಆಗಿ ನಿನ್ನ ಜೀವನದಲ್ಲಿಯೂ ಹೀಗೆ ಆಗಿ ಕಿರಿಕಿರಿಯಾಗಿ ನೀನು ಬಾವಿಗೆ ಹಾರುವುದು, ಅವಳೊಂದು ಹಗ್ಗ ತೆಗೊಳ್ಳುವುದು, ಹೀಗೆಲ್ಲ ಆದ್ರೆ ಇದರಲ್ಲಿ ಪಾಪ ಯಾರಿಗೆಲ್ಲ ಬರ್ತದೆ? ಮಾತಾ ಪಿತಾ ಪುರೋಹಿತ ಸಹಿತ. ಅವ ಸತ್ತಲ್ಲಿ ಸಾಯ್ಬೇಕು. ಪುರೋಹಿತ ಸಹಿತ ಅಲ್ಲ. ನನ್ನ ಮದುವೆಯಲ್ಲಿ ಯಾವುದೇ ಹೆಚ್ಚು ಕಡಿಮೆ ಆಗಬಾರ್ದು, ಬರ್ಬಾರ್ದು, ಎಲ್ಲವೂ ಸರಿ ಇರಬೇಕು. ಸರಿ, ಸ್ವಲ್ಪ ಅಲ್ಲಿ ನಿಲ್ಲು. ನೀವು ಇರುವುದಕ್ಕೆ ಅಲ್ವಾ? ಅಮ್ಮ, ನಮ್ಮ ಹುಡುಗನಿಗೆ ಒಂದು ಹುಡುಗಿ ನೋಡುವ ವ್ಯವಸ್ಥೆ ಮಾಡಿ. ಹೌದಾ? ಈ ದಿಪ್ಪಣ ಬರುವ ಸಂಭ್ರಮದಲ್ಲಿ ಎಲ್ಲವನ್ನೂ ಮರೆತು ಬಿಟ್ಟಿದ್ದೇನೆ.
ಸಭೆಗೆ ಬಂದಾಯ್ತು. ಬಂದಾಯ್ತಾ? ಹುಡುಗಿ ಬಂದಾಯ್ತು. ಬಂದಾಯ್ತಾ? ಬಂದಾಗಲೇ ಹೊತ್ತೆಷ್ಟಾಯ್ತು? ಹೌದಾ? ನೋಡ್ಬೇಕಾ ಸ್ವಾಮಿ? ನೋಡಿದೆ ಸ್ವಾಮಿ, ನೋಡಿದ್ಯಾ? ಕಣ್ತುಂಬ ನೋಡಿದೆ, ಸರಿ, ಬಹಳ ತೃಪ್ತಿಯಾಗಿ ಹೋಯಿತು. ಆಯ್ತಾ? ಒಮ್ಮೆ ನೋಡಿದ್ರೆ ಸಾಕಾಗುದಿಲ್ಲ, ಇನ್ನೊಮ್ಮೆ ನೋಡ್ಬೇಕು, ಮಗದೊಮ್ಮೆ ನೋಡ್ಬೇಕು, 100 ಸಲ ನೋಡ್ಬೇಕು ಅನಿಸ್ತಾ ಇದೆ. ಮದುವೆ ಆದ ಮೇಲೆ ಎಷ್ಟು ಬೇಕಿದ್ರು ನೋಡಿ, ಈಗ ಒಮ್ಮೆ ಸಾಕು. ಮೊಗದಲ್ಲಿ ಚಂದ್ರನ ಕಳೆ, ಆಯ್ತು. ನಗೆಯಲ್ಲಿ ಮಲ್ಲಿಗೆ ಮಳೆ, ಆಯ್ತು. ನೋಟದಲ್ಲಿ ಮಿಂಚಿನ ಸೆಳೆ, ಶಾಬಾಸ್. ಮುಕುರ ಕಪೋಲೆ ಚಂಪಕ ಮಾಲೆ, ಪನ್ನಗ ನಿಭವೇಡಿ ಸೊಬಗಿನ ಸೋನೆ ಸೊಬಗಿನ ಸಾಂಬ್ರ. ಮದುವೆಗೆ ಸಾಂಬ್ರಾಣಿ ಬೇಡ, ಸಾಂಬ್ರಾಣಿ ಎಲ್ಲ ಬೇಡ ಮದುವೆಗೆ. ಹಾಗಲ್ಲ ಅವಳನ್ನು ನಾನು ವರ್ಣಿಸಿದ್ದು. ಹೊಗಳಿಗೆ ಅಷ್ಟು ಚಂದ ಇದ್ದಾಳೆ. ಆಯ್ತಾ? ಹಾ, ಜೊಲ್ಲು ಸ್ವಲ್ಪ ಒರೆಸಿಕೋ. ಆಯ್ತು. ಅಮ್ಮ, ನಮ್ಮ ಹುಡುಗನಿಗೆ ಒಪ್ಪಿಗೆ ಆಗಿದೆ, ನಿಮ್ಮ ಹುಡುಗಿಗೆ? ನಾನು ಅವಳಲ್ಲಿ ಕೇಳಿದ್ರೆ ಒಪ್ಪಿಗೆ ಉಂಟು ಅಂತ ಹೇಳ್ತಾಳೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ಏನಾದ್ರೂ ಇಟ್ಟುಕೊಂಡು ತಂದೆ ತಾಯಿಯಲ್ಲಿ ಏನಾದ್ರೂ ಹೇಳು. ಹೌದೌದು, ತಂದೆ ತಾಯಿಯಲ್ಲಿ ಒಪ್ಪಿಗೆ ಅಂತ ಹೇಳಿ ಮತ್ತೆ ಮನಸ್ಸಿನಲ್ಲಿ ಬೇರೆ ಇಟ್ಟುಕೊಂಡು ಕೊರಗುವುದು. ಆಮೇಲೆ ಮದುವೆ ಆದ ಮೇಲೆ ಸಮಸ್ಯೆ ಆಗ್ತದೆ. ಅದಕ್ಕೆ ಸಮಸ್ಯೆ ಬೇಡ, ನಾನೇ ಕೇಳ್ತೇನೆ. ಅಮ್ಮ ಮಾಲಿನಿ, ನಮ್ಮ ಹುಡುಗನ ಬಗ್ಗೆ ನಿಮ್ಮ ಒಂದು ಅಭಿಪ್ರಾಯ ಬೇಕಿತ್ತು. ಅಮ್ಮನಿಗೆ ಆದ್ರೆ ಅದೆಂತದ್ದು ಯಾವ ಭಾಷೆ ಅಂತ ನನಗೆ ಅರ್ಥ ಆಗ್ಲಿಲ್ಲ. ಅಮ್ಮನಿಗೆ ಆದ್ರೆ ಸ್ವಲ್ಪನೇ. ಅಮ್ಮ ನಿಮಗೆ ಅವಳ ಮಾತಿನ ಅರ್ಥ ನಿಮಗೆ ಆಗ್ಲಿಲ್ಲ? ಅದರಲ್ಲಿ ಅರ್ಥ ಉಂಟಾ? ಹೌದು. ಎಂತದ್ದು? ನನಗೆ ಒಪ್ಪಿಗೆ ಉಂಟು ಅಂತ ಹೇಳಿದ್ರೆ ಅವಳಿಗೂ ಒಪ್ಪಿಗೆ ಎನ್ನುವಾಗ ಅವಳ ಮಾತಿನ ಸೂಚನೆ. ಗೊತ್ತಾಯ್ತಾ? ಈಗಿನ ಕಾಲದಲ್ಲಿ ಇಂಥದ್ದು ಸಿಗಲಿಕ್ಕೆ ಉಂಟ? ಇಲ್ಲಪ್ಪ. ಬೇಕಾದನ್ನ ಅವರವರೇ ನೋಡಿಕೊಳ್ಳುವುದು. ತಂದೆ ತಾಯಿಗಳ ಮಾತಿಗೆ ಬೆಲೆ ಇಲ್ಲ. ಇಂಥದ್ದು ನಿನಗೆ ಸಿಕ್ಕಿದೆ ಎಂಬುದಾಗಿದ್ರೆ ಪುಣ್ಯ. ಈ ಜನ್ಮದಲ್ಲ, ಕಳೆದ ಜನ್ಮದ ಪುಣ್ಯ. ಯಾವುದೊಂದು ಪುಣ್ಯವೇ. ಹಾಗಾದ್ರೆ ಮುಂದುವರಿಸುವುದೇ ಅಲ್ವಾ? ಅಂತರ್ಪಿಚಾಚೆ, ಅಂತರ್ಪಟ, ಹುಹಾರ, ಫಲಹಾರ, ಉಪಹಾರ. ಫಲಾರ ಉಂಟಾ? ಯಾವುದು? ಫಲಹಾರ ಉಂಟು, ಮದುವೆ ಮುಗಿದ ಮೇಲೆ. ಇದು ಯಾಕೆ ಸ್ವಾಮಿ? ಅದು ಕೊರಲಿಗೆ ನೋಡ, ಸ್ವಲ್ಪ ಮುಂದೆ ಬನ್ನಿ. ನಾನು ಮದುವೆ ಆಗ್ತೀಯಾ? ನನಗೆ ಗೊತ್ತು, ನಾನು ಪ್ರಥಮಲ್ಲ ಮದುವೆ ಆಗುದು. ಮತ್ತೆ ನಾವೆಲ್ಲ 5-6 ಆಗಿ ಮತ್ತೆ ಒಂದಾದ ಮೊದಲೇ ಎಲ್ಲ ನೋಡಿ ಕಲಿಬೇಕಯ್ಯ. ಹೇಳಿ ಕೊಡ್ಬೇಕು ಆರಂಭದಲ್ಲಿ. ಎಲ್ಲ ಹೇಳಿಕೊಡ್ಲಿಕ್ಕೆ ಎಂತ? ಪುರೈತರೆ, ನೀವು ಒಳಗೆ ಹೋಗಿ ಎಂತ ಮಾಡುದು? ಒಳಗೆ ಹೋಗಿ ನಿನ್ನ ಅಜ್ಜನಿಗೆ ಪಿಂಡ ಬಿಡುದು. ಬರ್ತೀಯಾ? ಅದು ಹಾಕ್ಲಿಕ್ಕೆ ಕೊರಲಿಗೆ. ಒಳಗೆ ಹೋಗಿ ಇದನ್ನು ತೆಗೀರಿ. ಒಳಗದವ್ರೇನು ಶುರು ಮಾಡಿ. ಮುಂದಿನ ಕಾರ್ಯಕ್ರಮ ಎಣ್ಣೆ ಕಾರ್ಯಕ್ರಮ. ಪುರೈತರೆ, ಇಷ್ಟು ಬೇಗ ಎಣ್ಣೆ ಹಾಕುದು ಬೇಡ. ಕಾರ್ಯಕ್ರಮ ಎಲ್ಲ ಮುಗಿಲಿ, ಮತ್ತೆ ಒಟ್ಟಿಗೆ ಕೂತು ಎಣ್ಣೆ ಹಾಕು. ಯಾವ ಎಣ್ಣೆ? ಅದನ್ನು ಅರಸಿನಲ್ಲಿ ಕೂತ್ಕೋ. ಅವನಿಗೆ ನನ್ನ ಮರ್ಯಾದೆ ತೆಗಿತಾನೆ ಅವ. ಏನೋ ಗುಟ್ಟಿನ ವ್ಯವಹಾರ ಉಂಟೇ ನಿಮ್ಮ? ಅವನಿಗೆ ಆ ಎಣ್ಣೆ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಇದು ಅರಸಿನ ಎಣ್ಣೆ. ಅಮ್ಮ, ನಾನು ಹೇಳಿದಾಗೆ ಹೇಳ್ಬೇಕು. ಎನ್ನ ರಸ, ಹೊನ್ನ ರಸ, ಪಟದ ರಸ, ಪ್ರಾಣದ ರಸ, ಕಬ್ಬಿನ ರಸ, ಮಾವಿನ ರಸ ಅದುಂಟ? ಅದಿಲ್ಲ. ಇನ್ನ ಮಂಗನಂತ ಮುಖ, ನಿಮ್ಮ ಕಪ್ಪೋಳಕ್ಕೆ ಈಗ ಬಾರಿಸ್ತೇನೆ. ಎಂತದ್ದು ಹೇಳಿದ್ದು ನೀವು? ಮಂಗಲಕರವಾದ ಮುಖ. ಹಾಗೆ ಸರಿ ಬರ್ಲಿ ನೋಡು. ಅರಸಿನೆಣ್ಣೆ ಹಚ್ಚುತ್ತೇನೆ. ಅಚ್ಚಮ್ಮ 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 ಅಚ್ಚಮ್ಮ. ಈಗ ನೀನೇನು ಈಗ ಕೂತು. ಎಂತದ್ದು? ನರಸಿ. ನರಸಿ ನಿಮ್ಮ ಎನ್ನರಸಿ, ಎನ್ನರಸಿ, ಹೊನ್ನರಸಿ, ಹೊನ್ನರಸಿ, ಪಟದರಸಿ, ಪಟದರಸಿ, ಪ್ರಾಣದರಸಿ. ಪ್ರಾಣದರಸಿ. ನಿಮ್ಮ ಮುಖಕ್ಕೆ ಎಂತದ್ದು? ನಿಮ್ಮ ಹೆಂಡತಿ ಅವರ ಇವರಂತ ಹೇಳುವೆ ನೀವು? ಗೊತ್ತುಂಟು, ಅದು ಗೊತ್ತುಂಟು. ಬಹುಶಃ ಅಮ್ಮವರ ಗಂಡ ಅಂತ ಕಾಣ್ತದೆ. ನಿನ್ನ ಮುಖಕ್ಕೆ, ನಿನ್ನ ಮುಖಕ್ಕೆ ಅರಸಿನೆಣ್ಣೆ ಹಚ್ಚುತ್ತೇನೆ. ಅರಸಿನ ಹಚ್ಚುತ್ತೇನೆ. ಸಾಬಾಸ್. ಮುಂದಿನ ಕಾರ್ಯಕ್ರಮ ಬನ್ನಿ, ಕೊಡಿ ಬನ್ನಿ, ಉಡುಗೊರೆ ಕೊಡಿ.
ಉಡುಗೊರೆ ಅವರೊಂದು ಕೊಡ್ತಾರಂತ ಅದನ್ನು ಕೈಗೆ ಇಟ್ಕೊಂಡಿದ್ದು. ಉಡುಗೊರೆ ಕೊಡುವುದಕ್ಕೆ ಆಗುದಿಲ್ಲ ಸ್ವಾಮಿ. ಯಾಕೆ? ಯಾಕಂತ ಹೇಳಿದ್ರೆ ಅವರನ್ನು ಕರೆಯುವಾಗಲೇ ಹೇಗೆ ಕರೆದದ್ದು? ಹೇಗೆ? ಆಶೀರ್ವಾದವೇ ಉಡುಗೊರೆ ಎನ್ನುವುದಾಗಿ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಬೇಕು. ಉಡುಗೊರೆಯ ಆಶೀರ್ವಾದ ಅಂತ ಮಾಡಿ, ಆಗ ಬರಿ ಕೈಯಲ್ಲಿ ಯಾರು ಬರುವುದಿಲ್ಲ, ಹಿಡ್ಕೊಂಡು ಬರ್ತಾರೆ. ಹಾಗಾಗುವುದಿಲ್ಲ ಸ್ವಾಮಿ. ನಾವೆಲ್ಲ ಹಾಗೆ ಮಾಡಿದ್ವಿ. ಹಾಗಂತ ಪರಂಪರೆಯನ್ನು ಬಿಡುವುದಕ್ಕೆ ಆಗುದಿಲ್ಲ. ಪರಂಪರೆಗೆ ಕೊಡ್ಲಿಕ್ಕೆ ಯಾರಿದ್ದಾರೆ? ಈಗ ನಿಮ್ಮ ಕೈಯೊಂದು ಬೀಳಬೇಕು. ನನ್ನ ಕೈ ಬಿದ್ರೆ ಇನ್ನು ಇವರಿಗೆಲ್ಲ ಮದುವೆ ಮಾಡುದು ಯಾರು ನೋಡಿ, ಅವರಿಗೆ ಬೇಸರ ನೋಡಿ. ಈ ಮದುವೆ ಹೋದ್ರೆ ನಮ್ಮ ಮದುವೆ ಮಾಡುದು ಯಾರಂತ. ಹಾಗಲ್ಲ ಸ್ವಾಮಿ, ಮತ್ತೆ ಮದುಮಕ್ಕಳಿಗೆ ನಿಮ್ಮ ಕೈಯಿಂದ ಉಡುಗೊರೆ ರೂಪದಲ್ಲಿ ಏನಾದ್ರು ಕೊಡಬೇಕು. ಪರಂಪರೆಗೆ ಕೊಡ್ಲಿಕ್ಕೆ ಭಟ್ರಲ್ಲಿ ಏನುಂಟಮ್ಮ, ನಾವು ತೆಕೊಳ್ಳುವುದು ಮಾತ್ರ. ಇರುವುದೊಂದು ಪರಂಪರೆಯ ಪಟ್ಟೆ, ಇದರಲ್ಲಿ ಸ್ವಲ್ಪ ಹೊಟ್ಟೆ ಗೆಟ್ಟೆ ಕೊಡೋದು ಮಾತ್ರ ನೊಟ್ಟೆ. ಪುರೋಹಿತನ ಕೊರಳಿಂದ ಮದುಮಗನ ಕೊರಳಿಗೆ, ಅಲ್ಲಿಂದ ಮದುಮಗಳ ಕೊರಳಿಗೆ. ಮತ್ತೆ ಮೂಗು ಬಿಡ್ಲಿಕ್ಕೆ ಆಗುದಿಲ್ಲ, ವಾಸನೆ ಬರ್ತಾ ಉಂಟು. ನೀರಲ್ಲಿ ಮುಳುಗಿಸಿ ವರ್ಷ ಕಳೀತಾ ಏನು? ವಾಸನೆ ಬರದೆ ತೊಳಿಲಿಲ್ಲ. ತೊಳಿದ್ರೆ ಹೊಟ್ಟೆ ಹೆಚ್ಚಾಗ್ತದೆ ಅದರಲ್ಲಿ. ಆಯ್ತಲ್ಲಮ್ಮ. ಮುಂದಿನ ಕಾರ್ಯಕ್ರಮ ಚಪ್ಪರ ಇಳಿಸ್ಲಿಕ್ಕೆ ನಿಮ್ಮವರಲ್ಲಿ ಹೇಳಿ, ಹಾಕಿದವರು ತಕೊಂಡೋದರು. ಅದಕ್ಕೂ ಭಟ್ರು ಪುರೋಹಿತರೆಲ್ಲ ಬೇಕಾ ಚಪ್ಪರ ಇಳಿಸ್ಲಿಕ್ಕೆ? ನೀವು ಯಾಕೆ ಕೋಪಗೊಳ್ಳುವುದು ಸ್ವಾಮಿ? ಕೋಪಗೊಳ್ಳೋದು ಮಕ್ಕಳನ್ನು ಚಪ್ಪರದಿಂದ ಇಳಿಸಿಕೊಡುವುದು ಅಂತ. ಅಮ್ಮ ಬಾ 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 ಬಾ. ಮದುಮಗಳೊಟ್ಟಿಗೆ ನಾನು ಇವಳನ್ನು ಮಾತ್ರ ಕರೆದದ್ದು. ನಾನು ಮದುವೆ ಆದ ಹೆಣ್ಣು. ಇವಳು ಮಾತ್ರ ಬರ್ಲಿಕ್ಕೆ? ಎಲ್ಲಿಗೆ ಕರೆದುಕೊಂಡು? ತಲೆ ಕಡಿಲಿಕ್ಕೆ ಬರ್ತೆ ಒಟ್ಟಿಗೆ. ನನಗೆ ಬೇಕು. ಬೇಕಾದ್ರೆ ಕೊಡ್ತೇನೆ, ಅಲ್ಲಿ ಕೂತ್ಕೋ. ಮತ್ತೆ ಕೊಡ್ತೇನೆ. ನಾನು ಇಲ್ಲೇ ಇರ್ತೇನೆ, ಮುಗಿದ ಮೇಲೆ ನೋಡ್ತಾ ಇರ್ತೇನೆ. ಅಲ್ಲಿ ನೋಡ್ತಾ ಇರು. ನೋಡ್ಲಿಕ್ಕೆ ಅಂತ ಇಲ್ಲಿ ನಾಟ್ಯ ವೈಭವ ಉಂಟು, ನೋಡ್ತಾ ಇರು. ಅಮ್ಮ, ಹೊಸತಾಗಿ ಮದುವೆ ಆಗಿದ್ದೀರಿ, ಹಾಗಾಗಿ ಒಂದು ಆಶೀರ್ವಾದ ಪಡಿಬೇಕು ಇವರಿಂದ. 2 ಮಾತು. ಪುರೋಹಿತರೆ, ಅವಳಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲಲ್ಲ. ಮತ್ತೆ ಆಗ ಅಂತ ಹೇಳಿದ್ಯಾರು? ಹಾಗಲ್ಲ ಪುರೋಹಿತರೆ, ಇಷ್ಟೊಂದು ದೊಡ್ಡ ಸಭೆ ಇದೆ, ಸಭೆಯ ಮುಂದೆ ನಿಂತು ಮಾತನಾಡುವುದು ಇದೇ ಮೊದಲು ಅಂತ. ದೊಡ್ಡ ಸಭೆ ಎಷ್ಟು ಹೊತ್ತು ತನಕ ಇರ್ತದೆ ಅಂತ ನೋಡ್ಬೇಕು. ಹೊಸತಾಗಿ ಮದುವೆ ಆದ್ದಲ್ವ, ನಾಚಿಕೆ ಇರ್ತದೆ. ಒಂದು 4 ಸಲ ಆ ಕಡೆ ಈ ಕಡೆ ಹೋಗಿ ಬರುವಾಗ ಸರಿ ಆಗ್ತದೆ. ಈಗ ನಾನು ಹೇಳಿದಾಗೆ ಹೇಳ್ಬೇಕಮ್ಮ. ಕೈ ಮುಗಿ. ಓ ನನ್ನ ಗುರು ಹಿರಿಯರೇ, ಓ ನನ್ನ ಗುರು ಹಿರಿಯರೇ, ಓ ನನ್ನ ಬಂಧು ಬಾಂಧವರೇ, ಓ ನನ್ನ ಬಂಧು ಬಾಂಧವರೇ, ಓ ನನ್ನ ಗೆಳತಿಯರೇ, ಓ ನನ್ನ ಗೆಳತಿಯರೇ. ಗೆಳೆಯರಿದ್ದಾರ ಊರಲ್ಲೂ ಹೇಳಲಿಕ್ಕಾಗುದಿಲ್ಲ, ಬೇಡ ಅದು ಬೇಡ. ಇಷ್ಟರ ತನಕ ನಿಮ್ಮೊಂದಿಗೆ ಆಡುತ್ತಾ ನಲಿಯುತ್ತಾ ಕುಣಿಯುತ್ತಾ ಇದ್ದವರು ಈ ಹೊತ್ತಿಗೆ ಮದುವೆಯಾಗಿ ನಾನು ನನ್ನ ಗಂಡನ ಮನೆಗೆ ಹೋಗಿ ಬರುತ್ತೇನೆ. ನೀವೆಲ್ಲರೂ ತುಂಬ ಹೃದಯದ ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು. ಪುರೋಹಿತರೆ, ನೀವು ಯಾಕೆ ಕೂಗುವುದು? ಮೊನ್ನೆ ನಿಮ್ಮ ಅಪ್ಪ ಸತ್ತಾಗ್ಲೂ ನೀವು ಕೂಗ್ಲಿಲ್ಲ. ಈ ರಂಚಿನೇ ಅಜ್ಜಿ ಅಲ್ಲ ಮುಸ್ಕುವಾರ್ದು ಬುಲಿಪುನು ಯಾನ ಬುಲಿತೆಂದ ಇಟ್ಟದ ಕಾಲದ ಪೊಂಜೋಕ್ಲೆ ಬುಲಿ ಪೂಜೆ ಬುಕಣ್ಣ ಅಮ್ಮವ ಕರ್ಮಕ್ಕೆ ಬುಲಿಪುನು ಬುಲ್ಕಲೆ ಕಮನ್ ಪುನು ಜನಕ್ಲೆ ಬೇಜಾರ ಪೂಜ. ಓ ಸಾಕು ಆಯ್ತಲ್ಲ, ಮುಗೀತು. ಬಾ, ಎಂತಾಯ್ತು? ಮುಗೀತು. ಒಮ್ಮೆ ಹೋಗೋ ಇಲ್ಲಿ. ಹೋಗ್ಬೇಡ, ಕೈ ಬಿಡು. ಎಂತದ್ದು ನಿಮ್ಮ ಕರ್ಮ? ಕಾರ್ಯಕ್ರಮ ಮುಗಿಯದೆ ಎಲ್ಲಿಗೆ ಕರ್ಕೊಂಡು ಹೋಗುದು? ಎಷ್ಟು ಉದ್ದ ಉಂಟು ಸ್ವಾಮಿ, ಸ್ವಲ್ಪ ಗಿಡ್ಡ ಮಾಡಿ. ಮತ್ತೆ ಶಾಸ್ತ್ರ ಬೇಡ, ಸರಿಯಾಗ್ಬೇಕು. ಶಾಸ್ತ್ರ ಸ್ವಲ್ಪ ತಪ್ಪಿದ್ರೆ ಅದ್ರಲ್ಲಿ ಇದುಂಟು. ಯಾವ ಶಾಸ್ತ್ರ? ದೊಡ್ಡ ಇದು ನನಗೆ ಗೊತ್ತಿಲ್ಲ. ಇದು ಗೊತ್ತಿಲ್ಲ ಅಲ್ಲ, ನನಗೆ ಗೊತ್ತುಂಟು. ಮದುಮಗನಾಗಿ 2 ಮಾತು. ಓ ನನ್ನ ಬಂಧುಗಳೇ, ಓ ನನ್ನ ಮಿತ್ರ, ನೀವೆಲ್ಲರೂ ಅದು ಬೇಡ, ರಾಜಕೀಯದ ಮಾತಲ್ಲ. ನನಗೆ ಅದು ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ. ಅದೊಂದು ಸರಿ ಬರ್ತದೆ, ಅದು ಪ್ರಯೋಜನಕ್ಕಿಲ್ಲ. ಈಗ ಅದಲ್ಲ, ಮದುಮಗನಾಗಿ ಆಶೀರ್ವಾದ. ನನಗೆ ಗೊತ್ತಿಲ್ಲ, ನೀವು ಹೇಳಿ. ಕೈ ಮುಗಿದು ಹೀಗೆ ನಿಲ್ಲು, ನಾನು ಹೇಳಿದಾಗೆ ಹೇಳ್ಬೇಕು. ಆಯ್ತು. ಓ ನನ್ನ ಗುರು ಹಿರಿಯರೇ. ಎಂತದ್ದು ಸ್ವಾಮಿ? ಹೇಳು. ಹೇಳಿದೆ ಅಲ್ಲ, ಕೇಳಲೇ ಇಲ್ಲ. ಎಂತದ್ದು ನೀವು ಕೆಪ್ಪನ? ನೀವು ಇಷ್ಟು ಜೋರು ಹೇಳಿದ್ದೇನೆ. ನಾನು ಕೆಪ್ಪಲ್ಲ. ನೋಡು, ನಿನ್ನ ಮಾತಿಗಾಗಿಯೇ ಕಾಯುವುದು. ಎಷ್ಟು ಹಿಂದೆ ಇದ್ದಾರೆ ಜನ. ಎಲ್ಲರಿಗೆ ಹೇಳ್ಬೇಕಾ? ಅವರಿಗೆಲ್ಲ ಕೇಳ್ಬೇಕು, ಗಟ್ಟಿ ಹೇಳ್ಬೇಕು. ಓ ನನ್ನ ಗುರು ಹಿರಿಯರೇ. ಅಯ್ಯೋ ಪುರೋಹಿತರೆ, ನೀವು ಸತ್ತು ಹೋದ್ರೆ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿ ಕೊಡುದ್ಯಾರು ನಿನಗೆ? ಚಿಂತೆ ಇಲ್ಲ ಅವನಿಗೆ, ಮಗಳ ಚಿಂತೆ. ಅವ ಸಾಯ್ಬೇಕು. ಆಗುದೆಲ್ಲ ಒಳ್ಳೇದಕ್ಕೆ ನೋಡಿ, ಸುಲಭದಲ್ಲಿ ಗುಟ್ಟು ನಟ್ಟಾಗಿ. ಎಂತ ನೀವು ಅಷ್ಟು ಜೋರು ಸ್ವರ ಏರಿಸುವುದು? ಪಾಪ ಮೊದಲೇ ಜೀವದಲ್ಲಿ ಏನಿಲ್ಲ ಅವರು. ಯಪ್ಪ, ಇವ ಬಾರಿದ್ದಾನೆ ಜೀವದಲ್ಲಿ. ಭಟ್ರನ್ನು ಹೇಳುದವ ಜೀವದಲ್ಲಿ ಇಲ್ಲ. ಸಮಸ್ಯೆ ಆಯ್ತಾ ನಿಮಗೆ? ಸಮಸ್ಯೆ ಅಲ್ಲ,
ಇಲ್ಲಿ ಎಲ್ಲ ಹೃದಯದ ತೊಂದರೆ, ಅದು ಯಾವ ಬದಿಯಲ್ಲಿ ಉಂಟಾ ಇಲ್ವ ಅಂತ ಸಂಶಯ ಉಂಟು. ಅದು ಬೇಡ, ಅಷ್ಟು ಗಟ್ಟಿ ಬೇಡ, ಮಧ್ಯಮ ಸ್ಥಾಯಿಯಲ್ಲಿ. ಹದ ಕೇಳ್ತೇನೆ. ಓ ನನ್ನ ಗುರು ಹಿರಿಯ, ಓ ನನ್ನ ಗುರು ಹಿರಿಯರೇ, ಓ ನನ್ನ ಬಂಧು ಬಾಂಧವರೇ, ಇಲ್ಲಿ ತನಕ ಬಂದು ಮಾಲಿನಿಗೆ ಕೈ ಕೊಟ್ಟೆ. ಕೈ ಕೊಟ್ಟದ ನಿಮ್ಮ ಅಜ್ಜ ಎಂತದ್ದು ಅಪಹರಿಸಿಕೊಂಡು ಹೋಗುದಾ? ಕೈ ಹಿಡಿದಿದ್ದೇನೆ. ಆದ ಕಾರಣ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ನಾನು ನನ್ನ ಹೆಂಡತಿಯನ್ನೇ ಕರೆದುಕೊಂಡು ಹೋಗ್ತೇನೆ. ನಿನ್ನ ಹೆಂಡತಿಯನ್ನೇ ಕರ್ಕೊಂಡು ಹೋಗು, ಬೇರೆಯವರ ಹೆಂಡತಿಯನ್ನು ಕರ್ಕೊಂಡು ಹೋದ್ರೆ ಪೆಟ್ಟು ತಿಂತಿ. ಮತ್ತೆ ಇದನ್ನೊಂದು ಹೇಳಿಕೊಂಡು ಮತ್ತೆ ಅದನ್ನು ಒತ್ತುದಂತ ನನ್ನ ಹೆಂಡತಿ ಅಂತ ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಆಯ್ತು, ನೀವು ಕೂಡ ಆಶೀರ್ವಾದ ಮಾಡ್ಬೇಕು. ಶುಭವಾಗಲಿ. ಒಂದು ಆಗಲಿ 20 ಮಕ್ಕಳು. ಹೆಣ್ಣೆಷ್ಟು ಗಂಡೆಷ್ಟು? ನಿನಗೆ 2 ಸಾಕ? ನಿಮಗೆ ಸಾಕಾದ್ರೆ ನನಗೂ ಸಾಕು. ಗೊತ್ತಾ ಇಲ್ಲ? ಆಯ್ತು, ಬರ್ತೇವೆ. ಇನ್ನು ಬರ್ತೀಯ? ನಿಮ್ಮದು ಲೆಕ್ಕಾಚಾರ ಸರಿಯಾಗಿ ಮಾಡಿಕೊಳ್ಳಿ. ಅಲ್ಲಿಗೆ ಬಂದ ಮೇಲೆ ಇದನ್ನು ಕೂಡ ಆಯ್ತಾ? ಊಟದ ವ್ಯವಸ್ಥೆ ಆಗಿದೆ, ಊಟ ಬ್ರಾಹ್ಮಣರಿಗೆ ಪ್ರತ್ಯೇಕವಾಗಿದೆ. ಒಂದು ಹೇಳಿ ಎಂಚ ಮದುವೆ ಮುಗಿನಿಂದ ಅಂಚನೆಲ್ಲ ಹಾಕದು ಹೋಯ್ತು ರುಚಿ ಬಾರೀಗ ಉಜ್ಜಿದ ಒಣಸುಂಡು ಆಂಡ ಸುರುಕ್ಕು ಬಟರ್ನ ಅಕ್ಲೆಗೆ ಅಕ್ಲು ಇರೇದ ಕೆರನಗ ನಿಕ್ಲು ಮಾತ ಅವಳು ತಯಾರು ಪುಳವೆ ಕೆಲವಾರು ಕುಮಾರಗಳ ಪಡೆದಿರಲು ಹರುಷದಲ್ಲಿಗೆಳೆದು ಸುರಪುರ ಮಾಡುವ ಬಗೆಯರಿಯದಾದಿತಿಯು ಮರುಗುದಿರೆ ತನ್ಮನದಲ್ಲಿ. ಮಗಳಾದ ಮಾಲಿನಿಯ ಮದುವೆಯಾಗಿ ಕಾಲಗಳೆಷ್ಟೋ ಕಳೆದು ಹೋಯಿತು. ಅವರಿಬ್ಬರ ದಾಂಪತ್ಯದ ಪ್ರತೀಕವಾಗಿ ಕೋರನೋರ್ವನು ಜನಿಸಿದ್ದಾನೆ. ಅವನ ಆಟ ಪಾಠಗಳನ್ನು ನೋಡುತ್ತಾ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಆದರೆ ನನ್ನ ಮನಸ್ಸಿನ ದುಃಖವನ್ನು ಯಾರಲ್ಲಿ ಹೇಳಿಕೊಳ್ಳಲಿ? ಅಂತರಂಗದಿಳು ಎಂದು ತೆರಲಿಂತೆಂದಳು ಅನಲೋದು. ನಿಮ್ಮ ಅಕ್ಷಿಗಳೆಲ್ಲ ಧಾರಣ ಸುರಿಯುತ್ತಾ ಉಂಟು. ನಿಮ್ಮ ದುಃಖದ ಕಾರಣ ಎಂದು ಅರ್ಥವಾಗಲಿಲ್ಲ. ಯಾವುದೇ ಸಮಸ್ಯೆಯನ್ನು ದೂರ ಮಾಡುವುದಕ್ಕೆ ಬಲವಂತ ನಿಮ್ಮಾಳಿಯ ನಾನಿದ್ದೇನೆ. ಏನಾಗಬೇಕು ಹೇಳಿಬಿಡಿ. ಮೊದಲು ದಿನದ ಸುತರನೆಲ್ಲ ವಧಿಸಿದರು ದಿವಿಜರಿಲ್ಲ. ಚಿಂತೆಗೂ ಜಿತೆಗೂ ಇರುವಂತಹ ವ್ಯತ್ಯಾಸ ಒಂದು ಬಿಂದು ಮಾತ್ರವಂತೆ ಮಗನೇ. ಚಿಂತೆ ಎನ್ನುವುದು ಶರೀರವನ್ನು ಸುಟ್ಟರೆ, ಚಿಂತೆ ಎನ್ನುವುದು ಶರೀರವನ್ನು ಸುಡುತ್ತದಂತೆ. ನನಗೂ ಒಂದು ಚಿಂತೆ ಇದೆ ಮಗನೇ. ದೇವಲೋಕವನ್ನು ಪಡೆಯಬೇಕೆಂಬ ಉದ್ದೇಶದಿಂದ ಮೊದಲುದಿಸಿದ ನನ್ನ ಸುತರನ್ನೆಲ್ಲ ಕಳುಹಿಸಿಕೊಟ್ಟೆ. ಹೌದು ಮಗನೇ. ಆದರೆ ಆ ದೇವತೆಗಳು ಏನು ಮಾಡಿದ್ರು ಗೊತ್ತೇ? ಏನು ಮಾಡಿದರು? ನನ್ನ ಮಕ್ಕಳನ್ನೆಲ್ಲ ಮೋಸದಿಂದ ಕಳುಹಿಸಿದ್ರು. ಹೊಡೆದೋಡಿಸಿದಾಗವನು ದೇವಲೋಕ ದಂಡತ್ತಿ ಹೋಗಿ ಆ ಬಿಡುಗರ ದರ್ಪವನ್ನು ನಾನು ಬರುತ್ತೇನೆ. ಹೋಗಿ ಒಡೆಯನಿಗೆ ಆಶೀರ್ವಾದ. ಹೋಗಿ ಬಾ. ಸ್ವರ್ಗಲೋಕ ಪ್ರವೇಶ ಮಾಡಿದ್ದೆ ಗಡ. ಎಲ್ಲ ದೇವತೆಗಳು ಸಮರಕ್ಕೆ ಮುನ್ನ
ಬಂದರು ಎಲ್ಲರನ್ನು ಹೊಡೆದಾಡಿದ್ದೇನೆ. ಕಾಲದ ಪರಿಣಾಮವಾಗಿ ಯುದ್ಧ ಮಾಡಲು ಸಾಧ್ಯವಿಲ್ಲ. ಎಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ಒಬ್ಬ ದೇವತೆಗಳು ಹುಲಿ ಕಾಣುತ್ತಾ ಇಲ್ಲ. ನನಗೆ ಬೇಕಾಗಿಲ್ಲ ಸಿಂಹಿಷ್ಟರ ಬರಿದಾ ಕಾಣುತ್ತಾ ಉಂಟು. ಏರಿಕೊಳ್ತೇನೆ. ತೋರಲ್ಯಾರು ವೈರವೇನೆಲ ಪಾರುಪತ್ಯ ತೋರಲ್ಯಾರು ವೈರವೇನೆಲ ಇನ್ನು ಮುಂದೆ ಬಂದ ಅಂದಾಜು ನಿನ್ನ ರೆಕ್ಕೆಯನ್ನು ಕತ್ತರಿಸಿದ್ದೇನೆ. ಎಲ್ಲ ದೇವತೆಗಳು ಯುದ್ಧದಲ್ಲಿ ಸೋಲಿಸಿಟ್ಟಿದ್ದೇನೆ. ಸಿಂಹೇಶ್ವರೇರಿ ಕಾರಾಗ ಬೇರೆ ಸಂದರ್ಭದಲ್ಲಿ ಒಮ್ಮೆ ಹಾರಿ ಬಂದು ಎನ್ನನ್ನು ಘಾತಿಸಿದೆ ಅಲ್ಲ. ಯಾರು ನೀನು? ಏನೇ ಹೆಸರು? ಯಾಕೆ ಬಂದೆ? ಮೂಲ ಮಾಳ್ಪೆ ಲಕ್ಷ್ಯವಲ್ಲವು ನಿರ್ಮೂಲ ಮಾಳ್ಪೆ ಲಕ್ಷ್ಯವಲ್ಲವು. ನಿನ್ನದಂತಹ ಪಾತಾಳ ಲೋಕವನ್ನು ಬಿಟ್ಟು ನೇರವಾಗಿ ಸುರಲೋಕವನ್ನು ಏರಿ ಸುರಗದ್ದುಗೆಯನ್ನು ವಶಪಡಿಸಿಕೊಂಡೆಯ ಸುಮನಸರೆಲ್ಲ ಬಡಿದೋಡಿಸಿದ ಮಾತ್ರಕ್ಕೆ ನೀನೇ ಬಲಿಷ್ಠ ಅಂತ ತಿಳಿದುಕೊಳ್ಳಬೇಡ. ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದೇನೆ. ನಾನೇ ಅಕ್ಷರಾಜ ಪಿಂಗಳ ನೀನೇನು ಗಣ್ಯ ಹೇಳು. ಪ್ರತ್ಯಕ್ಷ ತ್ರೈಯಕ್ಷರ ಎನ್ನುವುದಕ್ಕೆ ಭಾರಕ್ಕೆ ಬಂದ ಕೂಡ ನಿರ್ಲಕ್ಷ್ಯ. ನಿನಗೆ ಇನ್ನೊಮ್ಮೆ ಎಚ್ಚರಿಸ್ತಾ ಇದ್ದೇನೆ. ನೀನಾಗಿ ಬಂದದ್ದು ಇನ್ನೊಮ್ಮೆ ಕಳಿಸಿಕೊಡ್ತೇನೆ.
ನಿನ್ನ ಕೊನೆಯ ಕಾಲಕ್ಕಾಗುವಾಗ ಪರಶುರನ್ನು ನಿಂದಿಸಿದೆ. ದೇವೇಂದ್ರ ಆಜ್ಞೆಯಿಂದ ಬಂದಿದ್ದೇನೆ. ಯಮನಾಲಯಕ್ಕೆ ಸಂತೋಷಗೊಂಡು ಸುಮನಸರು ಸುಮವೃಷ್ಟಿಯನ್ನು ಸುರಿಸುತ್ತಾ ಇದ್ದಾರೆ. ಹಾಗಿದ್ರೆ ಈ ವಿಚಾರ ನಮ್ಮವರಿಗೂ ತಿಳಿಬೇಕಲ್ಲ. ಯಕ್ಷಲೋಕ ಮಗನೋರ್ವನು ಹುಟ್ಟಿಕೊಂಡಿದ್ದಾನೆ. ಅವನ ಆಯ ಆಕಾರವನ್ನು ನೋಡಿ ಮಹಿಷ ಎಂಬ ಹೆಸರನ್ನು ಇರಿಸಿದ್ದೇವೆ. ಶುಕ್ಲ ಪಕ್ಷದ ಚಂದ್ರನಂತೆ ಬೆಳಗುತ್ತಾ ಇದ್ದಾನೆ. ಅವನ ಆಟಪಾಠವನ್ನು ನೋಡುವಾಗ ಮನಸ್ಸಿಗೆ ಆನಂದವಾಗುತ್ತಾ ಇದೆ. ಅದೆಲ್ಲ ವಿಚಾರ. ನನ್ನವರು ಸುರಲೋಕದ ಸ್ವಾಧೀನಕ್ಕಾಗಿ ಹೋದವರು ಇಷ್ಟು ಹೊತ್ತಿಗೆ ಬರಬೇಕಾಗಿದ್ದು ಯಾಕೆ ಬರಲಿಲ್ಲ? ಭಯದಿಂದ ನಡುಗುತ್ತ ಭರದಿ ನಡೆದಂದಾಗ ಮಾಲಿನಿಗೆ ರಗೆ ಯಾರ ನೀನು? ತೋಟಿ ಬೆಚ್ಚಿದ್ರೆ ಜಾಗೃತಿ. ಯಾರಲ್ಲಿ ಮಾತನಾಡುವುದು ನೀನು? ಮತ್ತೇನು? ಮತ್ತು ಆ ಮತ್ತು ಸೇರಿಸು. ಹೌದು, ಒಟ್ಟಿಗೆ ನೇರವಾಗಿ ಗುರುಪುರಕ್ಕೆ ಆದದ್ದು. ಅಲ್ಲಿ ನಿನ್ನ ಮಾವನ ಮನೆ ಉಂಟಾ? ಈ ಗುಜ್ಜೆಗೆಮ್ಮ ಏಯ್ ಹಾಗಲ್ವಾ? ನಾನು ಮತ್ತು
ಮತ್ತು ನಿಮ್ಮ ಗಂಡ ಜೊತೆಯಲ್ಲಿ ಸುರಪುರಕ್ಕೆ ಹೋದದು. ಹೌದಮ್ಮ. ಯಾಕೆ? ದಿಗ್ವಿಜಯಕ್ಕಾಗಿ. ಹೌದು. ಈಗ ಹೋದಂತ ವಿಚಾರ ಏನಾಯ್ತು? ಅಮ್ಮ ಲಾಲಿಸಬೇಕು ತಾಯೇ ಭಿನ್ನಗಳ ಮಾಲಿನಿ ಗುಣಮಣಿಯೇ ತಾಯೇ ಲಾಲಿಸಬೇಕು ತಾಯೇ ಬಿಂದಗಳ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಸುರಜಾಲ ಬಗೆಲಲೆದು ಕಾಳಗದಲ್ಲಿ ಸುರಜಾಲ ಬಗೆಲಲೆದು ಲೀಲೆಯೊಳೈದಿದಂತ ಲೀಲೆಯೊಳೈದಿದಂತ ನಿನ್ನಯ ಕಾತಾಯ ಕಳಗದಲ್ಲಿ ಸುರಜಾಲ ಬಗೆಲಲೆದು ಲೀಲೆಯೊಳೈದಿದಂತ ನಿನ್ನಯ ಕಾಂತ ಲಾಲಿಸಬೇಕು ತಾಯೇ ನಿನ್ನ ಹಗಳ ಮಾಲಿನಿ ಗುಣಮಣಿಯೇ ತಾಯೇ ತಾಯೇ ಇನ್ನಾದ್ರೂ ನೀನು ಒಳ್ಳೇದಾಗು. ಅದು ಭಾವ ಬಂದ. ನಿನ್ನ ಕುಟುಂಬದ ಏನಾದ್ರೂ ಬಾಕಿ ಇತ್ತ ಕೊಡುವುದಕ್ಕೆ? ಇದ್ರೆ ಅಮ್ಮ. ಯಾರೋ ನಿನ್ನ ಭಾವ? ಭಾವನ ಲಾರಿ ಬಂದದ್ದಮ್ಮ. ಭಾವನ ಲಹಾರಿ. ಹೌದೌದು. ಹಾ. ಅಮ್ಮ ಏನು? ನಿಮ್ಮ ಗಂಡ ಮತ್ತು ನಾನು ನೇರವಾಗಿ ಸುರಪುರಕ್ಕೆ ಹೋದವರು. ಹೋದಂತ ವಿಚಾರ ಏನು? ಅಲ್ಲಿ ದೇವತೆಗಳ ಜೊತೆಯಲ್ಲಿ ಗಣಗೌರವಂತ ಯುದ್ಧ ನಡೀತಮ್ಮ. ಮೊದಲು ಯಾರು ಬಂದ? ಅದರಲ್ಲಿ ಮೊದಲಿಗೆ ಬಂದವ ಅಗ್ನಿ. ಅಗ್ನಿ ತಗ 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 ಉರಿತ ಬಂದಮ್ಮ. ಹಾ. ನಮ್ಮ ಯಾರು ಸುಮ್ಮನೆ ಬಿಡ್ಲಿಲ್ಲ. ಏನು? ಅಗ್ನಿ ಸಮಾನ ಮಂತ್ರವನ್ನು ಪ್ರಯೋಗಿಸಿದ ಅಗ್ನಿ ಛೋಯ್ಕಾದ. ಅವನು ಓಡಿ ಹೋದ್ನ? ಓಡಿ ಹೋದ. ಆಮೇಲೆ ಬಂದವ ಕುಂಬಾರ ಕುಬೇರ ಬಂಡರ ಹೊತ್ತುಕೊಂಡು ಬಂದದಮ್ಮ. ಹಾ. ಅವನನ್ನು ನಮ್ಮ ಯಾರು ಬಿಡ್ಲಿಲ್ಲ. ಅವನಿಗೆ ಒಂದು ಮೆಟ್ಟಿ ಕೆಟ್ಟದ. ಬಂಡಾರವನ್ನು ಬಿಟ್ಟು ಅವ ಓಡಿದ. ಆ ಬಳಿಕ ಆಮೇಲೆ ಬಂದವ ಯಾಮ. ಎಂತದ ಬಂದದ್ದು ಹೇಗೆ? ಪಾಶದಲ್ಲಿ ಕೂತುಕೊಂಡು ಕೋಣನನ್ನು ಹಿಡಿದುಕೊಂಡು ಬಂದ. ಹಾಗಲ್ವಾ? ಕೋಣವನ್ನು ಏರಿಕೊಂಡು ಪಾಶವನ್ನು ಹಿಡಿದುಕೊಂಡು ಬಂದವನೇ ಯಾಮ. ಹೌದಮ್ಮ. ಅವನನ್ನು ನಮ್ಮ ಯಾರು ಬಿಡ್ಲಿಲ್ಲ. ಅವನ ಪಾಶವನ್ನು ಹಿಡಿದು ಹೇಳಿದ ರಮ್ ರಮ್ ರಾಮ್. ಎಂತದ? 3 ಸುತ್ತು ತಿರುಗಿಸಿದ ರಭಸ. ತಿರುಗಿಸಿದಂತಹ ರಭಸ. ಅಮ್ಮ ಕೋಣ ಒಂದು ಕಡೆಗೆ ಹೋಯ್ತು, ಅವ ಒಂದು ಕಡೆಗೆ ಹೋಗಿದ್ದ. ಆಮೇಲೆ ಬಂದವ ವಾಯು. ವಾಯು? ಹೌದಮ್ಮ. ಹೇಗೆ ಬಂದವ? ಅವನಿಂದ ಎದುರಿನಿಂದ ಬರ್ಲಿಕ್ಕೆ ಅವನಿಗೆ ಧೈರ್ಯ ಇಲ್ಲ. ಮತ್ತೆ ಹೇಗೆ? ಹೀಗೆ ನೋಡ್ತೇನೆ ಪಾಪಿ ಮಗ ಆ ಕೆಟ್ಟವ ರಾಯರ ಹಿಂದಾಗಿ ನಿಂತಿದ್ದಾನೆ. ಓ, ಹಿಂದಿನಿಂದ ಬರುವಾಗ ನಿನಗೆ ಗೊತ್ತಾಗಿದ್ದಲ್ವಾ? ಒಂದು ಬರುವ ಶಬ್ದ ನೋಡ್ತೀರಾ ನೀವು? ಟೊಯ್ಯ ಠುಶ್ಶ ಟೊಯ್ಯ ಠುಶ್ಶ ಟೊಯ್ಯ ಟು ಸುಟು 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 ಬಂದದ್ದು. ಓ ಹಾಗೆ. ಹೌದೌದು. ನಮ್ಮ ರಾಯರು ಅದಕ್ಕೆ ಬಿಡ್ಲಿಲ್ಲ. ಅದಕ್ಕಿಂತ ಪ್ರಭಾವಶಾಲಿಯಾದ ವಾಯುವನ್ನು ಸೃಷ್ಟಿ ಮಾಡಿದ್ರು. ಅದು ನನಗೆ ಮಾತ್ರ ಗೊತ್ತದ್ದು. ಹೇಗೆ? ರಾಯರ ಹಿಂದೆ ಹೋಗಿ ನಿಂತವ ನಾನು. ನೋಡ್ತೀರಾ? ಅಮ್ಮ ವಾಯು ಎಲ್ಲಿಗೆ ಮಂಗಮಾಯ ಅಂತ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಬಂದವ ಶುರ್ಪ. ನನ್ನ ಅಪ್ಪ
ಶೂರಪ್ಪ ಶೂರಪ್ಪ ಹೌದಮ್ಮ. ಅವನಿಗೆ ಹೇಗೆ ಬಂದ? ಅಮ್ಮ ವಜ್ರದಲ್ಲಿ ಕೂತುಕೊಂಡು ಐರಾವತವನ್ನು ಹಿಡಿದುಕೊಂಡು ಬಂದ. ನಿನ್ನ ತಾಲಿ ಐರಾವತ ನೇರಿಕೊಂಡು ವಜ್ರಾಯುಧನ ಕೈಯಲ್ಲಿ ಹಿಡಿದುಕೊಂಡು ಬಂದ. ಹೌದಮ್ಮ. ಅವನು ಹತ್ತಿರ ಬರಲಿಲ್ಲ. ಮತ್ತೆ ಅಲ್ಲಿ ದೂರದಲ್ಲಿ ಹೋಗಿ ಸಭೆಯಲ್ಲಿ ನಿಂತಿದ್ದಾನೆ. ಪಾಪಿ ಯಾಕೆ ಮಗ. ಅದು? ಹತ್ತಿರ ಬರ್ಲಿಕ್ಕೆ ಅವನಿಗೆ ಧೈರ್ಯ ಇಲ್ಲ. ಹೌದೌದು. ನಮ್ಮ ಯಾರು ಸ್ವಲ್ಪ ಮುಂದಾಗಿ ಕರಲಿಕ್ಕೆ ಪ್ರಾರಂಭ ಮಾಡಿ, ಏ ಕಾಪಿ ಟೀ ಮಗನೇ, ನೀನು ಒಂದಕ್ಕೆ ಎರಡಕ್ಕೆ ಸೀಮೆಣ್ಣ ನಾರಾಯಣನಿಗೆ ಹೋಗ್ತೀಯ, ಬಾದಾಗ ನಿನ್ನಲ್ಲಿ ಬಲ್ಬ್ ಉಂಟ ಬೌದ್ಧ ರಂಗದೊಳಗೆ. ಏನಾದ್ರು ನಮ್ಮ ರಾಯರು ಕರೀದು ಇನ್ನೊಮ್ಮೆ ಹೇಳು. ಏ ಕಾಪಿ ಟೀ ಮಗನೇ, ಏ ಕಪಟಿ ಮಗನೇ, ಅವರು ಒಂದಕ್ಕೆ ಎರಡಕ್ಕೆ ಸೀಮೆಣ್ಣ ನಾರಾಯಣ. ಒಂದು ವಿಚಾರಕ್ಕೆ ಎರಡು ವಿಚಾರಕ್ಕೆ ಶ್ರೀಮನ್ನಾರಾಯಣ ಬಳಿಗೆ ಹೋಗುತ್ತೆ. ಹೌದು. ನಿನ್ನಲ್ಲಿ ಬಲ್ಬ್ ಉಂಟ, ನಿನ್ನಲ್ಲಿ ಬಲಹು ಉಂಟ ಬೌದ್ಧ ರಂಗದೊಳಗೆ, ಬಾಯುದ್ಧ ರಂಗದೊಳಗೆ. ಹೌದು. ನೇರವಾಗಿ ಓಡಿಕೊಂಡು ಬಂದದ್ದಮ್ಮ. ರಾಯರಿಗೂ ಅವನಿಗೂ ಜಟಾಪಟಿ ಆಯ್ತು. ಪರಿಣಾಮದಲ್ಲಿ ಶೂರಪ್ಪ ಸೋತುವಾಡಿದಮ್ಮ. ಏನು ನಿನ್ನ ಅಪ್ಪ ಸತ್ತ ಅಂತ ನೀನು ಹೇಳ್ತಾ ಇರೋದು? ಶೂರಪ್ಪ ಸಾಕು ಮಾಡ. ಹೌದೇನು? ಈಗ ಸುರಲೋಕದ ಪೀಠ ನಮ್ಮ ಕೈಗಾದ ಬಳಿಕ ಈ ವಿಚಾರವನ್ನು ತಿಳಿದಂತ ಸಂದರ್ಭದಲ್ಲಿ ನಾವು ಸಂತೋಷವನ್ನು ಪಡಬೇಕು. ನಗು ನಗುತ್ತ ಹೇಳಬೇಕಾ? ಸಾಕು, ಹೆಚ್ಚು ನಗುತ್ತಾ ನಗುತ್ತಾಡಿಲಿಕ್ಕೆ ಆಗದಮ್ಮ. ಅಷ್ಟೊತ್ತಿಗೆ ನಿಮ್ಮ ರಾಯರು ಆಚೆ ಹುಡುಕಲಿಕ್ಕೆ ಪ್ರಾರಂಭ ಮಾಡಿದ್ರು. ಎಂತ ಸಿಂಹಾಸನ ಏರಿದ್ರು. ಅದು ನಿನ್ನನ್ನು ಕೊಂಡು ಹೋಗುವುದಕ್ಕಾಗಿರಬಹುದು. ಪೀಠ ಪೀಠ ಸಿಂಹಾಸನ. ಹೌದು. ಏರಿದ್ದೆ ತಡಮ್ಮ. ತೆಕ್ಕೊಳ್ಳಿ. ಏನು? ಆಚೆಯಿಂದ ಈಚೆಯಿಂದ ಬಂತು ನತ್ತೆ. ಕರ್ಮ. ಆಪು ಸೀರೆ. ಆಪು ಸೀರೆ. ನಾಟ್ಯ ಮಾಡುವ. ಹೌದೌದು. ಇದು ಜಂಬೆ, ಬೂದಿ ಬಟ್ಟಿ, ಮೇಣದ ಬಟ್ಟಿ, ತಿಲ್ಲತ್ತಮೆ, ಮಂಜಲ ದೋಸೆ, ಜಾರು ಓಲ್ದಿದ್ದ ಪಕ್ಕ ಬಣ್ಣ ಮೂಜಿಗೆ ಅಷ್ಟಾಲೆ. ಹೌದು. ಇವರೆಲ್ಲ ಬಂದ್ರಮ್ಮ. ಇವರದ್ದು ಒಂದೊಂದು ನಾಟ್ಯ ಪ್ರಾರಂಭವಾಯ್ತು. ಇವತ್ತು ರಂಬೆ ನಾಟ್ಯ ಬೇರೆ ಇತ್ತಮ್ಮ. ಹೇಗೆ ಅದು ಗೊತ್ತೀರಾ? ತತ್ತೊಂಗದಿ ಕುತಕ ತಯ್ಯ ತಯ್ಯ ದಿನ ಬನ್ಸು ತಿಂದು ಸೈ. ಇವತ್ತಿನ ಬಾಯಿಟಲ್ಲ ಅದು ಅಮ್ಮ. ಮತ್ತೊಬ್ಬರದು ಪ್ರಾರಂಭವಾಯ್ತು. ದೀಂತಣ್ಣ ದೊರಿನ, ದೀಂತಣ್ಣ ದೊರಿನ, ದೊರಿನ ದೊರಿನ ದೊರಿನ. ಹೌದು. ಮತ್ತೊಬ್ಬರದು ಪ್ರಾರಂಭವಾಯ್ತು. ಕೈ ತತ್ತೈ, ಕೈ ತತ್ತೈ, ಕೊನೆಗೆ ಎಲ್ಲ ಮುಗಿತಾಯಿ. ಅಷ್ಟೊತ್ತಿಗೆ ಈಗ ನಮ್ಮ ಮೇಲೆ ನೋಡ್ತೇನೆ, ಆರಾಧ್ಯ ಅವ ಬಂದ. ಅಲ್ಲ, ಮೂರಡಿ ಅವ ಪಿಂಗಣಿ ಹಾರಾಡಿಕೊಂಡು ಪಿಂಗಣಿ ಪಿಂಗಳಕ್ಷ ಬಂದಮ್ಮ. ಬಂದದ್ದೇ ತಡಮ್ಮ. ನಿಮ್ಮ ರಾಯರ ಪೀಠದಲ್ಲಿ ಕುಳಿತುಕೊಂಡಿದ್ರು. ಬಂದು ಒಂದು ರೆಕ್ಕೆಯಿಂದ ಪಟಕ್ಕ ಬಂದ. ಆ ಹೊತ್ತಿಗೆ ಅವರು ಸುಮ್ಮನೆ ಬಿಡುವವರಲ್ಲ. ಮತ್ತೆ ನಿಮ್ಮ ರಾಯರ ಅಡಿಯಿಂದ ಮುಡಿದನಕ್ಕೆ ಸಿಟ್ಟು ಬಂತಮ್ಮ. ಅಲ್ಲಿಗೆ ಮೆಲ್ಲ ಕೂತುಕೊಳ್ಳಿಕ್ಕೆ ಪ್ರಾರಂಭ ಮಾಡಿ. ನಿನಗೇನು ಗೊತ್ತಾ ಅವರ ಯುದ್ಧದ ವಿಷಯ? ಅವರು ನನ್ನಲ್ಲಿ ಹೇಳುದುಂಟು. ಏನಮ್ಮ? ನಾನು ತರತರ ಯುದ್ಧವನ್ನು ಮಾಡುತ್ತೇನೆ, ಭವಿಷ್ಯ ಹೀಗಿರಬಹುದು, ಎಂತದ್ದು ಕುಳಿತುಕೊಂಡು ಯುದ್ಧ ಮಾಡುವುದಾಗಿರಬಹುದು. ಅಮ್ಮ, ಅದೇ ಆಲೋಚನೆ ಮಾಡಿದ್ದೆ ನಾನು. ಈಗ ಕುಳಿತು ಮಾಡ್ತಾರೆ ಅಂತ. ಅಷ್ಟೊತ್ತಿಗೆ ಮತ್ತೆ ತಿರುಗಿ ಯಕ್ಷ ಬಂದ, ರೆಕ್ಕೆಯಲ್ಲಿ ಪಟ ಪಟ ಬೇಡ. ಆ ಹೊತ್ತಿಗೆ ಅವರು ಸುಮ್ಮನೆ ಬಿಡುವ. ಸುಮ್ಮನೆ ಇರ್ಲಿಲ್ಲಮ್ಮ. ಅವ್ರೆಂತ ಮಗ, ಅವ್ರ ಮೆಲ್ಲ ಅಲ್ಲಿಗೆ ಮಲಗಲಿಕ್ಕೆ ಪ್ರಾರಂಭ ಮಾಡಿ. ಅವರು ಮಲಗಿಕೊಂಡು ಯುದ್ಧವನ್ನು ಮಾಡ್ತಾರ? ಅಮ್ಮ, ನಿಮಗೆ ಗೊತ್ತಿಲ್ಲ ಅಮ್ಮ, ಎಷ್ಟು ನಮ್ಮನೆ ಯುದ್ಧ ಮಾಡುದಿಲ್ಲ. ಅದೇ ಆಲೋಚನೆ ಮಾಡಿದ್ದೆ ನಾನು. ಈಗ ಮಲಗಿ ಮಾಡ್ತಾರೆ ಅಂತ ಯುದ್ಧ. ಅಷ್ಟೊತ್ತಿಗೆ ಮತ್ತೆ ಯಕ್ಷ ತಿರುಗಿ ಬಂದ, ರೆಕ್ಕೆಯಲ್ಲಿ ಪಟ 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 ಮಾಡಿದ. ಹೊತ್ತಿಗೆ ನಿಮ್ಮ ರಾಯರು ಸುಮ್ಮನೆ ಇರ್ಲಿಲ್ಲಮ್ಮ. ಅಲ್ಲಿಗೆ ಮೆಲ್ಲ 3 ಶಬ್ದ ಬಂತು. ಏನು ಅಂತ. ಹೀಗೆ ತಿರುಗಿ ನೋಡ್ತೇನೆ, ಇಷ್ಟು ಉದ್ದ ನಾಲಿಗೆ ರಕ್ತ ಗರಿಸದೆ. ಪತಿ ನೀ ಮಡಿದೆಯಲ್ಲ ಈ ಪರಿಯನ ಜತೆ ಅಗಲುವರೆ ನಲ್ಲ ಪತಿಯನೇ ಮಡಿದೆಯಲ್ಲ
ನಲ್ಲ ಕ್ಷಿತಿಯೊಳು ನಿನ್ನಗಲಿ ಜೀವಿಸಲದಿ ವ್ಯಥೆಯ ಯಾರೊಡನೆನಲಿ ಚಿತ್ತಿಯೊಳು ನಿನ್ನಗಲಿ ಜೀವಿಸಲದಿ ವ್ಯಥೆಯ ಯಾರೊಡನೆನಲಿ ಪತಿಯೇ ನೀ ಮಡಿದೆಯಲ್ಲ ಪತಿಯೇ ಪತಿಯೇ ಕರ್ಕಶವಾದ ವಾರ್ತೆಯನ್ನು ಕೇಳುತ್ತಾ ಇದ್ದೇನೆ. ನನ್ನವರು ವಿಜಯೋತ್ಸವನ ಆಚರಿಸಿ ಈಗ ಬರುತ್ತಾರೆಂದು ಭಾವಿಸಿದ್ರೆ ನನ್ನವರ ಮರಣವೇ ಪ್ರಭು, ನನ್ನವರ ಮರಣವೇ. 3 ಲೋಕದ ವಿಜಯ ಪತಾಕವನ್ನು ಹಾರಿಸಿದಂತಹ ನಿಮಗೆ ಗತಿಯ ಸ್ವಾಮಿ, ಸಮುದ್ರವನ್ನೇ ದಾಟಿದಂತಹ ನಿಮಗೆ ನದಿಯನ್ನು ದಾಟುವುದಕ್ಕೆ ಕಷ್ಟವಾಗಿ ಹೋಯಿತು. ಆ ಇಂದ್ರಾದ ಸುಮನ ಸರಣಿಗೆದ್ದಂತಹ ನಿಮಗೆ ಯಕ್ಷನನ್ನು ಎದುರಿಸುವುದಕ್ಕೆ ಕಷ್ಟವಾಗಿ ಹೋಯಿತೆ ಸ್ವಾಮಿ. ಇಲ್ಲ ಪ್ರಭು, ಇಲ್ಲ, ನಾನು ಬದುಕಲಾರೆ. ನೀವಿಲ್ಲದ ಪ್ರಪಂಚವದನಿಗೆ ಶೂನ್ಯ, ನೀವಿಲ್ಲದ ರಮನೆದನಿಗೆ ಸೆರೆ ಮನೆ. ಹಣಿಯ ಸಿಂಧೂರವನ್ನು ಒರೆಸಿ ಕೊರಳ ಮಾಂಗಲ್ಯವನ್ನು ತೆಗೆದು ಈ ಕೈಯ ಬಳೆಯನ್ನೊಡೆದು ಈ ಸುಟ್ಟ ಮುಖವನ್ನು ನಾನು ಪ್ರಪಂಚಕ್ಕೆ ಹೇಗೆ ತೋರಿಸಲಿ? ಅತ್ತು ಬಲವೇ ನಿಲ್ಲು ಸುಮನೆಗೆ, ಸತ್ತವರು ಜೀವಿ ಪರೆಯೇ ಸಮರ ಸಮರ್ಥನಾಗಿಯ ಕರಳ ಮೈಜಾಸುರಗೆ ಅದನಗಳ ಪಿತ್ತರಿಸಿ ಹಣನಗಳ ಸುಮರದ ಮೊತ್ತವನ್ನು ಸದೆ ಬಡಿದು ನಾಕವ ಅರ್ತಿಯಲ್ಲಿ ವಶಗೈವೆ ನಿಲುತ ಕರೆದಳ ಮಗನ. ಸತ್ತವರು ಮತ್ತೆ ಜೀವಿಸಿ ಬರುವುದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿ ಸಾಧ್ಯವೇ ಇಲ್ಲ. ಹಾಗಂತ ಅತ್ತವರು ಒಂದಲ್ಲ ಒಂದು ದಿನ ಸಾಯಲೇಬೇಕು. ನಾನು ಸಾಯಬಾರದು. ಜೀವಿಸಿ ತೋರಿಸಲೇಬೇಕು. ಏನು ಮಾಡಲಿ? ನನ್ನ ಈ ಸುತ್ತ ಮುಖವನ್ನು ನೋಡಿ ನೀವು ನಗುತ್ತಾ ಇದ್ದೀರಾ. ನಿಮಗೆ ನಾನು ಪ್ರತೀಕಾರ ಮಾಡಿಯೇ ಮಾಡುತ್ತೇನೆ. ಇದು ನಿಮ್ಮ ಕೊನೆಯ ನಗು, ನೆನಪಿಟ್ಟುಕೊಳ್ಳಿ. ಇದ್ದಾನಲ್ಲ ನನ್ನ ಮಗ ಮಹಿಷ, ತುರತೀರನಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ಈ ವಿಚಾರವನ್ನು ಆತನಿಗೆ ತಿಳಿಸಬೇಕಾಗಿದೆ. ಅವನನ್ನೇ ಕರೆಯುತ್ತೇನೆ. ಮಗನೇ ಮಹಿಷ, ಬಾ ಕಂದ, ಬಾ.
ಧರಣಿಯ ಮೇಲೆ ಕಾಳಿರ ಸುರಿಸುತ್ತಾನೆಂದು ಯಾರಿಂದ ಒದಗಿಸಿ ತಿಳಿಯುವುದೆಯು ನಿನಗೆ ಕಾರಣವ ಬೇಳು ಬೇಳಮ್ಮ ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಿಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಈ ಕಡೆಗೆ ಬಾಯೆನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನಾಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ಬಂದು ಮುಖವಲೋಕನ ಮಾಡುತ್ತಿದ್ರೆ ಭಾರಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ದೇವರೇ ತಾತಾರಡೆ ಕಣ್ಣೀರಿಂದ ಒದ್ದೆಯಾಗಿವೆ. ಯಾಕಮ್ಮ ದುಃಖ? ಕಷ್ಟ ಬಂತು ಮಗನೇ. ಕಷ್ಟವೇ?
ಪರಿಕಟ್ಟವಿದ್ದವರು ನಿನಗೆ ಪುರಧೀರನಾಗಿರುವ ತರಳದಾನಿರುದಿರಲು ನೆರವೇತಿ ಯಾಕೆ ಮನದೊಳಗೆ ಬಂದ ಕ್ಷಣದಲ್ಲಿ ಪಡೆಯಾರಿಸಿ ಹಾಲಲ್ಲವನ್ನು ಕೊಟ್ಟ ನನ್ನ ಕೆನ್ನೆಗೆ ಮುತ್ತಿಯುವವರು ನೀವು. ಅಮ್ಮ, ಈ ಹೊತ್ತು ಎಲ್ಲವನ್ನು ಮರೆತು ಹೋಗುಂಟಮ್ಮ. ಈ ರೀತಿ ದುಃಖಿಸಬೇಕು ಅಂತ ಇದ್ರೆ ನಮ್ಮವರು ಏನಾದ್ರೂ ಅನ್ಯಾಯವನ್ನು ಮಾಡಿದರೆ ಅಥವಾ ದೊಡ್ಡವರ ವಿಚಾರ, ಆ ಹರಿಯು ಶಂಕರನು ಸರಸಿಜೋದ್ಭವನ ಅಮ್ಮ, ಯಾರೇ ಯಾವುದನ್ನೇ ಮಾಡ್ಲಿ ಅಮ್ಮ, ನಿಮ್ಮ ತರಲು ನಾನಿರುವರೆ ಮಾನದಲ್ಲಿ ಭೀತಿ ಯಾಕಮ್ಮ ಕಂದ. ಬೆಳಲೇ ನಲಯೋ ಮುದ್ದು ಕಂದ ಕಂದ ನಮ್ಮ ಬಾಳುವೆ ತೀರಿದುದು ಮಗನೇ ಕಂದ ಕಂದ ಮೇಲು ನಾಗವಾನು ಬಯಸಿ ಕಂದ ಕಂದ ಮೊನ್ನೆ ಕಾಳಗಕ್ಕೆ ಸೈನ್ಯವೆರದಿ ಕಂದ ಕಂದ ಹೇಳಲೇ ನನಯ್ಯೋ ಮುದ್ದು ಕಂದ 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 ಅಳಬಾರ್ದು ತಾಯಿ, ಯಾಕಮ್ಮ ಅಳೋದ ಅಮ್ಮ. ಅಮ್ಮ, ನಡೆದಂತ ವಿಚಾರವನ್ನು ಯಾವ ರೀತಿಯಲ್ಲಿ ಹೇಳಬೇಕು ಅಂತ ಅರ್ಥ ನನ್ನ ನಾಲಿಗೆ ತಡವರಿಸ್ತಾರೆ. ಯಾಕೆ ತಾಯಿ? ನನ್ನ ಮಾತಿಗೆ ಆಶೆ ನೀಡರಿಸುವುದಕ್ಕೆ ಬೇಕಾಗಿ ಮುಂದೆ ಕಾಳಗಕ್ಕಾಗಿ ಸೈನ್ಯವನ್ನೆಲ್ಲ ಕೂಡಿಕೊಂಡು ನಿನ್ನ ತಂದೆ ನೇರವಾಗಿ ಸ್ವರ್ಗಲೋಕಕ್ಕೆ ಹೋದ್ರು. ಅಮ್ಮ, ನನ್ನ ತಂದೆಯವರು ಸ್ವರ್ಗಕ್ಕೆ ಹೋದ್ರೆ ಹೋದಂತ ಸಂದರ್ಭದಲ್ಲಿ ನಿನ್ನ ತಂದೆಗ ದೇವತೆಗಳಿಗೆ ಘನಘೋರ ಯುದ್ಧ ನಡೆಯಿತು ಮಗನೇ. ಯುದ್ಧ ಪ್ರಾರಂಭವಾಯಿತೆ. ಯುದ್ಧದ ಪರಿಣಾಮ ಏನಾಯ್ತಮ್ಮ? ಯುದ್ಧದ ಪರಿಣಾಮ ದೇವತೆಗಳಿಗೆಲ್ಲರಿಗೆ ಸೋಲಾಗಿ ಹೋಯಿತು ಬಳಿಕ ಮಗು. ಅಮ್ಮ, ಆಮೇಲೆ ಸ್ವರ್ಗಲೋಕದ ಪೀಠವನ್ನೇರಿ ಮೆರೆಯುತ್ತಿರುವಂತ ಸಮಯದಲ್ಲಿ ನಿನ್ನ ತಂದೆಯ ಮರಣ ಕಂದ ಮರಣ
ಇನ್ನಿಲ್ಲವಾದರೆ ತಾಯೇ ಕಳೆದು ಹೋದಂತಹ ವಿಷಯಕ್ಕೆ ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕಡೆಯಪ್ಪಣೆ, ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ನಾನು ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದ ಯಕ್ಷ ಮಗನೇ. ನನ್ನ ತಂದೆಯನ್ನು ತಂದವ ಯಾರವ? ಆ ಯಕ್ಷ ಮಗನೇ. ಆ ಯಕ್ಷ ಕಿಕ್ಷಾಧ್ಯರು ಲಕ್ಷವೇ ಅಮ್ಮ ಆತನನ್ನ ಸಾಧ್ಯ ಪಡೆಯುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕುಲದೇವನಾದಂತಹ ಶಂಕರನೇ ಮಾನಿದನಿಲ್ಲ. ನಮ್ಮ ಸೌಂದರ್ಯ ಮುಖದಲ್ಲೇ ಆತನ ಮುರಳೆ ಕಣ್ಣಲ್ಲಿ ಬೆವರಿ ಜಲವನ್ನು ಸುರಿಸಿ ಆಡಿದ ನುಡಿಗೆ ಮಾಲಿನಿ ಸಂತೋಷವಾಯಿತು. ಮನದಿ ಹರುಷವನ ಅಂತು ನುಡಿದಳು. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನ ಜನಾಭನು ಬರುವ ಕೃತಕದಿಯೇ ವನ ಜನಾಭನು ಬರುವ ಕೃತಕದಿ ಅನವರತ ಸುಮನಸರ ಪಕ್ಷದಿಯೇ ನಿನಗೆ ಪೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು. ನಿನಗೆ ಪೇಳುವೆನೋದು ವಿಧಿಯಲಿ ಪಡೆದು ವರಗಳನ್ನು. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿದಳು. ಮಗನೇ 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 ಅವಸರ ಮಾಡಬೇಡ ಮಗನೇ. ಯಾಕಮ್ಮ? ಅವಸರ ಮಾಡಿದ್ರೆ ಅನಾಹುತ ಸಂಭವಿಸುತ್ತದೆ. ಕಾಲಿಡಮನ್ನ ನಾವು ಕಣ್ಣಿಡಬೇಕಾಗ್ತದೆ ಕಂದ. ನಿನ್ನ ಮಾತನ್ನು ಕೇಳಿ ನನಗೆ ಸಂತೋಷವಾಯಿತು. ನಿನ್ನ ಪರಾಕ್ರಮದ ಬಗ್ಗೆ ನನಗೆ ಅನುಮಾನವೇ ಇಲ್ಲ. ಮತ್ತೆ ನಮ್ಮ ಆದರೆ ಕೈ ಸೋತೆ ದೇವತೆಗಳು ಸುಮ್ಮನೆ ಇರುತ್ತಾರೆ. ಏನು ಮಾಡ್ತಾರಮ್ಮ? ಹರಿಯಲ್ಲಿ ಹೋಗಿ ದೂರ ನೀಡು ಅಮ್ಮ. ಕಂದ ಹರಿ ಹೌದು ಮಗ. ಏನು ಮಾಡ್ತಾನಮ್ಮ? ಇಂದ್ರನ ಪಕ್ಷದಲ್ಲಿ ಹರಿ ಇರುವಾಗ ನಮ್ಮ ಪಾಲಿಗೆ ಗೆಲುವು ಬರುವುದಕ್ಕೆ ಸಾಧ್ಯವಿಲ್ಲ ಮಗನೇ. ಅಮ್ಮ ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನು ನೆಟ್ಟೆ ರಕ್ತ ಕಾರಿಸಿಯನಮ್ಮ. ಮಗು ಕೇವಲ ಒಂದು ದೇಹ ಬಲ ಇದ್ರೆ ಸಾಲದು ಮಗ. ಯಾಕಮ್ಮ? ದೇಹ ಬಲದೊಂದಿಗೆ ದೈವ ಬಲವೂ ಬೇಕು. ಈ ಹೊತ್ತಿಗೆ ದೈವ ಬಲವು ಕಡಿಮೆ ಆಗಿ ಹೋಯ್ತು. ನಮ್ಮ ತುಂಬಿಸಬೇಕು ಅಂತ ಇದ್ರೆ ಏನು ಮಾಡ್ಬೇಕಮ್ಮ? ಈಗಿಂದೀಗಲೇ ಅರಮನೆ ಬಿಟ್ಟು ಅರಣ್ಯವನ್ನು ಸೇರು. ವಿದ್ಯೆ ಕುರಿತಾಗಿ ತಪಸ್ಸನ್ನು ಆಚರಿಸು. ಬೇಕಾದಂತಹ ವರಗಳನ್ನು ಪಡೆ.
ಅಮ್ಮ ನಿಮ್ಮ ನುಡಿಯು ನನಗೆ ಮಾನ್ಯವು. ಹೊರಟವನಿದ್ದೇನೆ, ಆಶೀರ್ವಾದ ಮಾಡಿ ತಾಯೇ. ಅಮ್ಮ, ದಾರಿ ಮಧ್ಯದಲ್ಲಿ ಹೋಗುವಂತ ಸಮಯದಲ್ಲಿ ನಿನ್ನ ದೇಹಕ್ಕೆ ಕಷ್ಟ ಬಂದ್ರೆ ಇದು ನಿನ್ನ ದೇಹ ರಕ್ಷಣೆಗೆ ಬೇಕಾಗಿ ಕಟ್ಟದ ಕತ್ತಿಯನ್ನು ಕೊಡುತ್ತಾ ಇದ್ದೇನೆ. ಆಕ್ರೋಶದಿಂದ ಸ್ವೀಕರಿಸಿದ್ದೇನೆ ತಾಯೇ. ಹೋಗಿ ಬಾ ಮಗನೇ, ನಿನಗೆ ಮಾತೆಗೆ ಮಳೆದ ವಿಖ್ಯಾತ ಮಹಿಷನು ವಿಧಾನದ ತಪಗೈರೆನೆಂದ ಆತ ಸೂಕ್ಷಣ ಹೊರಟೈತವುದು ಪುಷ್ಕರ ಕ್ಷೇತ್ರವಾಗುತ್ತಲೇ ಬಳಿಕ ಮಾತೆಯವರಿಗೆ ಮನೆದುಕೊಂಡೆ ಯೋಗ್ಯವಾದ ಶೀಶವನ್ನ ಪಡೆದು ಹೋಗೋಯ್ತು. ವಿಧಾನ ಗುರಿ ತಪಸ್ಸನ್ನು ಮಾಡಬೇಕು. ಅದಕ್ಕಾಗಿ ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ ಕ್ಷೇತ್ರ ತಪಸ್ಸಿನ ಮೂಲಕವಾಗಿ ಒಲಿಸಿಕೊಂಡೆ. ನಿಜರಿಂದ ಮತ್ತೆ 3 ಮೂರ್ತಿಗಳಿಂದಲೂ ಕೂಡ ನನ್ನ ಪಾಲಿಗೆ ಮರಣವೇ ಬರಬಾರದು ಎನ್ನುವ ಹಾಗೆ ವರವನ್ನು ಪ್ರಾರ್ಥಿಸಿಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ಕುಲವನ್ನೇ ಲೆಕ್ಕಕ್ಕೆ ತರುವವ ನಾನಲ್ಲ. ಈ ನೆಮ್ಮದಿಯ ವಿಷಯ ನಮ್ಮ ಮೇಲೆ ಹೇಳಿದೆ.
ದಿತಿ ಸುತೆಯಾದಂತಹ ಮಾಲಿನಿಗೆ ಮಹಿಷಾಖ್ಯನೆಂಬ ಜನಿಸಿದ್ದಾನಂತೆ. ಹೌದಾ? ಆತ ಹುಟ್ಟಿದ್ದ ಮಾತ್ರವಲ್ಲದೆ ಮತ್ತೆ ಅಜನನ್ನು ಭಜನೆ ಮೂಲಕ ಮೆಚ್ಚಿಸಿ, ಭಜನೆಯ ಮೂಲಕ, ಹೌದು, ಬೇಕಾದಂತಹ ವರಗಳನ್ನೆಲ್ಲ ಪಡೆದು ಭಜನೆಗೆ ಮಹತ್ವ ಉಂಟು. ಹೌದಪ್ಪ, ಪ್ರಬಲನಾಗಿಯೂ ದುರ ಸಮರ್ಥನಾಗಿಯೂ ಮೆರೆಯುತ್ತಾ ಇದ್ದಾನೆ. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನೇರವಾಗಿ ಶೋಣಿದಾಪುರ. ತಪಸ್ಸಿನ ವಿಷಯ ಅಮ್ಮನೆಲ್ಲ ಗಣೇಶಿ ಮತ್ತವರಿಂದ ಆಶೀರ್ವಾದವನ್ನು ಪಡೆದು ದಿಗ್ವಿಜಯಕ್ಕಾಗಿ ಹೊರಟವ. ಮೊತ್ತ ಮೊದಲಾಗಿ 2 ಲೋಕವನ್ನು ಸ್ವಾಧೀನಪಡಿಸಿಕೊಂಡೆ. ಉಳಿದದ್ದು ಅಮರ ಲೋಕ. ಅತ್ತ ಗಮನವನ್ನು ಹರಿಸಿದ್ರೆ ಯಾರು ಒಂದು ನಡೆದಂದ ದೈತ್ಯರ ಕಡಲವಾಲೀಕ್ಷಿಸಿ ಕಡು ಅರುಟದಲ್ಲಿ ಮಹಿಷಾಗ ಅಡರಿಸಿ ಪೀಠವ ಉಪಚರಿಸುತ್ತ ನುಡಿದ ನೀವ್ಯಾರು ನೀವ್ಯಾರು ನೀವ್ಯಾರೆನುತ್ತ ಬನ್ನಿರಯ್ಯೋ. ಭಯವಾಗುತ್ತಾ ಉಂಟು. ಭಯಪಡಬೇಡಿ, ಬನ್ನಿ ಬನ್ನಿ ಬನ್ನಿ. ಹಿಡ್ಕೋದು ಆಯುಧಲ್ಲ ಬೀಳಬಾರ್ದು. ಭಯ ಅದು ಬಿದ್ದರೆ ಏನುಂಟು? ನಿಮ್ಮ ಸ್ವರ ಕೇಳುವಾಗಲೇ ಭಯ. ದೈತ್ಯರ ಗಣನ ನೋಡಿ ಸಂತೋಷವಾಯಿತು. ನಿಮಗೆಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಈ ಪೀಠವನ್ನು ಅಲಂಕರಿಸಿಕೊಳ್ಳಿ. ಸ್ವೀಕರಿಸಿದ್ದೇವೆ. ಆದ್ರೆ ಇದೇನು, ನಿಮ್ಮನ್ನು ನೋಡುತ್ತಾ ಇದ್ದೆ ಒಂದೊಂದು ಭಾಗಗಳೇ ಇಲ್ಲ. ಈ ರೀತಿ ಆಗುವರೆ ಏನು ಕಾರಣ? ಯಾರು ಏನು ಬಂದಿ ಹೇಳಿ ಪರಿಚಯ. ಲಾಲಿಪೂದಾರೆ ಮಾಲಿ ಸುಕುಮಾರ ಆ ಆ ಲಾಲಿಪೂದಾರೆ ಮಾಲಿ ಸುಕುಮಾರ ಹೇಳುವ ನುಡಿ ಜಂಕಾಸುರನ ಜಲವಲ್ಲಿವ ದುಃಖ ಭಿಕ್ಷುರನದಕೋ ಬಿಡಲಾದಿ ದೈತ್ಯರ ಗಡಣ ಲಾಲಿಪೋದಾದರೆ ಮಾಲಿನಿ ಸುಕುಮಾರ ಅಯ್ಯ ಮಹಿಷಾಖ್ಯ, ಏನಯ್ಯೋ? ಮತ್ತೊಮ್ಮೆ ಮಗದೊಮ್ಮೆ ನಿನ್ನ ಚರಣದ್ವಯಗಳಿಗೆ ವಂದಿಸಿಕೊಳ್ತಾರೆ. ಆಗ್ಲಯ್ಯೋ. ನಾವಿದಕ್ಕೆ ಮೊದಲು ಇದೇ ಶೋಣಿತಾಪುರದಲ್ಲಿ ಇದ್ದವರಯ್ಯ. ಯಾರು ನೀವು? ನಾನೇ ಶಂಕಾಸುರ, ಇವ ಅವ ದುರ್ಗಾಸುರ, ಅವ ಬಿಡಲಾಸುರ, ಈತ ಚಿಕ್ಸುರಾಸುರ. ಇವರಲ್ಲ, ಅವರೆಲ್ಲ ನಮ್ಮವರಯ್ಯ. ಸಜಾತಿ ಬಾಂಧವರು. ಹೌದು. ಸಂತೋಷವಾಯಿತು. ಮತ್ತೊಮ್ಮೆ ಪ್ರಣಾಮಗಳು ನಾವು ನಿಮಗೆ. ಕೂಡ ವಂದಿಸ್ತಾ ಇದ್ದೇವೆ. ಹಾಗೆಂದುಕೊಂಡು ಸ್ವರ್ಗವನ್ನೇರಬೇಕೆಂದು ನಮ್ಮ ಬಯಕೆಯಾಗಿತ್ತು. ಹೌದೇ? ಅದರನ್ನೇ ಸ್ವರ್ಗಲೋಕವನ್ನೇರಿದೆವು. ಇಂದ್ರಾದಿ ಸುಮನಸರ ರಸದ ಬಡಿದು ಅಲ್ಲಿ ಪೀಠವನ್ನು ಅಲಂಕರಿಸಿದಂತಹ ಸಂದರ್ಭದಲ್ಲಿ ಆ ಕಮಡಿ ಇಂದ್ರ ನೇರವಾಗಿ ಹೋಗಿ ಆ ನಾರಾಯಣನಲ್ಲಿ ದೂರಿದ್ದ. ಯಾಕಂತೆ? ದೂರಿತ್ತ ಪರಿಣಾಮವಾಗಿ ಆತ ಕಳುಹಿಸಿದ ಚಕ್ರದಿಂದ ನಮ್ಮ ಅಂಗಾಂಗಗಳನ್ನು ಕಳೆದುಕೊಂಡೆವಯ್ಯ. ಆ ಬಳಿಕ ಹಿರಿ ಕಾನನಗಳಲ್ಲಿ ವಾಸಿಸುತ್ತಾ ಇದ್ದವರು ನಾವು. ಅಲ್ಲಿಂದ ಎದ್ದದ್ದೇನಯ್ಯೋ? ನಿನ್ನ ವರ್ತಮಾನವನ್ನು ತಿಳಿಯಿತು. ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಖ್ಯನ ಹುಟ್ಟಾಗಿದೆ ಎಂದು. ಹಾಗಾಗಿ ನಮಗೊಬ್ಬ ಸಮರ್ಥ ನಾಯಕ ಬೇಕೆನ್ನುವಂತಹ ಉದ್ದೇಶದಿಂದ ಇಲ್ಲಿಗೆ ಓಡೋಡಿಕೊಂಡು ಬಂದಿದ್ದೇವೆ. ಹೌದೇ? ಮಹಿಷಾಖ್ಯ, ಆ ದೇವತೆಗಳಿಂದ ನಮಗೆ ಮಾತ್ರ ಅನ್ಯಾಯವಾದದ್ದಲ್ಲ, ನಿನಗೂ ಕೂಡ. ಅಂದ್ರೆ ನಿನ್ನ ತಂದೆಯನ್ನು ಕೊಲ್ಲಿಸಿದ್ದು ಆ
ಮತ್ತೆ ನೀನು ಏನು ಮಾಡ್ತಿದ್ದ ನೋಡ್ಬೇಕು, ಅದಕ್ಕೆ ಮುಂದೆ ಬಂದು. ಹೌದಾ? ಮತ್ತೆ ಮಾರಿ ಸಂತಾನ, ಮಾರಿ ಸಂತಾನ. ಮಾರಿ ಪಟೆಗಳು ಏಯ್! ಒಂದೊಂದು ಬರ್ತದೆ ಮಾರ, ಎಲ್ಲ ಬರುದಿಲ್ಲ. ಇದು ಮಾರಿಗುಡಿಯಿಂದ ಬಂದದ್ದಲ್ಲ, ಮಾರಿ ಸಂತಾನ ಅಂತ ಹೇಳಿ. ನೀನು ಸಂಕ ಅಲ್ವಾ? ಎಂತದು? ಸಂಕ ಶಂಕರಾಸುರ. ನೀನೆಲ್ವಾ? ಹೌದು. ಅವೆಲ್ಲ ದರ್ಗಾ ಏಯ್ ದುರ್ಗಾಸುರ. ಬಿಡರ ಚಿಕ್ಕ ಅವ ಹಿಂದೆಂದ ನಿಮ್ಮ ಪುಣ್ಯ ನಿಜ ಒಂದದ್ದು. ಏಯ್ ಪುನಃ ಬಂದದ್ದು. ನಾವಾಗಿ ಬಂದದ್ದಲ್ಲ. ಮತ್ತೆ ಈ ಸಲ ಒಂದು ಹೊಸತ್ತು ಉಂಟು. ಹೊಸತ ಹಿಂದೆ ತಿರುಗಿ ನೋಡು. ಈಗ ಸಂಕಣ್ಣ ಅಲ್ವಾ ನನ್ನ ಆಲಿಗೆಗೆ. ನೀನು ಬಿಡಿ. ಬಾ ಏನ್ ಮಾಡುದಿಲ್ಲ ಬಾ. ಬಾ ಎಂತದದು? ಸ್ವಲ್ಪ ಚಪ್ಪವೇಶ ಅಲ್ಲ ಮಾತಾಡು. ಏನಾಯ್ತು? ಹೋಯ್ತು, ಹ? ಅವನದ್ದು ಹೋಯ್ತು. ಹಾಟಕ್ಕೆ ಹಾಕಿದ್ದನ್ನು ಬೆನ್ನಿನ ಮೂಲಕ ಎಳೆದೆ. ಸ್ವಲ್ಪ ಹೇಳಿ ನೋಡಿದ್ಯಾ? ಮತ್ತೆ ಅದು ನಮ್ಮ ವಿಶೇಷತೆ. ತಲೆಯಲ್ಲಿ ಕೋಡು ಉಂಟು, ಹಾಗೆ ಕಾಲು ಎರಡೇ ಇರುವುದು, ಹಿಂದೆ ಕಡೆ ಬಾಲ ಇಲ್ಲ. ವಿಶೇಷ ಹಾಗಂತೆಲ್ಲ ಅದು ಕೋಣ ಅಲ್ಲ. ಕೋಣಲ್ಲ ಅಲ್ಲ ಅಲ್ಲ, ಮಹಿಷಾಸುರ. ಹೌದು. ಹಿಂದೆ ವಿದ್ಯುನ್ಮಾಲಿ ಮಹಾಪ್ರಭುಗಳು ಬಂದಿದ್ರ. ಹೌದು, ನಮ್ಮ ಉದ್ದಿನ ಮೇಲೆ ಅಲ್ವಾ? ನಿನಗೆ ಅಲ್ಲಿ ಹವಿಸ್ಸು ಕೊಡುವಾಗ ಉದ್ದಿನ ಬೇಳೆ ಹಾಕಿ ಕೊಟ್ಟಿದ್ದಾರೆ. ಉದ್ದಿನ ಮೇಲೆ ಅಲ್ವಾ? ವಿದ್ಯುನ್ಮಾಲಿ ಮಹಾಪ್ರಭು ನಮ್ಮ ಯಕ್ಷ ಬಂದದ್ದು ಅವರ ಮಗ ಈತನ. ಹೌದು. ಬರುದಕ್ಕೆ ತಂದೆಯನ್ನು ಕೊಂದ ಸೇಡು ಅವನಿಗೆ. ಅವನಿಗೆ ಹಳೆಯ ಲೆಕ್ಕಾಚಾರ ಎಲ್ಲ ಬಾಕಿ ಇಟ್ಟು ನಮ್ಮ. ನಿಮ್ದು ಮುಗಿಲಿಲ್ಲ ಇನ್ನು. ಇಲ್ಲ ಇಲ್ಲ ಇಲ್ಲ, ಅವತ್ತೆಲ್ಲ ಹೋಗಿದೆ ಅರ್ಧ. ಅಲ್ಲ ಈಗ ಸರಿಯಾಗಿ ಬಂದ. ಈಗ ಸರಿಯಾಗಿದೆ. ಈಗ ನಿಮ್ಮದನ್ನೆಲ್ಲ ಕಲಚಿಡುವುದಕ್ಕೆ ಬಂದ. ಹೌದಾ? ಇನ್ನು ಯಾವಾಗ ಹೋಗ್ತದೆ ಅಂತ ಗೊತ್ತಾಗುದಿಲ್ಲ. ಆಯ್ತಾ? ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಸ್ವರ್ಗಲೋಕಕ್ಕೆ ಯಾರನ್ನು ಕೇಳಿದ್ದೀರಿ? ವೀರೇಂದ್ರ ಮಹಾಪ್ರಭು ಎಂದು ನಾವೇ ಸರಿ. ಒಳಗೊಟ್ಟಂತ ವಿಚಾರ ಲಾಲಿಸಿ ಕೇಳು ಬಿಂಬವ, ಲಾಲಿಸಿ ಕೇಳು ಬಿಂಬವ, ನಮ್ಮೊಡೆಯ ಮಗವ ಕೂಡ ತಾನವರು ಮಂತ್ರಿಪುರವ, ದಾಳಿಯಿಟ್ಟು ಸುರಜಾಲವ ಬರಿ ಬರಿ ಗೋಳು ಗುಡಿದರು ಬೇಡುವುದೇನ. ಏನದು ಹಾಗೆಲ್ಲ ಎಲ್ಲಿ ಮುಗಿಸ್ತಾ ಇರುತ್ತೆ ನನಗೆ ಗೊತ್ತಾಗುದಿಲ್ಲ. ಗಡಿಬಿಡಿಯಲ್ಲಿ ಯಾಕೆ ಗಡಿಬಿಡಿ? ಅಷ್ಟೊತ್ತಿಗೆ ಬಂತು ಸೇನೆ. ಹೀಗೆ ನೋಡ್ತೇನೆ ರಕ್ಕಸರದ್ದು, ನೋಡ್ತೇನೆ ಭಯಂಕರ, ವಿಚಿತ್ರ, ವಿಸ್ಮಯ, ಅದ್ಭುತ. ಹೀಗೂ ಉಂಟೆ. ತಲೆಯಲ್ಲಿ 2 ಕೋಡು, ಅಡಿಗೆ 2 ಕಾಲು, ಮುಖ ಮಾತ್ರ ಕೋಣ ನನಗೆ. ವಿಚಿತ್ರ ಹೌದೌದು, ಕಾರಂತೆ ಮಾತನಾಡ್ತದೆ ಇದು. ಶೋಣಿತಾಪುರಿಂದ ಬಂದಂತೆ ಹಿರಿಯಮ್ಮನ ಮಗಳಂತ ಮಾಲಿನಿಯ ಮಗ ಮಹಿಷಾಕಿಯಮ್ಮ ನಾಮಧೇಯ. ಬರುವುದಕ್ಕೆ ಬಲವಾದ ಕಾರಣ ಉಂಟು. ಈ ಹಿಂದೆ ಅವನ ತಂದೆಯನ್ನು ಕೊಂದಂತ ಸೇಡು, ಅವರ ಜೊತೆ ಸಂಕದರಿದ್ದಾರೆ. ಅವರಿಗಾದ ಅನ್ಯಾಯ ನಿಮ್ಮಂತ ಸ್ವರ್ಗ ಬಿಟ್ಟೆ. ದುರುಳರ ದುರಹಂಕಾರವೇ. ಹಾಗಿದ್ದರೆ ಇವರಿಗೆ ತಕ್ಕ ಶಾಸ್ತಿ ಆಗಬೇಕು. ಬರಲಿ.
ಸ್ವರ್ಗಲೋಕದ ಮೇಲೆ ದಾಳಿಯಾಗಿದೆ. ಶಂಕದುರ್ಗಾದ್ಯರ ಜೊತೆಗಿದ್ದಾರಂತೆ. ನಾವೆಲ್ಲರೂ ಒಟ್ಟೊಡಗೂಡಿಕೊಂಡು ಕಳರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಬನ್ನಿ ಹೋಗೋಣ.
ಮೆಚ್ಚಿಬೇನು. ಕುಲಕ್ಕಾಗಿ ಸಂಧಿಸಿದವ ಸರಪನೇನೋ ಲೇಸೋ ಲೇಸು ನಿನ್ನನ್ನೇ ಕಾಣಬೇಕೆಂಬ ಇಚ್ಛೆಯಿಂದ ಬಂದವ. ನನ್ನ ತಂದೆಯನ್ನು ಕೊಲಿಸಿದಂತ ದ್ರೋಹಿ ಇಂದಿನ ಸಮರದಲ್ಲೇ ನಿನ್ನನ್ನು ಬಡಿದೋಡಿಸುವಾಗ ಯಾರು ತಡೆಯುತ್ತಾರೆ? ಯಕ್ಷನಿಂದ ಮರಣವೆನ್ನುವುದನ್ನು ತಿಳಿದಿದ್ದು ಸಹ ನಿನ್ನಯ್ಯ ಉದ್ಧಟದಿಂದ ನಮ್ಮ ಯಕ್ಷಧನದೇ ಹೋರಾಡುವುದಕ್ಕೆ ಮುಂದಾದ ಮರಣಿಸಿದ್ದಾನೆ. ನಿನಗೂ ಅಷ್ಟೇ, ಹೆಜ್ಜೆ ಮುಂದೆ ಇಟ್ಟರೆ ಮರಣ ಉಂಟು, ಬದುಕಬೇಕಿದ್ದ ಸಿಂಹಸ್ವರೂಪಿ ಮಾಲಿನಿ ಸಂಜಾತ ಮಹಿಷದಾನವನಿಗೆ ಜಯವಾಗಲಿ, ಶುಭವಾಗಲಿ, ಇಷ್ಟು ಆಗಬೇಕು ಅಂತ ನಮಗೂ ಇತ್ತು ನೋಡಿ. ಆಯ್ತಲ್ವೇ? ಸಂತೋಷ. 3 ಲೋಕವೇ ನನ್ನ ಸ್ವಾಧೀನ. ಇನ್ನು ಮುಂದಕ್ಕೆ ನಾನು ಅರಸ ಮಾತ್ರ ಅಲ್ಲ, ನಾನೇ ದೇವರು. ನನ್ನನ್ನೇ ಪೂಜಿಸಬೇಕು, ಕೊಂಡಾಡಬೇಕು. ಅನ್ಯಥಾ ಮಗನನ್ನು ದೈವ ಪೂಜೆ ಸಲ್ಲದು. ಕೆಲವರು ಭೂಲೋಕವನ್ನು ಸೇರಿಕೊಳ್ಳಿ ಯಾಗ ಯಜ್ಞಾದಿಗಳನ್ನು ಮಾಡಿ ಅವಿರ್ಭಾಗ ಇಂದ್ರಾರ್ಪಣ ಮಾಡ್ತಾ ಇದ್ದಾರೆ ಬ್ರಾಹ್ಮಣರು. ಇನ್ನು ಮುಂದಕ್ಕೆ ಎಲ್ಲವೂ ಮಹಿಷಾರ್ಪಣ ಹೋಗಿ ಬೋಧಿಸಿ ದಾಕ್ಷಿಣ್ಯ ಮಾಡಬೇಕು. ಅಂತವರ ಕೊಲಗಳನ್ನ ಗರ್ಭಿಣಿ ಸ್ತ್ರೀಯರ ಉದರನ್ನು ಸೇಡಿದೆ, ಮಕ್ಕಳ ಕತ್ತಲೆ ಹಾಗೆ ಯಾರದು? ಸೂರ್ಯಚಂದ್ರರು. ನಿಮಗಾದರೂ ಸರಿ, ಮಹಿಷನಪ್ಪನೇ ಎಲ್ಲಾದ್ರೂ ನನ್ನ ಹೇಳಿಕೆಯನ್ನು ಮೀರಿ ಸಂಚರಿಸಿದ ಗೊತ್ತಾದ್ರೆ ನಿಮ್ಮ ಕೊರಳನ್ನ ಜತನ ಜೋಕೆ ಮೆರೆಯುತ್ತಲಿರಲೇನಾಗದಲೇ ಹೊರಗೋತ ಮುಖ್ಯರು ತರಕರಿಸುತ್ತಲೇ
ಸರಸ್ವತ ಗಿರಿ ಕಾನನದಿ ಸುರತವ ಸುರು ಕೇಳಿ ಸುಮನಸವೇ, ಕದನಕಳದಲ್ಲಿ ಸೋತಂತಹ ನಾವು ಕಾಡು ಮೇಡುಗಳಲ್ಲಿ ಅಲೆಯುತ್ತಾ ಇದ್ದೇವೆ. ಮೂರು ಲೋಕದ ಆಳ್ತರದಲ್ಲಿ ಖಳ ಮೆರೆಯುತ್ತಾ ಇದ್ದಾನೆ. ಅವನ ಬಲಹೀನ ಹಿನ್ನೆಲೆ ವಿಧಾತ ನಿಂತಿರುವ ವರಗಳಾದ್ದರಿಂದ ಆ ಸತ್ಯಲೋಕೇಶನಲ್ಲಿಗೆ ಹೋಗಿ ದೂರಿಕೊಳ್ಳೋಣ ಬನ್ನಿ. ಒರೆಯಬೇಕೆಲೆ ಬಾಣಿನಾಥ ಅವತರಿಸುವುದೇ ಕಮಲ ಸಂಜಾತ ಧರೋಣರಟ್ಟುಳೆಯನ್ನು ಒರೆಯುವುದನ್ನೇನು ಧರೆಯದು ಗೊರಬಳು ಹರನೋರ ಬಲ್ಲನು ಒರೆಯಬೇಕೆಲೆ ಬಾಣಿನಾಥ ಅವತರಿದು ನಮ್ಮನ್ನು ಬರೆಯಬೇಕು. ಶರಣು ಅಮರೇಂದ್ರ ದೇವ, ಅಮರಾವತಿಯ ನಡರಿ ಆನಂದದಿಂದ ಕಾಲ ಕಳೆಯುವ ನೀನು ನನ್ನ ನಾಮಸ್ಮರಣೆಯನ್ನು ಮಾಡುತ್ತಾ ಸತ್ಯಲೋಕದ ಎಡೆಗೆ ಬಂದಿದ್ದಿ. ಏನು ಕಾರಣ? ದೇವರೇ, ಕುಳಮಹಿಷನಿಗೆ ಒಲಿದು ಬೇಕಾದ ವರಗಳನ್ನು ಕೊಟ್ಟಿರಂತೆ. ಅದರಿಂದಲೇ ಮದ ದರ್ಪಿತನಾದಂತಹ ಖಳ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡಿದ್ದಾನೆ. ನೋಡಿ ನನ್ನ ಸ್ಥಿತಿ, ದಿನೇ ದಿನೇ ಒಂದೊಂದು ಬಲವೇ ಕಡಿಮೆ ಆಗುತ್ತಾ ಇದೆ. ಹೀಗಾಗಿ ತನ್ನ ಅಧಿಕಾರದಲ್ಲಿ ಖಳನಸಿಗುತ್ತಿರುವಂತಹ ಪಾಪಕೃತ್ಯಗಳನ್ನು ಭೂಮಾತೆ ಎಂದು ಹೊತ್ತಿದ್ದಾಳೋ ಪರಶಿವನೇ ಬಲ್ಲ. ಲೋಕಗಳು ಬಳಲಿ ಬೆಂಡಾಗಿವೆ. ಬಿಡುಗಡೆಗೆ ಒಂದು ದಾರಿಯನ್ನು ತೋರಬೇಕು. ಆದರೆ ತೋರುವೆ ಆದಿಯ ಒಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯಲಿ ಸಾದರದ್ಯೋ ಭಿನ್ನಯಿಸೋ ಮನುಷ್ಯನಿಗೆ ವರವನ್ನು ಕೊಟ್ಟದ್ದು ಹೌದು. ಹಾಗಂತ ಈ ಹೊತ್ತಿಗೆ ಅನ್ಯಾಯವನ್ನು ಮಾಡುತ್ತಾ ಇದ್ದಾನೆ ಅಂತಾದ್ರೆ ಈ ಅವನನ್ನು ಪ್ರಶ್ನಿಸುವುದು ನನಗೂ ಕೂಡ ಸ್ವಲ್ಪ ಕಷ್ಟವೇ. ಯಾರಿದ್ದಾರೆ ಇದಕ್ಕೆ ಸರಿಯಾದಂತ ದಾರಿ ತೋರಿಸುವ ಮಾಧವ ನೇರವಾಗಿ ಬರೆದು ಜನೋದ್ರಯ ಬಳಿಯೊಳಗಿದಿರಾಗಿ ಮುರಕರ ನಡೆತರಲು ಚರಣಕ್ಕೆ ವಂದಿಸೆ ಹರಿಹರರೊಂದಾಗಿ ದೊರಳನ ಹದನದಳು ಮಹಿಷನ ವಧೆಗಾಗಿ ಒಂದು ಒಳ್ಳೆ ಸಲಹೆ ಕೊಡಬಹುದು ದೇವರೇ. ಈ ಸಮಸ್ಯೆಯಿಂದ ನಿನ್ನ ಪರಿಹಾರವಾಗಬೇಕು. ಹೇಗೆ ಕುಳಿತವರ ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ವಧಿಸುವ ಯತ್ನವಯೋಜಿಸುದಾಗ ಇತ್ತ ನಳಿನ ಭವ ಸುರರ ಹೊಡೆಕೊಂಡು ನಡೆದಂದು ವೈಕುಂಠನೋ ಕಾಣದಿರಲು ಬಳಿಕ ಕೈಲಾಸ ಕೈ ತರಲಾಗ ಹೊರಗರನು ನಿಲಯೊರಲಗಿಲ್ಲದಿರೆಗೆ ಕಳಬಳಿಸೆ ಬಳಿಕವರು ತಿಳುಗಿದ ಶರೀರ ನುಡಿಯೋ ಹರಿಹರರು ತುಕಿನಾದ್ರಿಯೊಳ್ಳಗಿರ್ಪ ಹದನವದೇಗೆ ಹರಿಗರರ ಪದಕೆರಗಿ ಸಕಲರು ದುರುಳ ಮಕೇಶ ತುರನ ಉಪಟಲ ತರಗರಿಸುತ್ತೆ ಎಮ್ಮ ನೀವೇ ಪರವುದೆನಲು ಅಧರ್ಮಿಯಾಗಿ ಮೆರೆಯುತ್ತಾ ಇದ್ದಾನೆ. ಆತನ ವಧೆಗೆ ದಾರಿ ಕಾಣದೆ ನಿಮ್ಮ ಬಳಿಗೆ ಬಂದಿದ್ದೇವೆ. ಏನಾದರೂ ನನ್ನಲ್ಲಿರುವ
ದುಷ್ಟತನವನ್ನು ಹೊರ ಹೋಗ್ಬೇಕೆ. ಗುಡುಗುಡು ಪುರವಿ ನಾಶನ ಗುಡುಗುಡು ಪುರವಿ ನಾಶನ ತಡೆಗ ಮಹಿಷಾಸುರ ನಾವು ಪಡಲು ಅವರ ರಾಜ ಎದುರು ಓಡರೆಂದ ಭವ ಎಲ್ಲ ತಪ್ಪು ಒಂದು ಖಾದೆಯ ಒಂದು ಖಾದೆಯ ಆದ್ರದಿನ ತೇಜವು ನಾವು ನಿದ್ರೆಯನ್ನು ನನ್ನಲ್ಲಿರುವಂತ ಸತ್ವವನ್ನು ಸರ್ವ ಮುಖ್ಯ ಮಕರಂದವು ಸರ್ವ ಮುಖ್ಯ ಮಕರಂದವು ಎಲ್ಲರೂ ಹರಿದರೆ ಹೊರೆ ಮುಂದೆ ಫಲವಿನಾಶಕ್ಕಾಗಿ ನಮ್ಮ ದೇವತೆಯನ್ನು ಹೊರಗಡೆಯಿದ್ದೇವೆ. ಮೂರ್ತಿಗಳ ಮುಖದಿಂದ ಹೊರಟಿಗ ತೇಜವು ಚಾರ ದಿಕ್ಪಾಲಕರ ತೇಜ ಬಂದಾಗುತ್ತ ನಾರೆಯ ಆಕೃತಿ ತಳೆದು ಧರೆಗಿಳಿಗೆ ಸುರರು ಜಯ ಜಯವಿದುದು ನೊತೆ ಗೈದರು ಪಾವನ ಕರೆದೆ ನೀನೇ ಕಾವುದು ನಮ್ಮನು ಕರುಣದೆ ಮಾತೆ ಭಾವಶಕ್ತಿಯೊಳಿಲ್ಲದ ಪದಭ ತಾಯೇ ನಾವೇ ಮರೆಗೊಂಡೆವೋ ಕರುಣೆದೋ ಅಭಯಪ ದೇವಿ ಪಾವನ ಚರಿತೆ ಜಯ 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 ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗಜೆ ಯೋಗ ಸಂಭೂತೆ ಆದಿಮಾಯೇ ನಮೋಸ್ತುತೆ. ಏಳಿರೇಳರೆ ಹರಿಗರಾಧ್ಯರೋ ತಾಳೆ ಧೈರ್ಯಪ ಸುರಪ ಮುಖ್ಯರೇಗೆ ಹೇಳಬಾರದೆ ಬಂದ ಕಷ್ಟವ ಕೇಳಿಕೊಂಬೇಕೆ ಏಳಿರೇಳರೆ ನಾರಾಯಣ ಪರಮೇಶ್ವರ ಇಂದ್ರಾದಿ ದೇವತೆಗಳೇ ಹೇಳಿ ಎದ್ದೇಳಿ
ನನ್ನನ್ನು ಒಲಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರ ಧಾರೆ. ಕಷ್ಟ ಬಂತೆ ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಮಾತನಾಡಿದು ಖಳಮಖಸನು ವೇದಾಂತ ವಿತ್ತಿಗ ವರದ ಬಲದೆ ಸುರವ್ರಾತವೆಲ್ಲವ ನಸೆ ಕೆಡಿಸಿ ಪ್ರೀತಿಯಿಂದ ಮಾತೆ ಆಲಿದು ಮಾಲಿನಿಯ ಮಗನಾದ ಮಹಿಷನಾಮಕನಾದ ದಾನವನು ಅಜನನ್ನು ಭಜಿಸಿ ಬೇಕಾದ ವರಬಲವನ್ನು ಸಂಗ್ರಹಿಸಿಕೊಂಡನಮ್ಮ. ಅದರಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿದ. ಭೂತಳದಲ್ಲೆಲ್ಲ ಅವನದ್ದೇ ಆದಂತಹ ಕೆಟ್ಟ ಅಧಿಕಾರದ ಸ್ಥಾಪನೆಯಾಗಿದೆ. ಯಾಗ ಯಜನಾದಿ ಸುಕರ್ಮಗಳಿಗೆ ಅವಕಾಶವಿಲ್ಲ ತಾಯಿ. ಮೇಲುಲೋಕವನ್ನೇರಿ ಸುರಭ ಮುಖ್ಯ ಅವರನ್ನು ದೆಸೆಗಡಿಸಿದ್ದಾನೆ. ಅವರೆಲ್ಲ ಕಣ್ಣೀರ್ ಕರೆದು ದೂರಿತ್ತರೂ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಸಮರ್ಥರಾಗಿಲ್ಲವಮ್ಮ. ನಾವೆಲ್ಲ ಭೀತರಿದ್ದೇವೆ. ಕೂಳನಾದರೂ ನಿರ್ಭೀತನಿದ್ದಾನೆ. ಲೋಕಗಳು ಮಹಿಷ ನಟ್ಟುಳಿಯಿಂದ ಸುರರನ್ನು ಸೋಲಿಸಿ ನಿರ್ಮದದಿಂದಲೇ ನೆರವನ ಖಳನಾಖರಿಗೆ ಮೂರ್ತಿಗಳೇ, ಇಂದ್ರಾದಿ ಸುಮನಸರೇ, ಮಾಲಿನಿ ಜಾತನಾದ ಮಹಿಷ ದಾನವ ವಿಧಿಯಿಂದ ವರಬಲವನ್ನು ಬೆಳೆದು ದೇವಲೋಕವನ್ನಡರಿದನೆ. ಧರ್ಮಾತ್ಮರಾದಂತಹ ದೇವತೆಗಳನ್ನು ಕಡೆಸಿದ್ದಾನೆ. ಧರ್ಮದ್ರೋಹಿಯಾಗಿ ಲೋಕಕಂಟಕನಾಗಿ ಮೆರೆಯುತ್ತಿರುವ ಮಹಿಷನನ್ನು ವಧಿಸಿ ನಿಮ್ಮನ್ನೆಲ್ಲ ಬರೆಯುತ್ತೇನೆ. ನಿರ್ಭೀತರಾಗಿರಿ. ಬರಬೇನು ಎಂದು ಹಿಂಗರ ಪ್ರೇಮದಲ್ಲಿ ನನ್ನ ಕಣ್ಣ ಮಗಳಿರೋ ದುಷ್ಟನಾನುಚರರಾದಂತಹ ಶಂಖಾಸುರ, ದುರ್ಗಾಸುರ, ಬಿಡಲಾಸುರ, ಚಿಕ್ಷುರಾಸುರ ಎಷ್ಟೇ ಬಲಿಷ್ಠರಾಗಿದ್ದರೂ ಕೂಡ ಅವರನ್ನೆಲ್ಲ ಮಾಡಿ ಸಮಸ್ತ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿ ಎನಲು ಜಯ ಜಯವೆಂದು ಸಕಲರು ಮನೆಯಲಾಗಿ ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ವಿಶ್ವಕರ್ಮನ ಘನತರದಿ ಶೋಭಿಸುವ ಭೂಷಣ ವಸನವ ಅರ್ಪಿಸಲು ಎನಲೋ ಜಯ ಜಯ ಆ ಜಯ ಜಯ ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅಂಬರ ಪಥದಲ್ಲಿ ತಾನೊಂದಾಗಿ ನಾರಿ ರೂಪವನ್ನಂತೂ ಅಷ್ಟಭುಜವುಳ್ಳವಳಾಗಿ ಸೃಷ್ಟಿಗಿಳಿದು ಒಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಅವನ ತುಷ್ಟಿಯನ್ನು ಹೊಂದಿದವರು. ಅನುಗ್ರಹದಾತೆಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯರೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕೂಡಲಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ನಮ್ಮ ಆಯುಧಗಳನ್ನೇ ಅರ್ಪಿಸೋಣವಾಗನು ಕರದ ಚಕ್ರವ ನಮ್ಮ ಆಯುಧ ಚಕ್ರಾಯುಧವನ್ನು ಸ್ವೀಕರಿಸಬೇಕು.
ತೃಣಯನಾದ ತ್ರಶೂಲಬಲದ ಗದಗ ಗರ್ಭನ ಬ್ರಹ್ಮದಂಡವನಿತ್ತ ಪದಕೆರಗೆ ವಿನಯದಿಂದಲೇ ಸುರಪಕುಲೆಜವ ಅನಿಮಿಷರು ಶಕ್ಯಾಯುಧಗಳ ಮಣಿದ ಮಾಗತೆಯ ಚರಣ ಕರ್ಪಿಸಿ ನೊತಿಸಿದರು ಭಯದೇ ಜಯ 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 ಇಂದ್ರಾದಿ ದೇವತೆಗಳೇ ಭಯಭಕ್ತಿಯಿಂದಲೇ ಶ್ರೀದೇವಿಯ ಪದತಲಕ್ಕೆ ಮಣಿದು ನಮ್ಮ ಆಯುಧಗಳನ್ನು ಅಪ್ಪಿಸಿದಾಗ ಪ್ರಿಯ ಭಾವದಿಂದಲೇ ಸ್ವೀಕರಿಸಿಕೊಂಡವಳು ಮಹಾತಾಯಿ. ಸಮರಾಕರವನ್ನು ಸೇರಿಕೊಳ್ಳುವಲ್ಲಿ ಯೋಗ್ಯ ವಾಹನವೂ ಬೇಕಾಗಿದೆ. ಪರ್ವತರಾಜನೇ ಮೃಗರಾಜನಾಗಿ ಬಂದ ನೀವರ್ಪಿಸಿದಂತಹ ಸಕಲ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ನಿಮ್ಮೆಲ್ಲರ ಜಯಕಾರ ಮುಗಿಲು ಮುಟ್ಟುತ್ತಿರುವಂತಹ ವೇಳೆ ಪಂಚಭೂತಗಳಿಂದ ಅತೀತಳಾದಂತಹ ನಾನು ಪಂಚಾಸ್ಯವನ್ನಡರಬೇಕೆ ದುರುಳ ಮಹಿಷನ ವಧೆಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ಯಾವಳೋ ಬಳಕೆ ಹೆಣ್ಣ
ಇಲ್ಲವ ಹಿಡಿಯೋಗಿ ಬಂದು ಶಂಕದುರ್ಗಾದಿಗಳನ್ನು ಕಳುಹಿದರಂತೆ ಯಾವನೆಂಬುದನ್ನು ನೋಡಬೇಕು. ಸಕಲ ಸಿದ್ಧತೆಯಲ್ಲಿದ್ದಾವೆ. ಒಂದು ಹೆಚ್ಚು ಮುಂದಿರಿಸಿದ್ರೆ ಜಾಗ್ರತೆ. ಎಲಗೆ ಏನು ಅಷ್ಟಭುಜದಿ ಮೆರೆವ ಅಬ್ಬಾ ನಿನ್ನ ಎದೆಗಾರಿಕೆ ಭೀಕರವಾದಂತ ಕೇಸರಿಯನೇರಿ ದಿಟ್ಟದನದ ಪ್ರತೀಕವಾಗಿ ಶಂಕದುರ್ಗಾರಾವಕ್ಕೆ ಬಂದಿದ್ದೇನೆ. ಯಾಕವನ್ನು ಮದಿಸಿದೆ? ಏನು ನನ್ನಲ್ಲಿ ವಿರೋಧ? ಒಂದು ಹೆಜ್ಜೆ ಮುಂದೆ ಇಟ್ಟರೆ ಜಥನ ಎಂಥ ಅನ್ಯಾಯವನ್ನು ಎಸಗಿದ್ದೇನೆ. ಲೋಕ ನಿಯಾಮಕರಾದಂತಹ ದೇವತೆಗಳನ್ನು ಸುರಲೋಕದಿಂದ ಬಡಿದಟ್ಟಿ ಲೋಕವನ್ನಾಳುತ್ತಿರುವೆಯೋ? ಹೌದು. ಮಧ್ಯ ಪಾತಾಳವನ್ನು ಸೂರಿಗೊಂಡು ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟ್ಯವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸಿದರೆ ನಿನ್ನ ಶಿರವನ್ನು
ಮನುಷ್ಯ ನೀನು ಸಾಮಾನ್ಯ ಹೆಣ್ಣು. ಏ ಹೆಣ್ಣೆ, ಏನಲ್ಲ ಏನು ಧನ್ಯವೇ ನನಗೆ. ಸುರರನ್ನು ಬರೀ ಬಂದೆಯ ನಿನಗೆ ತರವಲ್ಲ. ಅಧಿಕಾರಿಯಾದಂತ ನಾನು ಪೀಠವನ್ನು ಏರಿದಾಗ ನನ್ನ ಚಂಗೆಯನ್ನು ಕೊಬ್ಬಿದ ಕೋಣನ ಶರಜ ಪೀಠನಾದಂತಹ ಬ್ರಹ್ಮನ ವರಫಲದಿಂದ ಕೊಬ್ಬಿ ದರೆಯ ಯಾಗಾದಿಗಳನ್ನೆಲ್ಲ ಕೆಡಿಸಿ ಮಧೋನ್ಮತ್ತನಾಗಿ ಬೆಳೆಯುತ್ತಿರುವ ನಿನ್ನ ಎದುರಾಗಿ ಬಂದವಳು ಸಾಮಾನ್ಯ ನಾಯಕ ಬ್ರಹ್ಮಾಂಡ ನಾಯಕಿಯಾದಂತಹ ನಾನು ಮೃಗವಾಹಿನಿಯಾಗಿ ನಿನ್ನ ಪಾಲಿನ ಮೃತ್ಯುವಾಗಿ शांत के सज्जन पाल निवारणे सर्वाणि यम के शांत के सज्जन पाल निवारणे सर्वाणि नयन मनोगर नय सागर मणिमय कृतभूषिणि देवी शरणमहं प्रपद्ये दुर्गांबा
ಮೂರ್ತಿನಿ ಪ್ರಸನ್ನಳಾಗಮ್ಮ ತಾಯಿ ಜಯ 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 ಸುಲಭಾಲ. ಸುರಭ ಭಯ ನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿ ನಾಟವನ್ನು ಪಾಲಿಸೋ ಮರೆಯದನಯ ಚರಣವನ್ನು ನಿರತ ಮನದಿಗೆ ಸುರಭ ಭಯವಿಲ್ಲ. ಸುಲಭಾಲ. ನನ್ನ ಈ ರೌದ್ರ ರೂಪವನ್ನು ಕಂಡು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಭಕ್ತಿಯ ಕಾಣಿಕೆಯನ್ನೇ ಮುಂದಿರಿಸಿದೆಯಾ ಮಗನೇ? ನಿಮಗೆಲ್ಲ ಕುಟಲವನ್ನು ಕೊಡುತ್ತಿದ್ದ ದುರುಳ ಮಹೇಶನನ್ನು ವಧಿಸಿದೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸ ಯುದ್ಧವನ್ನು ಮಾಡಿದ್ದೇನೆ. ಇನ್ನು ಮುಂದಕ್ಕೆ ಈ 9 ದಿವಸವನ್ನು ಶರನ್ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬನ್ನಿ. 10ನೇ ದಿವಸವಾದ ಇಂದು ನಮ್ಮ ಪಾಲಿಗೆ ವಿಜಯವು ಪ್ರಾಪ್ತವಾಗಿದೆ. ಈ 10ನೇ ದಿವಸವನ್ನು ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬನ್ನಿ. ಯಾರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೋ ಅಂತವನ ಮನದ ಇಷ್ಟಾರ್ಥವನ್ನು ಈಡೇರಿಸಿಕೊಡುತ್ತೇನೆ. ಮಗನೇ, ದೇವಪೀಠ ಬರಿದಾಗಿದೆ. 4 ಕವನರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬಾ. ಈಗೇನೋ ಕಳರ ಭಯ ದೂರವಾಗಿದೆ, ಹೌದು. ಆದರೆ ಮುಂದೆ ಕಾಲಾಂತರದಲ್ಲಿ ಇಂಥವರೇ ಲೋಕಪೀಡಕರಾಗಿ ಬಂದರೆ ನಾನೇನು ಮಾಡಬೇಕು? ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಎಲ್ಲರೂ ಒಂದಾಗಿ ತುಹಿನಾತ್ರಿಯನ್ನು ಸೇರಿ ನಿಷ್ಕಲ್ಮಶವಾದಂತಹ ಭಕ್ತಿಯಿಂದ ನನ್ನನ್ನೇ ಸ್ತುತಿಗೈದಿರಿ ಎಂದಾದರೆ ಪ್ರಸನ್ನಳಾಗಿ ನಿಮಗೆ ಒದಗಿರುವ ಕಷ್ಟವನ್ನು ದೂರೀಕರಿಸುತ್ತೇನೆ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಆತ್ಮೀಯ ಕಲಾಭಿಮಾನಿಗಳೇ, ಇವತ್ತಿನ ಸೇವಾಕರ್ತರಿಗೂ ಹಾಗೂ ನೆರೆದಿರುವಂಥ ಎಲ್ಲ ಕಲಾಭಿಮಾನಿಗಳಿಗೂ ನಮ್ಮ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬರುವ ರಾತ್ರಿ ಶ್ಯಾಮಶೆಟ್ಟಿ ಸಹೋದರರು ಸೇವಾ ವಾಸ್ತು ಬಡಗ ಮೇಲೆಕ್ಕರು ನೀರುಡೆಯಲ್ಲಿ ಸತಿ ಉಳುಪಿ ಎಂಬ ಕಥಾಭಾಗವನ್ನು ನಾಡಿ ತೋರಿಸಲಿಕ್ಕಿದ್ದೇವೆ. ತಾರೀಕು 19/3/2022 ಶನಿವಾರ ಮೂಡುಶೆಡ್ಡೆ ಯುವಕ ಮಂಡಲ 10 ಸಂವತ್ಸರ ಸೇವಾ ವಾಸ್ತು ಕಾಯಕಲ್ಪ ಎಂಬ ಕಥಾಭಾಗವನ್ನು ನಾಡಿ ತೋರಿಸಲಿಕ್ಕಿದ್ದೇವೆ. ತಾರೀಕು 19/3/2022 21/3/2022 ಶ್ರೀಮಂತ ರಾಜಗುಲಿಗ ಶ್ರೀ ಕ್ಷೇತ್ರ ಬಂದಲೆ ಪಚ್ಚನಾಡಿ ಶ್ರೀಮಂತ ರಾಜಗುಲಿಗನ ಕೋಲೋತ್ಸವ ಹಾಗೂ ತಂಬಿಲ ಸೇವೆ ನಡೆಯಲಿದೆ. ತಾರೀಕು 19/3/2022 ಬಪ್ಪನಾಡು ಮೇಳದವರಿಂದ ಕಾಲಮಿತಿ ಯಕ್ಷಗಾನ ಬಯಲಾಟ ಸಂಜೆ ಗಂಟೆ 6:30 ಭಕ್ತಿದ ಬಲಿಮೆ ಎಂಬ ಕಥಾಭಾಗವನ್ನು ನಾಡಿ ತೋರಿಸಲಿಕ್ಕಿದ್ದೇವೆ. ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಶ್ರೀಮಂತ ರಾಜಗುಲಿಗ ಸೇವಾ ಟ್ರಸ್ಟ್ ಬಂದಲೆ ಪಚ್ಚನಾಡಿ. ಈ ಎಲ್ಲ ಕಾರ್ಯಕ್ರಮಗಳಿಗೂ ಇದಕ್ಕಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂಬ ವಿನಂತಿಸ್ತಾ ಕಥಾಭಾಗವನ್ನು ಮುಂದುವರಿಸಿದ ಗಣಮತಿಯನ್ನು ಯಾಚಿಸ್ತಾ ಇದ್ದೇವೆ. ಯಕ್ಷಗಾನ ಗೆಲ್ಗೆ ಶುಂಭಧನವ ಅಧಿಕ ವಿಭವದಲ್ಲಿ
ಸಂವಾದಾನ ಅಂತ ಕೇಳಿ ಬಂದೆವು. ಹಾಗೆಂದುಕೊಳ್ಳಬಹುದು. ಓಲೆ ಕೊಟ್ಟಂತ ವಿಚಾರ ಅನೇಕವಿದೆ, ಆಲಿಸಬೇಕು ಆಲಿಸಬೇಕು. ತಮ್ಮೋ ನಾವು ಸಾಮಾನ್ಯರೇ ಜನಪದದಲ್ಲಿ ಜಯ ನಮೋ ಜಗದ್ರಕ್ಷಕ. ಪರಿಪಾಲಿಸು ಸ್ವಾಮಿ, ಪರಿಪಾಲಿಸು. ತಮ್ಮ ನಿಶುಂಭ ನವ ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು. ಅವರ ಅನುಗ್ರಹದಿಂದ ಧನುದೇವಿಯಲ್ಲಿ ಶುಂಭ ನಿಶುಂಭ ನಮ್ಮೀರ್ವರ ಜನನವಾಯಿತು. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡವರು ನಾವು. ಪ್ರಾಯ ಪ್ರಬುದ್ಧರಾದಾಗ ಈ ಶೋಣಿತ ಪಟ್ಟಣದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ವರ್ತಮಾನ ಕಾಲದಲ್ಲಿ ಅನುಜನಾದ ನಿನ್ನನ್ನು ಜೊತೆ ಸೇರಿಸಿ ಘನಪರಾಕ್ರಮದಿಂದ ಇಲ್ಲಿಯ ಜನಪದವನ್ನು ಪಾಲಿಸಿಕೊಂಡು ಬರ್ತಾ ಇದ್ದೇನೆ. ತಮ್ಮ ನಾವು ಇಷ್ಟು ಎತ್ತರಕ್ಕೆ ಏರಬೇಕಾದ್ರೆ ಮಾಡಿದ ಸಾಧನೆ ಏನು? ತಾಯಿಯಿಂದಲೇ ಅಪ್ಪನೆಯನ್ನು ಪಡೆದು ಘೋರವಾದ ಕಾನನವನ್ನು ಸೇರಿದೆವು. ಬ್ರಹ್ಮ ದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡಿದ್ದೇವೆ. ತರೆಯ ಯೋನಿಜರಿಂದ ಮಾತ್ರವಲ್ಲ, ತ್ರೈಮೂರ್ತಿಗಳಿಂದಲೂ ಮರಣವೇ ಬಾರದೆಂಬ ವರವನ್ನು ಪಡೆದಿದ್ದೇವೆ. ವರವನ್ನು ಪಡೆದ ತಕ್ಷಣ ಹೊರಟದ್ದು ನಾವು ದಿಗ್ವಿಜಯಕ್ಕಾಗಿ. ಮೊದಲಾಗಿ ಭೂಲೋಕವನ್ನೇ ಸ್ವಾಧೀನಪಡಿಸಿಕೊಂಡೆವು. ನಂತರ ಹೋದದ್ದು ಪಾತಾಳಕ್ಕೆ. ಉರಗಾದಿಗಳ ಹೆಡೆಯನ್ನು ಮೆಟ್ಟಿ ಅಲ್ಲಿ ಅಧಿಕಾರವು ನಮ್ಮ ಸ್ವಾಧೀನ. ಅಣ್ಣ ವರ್ತಮಾನ ಕಾಲದಲ್ಲಿ 2 ಲೋಕದ ಅಧಿಶನಿ ನನ್ನ 2 ಲೋಕಗಳು ನಮ್ಮ ವಶವಾದ ಸಾಕೆ. ಹಿರಿಯ ತಾಯಿಯ ಮಕ್ಕಳಾದಂತಹ ದೇವತೆಗಳು ಸ್ವರ್ಗಲೋಕವನ್ನು ಆಳಿಕೊಂಡು ಬರ್ತಾ ಇದ್ದಾರೆ. ಅದನ್ನು ಪಡೆಯಬೇಕೆಂಬ ಹಂಬಲ ನನ್ನದು. ಮೇಲೆ ಏರುವುದಕ್ಕಾಗಿ ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಏರೋಣ ಮೇಲೆ.
ಉದ್ದೇಶದಿಂದ ಶುಂಭರ ಅಂತಹ ನಾವು ಸೇನೆ ಸಮೇತರಾಗಿ ಬಂದಿದ್ದೇವೆ. ಈಗ ಬಂದವನೇ ನಿಶುಂಭ, ಒಳ್ಳೆ ಮಾತ್ರದಲ್ಲಿ ಹೇಳುತ್ತಿದ್ದೇನೆ, ನಿನ್ನದಂತಹ ಪೀಠವನ್ನು ಬಿಟ್ಟುಕೋ. ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದು ಐರಾವತವನ್ನ ಏರಿಕೊಂಡು ದುರಕ್ಕಾಗಿ ಬಂದೆಯಾ? ಇದು ನನ್ನಲ್ಲಿ ಒಬ್ಬನಲ್ಲಿಯೇ ಇರು, ಆದ್ದರಿಂದ ನಾನೇ ಹಿಡಿದುಕೊಂಡು ಬರು. ಅಲ್ಲ, ಅದು ನಿನಗೆ ಆದಿತ್ತು, ನಾವು ಹಿಡಿದ್ರೆ ಕಾಣಲಿಕ್ಕಿಲ್ಲ. ಏನು ಬಂದವರು ಸಾಮಾನ್ಯರನ್ನು ಹಾಗೆ ಭಾವಿಸಿಕೊಳ್ಬೇಡ. ಏನು ವಿಶೇಷ? ಶೋಣಿತಾದೀಪ ಶುಂಭದಾನವನೆಂದ್ರೆ ನಾನೇ. ಗೊತ್ತುಂಟು, ಗೊತ್ತಾಯ್ತಾ? ನನ್ನ ಅಪ್ಪನ ಮಗನಲ್ವ? ಅಮ್ಮನ ಮಗ ಅಲ್ಲ, ಅಮ್ಮನ ಮಗ. ಆದ್ರೆ ಅಪ್ಪನ ಮಗ ಹೌದು. ನಿನ್ನ ಬುದ್ಧಿ ಬರಲಿಲ್ಲ ನನಗೆ. ಬರ್ಲಿಕ್ಕಿಲ್ಲ. ಎಂತ ಯಾವುದು ಬರ್ಲಿಕ್ಕಿಲ್ಲ? ನಿನ್ನ ಒಳ ಪಕ್ಕೆ ಮಾತು ಬಿಡಬೇಡ ನೀನು ಹೋದಲ್ಲಿವರೆಗೆ. ಏನು ಈಗ ನೀನಾಗಿ ಪೀಠವನ್ನ ಬಿಟ್ಟುಕೊಟ್ರೆ ಒಳ್ಳೆಯದು. ಇಲ್ಲದಿದ್ರೆ ನಿನ್ನನ್ನ ಬಡಿದಟ್ಟಿ ಪೀಠವನ್ನ ಆಳುವಾಗ ಶುಂಭಾಸುರ, ಇದು ಕೇಳುವುದಲ್ಲ. ಮತ್ತೆ ಯಾವುದನ್ನ? ಇದು ನೀನೀಗ ಕೇಳುವುದಲ್ಲ. ಮತ್ತೆ ಯಾಕೆ ಕೇಳುವುದಲ್ಲ? ಶತಾಶ್ವಮೇಧಗಳ ಪ್ರಯತ್ನ ಬೇಕು, ಮೂರು ಮೂರ್ತಿಗಳ ಒಲಮೆ ಬೇಕು, ಮನುಷ್ಯನು ಲೋಕದಿಂದ ಪುರಸ್ಕರಿಸಲ್ಪಟ್ಟಿರಬೇಕು. ನಿನ್ನ ಕಥಾನಕ ನೋಡಿದ್ರೆ ಗೊತ್ತಾಗುವುದಿಲ್ವ? ಪರಾಕ್ರಮದಿಂದ ಪಾತಾಳವನ್ನು ಗೆದ್ದು, ಭುಜಬಲದಿಂದ ಭೂಲೋಕವನ್ನು ಗೆದ್ದು, ಏನೀಗ ಸ್ವರ್ಗಲೋಕಕ್ಕೆ ಬೆದರಿಸುವುದಕ್ಕೆ ಬಂದದ್ದು. ನಮ್ಮದ್ದು ಕತೆ ಪ್ರಾರಂಭ ಆದಲ್ಲಿಂದ ಅದೇ. ಅದಕ್ಕೆಲ್ಲ ಸೊಪ್ಪು ಹಾಕುವವರು ನಾವಲ್ಲ. ಕೈಯಲ್ಲಿ ಕುಲಿಶ ಉಂಟು, ಜಗದಂಬಿಕೆಯ ಒಲಮೆ ಉಂಟು. ನೀನೇನು ನಿನ್ನಂತ 100 ಮಂದಿ ಶುಂಭರು ಬಂದು ನಿಲ್ಲಿಸ್ತೇನೆ. ನೀನು ಯಾರ್ಯಾರ ಹೆಸರನ್ನೆಲ್ಲ ಹೇಳಿದ್ರೆ ಹೆದರಿಕೊಂಡು ಓಡುವವರು ನಾವಲ್ಲ. ಇದೆಂತದ್ದು? ಇದು ಪ್ರದರ್ಶನಕ್ಕೆ ಹಿಡಿದುಕೊಂಡು ಬಂದದ್ದು. ಬಾ ತೋರಿಸ್ತೇನೆ.
ಆಯ್ತಾ ಹೇಳಿಕೊಳ್ಳೋಣ. ಒಡೆಯ ಶುಂಭಾಸುರನಿಗೆ ಜಯವಾಗಲಿ, ನಮ್ಮಡೆ ಶುಂಭಾಸುರನಿಗೆ ಜಯವಾಗಲಿ, ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಮಂಗಳ ಇಷ್ಟು ಬೇಗ ಜಯಘೋಷ ಜಯಘೋಷ ಅಲ್ಲ, ಅದು ಒಳ್ಳೇದು. ಮತ್ತೆ ಯಾರಿಲ್ಲ ಎಲ್ಲ ಓಡಿಸಿ ಓಡಿದ್ದಾರೆ ದೇವತೆಗಳು. ತಮ್ಮ ಶುಂಭ, ನಿನ್ನ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ಚಾರು ಚತುರ್ದಶ ಜಗಕ್ಕೆ ಶುಂಭನೇ ಕೋಗೆವು ಅನ್ನುವಂಥ ವಿಚಾರ ಇಲ್ಲಿದ್ದವರು ಮಾತ್ರ ತಿಳಿದರೆ ಸಾಲದು, ಮತ್ತೆ 3 ಲೋಕದವರು ತಿಳಿಯಬೇಕು ಎನ್ನುವಂತ ಉದ್ದೇಶದಿಂದ ಡಂಗುರವನ್ನ ಸಾರುವುದಕ್ಕಾಗಿ ನಮ್ಮವರನ್ನ ಕಳುಹಿಸಿಕೊಟ್ಟ ಹಾಗಾಯ್ತು. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತ ಯಾಗ ಯಜ್ಞಾದಿಗಳ ಹವಿಸು ಶುಂಭಾರ್ಪಣವಾಗ್ಬೇಕು. ಯಾರು ತಪ್ಪಿ ನಡೀತಾರೆ ಯಾರಿದ್ದಾರೆ? ಇದ್ದವರೆಲ್ಲ ಬರುವಾಗಲೇ ಹೋಗಿ ಆಗಿದ್ದೇನೆ. ಬಿಡಬೇಡಿ ಮಕ್ಕಳೇ, ಹಿಡಿದು ಚಿತ್ರ ಹಿಂಸೆ ಕೊಡಿ ಅಂದಿದ್ದೇನೆ. ತಮ್ಮ ದೇವತೆಗಳು ಸೋತು ಓಡಿದ್ದಾರೆ, ಅವರ ಬಗ್ಗೆ ನಾವು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಎದುರಿನಿಂದ ಏನು ಮಾಡುವವರಲ್ಲ, ಹಿಂದಿನಿಂದ ನಮ್ಮವರಿಗೆ ತೊಂದರೆಯನ್ನು ಕೊಡ್ತಾರೆ. ಹಾಗಾಗಿ ನಮ್ಮವರಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ದೇವತೆಗಳು ಸಿಕ್ಕಿದ್ರೆ ಬಿಡಬೇಡಿ, ತಂದು ಕಾದು ಸೇಲಿ ಹಾಕಿದ್ರೆ ಸಾಕು, ಸರಿಯಾದ ಶಿಕ್ಷೆ ಕೊಡ್ತೇನೆ ಎನ್ನುವ ಹಾಗೆ. ತಮ್ಮ ಯುದ್ಧವನ್ನು ಮಾಡಿದ ಕಾರಣ ಅದದ್ದೇನು ಆಯಾಸ ಇವತ್ತು ಸ್ವಲ್ಪ ಹೆಚ್ಚಿಗೆ ಬೇಕಾದ್ರು ಸೋಲಿಸೇಗೆ ಮೆರೆಯುತ್ತಲಿರಲೇಗ ನದಿಯೇಗೆ ಸುಮನಸ ನೆರೆಯ ತೊಡಗೊಂಡು ಉರುಗೂತ ತೊಳಲೆದ ವನದಿಯೇಗೆ ಶಿವನೇ ಶಂಭೋ ಶಂಕರ, ಹೀಗಾಗುತ್ತದೆ ಎಂದು ಎಣಿಸಿರಲಿಲ್ಲ. ಕಾಡು ಮೇಡುಗಳ ಅಲೆದಾಟವು ನಮಗೆ ಪುನಃ ಪ್ರಾಪ್ತವಾಗಿದೆ. ಆದರೊಂದುಂಟು, ಮಹಿಷವಧಾ ಕಾಲದಲ್ಲಿ ಮಾತೆಯಾಡಿದ ಅಭಯವಚನ ನನ್ನ ಕರ್ಣಕವರಗಳಲ್ಲಿ ಪ್ರತಿಧ್ವನಿಸುತ್ತಾ ಇದೆ. ಆದ್ದರಿಂದ ಸುಮನರಸರನ್ನು ಒಟ್ಟಡಗೂಡಿಸಿಕೊಂಡು ಜಗದಂಬಿಕೆಯನ್ನು ಆರಾಧಿಸಿ ಸನ್ನಿಧಾನದಲ್ಲಿಯೇ ನಮ್ಮ ಕಷ್ಟವನ್ನು ಹೇಳಿಕೊಳ್ಳುತ್ತೇನೆ. ಓ ತಾಯೇ ಜಗದಂಬೆ, ಸರ್ವೇಶ್ವರಿ, ಲೋಕಮಾತಾ, ಮಹಿಮಾ, ಜಯ ಜಯ ಜಗದಂಬ, ಜಯ ಜಯ ತ್ರಿಪುರಾಂಬ, ಜಯ ಜಯ ಮಗಮದೆ, ಜಯ ಜಯ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆ, ಗುಣಾಶ್ರಯೇ ಗುಣಮಯೇ ನಾರಾಯಣೀ ನಮೋಸ್ತುತೆ. ಜಯ ಜಯ ಏಳಯ್ಯ ಸುರಪಾಲ ಒಳಗಟ್ಟು ಬೋದ್ಯಾಕೆ, ಏಳಯ್ಯ ಸುರಪಾಲ ಒಳಗಟ್ಟು ಬೋದ್ಯಾಕೆ, ಹುಳ ಮಗಿಸ ನಿಮ್ಮನು ಸೋಲಿಸೆ ನಾಗವ ಆಳು ತೆರಲು ಕಾಲೆ ಆಲಯ ಅಟ್ಟಿದೆನು ಏಳಯ್ಯೋ. ಅಮ್ಮ, ದೇವತೆಗಳೆಲ್ಲ ಒಟ್ಟಾಗಿ ಹಿನಗಿರಿಯನ್ನು ಸೇರಿ ಕಷ್ಟವನ್ನು ಕರಗಿಸುತ್ತಾಯಿ ಕಾಪಾಡುವ ಎನ್ನುವ ಹಾಗೆ ಕರಮುಗಿದು ಬೇಡಿಕೊಳ್ಳುತ್ತಾ ಇದ್ದೀರಲ್ಲ, ಇದೋ ಪ್ರಸನ್ನಳಾಗಿದ್ದೇನೆ. ಈ ಪೂರ್ವದಲ್ಲಿ ದುರುಳ ಮಹೇಶನನ್ನು ವಧಿಸಿ ದೇವಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಜನನಿಗೆ ಭಿನ್ನಗ ಧನುಜ ಮಹೇಶಗಿಂತ ಗಣಪರಾಗ್ರಮೇ ಶುಂಭನೋ ಅನುಭರದಲೇ ಸುರರನು ಸೋಲಿಸಿ ನಾಗವನು ಪಾಲಿಸುವನು ಕಳನೋ. ಜನರೇ ಕೇಳು, ಓ ಜಗಜ್ಜನನಿ, ಅಂದು ನೀನು ಕೊಂದು ಕಳೆದ ಖಳಮಹಿಷನಿಗಿಂತಲೂ
ಸಹಸ್ರಪಟ್ಟು ಶಕ್ತಿವಂತರಮ್ಮ. ಶುಂಭಾನಿ ಶುಂಭರನ್ನುವರು ವಿಧಾತನ ಕುರಿತಾಗಿ ವಿಶೇಷವಾದಂತಹ ತಪಸ್ಸನ್ನು ಮಾಡಿ ವಿಶಿಷ್ಟವಾದಂತಹ ವರಗಳನ್ನು ಪ್ರಾಪ್ತಿಸಿಕೊಂಡಿದ್ದಾರೆ. ಓಹೋ ತಾಯೇ, ವರಬಲದಿಂದ ಮತ್ತರಾದಂತಹ ದುರುಳರು ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ವಶೀಕರಿಸಿಕೊಂಡು ತಮ್ಮದೇ ಆದಂತಹ ದುಷ್ಟ ಆಡಳಿತವನ್ನು ಹೇರಿದವರಿದ್ದಾರೆ. ತಮ್ಮ ಆಳ್ವಿಕೆಯಲ್ಲಿ ಯಾಗ ಯಜ್ಞಾದಿಗಳಿಗೆ ಅವಕಾಶವನ್ನು ಕೊಡುತ್ತಿಲ್ಲ. ಗೋವುಗಳನ್ನು, ಬ್ರಾಹ್ಮಣರನ್ನು, ಪಶುಗಳನ್ನು, ಸ್ತ್ರೀಯರನ್ನು, ಸಾಧು ಸಜ್ಜನರನ್ನು ಸದಾ ಕಾಲದಲ್ಲಿಯೂ ಪೀಡಿಸುತ್ತಾ ಲೋಕ ಕಂಟಕರಾಗಿದ್ದಾರೆ. ಹೇಗಾದರೂ ಸರಿ ತಾಯಿ, ದುರುಳರನ್ನು ನಿವಾರಿಸಿ ಸಜ್ಜನರ ಬದುಕಿಗೊಂದು ಭದ್ರವಾದ ಶಾಂತಿಯ ನೆಲೆಯನ್ನು ಕಲ್ಪಿಸಿಕೊಡಬೇಕು. ಶರಣು ಬಂದಿದ್ದೇವೆ. ಇಂದ್ರ ಕರುಣಿಸುವುದಲ್ಲ ಭಯವನೋ ನುಡಿದಳೋ ಇರೆದು ಸಮಯದಿ ಧೈರ್ಯರನು ನೆರವೇಯನು ಪೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ ಮರೆದೇ ನಿಜವನು ತುಗಿನ ಗೆರೆಯೊಳಗೆರುತಕ ನೋಡುವುದು ಎನ್ನಯ ಲೀಲೆಯನು ಹರುಷದೊಳಗೆರಡೆನು ತಗ ತ್ರಿದಶರಿಗರುಗೆ ಶ್ರೀದೇವಿಯೋ ವಿಧಿಯಿಂದ ಬರಫಲವನ್ನು ಪಡೆದಂತಹ ಶುಂಭಾನಿ ಶುಂಭರು ತಾವೇ ಮೃತ್ಯುವನ್ನು ಗೆದ್ದ ಮೃತ್ಯುಂಜಯ ಎನ್ನುವ ಹಾಗೆ ಮೆರೆದಾಡುತ್ತಾ ಇದ್ದಾರೆ. ಅಂತವರ ಪಾಲಿಗೆ ನಾನೇ ಮೃತ್ಯು ದೇವತೆಯಾಗಿ ಮುಂದುವರಿಯುತ್ತೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರೂ ವಧಿಸಿ ದೇವಪೀಠವನ್ನು ಸ್ಥಿರಪಡಿಸುತ್ತೇನೆ. ಹಾಗೆಂದು ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿ ಒಂದೇ. ಈ ನಿಜ ರೂಪವನ್ನೇ ಮರೆಗೊಳಿಸಿ ಮಾರುವೇಷದಿಂದ ತುಹಿರಾದ್ರಿಯಲ್ಲಿದ್ದುಕೊಂಡು ದುರುಳರನ್ನು ಯಾವ ರೀತಿ ನಿಗ್ರಹಿಸುತ್ತೇನೆ, ಕಣ್ಣಾರೆ ಕಾಣುವಂತಹ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಶ್ರೀದೇವಿ ಜಯೋಸ್ತುತೆ. ಜಯ 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 ಅಳುವ ಸುಮನ ಸರಂಗೆ ಧೈರ್ಯವಾದೆಳುಗೆ ಬಳಿಗ ಶಕ್ತಿರೋ ಬಿಡಿ ಖಳರ ಬಳಿಗೈದುತ್ತ ಗೆಲುಬಡೆ ಅಸಾಧ್ಯವೆನುತ ತಿಳಿದಳ ಜನದೊಳಗೆ ಮೋಗದ ಬಲೆಗೆ ಸೆನ್ನುಗೆ ಸುತ್ತ ಧನುಜರೆಲ್ಲರ ಕೊಲುವ ಕಾರ್ಯವು ಸುಲಭವೆನುದ ಯೋಚಿಸಿ ಮನದಿ ಯೋಚಿಸಿ ಎಂದು ಯೋಚಿಸಿ ಮಗಮಾಯೆ ಎಂದು ಯೋಚಿಸಿ ಆದೆ ಬಾಯೆ ಮಗಮಾಯೆ ಆ
ಮೋಗಿಸಿ ಮಗಮ್ಮಾಯೇ ದೈತ್ಯ ವೃಂದವ ಮೋಗಿಸಿ ದೈತ್ಯ ವೃಂದವ ಮೋಗಿಸಿ ಸುಂದರಾಂಗವ ತಳೆದು ಅಂದ ಕೌಶಿಕೆಯಾಗಿ ಸುಂದರಾಂಗವ ತಳೆದು ಅಂದ ಕೌಶಿಕೆಯಾಗಿ ನಿಂದಳೋ ಮೆರವ ಕದಂಬವನದೊಳಂದು ಸುಂದರಾಂಗವ ತಳೆದು ಕೌಶಿಕೆಯಾಗಿ ನಿಂದಳು ಮೆರವ ಕದಂಬವನದೊಳಂದು ಎಂದು ಯೋಜಿಸಿ ಮಗಮಾಯೇ ಆದಿಭಯೇ ಮೂರು ಲೋಕವನ್ನು ಆಳಬೇಕಾದಂತಹ ಇಂದ್ರಾದಿ ದೇವತೆಗಳು ಆಡುತ್ತಾ ಇದ್ದಾರೆ. ದುರುಳರ ಸ್ವಾಧೀನವಾಗಿದೆ ನಾಲ್ಕಲೋಕದ ಪದವಿ. ದುರುಳರು ಇಷ್ಟು ಪ್ರಬಲರಾಗಿ ಮೆರೆಯಬೇಕು ಎಂದಾದರೆ ಕಾರಣವಾದರೂ ಏನು? ವಿಧಿಯಿಂದ ಗಳಿಸಿಕೊಂಡಂತಹ ವರ, ವಿಧಿಯು ಕೊಟ್ಟಂತಹ ವರಕ್ಕೆ ಯಾವುದೇ ಒಂದು ಚ್ಯುತಿ ಬಾರದ ರೀತಿಯಲ್ಲಿ ದುರುಳರ ವಧೆಯನ್ನು ಮಾಡಬೇಕು. ಎಲ್ಲ ಅರ್ಥವಿಸಿಕೊಂಡಂತಹ ನಾನು ಗೌರಿ ದೇವಿ ಆತ್ಮಕೋಶದಿಂದ ಹೊರಬಂದವಳಿದ್ದೇನೆ. ಕರೆಯುವುದಕ್ಕೆ ಬೇಕಾಗಿ ಕೌಶಿಕೆ ಎನ್ನುವ ಹಾಗೆ ನಾಮಕರಣವನ್ನು ಮಾಡಿಕೊಂಡೆ. ದುರುಳರ ಕುರಿತಾಗಿ ಯೋಚಿಸುತ್ತಾ ಯೋಚಿಸುತ್ತಾ ಬಂದು ಸೇರಿದ್ದು ಇದೇ ತಾನೇ ಕದಂಬಾವನ. ಕದಂಬ ವೃಕ್ಷಗಳಿಂದಲೇ ರಾರಾಜಿಸುತ್ತಾ ಇದೆ. ಈ ಕದಂಬಾವನಕ್ಕೂ ದುರುಳರಿಗೂ ಹತ್ತಿರದ ನಂಟಿದೆ ಎನ್ನುವುದನ್ನು ಅರಿತೆ. ಬೇಟೆಯಾಡುವುದಕ್ಕೂ ಅಲ್ಲ, ವಿಹರಿಸುವುದಕ್ಕೂ ಯಾವುದಾದರೂ ಒಂದು ಉದ್ದೇಶವನ್ನಿರಿಸಿಕೊಂಡು ಕದಂಬಾವನವನ್ನು ಸೇರುವವರಿದ್ದಾರೆ. ಆದರೆ ಇವತ್ತು ಬರುತ್ತಾರೆ, ನಾಳೆ ಬರುತ್ತಾರೆ, ಮಗದೊಂದು ದಿವಸ ಬರುತ್ತಾರೆ. ನಿರ್ಧಾರ ಅವರಿಗೆ ತಾನೇ ಬಿಟ್ಟದ್ದು. ಅವರು ಬರುವಲ್ಲಿಯವರೆಗೆ ನಾನು ಇಲ್ಲೇ ಉಳಿಯಬೇಕು. ಉಳಿಯಬೇಕು ಎಂದಾದ್ರೆ ಕುಳಿತುಕೊಳ್ಳುವುದಕ್ಕೆ ಒಂದು ಯೋಗ್ಯವಾದ ಆಸನ ಬೇಕಲ್ಲ. ನೂತನ ದೇಗೆ ಸೃಜಿಸ ವನ ಮಧ್ಯದೆ ನೂತನ ದೇ ಸೃಜಿಸ ಕಾಂಚನ ದುಯ್ಯಾಲಯ ಏರುತ್ತಾಗ ಕಾಂಚನ ದುಯ್ಯಾಲಯ ಏರುತ್ತಾಗ ಕಾಂಚನ ದುಯ್ಯಾಲಯ ಏರುತ್ತಾಗ ಆಗ
ಜರ ತನು ಮನ ಮೋಹಿಪ ಧನ ಜರ ತನ ಮನವ ಮೋಹಿಪ ಅನಪಮ ಪಾಡೋತ ಇರಲತ್ತ ಅನಪಮ ಪಾಡೋತ ಪಾಡೋತ ಅನಪಮ ಪಾಡೋತ ಇರಲತ್ತ ಕಾಂಚನ ಗುಯ್ಯಾಲಯ ಗುಯ್ಯಾಲಯ ಏರುತ್ತಾಗ ಆಗ ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದಂತಹ ಆಸನ ಬೇಕು ಎನ್ನುವ ಹಾಗೆ ಸುತ್ತಲೂ ದೃಷ್ಟಿ ಹಾಯಿಸಿ ನೋಡಿದೆ ಎಂದಾದರೆ ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇಳಲ್ಲ. ಅಂಬರದಿಂದ ಕುಂಬಿರಿಗೆ ಇಳಿಯಬಿಟ್ಟಿದೆಯಲ್ಲ ಕನಕದ ಉಯ್ಯಾಲೆ. ಕುಳಿತುಕೊಳ್ಳುವುದಕ್ಕೆ ಆಸನವೇನೋ ಸಿದ್ಧವಾಗಿದೆ. ಹಾಗೆಂದು ನಾನು ಇಲ್ಲಿ ಇದ್ದೇನೆ ಎನ್ನುವಂತಹ ವಿಚಾರ ದುರುಳರಿಗೆ ತಿಳಿಯಬೇಕು. ಅದಕ್ಕಾಗಿ ನನ್ನ ಈ ತನುಗಂಧವನ್ನೇ ಗಾಳಿಯೊಂದಿಗೆ ಮೇದಿನಿಗೆ ಪಸರಿಸಿದ ಬಳಿದ್ದೇನೆ. ಪರಿಮಳವನ್ನು ಆಘ್ರಾಣಿಸಿದಂತಹ ರಾಕ್ಷಸರು ಹುಡುಕುವುದಕ್ಕೆ ಮುಂದುವರಿಯುತ್ತಾರೆ. ನಿರ್ದಿಷ್ಟವಾದಂತಹ ಸ್ಥಳ ಗೋಚರಿಸುವುದಕ್ಕೆ ಬೇಕಾಗಿ ಸುಶ್ರಾವ್ಯವಾದಂತಹ ಗಾಯನವನ್ನು ಹಾಡುತ್ತೇನೆ. ಗಾಯನದ ಉಗಮಸ್ಥಾನ ಎಲ್ಲಿ ಎನ್ನುವ ಹಾಗೆ ಅರಸಿ ಬರುವಂತಹ ಖಡರಿಗೆ ಕೋಟಿ ದಿವಾಕರಣ ತೇಜಸ್ಸಿನಿಂದ ಕಂಗೊಳಿಸುವುದಕ್ಕಿದ್ದೇನೆ. ಕಂಡರಿಯದ ರೂಪವನ್ನು ಕಂಡಾಗ ಕಲ್ಲು ಕುಡಿದ ಕಪಿಗಳಂತಾಗುತ್ತಾರೆ. ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನು ನಿಗ್ರಹಿಸುವಂತಹ ತೀರ್ಮಾನವನ್ನು ಗೈದವಳು ನಾನು. ತಡ ಮಾಡುವುದು ಸರಿಯಲ್ಲ. ಉಯ್ಯಾಲೆಯನ್ನು ಏರಿ ಕಳರ ನಿರೀಕ್ಷೆಯಲ್ಲಿರುತ್ತೇನಂತೆ.
ಕೀರ್ತಿಯನ್ನು ಪಡೆಯಬೇಕು ಎಂಬ ಉದ್ದೇಶದಿಂದ ಕಾನೂನವನ್ನು ಸೇರಿದೆವು. ಬ್ರಹ್ಮದೇವರ ಕುರಿತು ತಪಸ್ಸನ್ನಾಚರಿಸಿ ಬ್ರಹ್ಮನನ್ನು ಪ್ರತ್ಯಕ್ಷಗೊಳಿಸಿಕೊಂಡು ಮನ ದಿಕ್ಕಿಯನ್ನು ಸಂಚರಿಸುತ್ತ ಬರಬೇಕು. ಅಖಂಡವಾದಂತಹ ಬ್ರಹ್ಮಚರ್ಯತ್ವವನ್ನು ಪಡೆದಿದ್ದೇವೆ. ಅಷ್ಟೇ ನಮಗೆ ಕೊಟ್ಟದ್ದಾರು ಇದಿರಾದ ದೊಡ್ಡ ಸದೈವ ಕಥೆ. ಆ ಕಥೋಮಜನಿದ್ದಿರಲು ಗದಾದಂಡ ಕೈಗೆ ಬಂದಾಕ್ಷಣ ನಮ್ಮ ಉಭಯರ ಬಾಹುಗಳಲ್ಲೇ ಶಕ್ತಿ ಕೇರುವುದಕ್ಕೆ ಪ್ರಾರಂಭವಾಯಿತು. ತೋಳ ತೀರ್ಥ ತಿರಿಸಿಕೊಳ್ಳುವುದಕ್ಕೆ ಬೇಕಾಗಿ ದಿಗ್ವಿಜಯವನ್ನು ಕೈಗೊಂಡೆವು. ಪಾತಾಳಕ್ಕೆ ಹೋದೆವು, ಮೂಲಕ್ಕೆ ಹೋದೆವು. ಉಳಿದಿ ಹಲಾಕ ಪಡೆಯೋದಕ್ಕೆ ಮೇಲೆ ಹೋದಾಗ ತುಂಬಾಸುರ ಆಳ್ವಿಕೆ. ಆದ್ರೆ ಯುದ್ಧಕ್ಕೆ ಮುಂದೆ ಹೋದಾಗ ನಾರದ ರಾಘವರು ಯುದ್ಧ ಸಲ್ಲಲು ಸಂಧಾನವಾಯಿತು. ಆ ಮತ್ತೆ ಏನು ನಮ್ಮನೆ ಸಂವಾದಾಜ್ಞೆಯಾಗಿದೆ. ಭರಣಿಯದೆಲ್ಲವ ಸಂಚರಿಸಿಕೊಂಡು ಬನ್ನಿರಿ. ವೈರಿಗಳಾದ ದೇವತೆಗಳು ಕಾಡು ಸಿಕ್ಕಂತಾದ್ರೆ ಸೆರೆ ಹಿಡಿದು ಬನ್ನಿ ಎಂಬುದಾಗಿ ಯಾವ ಕಡೆಯಲ್ಲಿ ಹುಡುಕಾಡಿದ್ರು ಕೂಡ ದೇವತೆಗಳು ಸುಳುವೇ ಇಲ್ಲ. ಇಲ್ಲ ಅಣ್ಣನ ವಿಚಾರ ತಿಳಿಯುವುದಕ್ಕಾಗಿ ಹೋದಾಗ ಶುಂಭರರು ಹೊಗಳ್ತಾರೆ ಹೊರತು ತೆಗಳವರು ಯಾರು ಇಲ್ಲ. ಇಲ್ಲ ಯಾವ ಯಜ್ಞಾದಿಗಳು ಶುಂಭರ ಹೆಸರಿಂದ ನಡೆಯುತ್ತಾ ಇದೆ. ನೋಡಿದಾಗ ಸಂತೋಷವಾಯಿತು. ಇಳೆಯ ಸಂಚಾರ ಮಾಡಿದ್ದೇವೆ. ಆ ದಿನದಿಂದಾಗಿ ಹಸಿವೆ ಬಾಯಾರಿಕೆ ತಡೆಯಕ್ಕಾಗುವುದಿಲ್ಲ. ಉಪಸಮನಕ್ಕೆ ಬೇಕೆ.
ಕಳರು ಮೃಗಮಾಂಸವನು ಮೆಲ್ಲುತ್ತಲೆಗೆ ಎಲ್ಲರಿಗೊಡ್ಡಿದ ತನವ ಶ್ರಮವನ್ನು ಎಲ್ಲರಿಗೊಡ್ಡದ ತನವ ಶ್ರಮವನ್ನು ಕಳೆದನು ಆಗ ಬರಲು 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 ಕದಂಬವನದೆಡೆಗೆ ಕಳರು ಮೃಗಮಾಂಸವನ್ನು ಮೆಲುದರೆ ಏನಾಗ್ತದೆ ನಿನಗೆ? ಏನಾಯ್ತಾ? ಬರುವಾಗ ಸರಿ ಇದೆಯಲ್ಲ ನೀನು. ತುಂಡು ಎಂತ ತುಂಡು? ಯಾವ ತುಂಡು? ತಿನ್ನದು. ತಿಂದ್ರೆ ಹೀಗೆ ಆಗ್ತದಾ? ಮತ್ತೆ ಎಂತದು? ಬೇಡ, ಹತ್ತಿರ ಬರ್ಬೇಡ, ಸ್ವಲ್ಪ ದೂರ ಹೋಗು. ಯಾಕೆ ಬೇಕಿತ್ತು ನಿನಗೆ? ಏನಾಗ್ತದೆ ನಿನಗೆ? ಏನಾಗುತ್ತದೆ ಅಂತ ಹೇಳುವುದಕ್ಕಾಗ ಗೊತ್ತಾಗುದಿಲ್ಲ. ಯಾವಾಗಾದ್ರೂ ಒಮ್ಮೆ ಅಂತ ಬೇಟೆ ಸಿಕ್ಕಿದ್ರೆ ಆಗ್ಲಿಕ್ಕಿಲ್ಲ, ಭಾರಿ ಕಷ್ಟ ಆಗ್ತದೆ. ಹೌದು ತಮ್ಮ ಬೇಟೆ ಮಾಡಿದೆ ಬಹಳ ದಿವಸಗಳು ಕಳೆದು. ಹೌದು, ಇಂದಿನ ಬೇಟೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಟ್ಟಿದೆ. ಭರ್ಜರಿ ಬೇಟೆ ಒಂದಾಗಿ ಬೇಟೆ ಮಾಡಿದರೆ ಪ್ರಯೋಜನವಾಗದು. ಆದ್ದರಿಂದ ಆ ಕಡೆದ ನೀನು, ಈ ಕಡೆದ ನಾನು ಬೇಟೆ ನಾಡ್ತಾ ಹೋದೆವು. ಹೌದು ತಮ್ಮ. ಓ, ಸಿಕ್ಕಿದೇನು? ಪ್ರಾಣಿಗಳು ಪ್ರಾಣಿಗಳು ನಿನ್ನ ತಮ್ಮ ಹೋದ ಮೇಲೆ ಸಿಗದೇ ಇರ್ತದ? ಈ ದಾರಿಯಾಗಿ ಮುಂದೆ ಹೋದಾಗ ಮತ ಗಜಗಳು ಹಿಂಡು ನನ್ನನ್ನು ಕಂಡು ಓಡುವುದಕ್ಕೆ ಪ್ರಾರಂಭ ಮಾಡಿದವು. ಹೌದಾ? ಬಿಡುವೆ ಏನ್ ಮಾಡಿದೆ? ಮಾಡಿ ಹೋದ ಹೋಗಿ ಗಜ ಮಸ್ತಕದಲ್ಲಿ ಹಿಡಿದೆ ದರ 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 ದರನೆ ಎಳೆದು ದರನೆ ತಿರುಗಿಸಿ ಎಲ್ಲಕ್ಕೆ ಒಂದೇ ಪೆಟ್ಟು. ಎಂತದದು? ಪಟಾಕ ಶಬ್ದ ನೋಡ್ತೇನೆ. ಏನಾಗಿದೆ? ಅಪ್ಪಚ್ಚಿ 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 ಎಂತದು? ನೀನು ಹೇಳಿದಲ್ಲ ಅಪ್ಪಾಚಿ ನೋಡುವಾಗ ಪೆಟ್ಟಿನ ರಭಸ ನೆಲಸಮ ಆಯ್ತು. ಹೌದು. ಆಮೇಲೆ ಏನ್ ಮಾಡಿ? ನೋಡ್ತೇನೆ ನದಿಯ ಪಾದಿಯಲ್ಲಿ ರಕ್ತ ಇಳಿದು ಹೋಗ್ತಾ ಇತ್ತು. ಹೌದಾ? ಅಂಗೈಯಲ್ಲಿ ಹಿಡಿದು ಘಟ ಘಟನೆ ಕುಡಿದು ಮಾಂಸದ ಮುದ್ದೆ ಇಷ್ಟೇ ದೊಡ್ಡ, ಅಷ್ಟು ದೊಡ್ಡದಿತ್ತ. ಒಂದೇ ಒಂದು ಇಳುಬಿಲ್ಲ. ಹೌದಾ? ಹೌದು. ಮಾಂಸ ಬಾಯಿಯ ಒಳಗೆ ಹಾಕಿದೆ ಮನೆ ನುಂಗಿದೆ. ಅಷ್ಟಾಗುವಾಗ ಕೊನೆಗೆ ಉಳಿದದ್ದು ಇದು ಎಳ್ಳುಂಟು. ಎಂತದ್ದು? ಅದು ಉಳಿದದು ಯಾವುದು? ಅದು ಯಾರಿಗೆ ಗೊತ್ತು? ಇದು ಎಳುಬು. ಅದನ್ನೇ ನಾ ಕೇಳಿ. ಕೈ ಕಾಲುಗಳ ಎಳುಬು ಎಲ್ಲಿ ಉಂಟು? ನನಗೆ ಸ್ವಲ್ಪ ಅದು ಹೋಗುವಲ್ಲಿಗೆ ಹೋಗಿ ಆಗಿದೆ. ಹೋಗಿ ಆಯ್ತಾ? ಆದ್ರೆ ನಡೆದಂತಹ ಘಟನೆಯನ್ನು ನಿನ್ನಲ್ಲಿ ವಿವರಿಸಿ ಹೇಳಿದ. ಏ ಅಣ್ಣ, ಏನಮ್ಮ, ಆ ಎಳುಬಿನ ನಡುವಿದು ಮಧ್ಯಭಾಗದು ಎಷ್ಟು ರುಚಿ. ಹೌದಾ? ಒಳಗಿರುವುದು ಬಹಳ ರುಚಿ. ಎಳುಬು ತಿನ್ಬೇಕು, ಹಲ್ಲು ಗಟ್ಟಿ ಆಗ್ತದೆ. ನಮ್ಮ ಎಳ್ಳುಗಳು ಗಟ್ಟಿ ಆಗ್ತದೆ. ಎಳುಬುಗಳು ದವಡೆ ಎಡೆಗೆ ಸಿಕ್ಕಿಸಿದೆ. ಕಟುಕುಟು ಕಟಕುಟು ಕಟುಕುಟು ಕಟಕುಟು ಕಟುಕುಟು ಕಟಕುಟು ಕಟಕುಟು ಜಗಿದು ಜೋರ್ಲಿಸಿ ನುಂಗಿದ್ದೇನೆ. ಹೌದಾ? ಏನು ಕಟು ಏನು ಕಟು ಏನು ಕಟು ಏನು ಕುಟು? ಚರ್ಮುರಿ ಚರ್ಮುರಿ ಎಲ್ಲಿ ಉಂಟು? ಇದು ಉಂಟಾ? ನೀನು ಹೇಳಿದ್ದು ಚರ್ಮುರಿ ಹಾಗೆ ಹೋಗಿದೆ. ಹೊಡಿಯಾಗಿದೆ. ಚೂರ್ಣ. ಎಂತ ಚೂರ್ಣ? ಚೂರ್ಣದ ಹಾಗೆ ಆಗಿದೆ. ಹೌದಾ? ಹಾಗ ನಿಲ್ಲು. ಏನಾಗ್ತದೆ? ಆದ್ರೂ ಮಾತನಾಡ್ತಾ ಈಗ ಬಾಯಿ ಬಾಯಿ ಮೂಗು ಮೂರು ರಂಧ್ರ ಉಂಟು. ಹೌದು. ಗಾಳಿ ಹೋಗುವುದಕ್ಕೆ ಸಾಕಾಗುವುದಿಲ್ಲ. ಆದರೂ ಅದನ್ನು ಹಿಡಿದಿಟ್ಟು ಮಾತಾಡ್ತೀಯಲ್ಲ. ನಿನ್ನ ಹೊಟ್ಟೆಗೆ ಏನು ಸಿಕ್ಕಿತ? ನನ್ನ ಹೊಟ್ಟೆ ದೊಡ್ಡದಾಗ್ಲಿಲ್ಲ, ಸ್ವಲ್ಪ ದೊಡ್ಡದಾಗಿದೆ. ಹೌದು. ಈ ಕಡೆ ಪ್ರಾರಂಭ ಮಾಡಿ ಬೇಟೆ ನಾಡಿಕೊಂಡು ಹೋಗ್ತಿರುವಂತಹ ಸಮಯದಲ್ಲಿ ತಮ್ಮ ಹಂದಿ. ಎಂತದು? ಹಂದಿಗಳ ಹಿಂದೆ ಗೋಚರಿಸಿದ. ಹಂದಿ ಮಾಂಸ ತಿನ್ನದ ಅದೆಷ್ಟೋ ದಿವಸಗಳು ಕಳೆದು. ಹಂದಿಗಳ ಕಂಡಾಗ ಬಾಯಲ್ಲಿ ನೀರು ಇಳಿಯುವುದಕ್ಕೆ ಪ್ರಾರಂಭವಾಯಿತು. ದನ ಮಾಡಿಲ್ಲ, ಕೈಲಿನ ಕಡ್ಕೊಂಡು ಚೆನ್ನಾಗಿ ಮಸದೆ ಒಂದೊಂದ ಹಂದಿಗಳ ಇಟ್ಟಲ್ಲ ಅಲ್ಲಿಗೆ ಬಾಯಿ. ಎಲ್ಲಿಗೆ? ಕುತ್ತಿಗೆಗೆ ಸುರಿತಿರುವಂತ ರಕ್ತ. ಹೌದು. ಮಾಂಸ ಮಾಡಿ ಇಷ್ಟು ದೊಡ್ಡ ಮುದ್ದೆ. ಮತ್ತೆ ಹೀಗೆ ಮುದ್ದೆ ಮಾಡಿ ಎಂತದು? ಮುದ್ದೆ ಮಾಡಿ ಅಲ್ಲಿಗೆ ಸಾಕ. ಎಂತದು? ಸಾಕಾಯ್ತಾ? ಮತ್ತೆ ಶಬ್ದ ಹೊರಗೆ ಬರಲಿಲ್ಲ. ಅಲ್ಲಿಗೆ ಇಲ್ಲಲ್ಲಿ ಬಾಯಿಗೆ ನಿಂತುಕೊಂಡಿದ್ದು. ಹಾಗಾಗಿ ಹಾಗೆ ಹಂದಿ ಮಾಂಸ ತಿಂದು ರಕ್ತವನ್ನು ಕುಡಿದು ಹೊಟ್ಟೆಯನ್ನು ತುಂಬಿಸಿಕೊಂಡಂತಾಯ್ತು. ಬೇಡ, ನಮ್ಗೆ ಬೇಟೆ ಬೇಡ. ಮುಂದೆ ಹೋದವಾಗ ಜಿಂಕೆ ಮರಿಯನ್ನು ಕಂಡೆಯ ನಮ್ಮ ಅಣ್ಣನಿಗೆ ಬಹಳ ಇಷ್ಟವಾದಂತಹ ಪ್ರಾಣಿ ದೊಡ್ಡ ಅಣ್ಣ. ಅದನ್ನು ಹೋಗಿ ಕಟ್ಟಿ ತಂದಿದ್ದೇನೆ. ಹಿಡಿಯುವಂತಹ ರಭಸದಲ್ಲಿ ನನ್ನ ಹಿಡಿದಕ್ಕೆ ಜಾರಿ ಹೋಗಿ
ಬೀಳ್ತದೆ ಸೊಂಟಕ್ಕೆ. ಹೌದಾ ಒಂದೊಂದು ಬೆಲ್ಟು ಕಂಟಕ್ಕೆ. ಹೌದಾ ಹೀಗೆ ಮಾಡಿದ್ರೆ ಹೌದು ಅಲ್ಲಿಗೆ ಬಿದ್ದು ಉಳ್ತದೆ ಹೌದು. ನಿಲ್ಲುವುದಕ್ಕೆ ಆಗುದಿಲ್ಲ ಕಟ್ಟಿಕೊಂಡು ಹ. ಹೋಗ್ಬೇಕು. ಇದು ಅವನು ದೊಡ್ಡ ನನಗೆ ಓ ಅಲ್ಲಿ ನೋಡಿದ್ಯಾ ಅದೆಂತದು? ಹೆಬ್ಬಾವುಗಳ ರಸ ಎಷ್ಟು ಬಿದ್ದುಕೊಂಡಿದೆ ನೋಡು ನಿಶುಂಬ. ಹೌದು ಸಣ್ಣ ದೊಡ್ಡದು ನಿಶುಂಬ. ಅದು ಅವನಿಗೆ ನಿಶುಂಬನ್ ನನಗೆ ನಿಶುಂಬನ್ ನನಗೆ. ಅವನಿಗೆ ಹೆಬ್ಬಾವನ ಮಾಂಸ ಬಹಳ ಪ್ರೀತಿ ಎಷ್ಟೊತ್ತಿಗೂ ಬಿದ್ದುಕೊಂಡಿರುದು. ಅದರಿಂದ ಕಾಣಿಕೆಯಾಗಿ ಮಾಂಸ ಸಂಗ್ರಹ ಮಾಡಿದವ ನಾವು ಒಂದು ಹೆಜ್ಜೆ ಮುಂದೆ ಇರಿಸುವುದಕ್ಕೆ ಆಗುವುದಿಲ್ಲ ತಮ್ಮ ಯಾಕೋ ಹೀಗೆ ಯಾಕೋ ಹೀಗೆ ಮಾತಾಡು ಬಾಯಿಲಿ ಸ್ವಲ್ಪ ಹಾಕು ಎಂತದನ್ನ ಗಾಳಿ ಹಾಕ ಯಾರಿಗೆ ನನಗೆ ನಿನಗೆ ಮತ್ತೆ ಯಾರಿಗೆ ನಿನ್ನ ಕಣ್ಣಿನಲ್ಲಿ ರಕ್ತ ಇಲ್ಲ ರಕ್ತ ಉಂಟು ನಿನ್ನ ತಮ್ಮ ಅಲ್ವಲ್ಲ? ಹೌದಾ ನಾನು ಸಣ್ಣವ ಅಲ್ವಾ? ಸಣ್ಣವನಾದ್ರೆ ನನ್ನನ್ನು ಮೊದಲು ಎಬ್ಬಿಸಿ ಮತ್ತೆ ನೀನು ಏಳಿಸುವುದಕ್ಕೆ ಹೇಳಬೇಕು. ಹೌದಾ ಹಾಗಾಗಿ ನೀನು ಸ್ವಲ್ಪ ಹಾಕು ನಾನು ನನಗೆ ನಿನಗೆ ನೀನು ಹಾಕುದಲ್ಲ ನಿನಗೆ ನಾನು ಹಾಕ್ಬೇಕು ನೀನು ಹಾಕಿ ಮಲಗಿ ಹೋಗು ಸ್ವಲ್ಪ ಅಲ್ವಾ ಸ್ವಲ್ಪ ನಾನು ಹಾಕುದು ಗಾಳಿ ನೀನು ಅಲ್ಲಿಗೆ ಮಲಗಿ ಹೋಳುದು ನೀನನ್ನು ಎಬ್ಬಿಸಿದವರು ಗಾನಿ 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 ಸಾಧನೆ ಸಂಗೀತ ಅಭ್ಯಾಸ ಬೇಡ ಬೇಡ ಅದಾಗ್ಲಿಕ್ಕಿಲ್ಲ ಇಬ್ಬರು ಶ್ರಮ ಪಟ್ಟವರು ನಾವು ನಮ್ಮ ದೇಹದ ಆಯಾಸ ಹೋಗಬೇಕಾದ್ರೆ ಗಾಳಿ ಅವಶ್ಯಕತೆ ಇದೆ ಹೌದು ಇಲ್ಲಿ ಗಾಳಿ ಇಲ್ಲಲ್ಲ ಅವಶ್ಯಕತೆ ಇದೆ ಅಂತ ಗಾಳಿ ಇಲ್ಲ. ಹೇಳುವುದವರು. ಗಾಳಿ ಇಲ್ಲ. ನೀವು ಒಂದು ಮರದ ಎಲೆ ಕೂಡ ನೋಡಿದ್ರೆ ತಡೆಯುವುದಕ್ಕೆ ಆಗುದಿಲ್ಲ ಎಂತಹ ಪ್ರಕೃತಿಯು ಹೀಗಾದ್ರೆ ಹೇಗೆ ತರನೇ ಒಂದು ಹಿಡಿತಾ ಇದೆ. ಎಲೆ ಕೂಡ ಅಲ್ವಾ ಅಲುಗಾಡುದಿಲ್ಲ. ಹಾಗಾದ್ರೆ ಗಾಳಿ ಇಲ್ಲ ಅಂತ ಅಲ್ಲ ಮತ್ತೆ? ಬೇಕಾಗುವಷ್ಟು ಗಾಳಿ ಬೀಸುವುದಿಲ್ಲ ಹೌದು. ಬೇಕಾದ್ರೆ ಓ ಅಲ್ಲಿ ನೋಡಂತ ಎತ್ತರವಾದ ಪ್ರದೇಶ ಗಾಳಿ ಬೀಸ್ತಾ ಉಂಟು ಅದು ಮರದ ಮೇಲೆ ಎಲೆಗಳು ಬರ್ತಾ ಉಂಟು ಒಳ್ಳೇದಾಯ್ತು ಅಲ್ವಾ ಹಾಗಾಗಿ ಅದು ಹೀಗಾದ್ರೆ ಏನು ನಿಂತುಕೊಳ್ಳೋಣ ಈಗ ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೀಗೆ ಅಲ್ಲಿಗೆ ಮಾರುತನಿಗೆ ಒಂದು ಆಜ್ಞೆ ಮಾಡು ಹಾಗಾಗಿ ಯಾ ಮಾರುತ ಬೀಸು ಬೀಸು ಮಾರುತನ ಸೇವಿಸೆ ನಲವಿನ ಮಾರುತನ ಸೇವಿಸೆ ವನದೊಳಗೆ ಪರಿಮಳ ಪರಿಮಳ ನಾಸಿಕಕ್ಕೆ ಸೋಕಲು ಕಣರಿಗಾದ ಪರಿಮಳ ಪರಿಮಳ ವನದೊಳಗೆ ತಳುವದ ಸಮಯದಲ್ಲಿ ತಳುವದ ಸಮಯದಲ್ಲಿ ಕೇಳಿದೆ ನಲವಿನಿ ಒಯ್ಯಾಲಯಲಿ ತಾ ಕುಳಿತು ದೇವಿಯೋಗ ನಲವಿನ ಉಯ್ಯಾಲಯಲಿ ತಾ ಕುಳಿತು ದೇವಿಯೋ ಪಾಡುಗೆಗ ಗಾಯನವ ಆಲಿಸುತ್ತ ಗಾಯನವ ಆಲಿಸುತ್ತಾಗ ಸಳರು ಕದಂಬವನ ದೇಗಿ
ಕಾನನ ತಡೆಗಾಗಿ ಬಂದು ಈ ಕಾನನ ತಡೆಗಾಗಿ ಬಂದು ಬಂದು ರಾಗದುಳಿದು ಗಾನ ಮಾಡುವಳು ಇದೆಂದು ತಿಳಿಯದಾಗಿಗೆವು ತಿಳಿಯದಾಗಿಗೆವು ಸಮಯ ಬೀಸುತ್ತಿರುವಂತ ತಂಪಾದ ಗಾಳಿ. ಹೌದು, ನಮ್ಮ ದೇಹವನ್ನು ಸೋಕಿದ ಅಕ್ಷರವೇ ದೇಹದ ಆಯಾಸವೆಲ್ಲ ಪರಿಹಾರವಾಯಿತು. ಹೌದಲ್ಲ, ಉಲ್ಲಾಸವೇ ಮೂಡ್ತಿದೆ. ಹೋಗ್ಬೇಕು, ನಮ್ಮದಂತ ಅಂತವರು ಸೇರಿಕೊಳ್ಬೇಕು ಎಂಬುದಾಗಿ ತೀರ್ಮಾನಿಸಿ ಒಂದು ಹೆಜ್ಜೆಯನ್ನು ತೆಗೆದು ಮುಂದಿರಿಸುವಂತ ಸಮಯ ಹಿಂದಂತೆ ಯಾರು ಹೇಳಿದ ಅನುಭವ ಆಯ್ತಲ್ಲ. ಹೌದೌದು, ಯಾರೆಂಬುದು ನನ್ನನ್ನು ಹಿಡಿದು ಹೇಳಿದಾಗ ಆಯಿತು. ಪಕ್ಕದಲ್ಲಿ ನೋಡುವಾಗ ನೀನು ದೂರದಲ್ಲಿದ್ದೀಯ. ಹೌದು, ಹಾಗಾದ್ರೆ ಯಾರು ಎಂಬುದಾಗಿ ಆಲೋಚನೆ ಮಾಡಿದಾಗ ಗೊತ್ತಾಯ್ತು, ನನಗೆ ಗೊತ್ತಾಯ್ತು. ಏ ತಮ್ಮ, ಮಾತಾಡ್ಬೇಡ, ಸ್ವಲ್ಪ ಕಿವಿಗೊಡು. ಕಿವಿಗೊಡು. ಈಕ ಯಾಕೆ ಈಕ ಎಂತ ಕಿವಿ ನನಗೆ ಹಿಡಿಯುವುದಕ್ಕ ಅಂತ ತಿನ್ನುವುದಕ್ಕ ಹಾಗೆ ಅಲ್ವಾ? ಕೇಳಿಸ್ತಿರೋ ಸ್ವರವಂದನ ಆಲಿಸು. ಸದಾ ಕಾಲ ತಿರುಗಾಡಿಕೊಂಡಿರೋ ಪ್ರದೇಶ. ಇಂಥ ಸ್ವರವಂದನ ಆಲಿಸುವು ನಾವಲ್ಲ. ಹಾಗಾದ್ರೆ ಆಗದಿಂದ ಕೇಳ್ತಿರುವಂತ ಈ ಸ್ವರ ಯಾವುದು? ಯಾವುದು 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 ನನಗೆ ಗೊತ್ತಾಯ್ತು. ಗೊತ್ತಾಯ್ತಾ? ಸುತ್ತಲೂ ನೋಡು, ಬಿದಿರ ಮರಗಳು ಬೆಳೆದು ನಿಂತುಕೊಂಡಿವೆ. ರಭಸವಾಗಿ ಗಾಳಿ ಬೀಸಿರುವಂತಹ ಸಮಯದಲ್ಲಿ ಮರಗಳು ಒಂದಕ್ಕೊಂದು ತಾಗಿದಾಗ ಅದರಿಂದ ಹೊರಹೊಮ್ಮುವ ದಟ್ಟವಾದಂತಹ ಅರಣ್ಯದಲ್ಲಿ ಬಿದಿರುಗಳು ಬೆಳೆದು ನಿಂತಿವೆ. ಇದು ಗಾಳಿ ಬಂದಾಗ ಒರೆಸಿಕೊಳ್ಳುವುದು. ಒರೆಸಿಕೊಳ್ಳುವುದರಿಂದ ಇಂಪಾದ ಗಾಯನ ಕೇಳಿಸುವುದಲ್ಲ, ಶಬ್ದ ಅಲ್ಲ, ಇದು ಕರ್ಕಶ ಧ್ವನಿ. ಬಿಡೋಣ, ಇದು ಜರ ಜರ ಕರ್ಕಶದು ಇಂಪಾದ ಸ್ವರ. ಹಕ್ಕಿಗಳ ಕಿಲಿಪಿಲಿಯನಾದ ದುಂಬಿಗಳ ಝೇಂಕಾರಿ ಅದು ಕೂಡ ಅಲ್ಲ ಅಲ್ವಾ? ಅದೆಷ್ಟೋ ಬಾರಿ ನಾವು ಬಂದವರು ಅದನ್ನು ಕೇಳಿ ಕೇಳಿ ಅಭ್ಯಾಸವಾಗಿ. ಅದಕ್ಕೂ ಇದಕ್ಕೂ ಬಹಳ ವ್ಯತ್ಯಾಸ ಉಂಟು ನೋಡು. ಸರಿಯಾಗಿ ಆಲಿಸಿದಾಗ ತಾಳ ಲಯಬದ್ಧವಾಗಿ
ಕೇಳಿಸುತ್ತಿರುವುದು ಸಂಗೀತ. ಈ ರೀತಿ ಸಂಗೀತವನ್ನು ಹಾಡ್ತಿರುವವರು ಯಾರು 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 ಆಲೋಚನೆ ಮಾಡಿದ್ರೆ ಸಿಕ್ಕಿದಂತ ಉತ್ತರ ಒಂದೇ ಒಂದು. ಬಂದ್ರು ಯಾಕೆ ಬಂದರು ಯಾರು ಅವಳು ಯಾರು ಅವಳು ಇವಳ ಇವಳು ಅವಳ ಅಲ್ಲಿಯೂ ಇಲ್ಲ ಇಲ್ಲಿಯೂ ಇಲ್ಲ ಅವಳು ಇಲ್ಲ ಇವಳಿಲ್ಲ ಕಣ್ಮರೆಯಾಗಿದ್ದಾಳೆ. ಹೌದು, ಹಾಗಂತ ಈ ಲೋಕದ ಅವಳಲ್ಲ. ಮತ್ತೆ ನಾನು ತೋರಿಸಿದ ಮೇಲೆ 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 ಮರದಲ್ಲಿ ಯಾರು ನೇತಾಡಿಕೊಂಡು ಎಂದು ಸಾಯುವುದಕ್ಕೆ ಬಂದವರು ಅವರಲ್ಲಿ ಇಲ್ಲ ಮರಕ್ಕೆ ನೇತಾಡುವುದು. ಮತ್ತೆ ಮೇಲೆ ಮೇಲೋಕದವಳ ದೇವಲೋಕ ಅಲ್ಲ, ಮತ್ತೆ ಕೆಲವು ಲೋಕಗಳಿವೆ. ಅದರಲ್ಲಿ ಒಂದು ಸತ್ಯಲೋಕ, ಬ್ರಹ್ಮನ ಮಾಡಿದ ವಾಣಿ, ಪಣಿವೇಣಿ ಕಲ್ಯಾಣಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೇಸರವಾದ ಕಾರಣ ಪ್ರಶಾಂತವಾದಂತಹ ವಾತಾವರಣ. ತಾನು ಅವರಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಭೇಟಿ ನಾಡಿ ದಣಿದಂತ ಕೆಂಡ ಮುಂದರ ಮನಸ್ಸಿಗೆ ಸಂತೋಷವಾದಿತು ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ. ಸತ್ಯಲೋಕೇಶನ ಮಾಡೋದು ಈಗ ಬಂದು ಇಲ್ಲಿ ಹಾಡುದು ಅಂತ ನಾವು ಒಪ್ಪಿಕೊಳ್ಳುವುದಿಲ್ಲ. ದಿನವೊಂದಕ್ಕೆ ಅದೆಷ್ಟೋ ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಸೃಷ್ಟಿಕರ್ತ ಅವನ ಕಾಯಕದಲ್ಲಿ ತೊಡಗಿಕೊಂಡಾಗ ಶಾರದಾ ಮಾತೆಯ ಸಹಕಾರ ಎಷ್ಟು ಹೊತ್ತಿಗೂ ನಡೀತಾ ಇರಬೇಕು. ಇಲ್ಲದೆ ಇದ್ರೆ ಪ್ರಪಂಚದ ಸೃಷ್ಟಿ ಕಾರ್ಯ ಅಸ್ತವ್ಯಸ್ತವಾಗಿ ಹೋಗಿ. ಹಾಗಾಗಿ ಅವಳಲ್ಲ, ಅವಳ ವಾಣಿ ಅಲ್ಲ, ವಾಣಿ ಅಲ್ಲ, ವೀಣೆಯ ಗಾಯನ ಇದಲ್ಲ ಅಲ್ವಾ. ಆದ್ರೂ ಸರಿಯಾಗಿ ಕಿವಿಗೊಟ್ಟು ಕೇಳಿದ್ರೆ ಹೆಂಗಸರೇನು ಹೆಂಗಸರಲ್ಲ ಅಲ್ವಾ. ಅಲ್ಲ ಮತ್ತೆ ಯಾರು ಇದ್ದಾರಲ್ಲ ತುಂಬರ ನಾರದ ಎಂಬವರಿನಿತು ಬಂದಾಗ ವಿಶೇಷ ಆಕರ್ಷಣೀಯವಾದಂತಹ ಅಲ್ವೇ ನಮ್ಮನ್ನೇ ಸೆಳೆಯುವಂತಹ ಸ್ವರವೊಂದು ನಮಗೆ ಕೇಳ್ತಾ ಇದೆ. ಯೋಚನೆ ಮಾಡಿದ್ರೆ ಶಾಲದ ಮಾತೆ ಅಲ್ಲ, ಅವಳಲ್ಲ ಅಲ್ಲ, ಇದು ಗಂಡಸರು. ಯಾಕೆ ಯಾಕೆ ಗಂಡದೆ ಇರುವಂತಹ ನಮಗೆ ಬರುವುದಕ್ಕೆ ಹೆದರಿಕೆ ಆಗುವಂತಹ ಇಲ್ಲಿಗೆ ಬಂದು ಹೆಣ್ಣೋರು ಹಾಡ್ತಾಳ ಇಲ್ಲ, ಇದು ಬೇರೆ ಬೇರೆ ಇದ್ದಾರಲ್ಲ. ಯಾರು? ನಮ್ಮ ಸಂಗೀತಗಾರಲ್ಲ, ನಮ್ಮ ಸಂಗೀತಗಾರಲ್ಲ. ಆ ಚಿತ್ರಸೇನೆ ಅಂತ ನಮಗೆ ಹೌದು ಅವ ಬೇಡ, ಕೇಳಿ ಕೇಳಿ ಬೇಸರ ಆಗ್ತದೆ. ಹೌದು ಕೇಳಿ ಬೇಸರ. ಆದ್ರೂ ಈಗ ತಾನೇ ಪ್ರಾರಂಭ ಮಾಡಿದರೆ ಇನ್ನು ಒಳ್ಳೇದಾಗುವುದು. ಈಗ ಅವನಲ್ಲ ಬಂದಗಲ್ಲ, ಅಲ್ಲಲ್ಲ ದೇವಲೋಕದಲ್ಲಿ ಇದ್ದಾರೆ. ತುಂಬುರನೇ ಈ ಕಡೆಗೆ ಬಂದು ಹಾಡುತ್ತಾ ಇದ್ದಾರೆ. ಅವನಿಂದ ನಮ್ಮ ಚಿತ್ರಸೇನೆ ಆದೀತು. ಹೌದಾ? ಯಾಕೆ ಅವ ಬರುವುದಕ್ಕೆ ಸಾಧ್ಯವಿಲ್ಲ. ಚಿತ್ರಸೇನ ತುಂಬುರ ಶ್ರೇಷ್ಠ ಸಂಗೀತಗಾರರ ಹೌದು, ಆದ್ರೆ ಬರುವುದಿಲ್ಲ. ಯಾಕೆ? ದೇವಲೋಕ ಇರುವುದು ನಮ್ಮಣ್ಣನ ಆಧೀನದಲ್ಲಿ. ಅಪ್ಪನ ವಿನಃ ಯಾರು ಎಲ್ಲಿಗೂ ಹೋಗುವುದಕ್ಕೆ ಅವಕಾಶವಿಲ್ಲ. ಅಷ್ಟೇ ಅಲ್ಲ, ದೇವಲೋಕದ ಸಭೆ ಸ್ವಲ್ಪ ಆವಾಗ ನಡೆದು ಅವ ವಿಶ್ರಮಿಸೋದಕ್ಕೆ ಹೋಗಿದ್ದಾನೆ. ಅವ ಇನ್ನು ಬರುವುದು ನಾಳೆ ಬರ್ತಾನೆ. ಅಲ್ಲ ಯಾರು? 3 ಮುಖಲ್ವರೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡುವುದಕ್ಕೆ ಸಮರ್ಥನಾದಂತಹ ನಾರದ ದೇವ ಋಷಿ ನಾರದ ಅವ ಹಾಡುವುದರಲ್ಲಿ ಬಹಳ ಪ್ರವೀಣ. ಹಾಗಾಗಿ ನಮ್ಮನ್ನು ಕಂಡವನಿಗೆ ಬೇಸರ ಆಗಿದೆ. ಪಾಪ ಚಂಡಮಂಡರಿಗೆ ಆಯಾಸ ಆಗಿದೆ. ಒಂದು ಹಾಡನ್ನು ಹಾಡುವುದರ ಮೂಲಕವಾಗಿ ಅವರ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಪಾಪ ಬಂದ ಹಾಡುತ್ತಾ ಇದ್ದಾನೆ. ನೀನು ಬಾಯ್ಲಿ ನಾರದ ವಿಚಾರ ಚೆನ್ನಾಗಿ ತಿಳಿದವರು ನಾವು. ನಿಂದಲ್ಲಿ ನಿಲ್ಲುವವನಲ್ಲ ನಾರದ. ಹೌದು ಅಂದ್ರೆ ಆಟ ಮಾಡಿಕೊಂಡು ತಿರುಗಾಟದವ ಸಂಗೀತ ಕೇಳ್ತು ಎಷ್ಟು ಗೊತ್ತಾಯ್ತು. ಮೊದಲೇ ಅವನಿಗೆ ಶಾಪ ಸಿಕ್ಕಿದೆ. ಹೌದು, ನಿನಗೆ ತಿರುಗಾಟದ
ನಿಲ್ತಲ್ಲಿ ನಿಲ್ಲುವವನಲ್ಲ ಅಲ್ಲ ತಿರುಗಾಟ ಮಾಡ್ತಾನೆ. ಹೌದು. ಎಷ್ಟು ಹೊತ್ತಾಯ್ತು ಅವ ಹಾಡಿದೆ ಹೌದಾಗಿದ್ರೆ ಆ ಕಡೆಯಿಂದ ಈ ಕಡೆಯಿಂದ ಹಿಂದಿನಿಂದ ಮುಂದಿನಿಂದ ಮೇಲಿನಿಂದ ಕೆಳಗಿನಿಂದ ಎಲ್ಲ ಏಕಕಾಲದಲ್ಲಿ ಕೇಳಿ ಬರಬೇಕಿತ್ತು. ಇದು ಹಾಗಲ್ಲ ಅವನಲ್ಲ ಕೃತಿ ತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಹಾಡು ಕೇಳ್ತದೆ ಅಂತ ಆದ್ರೆ ನಾರದನೋ ತುಮರನೋ ನೋ ವಾಣಿಯೋ ನೋ ಎಂತದ್ದು ಸಂಶಯ ಅಲ್ಲ ಅಂತ. ಹಾಗಾದ್ರೆ ಸಂಗೀತವನ್ನು ಹಾಡ್ತಿರುವರು ಯಾರು? ಇದರ ಉಗಮ ಸ್ಥಾನೆಯಲ್ಲಿ ಎಲ್ಲಿ ಕಂಡು ಹಿಡಿಯಬೇಕು. ಏನು ಸ್ವರ ಹಿಡಿಯುವುದು ಸ್ವರ ಬಿಡಿದು ನಡೆದರಲು ಅನುಬಿನ ಪರಿಮಳ ಹೋಗೋ ನಾದಿಗಗೆ ಹೋಗಲು ಅರುಣಿನ ಪರಿಮಳ ನಾದಿಗಗೆ ಹೋಗಲು ಅರರೆ ಅರರೆ ಕೌತುಕವೆಂದು ಪರಿಮಳ ಬಿಡಿದು ಮುಂಬರಿಯೇ 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 ಬರಲು ಮರಗದ ಶ್ಯಾಮ ಮಾತಂಗೆ ಮಧುಶಾಲಿನಿಗೆ ಒರೆಯ ಕಟಾಕ್ಷಂ ಕಲ್ಯಾಣಿ ಕದಂಬ ವನವಾಸಿನಿ ಕದಂಬ ವನವಾಸಿನಿ ಕದಂಬ ವನವಾಸಿನಿಗೆ ಯಾಡಿದಲೋ ದೇವಿ ಉಯ್ಯಾಲೆ ಕಾಯ್ದಲೋ ಉಯ್ಯಾಲೆ ಯಾಡಿದಳೋ ದೇವಿ ಉಯ್ಯಾಲೆ ಆಡಿದಳೋ ಜಗಜ್ಜನನಿ ತ್ರಿಭುವನ ಮೋಗಿನಿ ಜಗಜ್ಜನನಿ ತ್ರಿಭುವನ ಮೋಗಿನಿ ಆಜ ಕರಿಗರನ್ನುತ್ತೆ ಸುಜನ ಸಂಬೋಧಿತೆ ಉಯ್ಯಾಲೆ ಯಾಡಿದಳು ದೇವಿ ಉಯ್ಯಾಲೆ ಯಾಡಿದಳು ಸರಿಯಿಂದ ಶೋಧಿಸೆಯೇ ಬರೋದ ಕಂಡರು ಸ್ವರ್ಣದು ಯಾಲಯಲಿ ದೇವಿಯನು ಬರೋದ ಕಂಡಳು ಅರರೆ ಇನ್ನೆವಳೆಂದ ಬಿಟಗಾರೆ ಅರರೆ 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 ಇನ್ನೆವಳೆಂದ ಬಿಟಗಾರೆ ಅರರೆ ಇನ್ನೆವಳೆಂದ ಬಿಟಗಾರೆ ಅರರೆ ಇನ್ನೆವಳೆಂದ ಬೆಟಗಾರೆ ನೋಡೆ ಮರಣ ಗಂಡೆಯಾಗಿ ಹಳು ನೀರೇ ಮರಣ ಗಂಡೆಯಾಗಿ ಹಳು ನೀರೇ ಬದನೆ ಹರಿನ ನೇತ್ರೆ ಸರದಿನ ಬದನೆ ಹರಿನ ನೇತ್ರೆ ಹರಿನ ನೇತ್ರೆ ಹರಿನ ನೇತ್ರೆ ಜಲ್ವ ತರುಣಿ ಮನಿಯೋ ವಿಮಲ ಗಾತ್ರೆ ಜಲ್ವ ತರುಣಿ ಮನಿಯೋ ವಿಮಲ ಗಾತ್ರೆ
ಏನೋ ಸಂಗೀತ ಗೋಮಸ್ಥಾನದಲ್ಲಿ ಕಂಡು ಹಿಡಿಬೇಕು ಉದ್ದೇಶದಿಂದ ಸ್ವರ ಬಿಡಿದು ಮುಂದೆಡೆದುಕೊಂಡು ಬಂದಾಗ ಹೌದು ಪ್ರಥಮವಾಗಿ ಆಗ್ರಹಿಸಿದೆ ಪರಿಮಳ ಪರಿಮಳ ಎಲ್ಲಿಂದ ಬರುತ್ತಿದೆ ಎಂತ ಪರಿಮಳ ಹೂವಿನ ಪರಿಮಳ ಅಲ್ಲ ಹೌದು ತನುಗಂಧ ಅಲ್ಲ ಹೌದು ಅಲ್ಲ ಹೌದು ಅಲ್ವಾ ಮುಂದೆಡೆದುಕೊಂಡು ಹೋದಾಗ ಹೊಸ ಬೆಳಕು ಹೊಸ ಬೆಳಕು ಮೂಡುತ್ತಿದೆ ಅಲ್ವಾ ಎತ್ತನ ಕಡೆ ಪರಿಮಳ ಬೆಳಕು ಪ್ರಕಾಶನಿಗೂ ಈ ಪರಿಮಳಕ್ಕೂ ಸಂಬಂಧ ಉಂಟು ಪ್ರಕಾಶ ಪರಿಮಳ ಸಂಬಂಧ ಉಂಟು ಸಂಬಂಧ ಉಂಟು ಹತ್ತಿರ ಎಲ್ಲಿಯಾದ್ರೂ ಇರಬೇಕು ನೋಡ್ಬೇಕು ಮಾತನಾಡುವುದು ಕಿಮ್ಮಗಾಗಿ ಬಂದಾಗ ಏನಾಯ್ತು ಏನ ನಂಬೆ ಕಾಣುವುದಕ್ಕೆ ಸಿಕ್ಕಿದಂತಹ ನನ್ನ ಮಧ್ಯೆ ನೂತನವಾದಂತಹ ಚಿನ್ನದ ಉಯ್ಯಾಲೆಯನ್ನು ಬೇಕಿಯದು ಅದಕ್ಕೆ ಬಗೆ ಬಗೆಯಿಂದ ಅಲಂಕಾರವನ್ನು ಮಾಡಿ ಚಿನ್ನದ ಸರಪಳಿ ಮಾಡುತ್ತಾ ತೂಗುತ್ತಾ ಇದ್ದಾರಲ್ಲ ಎಲ್ಲಿದ್ದಾಳ ನೋಡು ಕೆಳಗೆ ನೋಡು ಮಧ್ಯ ನೋಡು ಮೇಲೆ ಕೆಳಗೆ ಕಾಣುವುದಿಲ್ಲ ಕಾಣುವುದಿಲ್ಲ ಮಧ್ಯ ಮಧ್ಯ ಆದಿ ಅಂತ್ಯ ಮಧ್ಯ ಯಾವುದೂ ಇಲ್ಲ ಇದು ಗಣಿತಕ್ಕೆ ಸಿಗುವುದಲ್ಲ ಅಗಣಿತ ಅಗಣಿತ ಮಹಿಮೆ ಕದಮ ವೃಕ್ಷದಲ್ಲಿ ಚಿನ್ನದ ತೂಗುವೆಯಲ್ಲಿ ಹಾಕಿಕೊಂಡು ಸಂಗೀತ ಅವರು ಹಾಡ್ತಿರುವುದು ಹೆಣ್ಣವರನ್ನು ಕಂಡಾಗ ಆಶ್ಚರ್ಯಚಕಿತರಂತ ನನ್ನ ಬಾಯಿಂದ ಬಂದಂತ ಉದ್ಧಾರ ಏನು ಗೊತ್ತೇ ಏನು ಅರರೆ ಇವಳೆಂತ ವಿಟ ಭಾರಿ ನಮ್ಮಂತ ವಿಟ ಪುರುಷರನ್ನು ತನ್ನಂತ ಸೆಳೆಯುವಂತ ಶಕ್ತಿ ಅವಳಲ್ಲಿದೆ ಅಸುರ ಕುಲದಲ್ಲಿ ಅದೆಷ್ಟು ನಾರಿಯರಿದ್ರು ಕೂಡ ಕಣ್ಣೆತ್ತಿ ನೋಡಿದವರು ನಾವಲ್ಲ ಏನೊಂದು ರೀತಿಯ ಸೆಳೆತ ಸ್ವರಳ ಕೂರ್ಕಣೆಯಂತೆ ಇರುವಳು ನೀರೇ ಶರತೀತ ಹೋದರೆ ಹರಿಗ ನೇತ ಶವ ತರುಣವನಿಗೆ ಮಲಗಾತೆ ಕಡಿಮೆ ಹೊಗಳಿದ್ರು ಸರ್ವಾಗ ಸುಂದರಿ ಸೌಂದರ್ಯವಂತ ಹೆಣ್ಣು ಪೂರ್ವಗಳು ಬಿಟ್ಟು ತಂದೆ ತಾಯಿಗಳು ತೋರಿದು ಇಲ್ಲಿ ಬಂದು ಕುಳಿತುಕೊಳ್ಬೇಕಾದ್ರೆ ಯಾರುಗಳು ಕುಳಿತುಕೊಂಡಿದ್ದಾಳಲ್ಲ ಹೌದು ಕುಳಿತುಕೊಂಡಿದ್ದಾಳ ಯಾರು 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 ಆಲೋಚನೆ ಮಾಡಿದೆ ಯಾರಿವಳು 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 ಅವಳೇ ಪ್ರಶ್ನೆ ಕೇಳಿ ಉತ್ತರ ಸಿಗುವುದಿಲ್ಲ ಇಲ್ಲ ಹಾಗೆ ನಮ್ಮೊಳಗೆ ಪ್ರಶ್ನೆ ಹಾಕಿದಾಗ ಉತ್ತರ ಕಲ್ಪನೆಗೆ ಸಿಲುಕಿದ್ದು ಏನು ಉತ್ತರ ಬರೀತಾರೆ ರಮೆಗುಮಯ್ಯರ ಮಾತ ಬಿಡು ಏನೋರು ಸುಮಸರ ಅರ್ಥಾಗಿ ಬಲ್ಲ ಪರಶಿವ ಬಲ್ಲ ಸದಶಿವ ಬಲ್ಲ ತುಂಬನ ತಿನ್ನತೈ ಎಂಬನ ತಿನ್ನತೈ ತದೈ ತಿನ್ನತೈ ಎಂಬನ ತಿನ್ನತೈ ತುಂಬನ ತಿನ್ನತ ತುಂಬನ ತಿನ್ನತೈ ಎಂಬನ ತಿನ್ನತ ತುಂಬನ ತಿನ್ನತೈ ಎಂಬನ ತಿನ್ನತೈ ತದೈ ತಿನ್ನತೈ ಮಾತ ಸಿಕ್ಕಿದಂತಹ ಉತ್ತರವೇ ನನಗೆ ನಗು ಬರ್ತಾ ಯಾಕೆ ಮುಚ್ಚ ಬಾಯಿ ಯಾಕೆ ಮುಚ್ಚ ಬಾಯಿ ಬಾಯಿ ಮುಚ್ಚು ಮುಚ್ಚಿದೆ ಮುಚ್ಚಿದೆ ಬಾಯಿ ಇಲ್ಲದೆ ಇದ್ರೆ ಒಟ್ಟು ಹೇಳುವುದೇ ಏನು ಹೇಳುವುದು ಒಂದು ಅರ್ಥ ಬೇಡ ಅರ್ಥ ಕೇಳುವವರು ಬೇಡ ಕೇಳ್ಬೇಕು ನೀನು ರಮೆ ಯಾರು ಯಾರು ನಾರಾಯಣನ ಮಡದಿ ಏನಾಯ್ತು ಆ ರಮೆ ಲಕ್ಷ್ಮಿ ಲಕ್ಷ್ಮಿ ಇಲ್ಲಿಗೆ ಬರುವುದು ಬರುವುದು ಅಸುರ ಕುಲದ ವೈರಿಯಾಗಿದ್ದಾನೆ ಆತ ನಾವು ಅವರನ್ನು ಕಾಯ್ತಾ ಇದ್ದೇವೆ ಸಿಕ್ಕಬೇಕು ಅಂತ ಹಾಗಿರುವಾಗ ಹೆಂಡತಿಯನ್ನು ಅವಲ್ಲ ಅವಲ್ಲ ಬೇಡ ನಮ್ಮ ದೇವರ ಮಡದಿ ಹೌದು ಪಾರ್ವತಮ್ಮ ಪ್ರಭು ಪರಮೇಶ್ವರ ದೇವ ಅವರ ಮಡದಿ ಅವರನ್ನು ನೋಡಿದಾಗ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಿದೆ ಹಣೆಯಲ್ಲೇ ದೊಡ್ಡದಾದಂತಹ ಬೊಟ್ಟು ನಮ್ಮ ಪಾರ್ವತಮ್ಮನಿಗೆ ದೊಡ್ಡ ಬೊಟ್ಟು ಇತ್ತು ಅವತ್ತು ನೋಡುವಾಗ ನಾನು ಹತ್ತಿರ ಹೋಗಿ ನೋಡಿದ್ರು ಕಾಣುವುದಿಲ್ಲ ಇಷ್ಟೇ ಸಣ್ಣದು ಕಾಣುವುದಿಲ್ಲ ಆ ಸಣ್ಣ ಬೊಟ್ಟು ಆ ಹಣೆಯಲ್ಲಿ ತಿಲಕೋದ ಬಾದಿಯಲ್ಲಿ ಮಿಣುವುದು ನೋಡು ಅಂದ ಎಂತ ಚಂದ ನೋಡು ಅಣ್ಣ ನೋಡ್ಬೇಕು 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 ನೋಡ್ಬೇಕಲ್ಲ ಎನ್ನುವ ಹಾಗೆ ಮಾತನಾಡುತ್ತಾ ಹಾಗಿದ್ರೆ ಅವರಿಬ್ಬರ ಮಾತು ಬಿಡು ಬಿಡೋಣ ಬಿಡು ಮತ್ತೆ ಯಾರಿದ್ದಾರೆ ಮತ್ತೊಬ್ಬ ಇದ್ದಾಳೆ ಯಾರು ಮೂರು ಲೋಕದಲ್ಲಿ ಸೌಂದರ್ಯವತಿ ಎಂದು ಪಟ್ಟ
ಪಟ್ಟವನ್ನು ಕಟ್ಟಿಕೊಂಡಂತಹ ಮನ್ಮಥನ ಮಡದಿ ರತಿ ರತಿ ಆ ರತಿಯ ಇಲ್ಲಿಗೆ ಬಂದಿರಬಹುದೇ? ಎಂತದ ಹುಡುಕುದೆ ಅಂತದ ಅವ ಇಲ್ಲ ಯಾರವ ಮನ್ಮಥ ರತಿಯ ಮೇಳದೊಳಗೆ ಇರ್ಪ ಕಾಮ ಯಾವಾಗ ನೋಡಿದ್ರು ಎಂತದು ಅಂಟಿಕೊಂಡೇ ಇರುವುದು ಒಟ್ಟಿಗೆ ಒಟ್ಟಿಗೆ ಯಾರ ಮೇಳ ಬೇಕಾದ್ರೂ ಆಚೆ ಈಚೆ ಆಗುವುದು ಅವರ ಮೇಳ ಆಚೆ ಈಚೆ ಆಗ್ಲಿಕ್ಕಿಲ್ಲ ಬಿಟ್ಟು ಹೋಗುವುದಿಲ್ಲ ಇಲ್ಲ ಹಾಗಾಗಿ ಅವ ಬರ್ಲಿಲ್ಲ ಅವ ಅಲ್ಲ ಹಾಗಾದ್ರೆ ಒಂದು ವಿಶೇಷ ಏನು ಮೂರು ಲೋಕವನ್ನು ಸಂಚಾರ ಮಾಡಿದಂತಹ ನಾವು ಇಂತಹ ಸೌಂದರ್ಯವತೆಯನ್ನು ನೋಡಿದ್ದೇ ಇಲ್ಲ ಅಲ್ವಾ? ಆ ಬ್ರಹ್ಮದೇವನ ಚಾಕಚಕ್ಯತೆಗೆ ಮೆಚ್ಚಲೇಬೇಕಾಗ್ತದೆ. ದಿನವೊಂದಕ್ಕೆ ಅದೆಷ್ಟೋ ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಆ ಸೃಷ್ಟಿಕರ್ತ ಎಲ್ಲ ಜೀವರಾಶಿಗಳಿಂದ ಸ್ವಲ್ಪ ಸ್ವಲ್ಪ ಸೌಂದರ್ಯವನ್ನು ಕತ್ತರಿಸಿ ಇಲ್ಲಿ ತಂದು ಈರಿಸಿ ಜೀವ ಕಳೆಯನ್ನು ಕೊಟ್ಟು ನೇರವಾಗಿ ಹೋಗಿದ್ದಾಳೆ. ಹೌದು, ಎಡೆ ಮುಡಿ ಒಪ್ಪವಾಗಿರಿಸಿದ್ದಾನೆ ಅಲ್ವೇ? ಉಂಗುರು ಹಾಕಿ ತೆಗೆಯಬಹುದು. ಎಳ್ಳಿನ 7 ಭಾಗದಷ್ಟು ಕಾಣೆ. ಹಾಗಾದ್ರೆ ಇವಳು ಯಾರು ತಿಳಿದುಕೊಳ್ಳಬೇಕು. ತಿಳಿದುಕೊಳ್ಳುವುದಕ್ಕೆ ಒಳ್ಳೆಯ ಗೊತ್ತಿರುವುದಿದೆಯಾ ಅವನಿಗೆ ಮಾತ್ರ. ವಿಶ್ವೇಶ್ವರ ವಿಶ್ವ 5 ನಮ್ಮ ವಿಶ್ವೇಶ್ವರನಿಗೆ ಬರ್ತಾನೆ ಇದ್ದ. ಅವನಲ್ಲಿ ಹೋಗಿ ಕೇಳಿಕೊಂಡು ಯಾವ ವಿಶ್ವೇಶ್ವರ? ನಮ್ಮ ದೇವ ವಿಶ್ವೇಶ್ವರರು ಕೆಲವು ಇದ್ದಾರೆ. ನಮ್ಮ ದೇವರು ದೇವರಲ್ಲಿ ಹೊಚ್ಚಿಕೊಳ್ಳ 5 ತಲೆ ಹೊತ್ತ. ಹೌದೌದು. ಬೇಡ ಬೇಡವಾ? ಬೇಡ ಬಿಡೋಣ. ನಾವು ಮೊದಲಿಗೆ ಹೊತ್ತಾಗಿದೆ, ಆದಷ್ಟು ಬೇಗ ಮುಗಿಸುವುದು. ಹಾಗಾಗಿ ಮಾತಾಡು 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 ಮಾತಾಡದೆ 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 ನಾರಿ ಮಣಿ ಎಂತ ಎಷ್ಟಾಯ್ತು? ಎಂತದು ಎಂತ ಬೊಬ್ಬೆ ಹಾಕುದು? ಎಂತದು ನೀನು? ಎಂತದು ಗೊತ್ತಾ? ಅಲ್ಲ, ನೀನು ಕರೆದದ್ದು 3 ಸಲ ಆಯ್ತು. ನಿನ್ನ ಮಾತು ಉತ್ತರ ಇಲ್ಲ. ಹಾಗೆ ಕರೆದ್ರೆ ಅವಳು ಮಾತಾಡ್ತಾಳ. ಹಾಗೆ ಮಾತಾಡೋ ಕ್ರಮ ನೋಡಾಯ್ತಾ? ಎಂತದ ಅದು? ಮುಗಿಸಿದೆ. ಹೊರನ್ನ ಕಾಣ್ತೀನಿ ಅಂತ ಹೇಳಿದಾಯ್ತು. ಹೌದಾ? ಹಂದಿ ಕರೆದವಳನ್ನು ಕಣ್ಣು ಬಿಟ್ಟು ನೋಡ್ತಾಳೆ, ಹೊರತಾಯ್ತು ಪ್ರತ್ಯುತ್ತರ ಇಲ್ಲ. ಯಾಕೆ ಗೊತ್ತಾಯ್ತಾ? ಸಂಕೋಚ. ಅಪರಿಚಿತರ ಕಂಡಾಗ ಯಾವ ಹುಡುಗಿಯರು ಮಾತಾಡೋದು ಹಾಗೆ ನಾಚಿಕೆ ಅವಳಲ್ಲಿ. ಆದ್ರೂ ಅವಳು ಮಾತನಾಡಿದ್ದಾರೆ ಏನಂತೆ? ಯಾಕೋ ಏನು ಅವಳನ್ನು ಕಂಡಾಗ ಮತ್ತೊಮ್ಮೆ ನೋಡ್ಬೇಕು, ಮಗದೊಮ್ಮೆ ನೋಡಿಕೊಂಡು ಇರಬೇಕು. ಭಾಷೆ ಇರುವುದು ಒಂದೇ ದಾರಿ. ನಾವು ಮುಂದುವರಿಯುವುದು ಸರಿಯಲ್ಲ. ಮತ್ತೆ ಬ್ರಹ್ಮಚಾರಿಗಳು. ಹೌದು. ಈ ವಿವರ ನಮ್ಮ ಅಣ್ಣನ ಸಿರಿಸೋಣ. ಒಳ್ಳೆಯದು. ಹೋಗೋಣ. ಧರಣಿಯಲ್ಲವ ಸಂಚರಿಸಿ ಸೋತಿಸಿದೆವು ಅಣ್ಣ ದೇವ ನಿನ್ನ ನಿರತು ಕೊಂಡಾಡುತ್ತ ಇರುವರು ಜಗದಿ ಅಣ್ಣ ದೇವ. ಇನ್ನು ಆಚೆ ದೀರ್ಘಾಟಕ್ಕೆ ಹೋದವ್ರು ನಾವು. ಯಾವ ಕಡೆಯಲ್ಲಿ ಹೋದ್ರು ಕೂಡ ನಮ್ಮ ವೈರಿಗಳಿಲ್ಲ. ಯಾರು? ದೇವತೆಗಳು. ಗೋಚಾರಿ ಸರಿಯಿಲ್ಲ. ಹಾಗೆ ನಿನ್ನ ವಿಚಾರ ತಿಳಿಯುವುದಕ್ಕಾಗಿ ಹೋದಾಗ ನಿಮ್ಮನ್ನು ಹೊಗಳುವರಲ್ಲದ ತೆಗಳು ಯಾರಿಲ್ಲ. ಕಂಡದ ಸಂತೋಷವಾಯಿತು. ತಿರುಗಾಟ ಮಾಡಿದ ಪರಿಣಾಮ ಹಸಿವೆ. ಬೇಟೆನಾಡಿದೆವು. ಆಯಾಸನ್ನು ಹೋಗಲಾಡಿಸಬೇಕಾಗಿ ತುಹಿನಾದ ಏರಿ ನಿಂತುಕೊಂಡಂತ ಸಮಯದಲ್ಲಿ ವಿಶೇಷ ಏನು? ಒಂದು ವಿಶೇಷ ಸ್ವರವೊಂದು ನಮ್ಮ ಕಿವಿಗಳಿಗೆ ಕೇಳಿಸಿತು. ಆ ಸ್ವರದ ಇರವನ್ನು ಅರಿಯುವುದಕ್ಕೆ ಬೇಕಾಗಿ ಕದಂಬಾವನದ ಮಧ್ಯಭಾಗಕ್ಕೆ ಬಂದಾಗ ಒಬ್ಬಳಕ್ಕೆ ತರುಣಿಮಣಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಗಾನವನ್ನು ಪಾಡುತ್ತಾ ವೀಣೆಯನ್ನು ಮೀಟುತ್ತಾ ಇದ್ದಾಳೆ. 3 ಲೋಕದಲ್ಲಿ ನಾವು ಇಷ್ಟದವರೆಗೆ ಕಾಣದೇ ಇರುವಂತಹ ಯುವತಿ ಇವರನ್ನು ಕಂಡು ನಿನ್ನಲ್ಲಿಗೆ ಓಡೋಡಿಕೊಂಡು ಬಂದಿದ್ದೇವೆ. ಯಾಕಂದ್ರೆ 3 ಲೋಕದಲ್ಲಿ ಶ್ರೇಷ್ಠತೆಯನ್ನು ಹೊಂದಿದ್ದು ಯಾವುದು ಇದ್ರೂ ಅದು ನಮ್ಮ ಅರಸನ ಭಂಡಾರಕ್ಕೆ ಸೇರಬೇಕು. ಹಾಗಾಗಿ ಅವಳನ್ನು ಕರೆತಂದು ಮದುವೆ ಆಗಬೇಕು. ಮದುವೆ ಆಗಬೇಕು. ವನಜನೇಂದ್ರಿಯ ವರಸದಿರಗಂದನುದನು ಜಯದೆ ನಿನಗೆ ಕೆಲಸ ಕಡಿಮೆ ಆಯ್ತು ಇವತ್ತು. ಇನ್ನು ಸ್ವಲ್ಪ ಬೇಕಿತ್ತು. ನೀ ಮಾಡಿದಂತ ಮಾತುಗಳನ್ನು ಕೇಳಿದೆ ಅನ್ಕೊಳ್ಳಿಕ್ಕೆ ಆಗುದಿಲ್ಲ. ಒಮ್ಮೆ ಬಿಸಿ 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 ಆಗುವುದು, ಚಳಿ 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 ಚಳಿ. ಇದು ಅದುವೇ, ಇದು ಅದುವೇ. ಇದಕ್ಕೆ ಬೇಗ ವ್ಯವಸ್ಥೆ ಆಗಬೇಕು. ಯಾರಲ್ಲಿ 108 ನಮ್ಮ ರಾಜ ವೈದ್ಯರು ಆದಷ್ಟು ಬೇಗ ಆಸ್ಥಾನಕ್ಕೆ ಬರಲಿ ಬರಲಿ. 8 ಮಂದಿ ವಿಶೇಷ ತಜ್ಞರಾಗಬೇಕು. ಇದು ಅದುವೇ, ಇದು ಅದುವೇ. ಮೊನ್ನೆ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಮಾಡಬೇಕು. ಅವರ ಅವಶ್ಯಕತೆ ಇಲ್ಲ. ನಾನು ಸುಲಭ ದಾರಿ ಕಂಡುಕೊಂಡಿದ್ದೇನೆ. ಎಲ್ಲಿಗೆ? ಅದು ಕಷಾಯ ಮಧ್ಯಾಹ್ನದ್ದು
ಅದು ಈಗ ಈಗ ನಾನು ಬಿಟ್ಟಿದ್ದೇನೆ. ಹೌದಾ? ನಾನು ಬಿಟ್ಟಿದ್ದೇನೆ. ನನಗೆ ಬೇಡ. ಔಷಧಿ ಅದು ಏ, ಬಿಡಾಗ್ತದೆ. ನನಗೆ ಬೇಡ. ಬೇಡವಾ? ನನಗೆ ಮತ್ತೆ ಈಗ ಏನಾಗ್ತದೆ ನಿಮಗೆ? ಅದಲ್ಲ ಅವನ ಉಪದ್ರ. ಯಾರಿದ್ದಾರೆ ಅಲ್ಲಿ? ಏ, ಅವ್ರು ನಮ್ಮವರೇ ಆಗೋದಿಲ್ಲ. ಅಲ್ಲ ಇವರಲ್ಲ, ಮತ್ತೆ ಯಾರು? ಆ ಮನ್ಮಥನ ಉಪದ್ರ. ಏನ್ ಮಾಡಿದ? ಎಲ್ಲಿದ್ದಾನವ? ಎಲ್ಲಿದ್ದವ? ಕಾಣುವುದಿಲ್ಲ. ಮತ್ತೆ ಮರೆಯಲ್ಲಿರಿತ್ತು ಏನ್ ಮಾಡ್ತಾನೆ? ಪಂಚಶರಗಳನ್ನು ತೆಗೆದು ನನ್ನ ಮೇಲೆ ಎಸೆಯುತ್ತಾ ಇದ್ದಾನೆ. ಹಾಗಾಗಿ ಅವಳನ್ನ ನಾನು ಮದುವೆ ಆಗ್ಬೇಕು. ಎಲ್ಲಿಗೆ ಓಡುದಲ್ಲಿಗೆ ಆಗ್ಲೇ ಮುಗಿರಿ. ಎಂತ ಒಂದು ಕೇಳಲಿಕ್ಕಿಲ್ಲ. ಆಗಬೇಕು ಅಂತ ಹೇಳಿದ ಮಾತ್ರಕ್ಕೆ ನಾನು ಅಲ್ಲಿ. ನಮಗೆ ಒಂದು ಶಬ್ದ ಸಾಕು. ನಮ್ಮ ಕೆಲಸ ಹಾಗೆ. ಹೊರಗೆ ನೇತ್ರ ವರಿಸದಿರೆ. ಅದೆಂತದ್ದು? ಅಲ್ಲ ಮದುವೆ ವರಿಸದಿರೆ. ಮದುವೆ 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 ಅಲ್ಲ, ಮದುವೆ. ಮದುವೆ ಆಗ್ಬೇಕಾದ್ರೆ ಹುಡುಗಿ ಬೇಡವಾ? ಹುಡುಗಿ ಬೇಕಾದ್ರೆ ಕರ್ತಾರ ಬೇಡವಾ? ನಾನು ಹೋಗ್ತೇನೆ. ಯಾರು? ನೀವು ನಿಮ್ಮ ಮುಖ ನೋಡಿದ್ರೆ ಇವತ್ತು ಕೆಲಸ ಹೆಚ್ಚಾಗಿದೆ, ತಿರುಗಾಟ ಹೆಚ್ಚಾಯ್ತು. ಹೋಗಿ ವಿಶ್ರಾಂತಿ ಪಡೆಯಿರಿ. ಸುಗ್ರೀವ ಬಾರಯ್ಯ ಹೀಗೆ. ಎದ್ದೇಳಯ್ಯ. ಅವಸರದ ಕರೆ ನಿಜ. ಕಾರಣ ಏನು ಅಂತ ತಿಳಿದಿಲ್ಲ. ಕರೆಸಿಕೊಳ್ಳುವುದಕ್ಕೆ ಬಲವಾದ ಕಾರಣ ಉಂಟು. ಕದಂಬವನದಲ್ಲಿ ಓರ್ವಳು ಹೆಣ್ಣಿತಾಳೆ ಎನ್ನುವಂತ ವಿಚಾರವನ್ನ ಚಂಡಮುಂಡರಿಂದ ಕೇಳಿ ತಿಳಿದಿದ್ದೇನೆ. ಅವಳನ್ನ ಮದುವೆ ಆಗ್ಬೇಕು ಎನ್ನುವ ಹಾಗೆ ನಿಶ್ಚಯ ಮಾಡಿದವ ನಾನು. ಈ ಪ್ರಾಯದಲ್ಲಿ ನಿಜ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿಕೊಡುವುದಾಗಿ ನಿನ್ನನ್ನು ಕರೆಸಿದ್ದೇನೆ. ಈಗ ನೀನು ನೇರವಾಗಿ ಅಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಅವಳನ್ನ ಇಲ್ಲಿಗೆ ಕರೆತರಬೇಕು. ಇದು ಬರೀ ಮಾತು ಎನ್ನುವ ಹಾಗೆ ಆಲೋಚಿಸಬೇಡ. ನಿನಗೆ ಶುಂಭನ ಆಜ್ಞೆ ಇದು. ಕದಂಬವನವನೇ ಪುಗುದು ಜಗದಮ್ಮಿಗೆಯ ಲಾವಣ್ಯವನ್ನು ನೆರೆಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರ ನಂಬಿ ಗುರೆಸಿ ಲೋಕತಲಿ ಎಮ್ಮಯ ಶುಂಭ ಗಂಡನು ತಿಳಿದು ನೋಡಲಿಗೆ ಮಾನಿನಿಯೇ ತಿಳಿದು ನೋಡಲಿಗೆ ಮಾನಿನಿಯೇ ಮೆರವ ಕದಂಬವನವನ್ನು ಪ್ರವೇಶ ಮಾಡಿದ್ದೇನೆ. ಎಂತಹ ಬದಲಾವಣೆ ಈ ಪ್ರದೇಶದಲ್ಲಿ. ಕಾರಗತ್ತಲೆಯಿಂದ ಕೂಡಿದಂತಹ ಈ ಜಾಗ ನೋಡುತ್ತಾ ಇದ್ದೇನೆ. ಕೋಟಿ ಸೂರ್ಯ ಪ್ರಭೆದ್ದು ಕಾಣುತ್ತಾ ಇದೆ. ಅಷ್ಟು ಮಾತ್ರವಲ್ಲ, ಗಿಡ ಮರ ಬಳ್ಳಿಗಳಲ್ಲಿ ಹೂಹಣ್ಣು ಬಿಚ್ಚದೆ ವಸಂತ ಋತುವಿನ ಆಗಮನವಾದ ಅನುಭವ ಇಲ್ಲಿ ಆಗುತ್ತಾ ಇದೆ. ಇತ್ತ ಕಡೆ ನೋಡ್ತಾ ಇದ್ದೇನೆ, ಮೃಗಪಕ್ಷಿಗಳೆಲ್ಲ ವೈರವನ್ನು ಬಿಟ್ಟು ಸ್ನೇಹಜೀವಿಗಳಂತೆ ವರ್ತಿಸ್ತಾ ಇದ್ದಾವೆ. ಮೇಲನೀಳ ಗಗನ ಸುತ್ತ ಶಾಂತ ಪವನ, ಸುಪ್ರಸನ್ನವಾದಂತಹ ವಾತಾವರಣ ನಿರ್ಮಾಣ ಈ ಕದಂಬವನದಲ್ಲಿ ಆಗಬೇಕು ಅಂತ ಹೇಳಿದ್ರೆ ಒಂದು ನೆಲೆಸಿದ ತರುಣಿ ಅವಳು ಸಾಮಾನ್ಯವಲ್ಲ ಎಂಬುದಕ್ಕೆ ಬೇರೆ ಸಂದೇಹವೇ ಇಲ್ಲ. ಆದ್ರೆ ಚಂಡಮುಂಡರಾಡಿದ್ದಾರಲ್ಲ, ಅಂಬಾವನದಲ್ಲಿ ನೆಲೆಸಿದ್ದಾಳೆ ಎಂಬ ಹಾಗೆ, ಯಾವ ಕಡೆಯಲ್ಲಿದ್ದಾಳೆ ಎಂಬ ಹಾಗೆ ಸ್ವಲ್ಪ ಹುಡುಕಿ ನೋಡ್ತೇನೆ. ಆಶ್ಚರ್ಯ, ಪರಮಾಶ್ಚರ್ಯ ಆಗುತ್ತಾ ಇದೆ. ಆಕಾಶದಿಂದ ಧರೆಗಿಳಿದಂತಹ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತುಕೊಂಡಿದ್ದಾಳೆ. ಹಾಡುತ್ತಾ ಹಾಡುತ್ತಾ ಇದ್ದಾಳಲ್ಲ. ಸಾಮಾನ್ಯ ಆದಂತಹ ಒಬ್ಬಾಕೆ ನಾರಿಯಾದವಳಿಗೆ ಇಂತಹ ಭಾಗ್ಯವ ಯೋಗವ ಬರುವುದಕ್ಕೋ ಸಿಗುವುದಕ್ಕೆ ಸಾಧ್ಯ ಇದೆಯೇ? ಹಾಗಿದ್ರೆ ಅಸಾಮಾನ್ಯ ಈಕೆ, ತಿಳಿದು ನೋಡಲಿಕ್ಕೆ ಈಕೆ ಮಾನಿನಿಯೇ. ಹಾಗಿದ್ರೆ ಮಾನಿನಿ ಆದರೆ ಸಾಮಾನ್ಯ ಆದಂತಹ ಮಾನಿನಿ ಈಕೆ ಎಂಬುದಕ್ಕೆ ಇದೆಯಲ್ಲ ಇವಳಲ್ಲಿಯ ನಿದರ್ಶನ. ಇವಳ ನಖದಿಂದ ಶಿಖದವರೆಗೆ ಸರಿಯಾಗಿ ಪರೀಕ್ಷಿಸಿ ನೋಡಿದವಾಗ ಮೂರು ಮೂರ್ತಿಗಳ ಸಾನ್ನಿಧ್ಯ ಇವಳಲ್ಲಿ ಕಂಡುಕೊಂಡೆ. ಇವಳ ರೋಮರಾಜಿಗಳಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ. 60 ಸಂವತ್ಸರಗಳು, 27 ನಕ್ಷತ್ರಗಳು ಎಲ್ಲವೂ ಇವಳಲ್ಲಿ ಅಡಕವಾಗಿದೆ ಅನ್ನುವಾಗ
ಅಸಾಮಾನ್ಯವಾದಂತಹ ಋಣ ಏಕೆ ಯಾರು? ಇದು ತನಗ ಗೋಚರವಾಗದೇ ಇದ್ದವಳು, ಅಗೋಚರಾದವಳು ಇಂದು ಈ ಕದಂಬಾವರದಲ್ಲಿ ನಮಗೆ ಗೋಚರಿಸಬೇಕು ಅಂತ ಹೇಳಿದ್ರೆ ಕಾರಣ ಏನಿರಬಹುದು? ಸರಿಯಾಗಿ ಯೋಚಿಸಿ ನೋಡಿದವಾಗ ಅರ್ಥವಿಸಿಕೊಂಡೆ. ರಕ್ಕಸರ ಧರ್ಮ ಹೆಚ್ಚಾಗುತ್ತಾ ಇದೆ, ದುರುಳ ನಾಶ ಆಗಬೇಕು ಎಂಬ ಉದ್ದೇಶವನ್ನಿರಿಸಿಕೊಂಡ ಆದಿಮಾಯೆ ಈ ರೀತಿಯಲ್ಲಿ ಬಂದು ಇಲ್ಲಿ ನೆಲೆಸಿದ್ದಾಳೆ ಎಂಬುದಕ್ಕೆ ಸಂದೇಹ ಇಲ್ಲ. ಆದ್ರೆ ಏನು ಮಾಡೋಣ? ಇದನ್ನೆಲ್ಲ ಅರ್ಥವಿಸುವುದಕ್ಕೆ ಅಸಾಧ್ಯನಾದ ನಮ್ಮೊಡೆಯ ಶುಂಭ ಚಂಡಮುಂಡರಾಡಿದ ಮಾತನ್ನು ಕೇಳಿ ಕಾಮಾತುರನಾಗಿ ಈಕೆಯನ್ನು ಮದುವೆಯಾಗುವರೇ ಬಯಸಿದ್ದಾನೆ. ಮದುವೆಯಾಗುವ ಹೆಣ್ಣೆ ಇವಳು. ಇವಳನ್ನು ಬಯಸಿದ್ದು ಸರಿಯೇ ನಮ್ಮ ತುಂಬ? ಸರಿಯಲ್ಲ. ಯಾಕೆ? ಈ ಹೆಣ್ಣು ಸಿಕ್ಕುವಳೆ, ಸಿಕ್ಕಿದ್ರೆ ದಕ್ಕುವಳೆ. ಹಾಗಿದ್ರೆ ನಮ್ಮ ಶುಂಭ ಬರ್ರೆ ಹುಂಬ ಅಂತ ಹೇಳಿದ್ರು ಹೆಚ್ಚಾಗಲಿಕ್ಕಿಲ್ಲ. ಶಿವ 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 ಅಂತ ನಮ್ಮ ಹಣೆಗೆ ನಾವೇ ಬಡಕೊಳ್ಳುವಂತಹ ಪ್ರಮೇಯ ಬಂದು ಒದಗಿತಲ್ಲ. ರಾಕ್ಷಸರು ಮಾತ್ರವಲ್ಲ, ರಾಕ್ಷಸರ ಕುಲವನ್ನೇ ನಾಶ ಮಾಡುವುದಕ್ಕೆ ಹೊರಟಿದ್ದಾನೆ ನಮ್ಮ ಶುಂಭ ಅಂತ ಹೇಳಿದ್ರೆ ಹೆಚ್ಚಾಗಲಿಕ್ಕಿಲ್ಲ. ಏನೇ ಇರಲಿ, ನನ್ನಷ್ಟಕ್ಕೆ ನಾನು ಮಾತಾಡೋದು ಸರಿಯಲ್ಲ. ಅರಸನ ಆಜ್ಞೆ ಆಗಿದೆಯಲ್ಲ, ನನ್ನ ಪಾಲಿಗೆ ಕರೆತರಬೇಕು ಎಂಬ ಹಾಗೆ. ಆದರೆ ಈಕೆಯ ಅಭಿಪ್ರಾಯವನ್ನು ಕೇಳಿ ತಿಳಿಬೇಕಲ್ಲ, ಮಾತಾಡಿಸೋಣ. ಓ ಜನನಿ ಜನನಿಗೆ ಪಾಪನ ಕರುಣದೊಳಿಂದು ವನದಲ್ಲಿ ಕುಳಿತು ಗೋರಿಗೆ ಸನುಮತವಲ್ಲಿರು ನಿನಗೆ ಬೀಳುವೆನೊಂದು ಧನುಜೇಶ ಶುಂಭನ ಬಯಗೆ ಜನನಿ ಕೇಳು. ಜಗಜ್ಜನನಿ ಅಮ್ಮ, ಇದೋ ನಿನ್ನ ಪರಮ ಪಾವನವಾದಂತಹ ಈ ಪುಣ್ಯ ಪಾದಗಳಿಗೆ ಶುಂಭನ ಮಂತ್ರಿಯಾದಂತಹ ಸುಗ್ರೀವನ ಅನಂತ ಅಂತ ವಂದನೆಗಳು ತಾಯಿ. ನಾನಾಗಿ ಬಂದವನಲ್ಲ, ನಮ್ಮ ಅರಸನ ದೂತನಾಗಿ ಇತ್ತ ಕಡೆ ಧಾವಿಸಿ ಬಂದಿದ್ದೇನೆ. ಏನಂತೆ? ಅದು ನಿನ್ನದಾದಂತಹ ವಿಷಯವನ್ನು ನಮ್ಮ ಚಂಡ ಮುಂದರು ಒಂದು ತಿಳಿಸಿದರು. ಇದನ್ನು ಕೇಳಿದ ಆತ ಕಾಮಾತುರನಾಗಿದ್ದಾನೆ. ಅವನದೊಂದು ಹೊಸ ಬಯಕೆ, ಬೇರೇನೂ ಅಲ್ಲ, ನಿನ್ನನ್ನು ಮದುವೆ ಆಗುವುದಕ್ಕೆ ಬಯಸಿದ್ದಾನೆ. ಅಮ್ಮ, ಭಯಂಕರವಾದಂತಹ ಕಾಡು. ನವ ಯೌವನಾಗಿ ನೀನು ಒಬ್ಬಳೇ ಇಲ್ಲಿ ಕುಳಿತುಕೊಳ್ಳುವುದು ಸರಿಯಲ್ಲ. ಇದು ಅವನ ಅಭಿಪ್ರಾಯ. ಆದ ಕಾರಣ ನಿನ್ನಲ್ಲಿ ಕೈ ಮುಗಿದು ಬೇಡುವುದು ಮಾತೇನಲ್ಲ, ನೀನು ನನ್ನ ಜೊತೆಯಲ್ಲಿ ಬರಬೇಕಮ್ಮ. ನಮ್ಮ ಒಡೆಯ ಶುಂಭನನ್ನು ಹರಿಸಬೇಕು ತಾಯಿಯವರಿಗೆ. ಇದು ನಡೆದರೆ ನಡೆದ ಹತನವಧೂತ ಶುಂಭಾಸುಗೆ ಬೇಳುವವರೆನ್ನುತ್ತ ಕರುಣಾರಸವಂ ಬೀರೇ. ಸುಗ್ರೀವಾಸುರನ ಮಾತನ್ನು ಕೇಳಿದಾಗ ಪಕ್ಕನೆ ನಗು ಬಂದು ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾಜಲವೇ ನಡುಗಿತು, ಭೂಮಿಯೇ ಕಂಪಿಸಿದೆ, ಶರಧಿಯ ನೀರೇ ಉಕ್ಕೇಳಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತನಲ್ಲಿದ್ದರೆ ಎನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಕಿರು ನಗುವಿನೊಂದಿಗೆ ಮೇಲೆಬ್ಬಿಸುತ್ತೇನಂತೆ. ಅರಕ್ಷಣ ಏನಾಗಿ ಹೋಯ್ತು ನನ್ನ ಬಾವಿಗೆ. ಈಕೆಯಲ್ಲಿ ಮಾತಾಡುತ್ತಾ ಇದ್ದೆ, ಕಣ್ಣಿಗೆ ಅರಸಿನ ಹುಡಿ ಎರಚಿದಂತಾಯಿತು. ಬಿದ್ದು ಬಿಟ್ಟೆ. ಈಗ ನನ್ನ ಮೇಲೆ ಭೂಮಿಯ ಮೇಲೆ ನಾನಿದ್ದೇನೋ ಅರ್ಥ ಆಗುವುದಿಲ್ಲ. ಇದು ಕನಸ ಅಲ್ಲ, ನನಸ ಅಥವಾ ಭಾವದ ಭ್ರಮೆಯೋ? ಭ್ರಮೆಯೂ ಅಲ್ಲ, ಕನಸೂ ಅಲ್ಲ. ನಡೆದದ್ದು ನಿಜ ಸ್ಥಿತಿ. ಆದರೆ ಮೂರ್ಛೆ ಹೋಗಿ ಬಿದ್ದದ್ದಲ್ಲ, ನಾನು ಸತ್ತು ಬಿದ್ದದ್ದು. ಅನುಭವ ಆಯಿತು ನನಗೆ. ಹೋದದ್ದು ಸ್ವರ್ಗಲೋಕಕ್ಕೆ. ಅದೇ ನಮ್ಮ ಹಿರಿಯವರೆಲ್ಲ ಸಿಕ್ಕಿದ್ರು, ಯೋಗಕ್ಷೇಮ ವಿಚಾರಿಸಿದ್ರು. ಈಗ ಸಾಯಬೇಕು ಅಂತ ಹೇಳಿದ್ರೆ ನನ್ನ ಕೊಡಬೇಕಲ್ಲ, ಕೊಂದವರು ಯಾರು ಈ ಸ್ಥಳದಲ್ಲಿ? ಯಾರು? ಈ ಅಮ್ಮನ ನೋಡಿದ ಗಾಡಿಗಳಲ್ಲ. ಹಾಗೆ ನನಗೆ ದೊಗೆಯಾಗಿ ಪರಿಣಮಿಸಿ ಸತ್ತು ಬಿದ್ದೆ, ಪುನಃ ಬದುಕಿದ್ದೇನಲ್ಲ. ಓಹೋ, ಅರ್ಥ ಆಯಿತು. ಹಾಗಿದ್ರೆ ಸಾಮಾನ್ಯ ಇವಳೆಲ್ಲ
ಕೊಲ್ಲುವುದಕ್ಕೆ ಕಾಯುವುದಕ್ಕೆ ಸೃಷ್ಟಿ ಸ್ಥಿತಿ ಲಯಗಳೆಂಬಂತಹ ಮೌಚರಣದ ಕಾರ್ಯವನ್ನು ಮಾಡುವವಳು, ಅಣಾರಣಿಯಳು ಮಹತ್ವ ಮಹಿಮಳು, ಅಣುರೇಣು ದ್ರಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ವಾಸವಾದವಳು, ಸರ್ವ ಲೋಕೈಕ ನಾಯಕಿ. ಇವಳೆಲ್ಲ ನಮ್ಮನ್ನು ರಕ್ಷಿಸುವಂತಹ ಮಹಾಮಾಯೆಯ ಮಹಾತಾಯಿಕೆ ಅಂತ ಹೇಳಿದ್ರೆ ಹೆಚ್ಚಾಗಲಿಕ್ಕಿಲ್ಲ. ಏನು ಮಾಡೋಣ, ನಮ್ಮ ಶುಂಭ ಮಾತ್ರ ಇವನ್ನ ಮದುವೆ ಆಗೋದಕ್ಕೆ ಬಯಸಿ ನಾನು ಕೆಟ್ಟ. ಏನೇ ಇರಲಿ, ಆದ್ರೆ ಇವಳದ್ದಾದ ಅಭಿಪ್ರಾಯ ಹೋಗಿ ಆತನಿಗೆ ಹೇಳಬೇಕಲ್ಲ. ಅಮ್ಮ, ನಮ್ಮ ಒಡೆಯನಿಗೆ ನಾನು ಏನು ಅಂತ ಉತ್ತರಿಸಲಿ ತಾಯಿ. ಬೆದರದಿರಯ್ಯ ಬೇಳುವುದನ್ನೆಲ್ಲ ಲಾಲಿಸು, ಅಧಿಕ ಶುಭಾಕಾರ್ಯವು ಅದನವನೆಲ್ಲವ ಮೊದಲೇ ತಿಳಿದಿರೆ ಈ ವಿಧ ಬೀಳಲು ಯಾಕೆ ಬಂದು. ಶುಂಭನ ಸಹವರ್ತಿಯಾಗಿ ಬಂದವ ನೀನು ಎನ್ನುವುದು ಸ್ಪಷ್ಟವಾಯಿತು ನನಗೆ. ನಿನ್ನೊಡೆಯ ಶುಂಭ ನನ್ನನ್ನು ಮದುವೆಯಾಗುವುದಕ್ಕೆ ಬಯಸಿದ್ದಾನೆ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ತಿಳಿಯದಿದ್ದರೆ ತಿಳಿಯಪಡಿಸುತ್ತೇನೆ, ಕೇಳು. ಬಾಲ್ಯದಲ್ಲಿಯೇ ನಾನನ್ನು ಬಣವನ್ನಿರಿಸಿಕೊಂಡವಳಿದ್ದೆ. ಯಾರು ನನ್ನನ್ನು ಕತ್ತಿ ಕಾಳವರಲ್ಲಿ ಜಯಿಸುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ ನಿನ್ನೊಡೆಯ ಶುಂಭ ಲೋಕೋತ್ತರು ವಿರಹವುದು ಎಂದಾದರೆ ಬರಲಿ ನನ್ನ ಸಮಕ್ಷಮಕ್ಕೆ, ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ವರಿಸಲಿ. ಶುಂಭನೇನು ಪ್ರತ್ಯಕ್ಷ ಶತ್ರುವಿರಾಗಿ ಬಂದರು, ಯುದ್ಧ ವಿನಃ ಮದುವೆಯಾಗಲಾರೆ. ತಿಳಿಸು ನಿನ್ನೊಡೆಯ ಸಂಗ್ರಾಮವನ್ನು ಮಾಡುವುದು ಸರಿಯಲ್ಲ ಎಂದು ತಿಳಿದು ಸಂಧಾನಕ್ಕಾಗಿ ಸುಗ್ರೀವನನ್ನು ಕಳುಹಿಸಿದರೆ ಸುಗ್ರೀವನ ಸಂಧಾನವನ್ನೇ ಧಿಕ್ಕರಿಸಿದೆ. ಸೊಕ್ಕಿದ ಹೆಣ್ಣೆ, ಇದವ ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವ ಸಾಮಾನ್ಯದವರಲ್ಲ. ತನ್ನ ನೇತ್ರಾಗ್ನಿ ಜ್ವಾಲೆಯಿಂದಲೇ ಪ್ರಪಂಚವನ್ನೇ ಸುಡುವ ಸಾಮರ್ಥ್ಯವುಳ್ಳಂತಹ ಧೂಮ್ರಾಕ್ಷ ಬಂದಿದ್ದೇನೆ. ಇದವ
ನಿನ್ನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಉತ್ತಮವಾದ ರಥ ಸಿದ್ಧವಾಗಿದೆ. ಆಟ ಮಾಡದೆ ರಥವನ್ನು ಶಿರಾಗರವನ್ನು ಕಡಿದು
ಚಂಡ ಮುಂಡಾರು ಒಳಿದು ಹೋಗುತ್ತೆ. ಇನ್ನು ಅವರಿವರನ್ನು ಕಳಿಸುವುದು ಸರಿಯಲ್ಲ. ಮಣಿಮಯವಾದ ಅಲ್ಲೋಲಗಲ್ಲೋಲವಾಯಿತು ಎನ್ನುವ ಹಾಗೆ ವಿಪರೀತವಾದಂತಹ ಸ್ಥಿತಿ ಪ್ರಳಯ ಕಾಲದ ರುದ್ರನಂತೆ ಅಪರಿಮಿತವಾದಂತಹ ಸೇನೆಯನ್ನು ನೆರಹಿಕೊಂಡು ರಥಾರೂಢನಾಗಿ ನೀನೇ ಹೊರಡುವ ಹವಣಿಕೆಯಲ್ಲಿದ್ದ ಯಾವ ಕಡೆಗೆ ಕದಂಬವನದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನು ಚಂಡಮುಂಡರಿಂದ ಕೇಳಿ ತಿಳಿದೆ. ಅವಳನ್ನು ಮದುವೆ ಆಗುವಂತ ಉದ್ದೇಶದಿಂದ ಸುಗ್ರೀವನನ್ನ ಸಂಧಾನಕ್ಕಾಗಿ ಕಳುಹಿಕೊಟ್ರೆ ಸಂಧಾನವನ್ನೇ ಮುರಿದಳು, ಸಂಗ್ರಾಮವನ್ನು ಬಯಸಿದಳು. ಇದನ್ನು ತಿಳಿದಂತ ನಾನು ಆಕೆಯನ್ನ ಎಳೆತರುವುದಕ್ಕಾಗಿ ಧೂಮ್ರಾಕ್ಷನನ್ನು ಕಳುಹಿಸಿಕೊಟ್ಟೆ. ಏನು ಮಾಡೋಣ ಹೇಳು? ಓಂಕಾರ ಮಾತ್ರದಿಂದಲೇ ಸುಟ್ಟಾಡುತ್ತೆ. ಬಳಿಕ ಚಂಡಮುಂಡರನ್ನು ಕಳುಹಿಸಿಕೊಟ್ಟೆ. ಚಂಡಮುಂಡರ ಶರವನ್ನು ಚಂಡನಾಡಿದಳು. ಇನ್ನು ಅವರಿವರನ್ನು ಕಳಿಸುವುದು ಸರಿಯಲ್ಲ. ಸೊಕ್ಕಿದ ಹೆಣ್ಣಿಗೆ ಬುದ್ಧಿಯನ್ನು ಕಲಿಸಬೇಕು ಎನ್ನುವ ಹಾಗೆ ಮಣಿಮಯವಾದ ರಥವನ್ನು ಹೇಳಿ ಹೊಟ್ಟುಳಿತವ ನಾನು. ಆ ಸಮಯದಲ್ಲಿ ಬಂದು ತಡೆದಿಯಲ್ಲ, ಏನು ಹೇಳು? ಅರಕ್ಷಣ ಸೇರಿಸಬೇಕು ಆಡುವ ವಚನವನ್ನ ಕೇಳಲ್ಲ ಮಾತಾ ಏನಿತೋನೆ ಭ್ರಮೆಯಾದೆ ಮನದಲ್ಲಿ ವ್ಯರ್ಥ ಭ್ರಮೆಯೋ ಮನದಲ್ಲಿ ವ್ಯರ್ಥ ಏನಿತೋನೆ ಭ್ರಮೆಯೋ ಮನದಲ್ಲಿ ವ್ಯರ್ಥ ಮನಸ
ಸಿಲುಕುತ್ತ ಮನಸ್ಸಿಜ ಸರಕ್ಕೆ ಸಿಲುಕುತ್ತ ಪರಬಲಿತೆಯ ಬಯಕೆ ಆದಯ ಲೈಟ ಅಡಿದವರುಗಳಿಗೆ ಮತ್ತೊಮ್ಮೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ಶೋಣಿತಾ ನಗರದಲ್ಲಿ ಅಧಿಪನಾದ ನಂತರದಲ್ಲಿ ಇಲ್ಲಿರುವಂತಹ ಎಲ್ಲ ರಕ್ಕಸ ಭಟರು ನೀನಾಡುವಂತಹ ಮಾತನ್ನೇ ಕೇಳಿದವರು, ಅದರಂತೆಯೇ ಬಾಳಿದವರು, ಅದನ್ನೇ ನಡೆಸಿದವರು. ಆದರೆ ಈ ಕಾಲಕ್ಕೆ ಪ್ರಭು, ನನ್ನ ಒಂದು ಮಾತನ್ನು ನೀನು ಕೇಳಬೇಕಾಗುತ್ತದೆ. ಯಾವುದು? ಕಶ್ಯಪ ಗೋತ್ರೋತ್ಪನ್ನನೆಂದು ಪ್ರಪಂಚ ಮೂರಲ್ಲಿ ಹೊಗಳಿಸಿಕೊಳ್ಳುವಂತಹ ನಿನಗೆ ಈಶಾವಾಸ್ಯಂ ಇದಂ ಸರ್ವಂ ಎನ್ನುವುದ ಸರಳೋಕ್ತಿಯನ್ನು ವಿವರಿಸಬೇಕಾದಂತಹ ಅಗತ್ಯವೇ ಇಲ್ಲ. ಯಾಕಂದರೆ ಸಪ್ತರ್ಷಣಾದಿಗಳನ್ನು ಚೆನ್ನಾಗಿಯೇ ಮನನ ಮಾಡಿಕೊಂಡಂತಹ ಮಹಾಜ್ಞಾನಿ ನೀನು. ಲೋಕದ ಆಗು ಹೋಗುವುದು ಏನು ಎನ್ನುವುದು ಸ್ಪಷ್ಟವಾಗಿ ನಿನಗೆ ಅರ್ಥವಾಗುತ್ತದೆ ನೋಟದಲ್ಲಿ. ಹಾಗಿರುವಾಗ ಇಂದೇಕೆ ನೀನು ಹೀಗಾಡಿದೆ? ಪಂಚಭೂತಗಳಿಗೆ ಕಾರಣವಾದಂತಹ ತಾಮಸ ಅಹಂಕಾರವನ್ನು ಹೊಂದಿದ ಈ ಪ್ರಪಂಚದಲ್ಲಿ ಏನು ನಡೆಯುತ್ತದೆ ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿದು ಆ ಬಳಿಕ ನಿರ್ಧಾರವನ್ನು ಮಾಡುವಂತಹ ಮಹಾಮೇಧಾವಿ ನೀನು. ಅಂತಹ ವರ್ಚಸ್ಸನ್ನು ಹೊಂದಿದಂತಹ ನೀನು ಚಂಡಮುಂಡರು ಆಡಿದಂತಹ ಒಂದೇ ವಾಕ್ಯವನ್ನು ಆಲಿಸುತ್ತಾ ಆ ಕಾಮನ ಶರಹತಿಗೆ ಸಿಲುಕಿ ನಲುಗಿ ಹೋಗಿದ್ದಿ ಎಂದರ್ಥ ಎನ್ನುವುದಕ್ಕೆ ಏನು ಆಡಬೇಕು ನಾವು ಹೇಳು? ಯಾವತ್ತಾದರೂ ಕೂಡ ಪ್ರಪಂಚವನ್ನೇ ಗೆದ್ದಂತಹ ಮನ್ಮಥ ನೀನು ಎನ್ನುವ ಹಾಗೆ ಎಲ್ಲರೂ ಹೊಗಳುತ್ತಾರೆ. ಎಲ್ಲವರನ್ನು ಗೆದ್ದ ನೀನು ಇಂದು ಕಾಮನಿಗೆ ಸೋತಿದ್ದಿಂತಾದ್ರೆ ಅದು ಭ್ರಮೆ. ನಿನ್ನನ್ನು ಭ್ರಮೆ ಆವರಿಸಿದೆ ಪ್ರಭು. ಈ ರೀತಿಯಾಗಿ ಮುಂದುವರಿಯುವುದು ಸರಿಯಲ್ಲ. ದೊಡ್ಡ ಬೀಜ, ಅರಸನಾದವ ಎಷ್ಟು ಮದುವೆ ಆಗಬಹುದು ಎನ್ನುವ ಹಾಗೆ ಒಂದು ಮಾತುಂಟು. ನಾನೀಗ ಮದುವೆ ಆದವರನ್ನ ಬಯಸಿದ್ರೆ ತಪ್ಪು. ನಾನು ಬಯಸಿದ್ದೆ ಯಾರನ್ನ? ಓರ್ವಳು ತರುಣಿಯನ್ನ. ಅಲ್ಲ ತರುಣಿ ಅಲ್ಲ, ಅವನು ಆದಿಪಾಯೇ ದಶರ ಪೊರೆಯೇ ಸರ್ವೇಶ್ವರಿಯಲಿ ಮೋಹ ಇರುವುದು ಸರಿಯೇ. ಸರ್ವೇಶ್ವರಿಯಲಿ ಮೋಹ ಇರುವುದು ಸರಿಯೇ. ವಾದುರಯೇ ಇದು ಸರಿಯೇ. ತರುಣಿಯೇ ಅಲ್ಲವಳು
ಪಾಶ ಇದೆಲ್ಲವೋ ಹೆಣ್ಣು ಎನ್ನುವ ಹಾಗೆ ನಾವು ಹೋಲಿಸಿದ್ದು. ನಿಜ. ಇಂಥದನ್ನೆಲ್ಲ ನಾವು ಬಯಸಿದ್ರೆ ಅದೆಲ್ಲ ಸಿಗುವುದಕ್ಕೆ ಸಾಧ್ಯ ಉಂಟು. ಅದೇ ಸಾಲಿಗೆ ಸೇರಿದವಳು ಇವಳು ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಕದಂಬವನದಲ್ಲಿ ಕುಳಿತು ರನ್ನದ ತೂಗುಯಾಲೆಯಲ್ಲಿ ತನ್ನದಾದಂತಹ ಪವಾಡಗಳ ಪರಿಕಲ್ಪನೆಗಳು ಇನ್ನಾದ ಹಸುರಾದಂತಹ ಶುಂಭದ ಚಿತ್ತವಿತ್ತಿಯಲ್ಲಿ ಅಚ್ಚೊತ್ತಲಿ ಎಂದು ಇಷ್ಟೆಲ್ಲವನ್ನು ಮಾಡಿ ಪೂರೈಸಿದ್ದಾಳೆ. ಯಾಕೆ? ಧರ್ಮವು ನಾಮಾವಶೇಷವಾಗಿದೆ. ಆ ಧರ್ಮದ ಅಂಕಿತದಲ್ಲಿಯೇ ಆಳಲ್ಪಡುತ್ತಿದೆ ವಿಶ್ವ. ಇನ್ನೇನೋ ಅಧಪತನದ ಅಂಚಿನಲ್ಲಿ ಇರುವಾಗ ಅನ್ಯಾಯ ಧರ್ಮಗಳನ್ನು ಸಮೂಲಾಗ್ರವಾಗಿ ಕಿತ್ತಾಸೆದು ಧರ್ಮಸಮ್ಮತವಾದಂತಹ ವಿಶ್ವಚೇತನವನ್ನು ಜಾಗೃತಿಗೊಳಿಸುವುದಕ್ಕಾಗಿ ಸನಾತನವಾದಂತಹ ಧರ್ಮ ಏನುಂಟು ಅದನ್ನು ಪ್ರಪಂಚದಲ್ಲಿ ಮುಂದುವರಿಸುವ ಸದುದ್ದೇಶದಿಂದಲೇ ನಮ್ಮ ನೆರೆಯಲ್ಲಿಯೇ ಬಂದು ಗೋಚರಿಸಿದ್ದಾಳೆ. ಯಾಕೆ ಪ್ರಭು? ಪರೋಕ್ಷವಾಗಿದ್ದುಕೊಂಡು ಚೆನ್ನಾದ ಮದ್ದ ನರಿಯಬಲ್ಲ ಸಾಮರ್ಥ್ಯವನ್ನು ಹೊಂದಿದವಳಾದರೂ ನೆರೆಯಲ್ಲಿ ಗೋಚರಿಸಿದ್ದಾಳೆ. ಯಾಕೆ? ಪ್ರತ್ಯಕ್ಷವಾಗಿಯೇ ಶುಂಭ ತಿಳಿದುಕೊಳ್ಳಲಿ ಎನ್ನುವುದು ಆಕೆಯ ಮನದ ಇಂಗಿತವಾಗಿದೆ. ಆದ್ದರಿಂದಲೇ ತಾನು ಗೋಚರಿಸಿದ್ದಳು ಇನ್ನೊಬ್ಬರಿಗೆ ದೊರೆಯೇ ಎನ್ನುವ ದೃಢ ನಿರ್ಧಾರವನ್ನಂತೆ ಇಲ್ಲಿಗೆ ಬಂದಿದ್ದಾಳೆ. ತನ್ನದಾದಂತಹ ನಿರ್ಧಾರ ಈಡೇರುವವರೆಗೂ ಘನ ಉದ್ದೇಶ ನಡೆಸುವವರೆಗೂ ನೆಲೆಯಾದಂತಹ ಕದಂಬವನವನ್ನು ಬಿಟ್ಟು ಕದಲಲಾರೆ ಎನ್ನುವುದೇ ಅವಳ ವಾಂಛೆಯಾಗಿದೆ. ಆದರೂ ಕೂಡ ಅವಳು ಈ ರೀತಿಯಾಗಿ ಬರುವುದಕ್ಕೆ ಕಾರಣವೇನು? ದೈತ್ಯರಾದಂತಹ ನಮ್ಮ ದುಶ್ಚಿತ್ತಗಳಿಗೆ ಮಟ್ಟ ಹಾಕಿ ನಮ್ಮ ಅಟ್ಟಹಾಸವನ್ನು ನಿಲ್ಲಿಸಿ ಹುಟ್ಟಡಗಿಸುವ ಉದ್ದೇಶವೇ ಆಗಿದೆ. ಸುಮ್ಮನೆ ಬಂದದಲ್ಲ ಪ್ರಭು. ತ್ರಿದಶರ ಮೊರೆಯನ್ನಾಲಿಸಿಯೇ ಬಂದಿದ್ದಾಳೆ ಎನ್ನುವಾಗ ದೇವತಾ ವರ್ಗದವಳು ಅವಳು ಎನ್ನುವುದರಲ್ಲಿ ಬೇರೆ ಹೇಳಬೇಕ. ಆದ್ದರಿಂದ ತರುಣಿಯಲ್ಲ ನಮ್ಮ ಪಾಲಿಗೆ ಮೃತ್ಯು ದೇವತೆಯಾಗಿ ಗೋಚರಿಸಿದ್ದಾಳೆ. ಈ ಹೆಣ್ಣೆಂಬ ಮೃತ್ಯು ದೇವತೆ ವಿಚಾರ ನಮಗೆ ಈ ಕಾಲದಲ್ಲಿ ಬೇಡ ಪ್ರಭು, ಬಹಳ ಕಷ್ಟ ಆಗ್ತದೆ. ಕಾನನದಲ್ಲಿರುವಂತಹ ಹೆಣ್ಣು ನನ್ನನ್ನು ಬಯಸಿದವ ಓರ್ವ ಸಾಧಾರಣ ವ್ಯಕ್ತಿ ಎನ್ನುವ ಹಾಗೆ ತಿಳಿದುಕೊಂಡಿರಬಹುದು. ನನ್ನ ಯೋಗ್ಯತೆ ಏನು ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ಮೊದಲು ಅನೇಕರನ್ನ ಕಳುಹಿಸಿಕೊಟ್ಟಿದ್ದೇನೆ. ಒಬ್ಬೊಬ್ಬರ ಕಥೆ ಹೇಳ್ತೇನೆ ನಾನು, ಹೇಳು ನೋಡು. ವಿಶೇಷವಾದಂತಹ ಸಾಮರ್ಥ್ಯವನ್ನೇ ಹೊಂದಿದವರು ಶುಂಭನ ಪಾಳಯದಲ್ಲಿರುವವರು ಎನ್ನುವ ಅಂಜಿಕೆ ನಮಗೆ ಮಾರ್ಮರೆತು ನಿಂತುವ ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಈ ಕಾಲಕ್ಕೆ ಅದೆಲ್ಲ ಸುಳ್ಳಾಯಿತು ಪ್ರಭು. ಎಲ್ಲಿದ್ದಾರೆ ನಮ್ಮವರು ಎನ್ನುವ ಸ್ಥಿತಿ ಇಂದು ಒದಗಿ ಬಂದಿದೆ. ಆರಾಮದಲ್ಲಿ ಸಂಧಾನ ಮಾಡುವುದಕ್ಕಾಗಿ ಸುಗ್ರೀವನನ್ನು ನೀನು ಅಟ್ಟಿದೆ. ವ್ಯವಹಾರ ಜ್ಞಾನ ಕುಂಠಿತಗೊಂಡವನೇ ಸುಗ್ರೀವ. ಸಚಿವಾಗ್ರೇಸರನಾದಂತಹ ಆತ ಪುಣ್ಯಶ್ಲೋಕನೇ ಹೌದು ಎನ್ನುವುದು ನಡೆದಂತಹ ಘಟನೆಗಳಿಂದ ಸಾಬೀತಾಗಿದೆ. ನೋಡಿದ್ದಾನೆ ಆಕೆಯನ್ನು, ನೋಡಿ ಆಕೆ ಅಂತರಂಗವನ್ನು ಬಿಚ್ಚಿಡುವುದಕ್ಕಾಗಿ ಮತ್ತೆ ಬಂದಿದ್ದಾನೆ. ಅರ್ಥ ಏನು? ಒಮ್ಮೆ ಸತ್ತಿದ್ದಾನೆ ಎನ್ನುವುದೇ, ಸತ್ತು ಬದುಕಿ ಬಂದಿದ್ದಾನೆ ಎನ್ನುವಾಗ ಉಳಿಸುವ ಅಳಿಸುವ ಯಾಕಮೇವ ದ್ವಿತೀಯ ಶಕ್ತಿಯನ್ನು ಹೊಂದಿದವಳು ತಾನು ಎನ್ನುವುದನ್ನು ನಮ್ಮ ಮುಂದೆಯೇ ತೋರಿಸುವುದರೊಂದಿಗೆ ತನ್ನತನವನ್ನು ಎಳೆಯಾಗಿ ಅನಾವರಣಗೊಳಿಸಿದ್ದಾಳೆ. ಅದೆಲ್ಲವನ್ನು ಚೆನ್ನಾಗಿ ತಿಳಿದ ಬಳಿಕವೂ ನೀನು ದಂಡ ಪ್ರಮುಖನಾದಂತಹ ಧೂಮ್ರಲೋಚನನನ್ನು ಅಟ್ಟಿದೆ. ನಿಜ, ಅವನೇನು ಸಾಮಾನ್ಯನೇ, ಮತ್ತೆ ಅಲ್ಪನೇ? ಎಲ್ಲಿ ಧೂಮ್ರಲೋಚನನು ಅಲ್ಪ ಬಲವುಳ್ಳವನೇ. ಆತನಾದಂತಹ ಸಾಮರ್ಥ್ಯ ವಿಶೇಷ ಎನ್ನುವುದು ವಸುದೆಯನ್ನಾಧರಿಸಿದ ಶೇಷನ ಶಾಸ್ತ್ರ ರಸನೆಗಳಿಗೂ ಹೊಗಳುವುದಕ್ಕೆ ಅಸಾಧ್ಯ.
ಒಮ್ಮೆ ಕಣ್ಣಾರಳಿಸಿದೆ ಸಾಕು. ನಮಗೆ ಯಾರಾದ್ರೂ ಮಾರುಮಲೆತು ನಿಂತವರು ಸುಟ್ಟು ಸುಡುಗರಿಯಾಗಿ ಹೋಗುತ್ತಾರೆ. ಹಾಗಾದರೆ ಅಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ಧೂಮ್ರಲೋಚನ ಆಕೆಯ ಹುಂಕಾರ ಮಾತ್ರಕ್ಕೆ ಸುಟ್ಟು ಸುಡುಗರಿಯಾಗಿ ಹೋಗಿದ್ದಾನೆ ಎನ್ನುವಾಗ ಇನ್ನೇನು ಸಾಧಿಸುವುದಕ್ಕುಂಟು ನಮಗೆ. ಆ ಬಳಿಕ ನಮಗೆ ಈ ಸುದ್ದಿಯನ್ನು ತಂದೊಪ್ಪಿಸಿದವರು ಚಂಡಮುಂಡರು. ಅಬ್ಬಾ, ಇದಿರ ದದಟರ ಸದೆ ಪಡೆಯುವ ಕಥೆಯನ್ನು ಪದುಮಜನೇ ಇತ್ತಿದ್ದಾನೆ. ಸದುಪಯೋಗ ಪಡಿಸಿಕೊಳ್ಳಿ ಮಕ್ಕಳೇ ಎನ್ನುವ ಹಾಗೆ ಎಲ್ಲಿಯಾದರೂ ಅದು ಸದುಪಯೋಗವಾಗಿತ್ತೇ ಪ್ರಪಂಚದ ಉದ್ಧಾರಕ್ಕಾಗಿ? ಎಲ್ಲವೂ ದುರ್ವಿನಿಯೋಗವೇ ಆಯಿತು. ದುರ್ವಿನಿಯೋಗವಾದ ಕಾಲಕ್ಕೆ ನಿಮ್ಮ ಬ್ರಹ್ಮಚರ್ಯ ಕೆಡುತ್ತದೆ. ಬ್ರಹ್ಮಚರ್ಯ ಕೆಟ್ಟರೆ ನಿಮಗೆ ಮರಣ ಎನ್ನುವುದನ್ನು ಆತ ಮೊದಲೇ ಸೂಚಿಸಿದ್ದಾನೆ ಬ್ರಹ್ಮದೇವ. ನೈಷ್ಠಿಕವಾದ ಬ್ರಹ್ಮಚರ್ಯ ರಟ್ಟೆಯಲ್ಲಿರುವ ದಿಟ್ಟತನ, ಭುಜಬಲದ ಖಂಡೂತಿ, ಎದೆಯಲ್ಲಿರುವ ಸ್ಥೈರ್ಯ, ಮಾನಸಿಕವಾದ ಧೈರ್ಯವನ್ನು ಹೊಂದಿದಂತಹ ಚಂಡಮುಂಡರ ರುಂಡಗಳು ಪ್ರಭೋ ದಿಂಡೆಗೆ ಕಾಲ್ಚೆಂಡಾಗಿ ಪರಿವರ್ತಿತವಾಯಿತು. ನಿನಗೆ ಗೊತ್ತಿರಬಹುದು ಪ್ರಭು, ಎಂತದ್ದು ಉಯ್ಯಾಲೆ ಆಡುತ್ತಿದ್ದಳು ಒಬ್ಬಳು ಹುಡುಗಿ. ಆದರೆ ಚಂಡಮುಂಡರನ್ನು ಕೊಲ್ಲುವ ಕಾಲಕ್ಕೆ ಇಬ್ಬರು ಹುಡುಗಿಯರು ಬಂದಿದ್ದಾರೆ. ಎಲ್ಲಿಂದ? ತನ್ನಲ್ಲಿ ಅಂತಸ್ಥವಾಗಿರುವ ಕಾಳಿ ಶಕ್ತಿಯನ್ನು ಹೊರಗಡಗಿ ನಮ್ಮ ಮನೆ ಅಂಗಳದಲ್ಲೇ ನಮ್ಮ ಹುಡುಗರ ಮಂಡೆಯನ್ನು ಕಾಲ್ಚೆಂಡಾಗಿ ತುಳಿಯುವ ಕಾಲಕ್ಕೆ ಗೋಳ ಯಾರು ಎನ್ನುವ ಹಾಗೆ ನಮ್ಮವರು ಗೋಗರೆದರು ಪ್ರಭು. ಇನ್ನೇನು ಕಾಲ ನರಮನೆಯನ್ನು ಸೇರುವ ಕಾಲ ನಮಗೆ ದೂರ ಉಳಿದಿಲ್ಲ ಎನ್ನುವುದು. ಯಾಕೆ ಪ್ರಭು ನಮ್ಮನ್ನು ನಂಬಿ ಉಳಿದವರನ್ನೆಲ್ಲ ಯಮನ ಪಾಳೆಯಕ್ಕೆ ಒಪ್ಪಿಸಿ ನಾವು ಕೆಡಬೇಕು ಹೇಳು? ಶೇಷಾಯುಷ್ಯವನ್ನು ಸದ್ವಿನಿಯೋಗಕ್ಕೆ ಮೀಸಲಾಗಿಸುವ ಕುರಿತಾಗಿ ಆಲೋಚಿಸಿ ನಮ್ಮ ಬದುಕಿಗೊಂದು ಒಳ್ಳೆಯ ಯೋಜನೆ ಹಾಕುವುದು ಸೂಕ್ತ. ಇಷ್ಟೆಲ್ಲ ಹೇಳಿದೆಯಲ್ವಾ, ಕೇಳಿದ್ದೇನೆ. ಕೊನೆಯಲ್ಲಿ ನಿನ್ನ ಅಭಿಪ್ರಾಯ ಹೇಳು ನೋಡುವ. ಕೊನೆ ಎನ್ನುವುದು ನಿನಗೂ ಗೊತ್ತಾಯ್ತಲ್ಲ ಪ್ರಭು. ನಿನ್ನ ಮನದ ಮೂರ್ಖತೆಯ ಬಿಡೋ, ಮನದ ಮೂರ್ಖತೆಯಾಗ ಜಗತ್ ದೊಡ್ಡದಿಗೆ ಚರಣಗೆ ಭಕ್ತಿಯಿಂದಲೇ ಪೊಡ ಮಾಡುತ್ತ ಜಗ ದೊಡ್ಡದಿಯ ಚರಣಗೆ ಭಕ್ತಿಯಿಂದಲೇ ಪೊಡ ಮಾಡುತ್ತಾಗ ಪಡೆದ ಬಳಕಾರುಣ್ಯದಲ್ಲಿ ಧಾತ್ರೆಯಲಿ ಪಡೆದ ಬಳಗಾರುಣ್ಯದಲ್ಲಿ ಧಾತ್ರೆಯಲಿ ಜಡಜ ಬೇಡದ ವರದ ದುರದಲ್ಲಿ ಪಡೆದು ಸುಖವನು ಬಾಳುದೆನುತ ಜಡಜ ಬೇಡದು ವರದ ದುರದಲ್ಲಿ ಪಡೆದು ಸುಖವನು ಬಾಳುದೆನುತ ನುಡಿಯ ನೀತಿಯ ಬಿಡೋ, ಮನದ ಮೂರ್ಖತೆಯ ನಗರದಲ್ಲಿ ನಿಜವಾದ ಸುಖವನ್ನು ಕೊಟ್ಟಂತಹ ಅನೇಕ ರಕ್ಕಸರಲ್ಲಿ ನೀನು ಒಬ್ಬ. ನಮಗೆ ಸುಖವಾದ ಬಾಳೊದಗಿಸಿದ ನಿನ್ನನ್ನು ಸುಖವಾಗಿ ಬಾಳು ಎನ್ನುವ ಹಾಗೆ ನಾವು ಹೇಳುವುದಕ್ಕೆ ಎಷ್ಟು ಸರಿ ಹೇಳು? ಹಾಗೇ ಆಯ್ತಲ್ಲ ಇಂದಿನ ಪರಿಸ್ಥಿತಿ. ಯಾಕೆ ನಾವೇ ಹೇಳಬೇಕಾಗುತ್ತದೆ ಮುಂದಿನ ಜೀವನವನ್ನು ಸುಖಮಯವಾಗಿಸುವುದಕ್ಕೆ ನಿನ್ನ ನಿರ್ಧಾರವನ್ನು ಬದಲಿಸು ಎನ್ನುವ ಹಾಗೆ. ನೀನು ನಿರ್ಧಾರ ಬದಲೊಂದನ್ನು ಕೈಗೊಳ್ಳುವುದಕ್ಕೆ ಕಾರಣ ಏನು? ನಿನ್ನ ಅಂತರಂಗದಲ್ಲಿ ಮನೆ ಮಾಡಿದ ಮೂರ್ಖತನ ಪ್ರಭು. ಆದ್ದರಿಂದಲೇ ಬಿಡು ಯಾವುದನ್ನ, ಮನದ ಮೂರ್ಖತೆಯನ್ನು. ಬಂದವಳು ತ್ರೈಜಗದ ಒಡತಿಯೇ ಇದ್ದಾಳೆ. ಭಕ್ತಿಯಿಂದಲೇ ಅವಳ ಅಂಗುರಿಗಳಿಗೆ ಇದುವರೆಗೆ ನಾವು ಮಾಡಿದ ಎಲ್ಲಾ ತಪ್ಪುಗಳನ್ನು ಮನ್ನಿಸು ಎನ್ನುವ ಹಾಗೆ ಎರಗುತ್ತಾ ಬೇಡಿದೆವು ಎಂದಾದರೆ ಕ್ಷುದ್ರ ಶಕ್ತಿಗಳ ಗ್ರಂಥಸುಳಿ ತಾನಾಗಿದ್ದರು ಕ್ಷಮಾಗುಣ ಸಂಪನ್ನೆಯಾಗಿ ನಮ್ಮನ್ನು ಮನ್ನಿಸದೆ ಇರಲಾರಳು. ಆದ್ದರಿಂದ ತಡ ಮಾಡದೆ ಅವಳ ಅಡಿಗೆರಗುವುದಕ್ಕೆ ಸಿದ್ಧರಾಗೋಣ.
ಬಿಡೋ ಬಿಡೋ ಬಿಡೋ. ಏನು ಮಂತ್ರಿಯ ಸ್ಥಾನ ಕೊಟ್ಟಿದ್ದೇನೆ ಎನ್ನುವ ಮಾತ್ರಕ್ಕೆ ನೀನು ಆಡಿದ ಮಾತನ್ನೆಲ್ಲ ಕೇಳ್ತೇನೆ ಎನ್ನುವ ಹಾಗೆ ನಿನ್ನ ಭಾವನೆಯ? ಯಾಕೆ ಪ್ರಭು? ಹೇ, ಇಲ್ಲಿಯವರೆಗೆ ತಿಂದದ್ದು ನನ್ನ ಅನ್ನ, ಹೊಗಳುವುದು ಆಕೆಯನ್ನ. ಈ ಏನು ನಿಮ್ಮಂಥವರೆಲ್ಲ ಯುದ್ಧಕ್ಕೆ ಯೋಗ್ಯ ಎನ್ನುವ ಹಾಗೆ ನಾನು ಭಾವಿಸಿಕೊಂಡದ್ದು ಇಲ್ಲ. ನನ್ನ ಜೊತೆಯಲ್ಲಿದ್ದವರು ಯಾವುದಕ್ಕಾದ್ರೂ ಸಮರ್ಥರು ಎನ್ನುವ ಹಾಗೆ ನಾನು ಭಾವಿಸಿಕೊಂಡೆ. ಆದ್ರೆ ನಿನ್ನ ಮಾತು ಏನು? ನಾನು ಆಕೆಯ ಕಾಲನ್ನು ಹಿಡಿಬೇಕು. ನಿನ್ನ ಮಾತನ್ನು ಕೇಳಿ ಆಕೆಯ ಕಾಲನ್ನು ನಾನು ಹಿಡಿದೆ ಎನ್ನುವ ಹಾಗಾದ್ರೆ ನಾಳೆ ನೋಡಿದವರು ಏನು ಹೇಳಿಯಾರು? ತುಂಬ ಇದ್ದವರನ್ನೆಲ್ಲ ಬಲಿ ಕೊಟ್ಟ, ಈಗ ರಣಹೇಡಿಯಾಗಿ ಆಕೆಯ ಕಾಲಿಗೆರಗ್ತಾ ಇದ್ದಾನೆ ಎನ್ನುವ ಹಾಗೆ ನಾನು ಆಡಿದ್ದೆ ಮಾತು, ನಡೆದದ್ದೇ, ಮಾಡಿದ್ದೆ ಕಾರ್ಯ. ಪ್ರಭು, ಏನು ನಾನು ಎನ್ನುವುದು ಯಾವಾಗ ಬಾಗುತ್ತದೋ ಆಗ ನೀನು ಎನ್ನುವುದು ಸ್ಥಿರವಾಗುತ್ತದೆ ಪ್ರಭು. ಈಗ ನಾನು ಎನ್ನುವ ಶಬ್ದದಿಂದಲೇ ಇಷ್ಟು ಮೇಲಕ್ಕೆ ಬಂದದ್ದು ನಾನು. ಅದೇ ಇಷ್ಟೇ ಮೇಲಕ್ಕೆ ಬಂದದ್ದು ಸಾಕು. ಯಾವುದು? ಇದಕ್ಕಿಂತ ಮೇಲೆ ಹೋದ್ರೆ ಅಧಪತನವಾಗುತ್ತದೆ. ನಿನ್ನಗೆ ಇಲ್ಲಿಯವರೆಗೆ ಅನ್ನ ಕೊಟ್ಟು ನಾನು ಸಾಕಿದ್ದೇನಲ್ಲ, ಹೌದು ಪ್ರಭು, ಅದು ನನ್ನ ದುರ್ಬುದ್ಧಿಯನ್ನು. ಅದೇ ಅನ್ನದ ಋಣವನ್ನು ತೀರಿಸುವುದಕ್ಕಾಗಿ ಈಗಲಾದರೂ ನನಗೆ ಒಳ್ಳೆ ಬುದ್ಧಿ. ವೀರನಾದವನಿಗೆ ಮಾತಿನ ಅವಶ್ಯಕತೆ ಇಲ್ಲ, ಹೋರಾಡಿ ಗೆಲ್ಲುವುದೊಂದೇ ಆತನ ಅವಶ್ಯಕತೆ. ಇಲ್ಲಿಯವರೆಗೆ ನನ್ನ ಉತ್ಪನ್ನದ ಋಣವನ್ನು ತೀರಿಸುವುದಕ್ಕೆ ಮೊದಲು ಹೋಗಿದ್ದಾರಲ್ಲ ಅವರು ನನ್ನ ಜನ. ಹೀಗೆ ಮಾತಾಡುವವರ ಅಗತ್ಯ ನನಗಿಲ್ಲ. ನಮ್ಮದೆಂತ ಏನಿದ್ರು ಕೆಲಸ ಇಲ್ಲಿ. ನನ್ನವರು ಎನ್ನುವವರು ಕೊನೆಗಾಲದಲ್ಲಿ ದಕ್ಕುವುದಿಲ್ಲ ಪ್ರಭು. ಕೊನೆಗೆ ಎಲ್ಲವರು ಅವರವರಷ್ಟಕ್ಕೆ ಹೋಗ್ತಾರೆ. ನನ್ನವರನ್ನೆಲ್ಲ ಕೊಂದು ಕಳೆದಲ್ಲ ದಿಂಡೆ, ಅವಳಿಗೆ ಹೋಗಿ ನಾನು ಕಾಲಿಗೆ ಬೀಳಬೇಕಾ? ನಾನು ಕಾಲಿಗೆ ಬೇಡಿದ್ರೆ ಏನು ಬೇಡುವುದು? ನಿನಗೆ ಅವಸರ ಇದ್ರೆ ನೀನು ಹೋಗಿ ಬೇಡಿಕೊ. ಯಾವ ಕಾಲಕ್ಕೂ ಮತ್ತೊಬ್ಬನನ್ನು ನನ್ನ ಕಾಲನ್ನು ಹಿಡಿಸಿಕೊಂಡವನೇ ಹೊರತು ನಾನು ಇನ್ನೊಬ್ಬನ ಕಾಲನ್ನು ಹಿಡಿದು ಯಾವ ಕಾಲಕ್ಕೂ ಬದುಕಿದವಲ್ಲ. ಅವಸರ ಎನ್ನುವುದು ಎಲ್ಲವರಿಗೂ ಶುಭಾವಸರವಾಗಬೇಕು ಪ್ರಭು. ಯಾವುದಕ್ಕೆ? ಬದುಕುವುದಕ್ಕೆ. ಬದುಕುವುದಕ್ಕೆ ಹೇಗಾದ್ರೂ ಬದುಕುವುದಲ್ಲ, ಬದುಕುವ ಕ್ರಮ ಎನ್ನುವುದುಂಟು. ಅದನ್ನೇ ಹಾಗೆ ತೋರಿಸುವುದು. ಮತ್ತೆ ಯಾವುದನ್ನು? ನೀನು ಬದುಕುವ ಕ್ರಮವು ನಾನಲ್ಲ ಪ್ರಭು, ಅವಳು. ಯಾರು ಹೇಳಿದ್ದು? ಸುಗ್ರೀವ ಹೇಳಿ. ಬದುಕುವ ಕ್ರಮವನ್ನು ಅವಳು ತೋರಿಸುವ ಕ್ರಮ ಅಲ್ಲ ಅದು. ಮತ್ತೆ ಪಣಕ್ಕಾಗಿ ನಿಂತವಳು ಎನ್ನಾದ ಮೇಲೆ ಮೀಸೆ ಹೊತ್ತ ಗಂಡಸು ನಾನು. ಹೆಣ್ಣಾದವಳು ನನಗೆ ಪಂಥಾಹ್ವಾನವನ್ನು ಕೊಡ್ತಾಳೆ ಅಂತಾದ್ರೆ ಅದೆಷ್ಟು ಸರಿ ಎನ್ನುವ ಹಾಗೆ ಆಲೋಚನೆ ಮಾಡಿಯೇ ಹೊರಟು ನಿಂತವ ನಾನು. ಮತ್ತೆ ನಿನ್ನದ್ದು ಮಾತುಂಟಲ್ವಾ, ಅದು ಅವಶ್ಯಕತೆ ಇಲ್ಲ. ನಮ್ಮದ್ದು ಕೈಕಾಲೆಲ್ಲ ಸರಿ ಇದ್ದಾಗ ನಮಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹ ಕೊಡುವವರ ಅಗತ್ಯ ಇಲ್ಲ. ಕೈಕಾಲುಗಳು ಸರಿ ಇಲ್ಲದೆ ಹೋದಾಗ ಯಾವುದಕ್ಕೆ ಕೇಳಬೇಡ. ಈಗ ನಾನು ಕಷ್ಟದಲ್ಲಿಯೇ ಇದ್ದೇನೆ, ನನ್ನವರೆಲ್ಲ ಹೋದ್ರಲ್ವಾ, ಇನ್ನು ಅವಳನ್ನು ಈ ಪ್ರಪಂಚದಲ್ಲಿ ಉಳಿಯಗೊಡಬಾರ್ದು. ಅವಳೊಂದು ಶಕ್ತಿ ಅಂತ ಹೇಳಿದ್ಯಲ್ವರೆ, ನಿನ್ನ ಮಾತಿನ ಪ್ರಕಾರವೇ ಬರುವುದಾದ್ರೆ ಒಂದು ಪ್ರಪಂಚದಲ್ಲಿ ಇದ್ದವರೆಲ್ಲವರು ನನ್ನನ್ನು ಒಂದು ಶಕ್ತಿ ಅಂತ ತಿಳಿದಿದ್ದಾರೆ. ಆಕೆ ಒಂದು ಶಕ್ತಿ ಅಂತ ಆದ್ರೆ ಎರಡು ಶಕ್ತಿ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಇರಬಾರದು ಅಂತ ನಾನು ಹೇಳುವುದು. ಪ್ರಾಪಂಚಿಕರಿಗೆ ನಿನ್ನ ಕುರಿತಾದ ತಿಳುವಳಿಕೆಯಲ್ಲಿ ಭ್ರಮೆಯಾಗಿದೆ. ಈಗ ಅದೇ ಭ್ರಮೆ ನಿನಗಾಗಿ. ಭ್ರಮೆ ಆದದ್ದು ನಿನಗೆ. ಒಂದನ್ನಾನ ಇಲ್ಲ ಅವಳು ಪ್ರಪಂಚಕ್ಕೆ ಅದನ್ನು ತೋರಿಸಿಕೊಡಬೇಕು ಎನ್ನುವ ಹಾಗೆ ಹೊರಟು ನಿಂತವ ನಾನು. ಅದು ಅವಳು. ಈ ಅವಳು ಎನ್ನುವ ಹಾಗೆ ನೀನಾಡಿದ್ರೆ ಅದನ್ನ ಕೇಳಿಕೊಂಡಿರ್ಲಿಕ್ಕೆ ನಿನ್ನ ಜನ ಅಲ್ಲ ನಾನು. ಈಗ ನಿನ್ನಲ್ಲಿ ನಿನ್ನ ಮನಸ್ಸಿನ ಆಲೋಚನೆ ಆಗುವುದೇನು ಎನ್ನುವುದು ಚೆನ್ನಾಗಿ ಅರ್ಥ ಆಯ್ತು ನನಗೆ. ಮೊದಲು ಹೋದವರೆಲ್ಲರೂ ಅಳಿದಿದ್ದಾರೆ, ಈಗ ನಾನು ಹೋದೆ ಎನ್ನುವ ಹಾಗಾದ್ರೆ ಬದುಕುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ನಿನ್ನ ಮನದಲ್ಲಿ ಭಯ ಎನ್ನುವುದು ಕಾಣ್ತಾ ಇದೆ. ಹಾಗನ್ನುತ್ತಿದ್ರೆ ನಾನು ಇಲ್ಲಿಗೆ ಬರುವುದಕ್ಕೆ ಕಾರಣ ಇದೆ. ಈಗ ನೀನೆಂತದ್ದು? ಬದುಕುವುದಿದ್ರೆ ನನ್ನಷ್ಟಕ್ಕೆ ಸುಮ್ಮನೆ ಇರ್ತೀನಿ. ಅಲ್ಲ, ಹೋಗಲಿ. ಈಗ ಬದುಕುವ ಬುದ್ಧಿ ನಿನ್ನ ಇಷ್ಟು ಮಾತಾಡಿದ್ಯಲ್ವ ನೀನು. ಇದು ಬದುಕುವ ದಾರಿ ಅಂತ. ನಾನೊಬ್ಬನೇ ಬದುಕುವುದಲ್ಲ, ನಮ್ಮವರೆಲ್ಲರನ್ನು ಬದುಕಿಸುವ ಬುದ್ಧಿ. ನಮ್ಮವರನ್ನೆಲ್ಲ ನೀ ನನ್ನನ್ನು ಬದುಕಿಸುವುದು ಬೇಡ, ನಿನ್ನ ದಾರಿ ಸರಿ ಉಂಟು ಅದನ್ನು ಮೊದಲು ನೋಡು. ನನ್ನ ಜೊತೆಯಲ್ಲಿ ಯುದ್ಧಕ್ಕೆ ಬರುವ ಮನಸ್ಸಿದ್ದರೆ ಬಾ, ಇಲ್ಲದಿದ್ರೆ ರಣ ನಿನ್ನಂತರಂಗದ ಅಭಿಮತ ಹೀಗುಂಟು ಎಂದಾದ್ರೆ ಎನಗಾಜ್ಞೆಯನ್ನು ಕೊಡು. ಈಗಲೇ ಹೋಗುತ್ತಾನೆ ವನಿತೆಯೊಡನೆ ದೂರಕ್ಕೆ ಮಾಣಿಸುತ್ತಾನೆ. ದರದಲ್ಲಿ ಎಳೆತಂದಿರುತ್ತೇನೆ. ಇದು ಭಾಷೆ. ಬಂದವಾಗ
ಯುದ್ಧ ಸಂಘಟಿಸಿದೆ. ಹೌದಾದ್ರೆ ಬೇಕು ಎನ್ನುವುದಕ್ಕಾಗಿ ಶಸ್ತ್ರಾಸ್ತ್ರಗಳ ಮೊತ್ತವನ್ನೇ ಬೇರಿಸಿಕೊಂಡು ಬಂದಿದ್ದೇನೆ. ಅಪ್ಪ ಕದಂಬವನದ ರೂಪವೇ ಬದಲಾಗಿ ಹೋಗಿದೆಯಲ್ಲ. ಸುಗ್ರೀವ ಆಡಿದ್ದು ಸುಳ್ಳಲ್ಲ. ಹಾಗಾದ್ರೆ ಇಂತಹ ಒಂದು ವ್ಯತ್ಯಾಸವನ್ನಿಲ್ಲ ಆಗಿಸಿದ್ದಾಳಂತಾದ್ರೆ ನಮಗೆ ವಿರುದ್ಧವಾಗಿಯೇ ನಡೆಯುವುದಕ್ಕೆ ಬಂದಿದ್ದಾಳೆ ಎನ್ನುವುದು ಸ್ಪಷ್ಟ. ಪರಸ್ಪರ ವೈರಭಾವವನ್ನು ಹೊಂದಿದಂತಹ ಮೃಗಗಳು, ಪಕ್ಷಿಗಳು, ಖಗಗಳು, ಪಶುಗಳು ಎಲ್ಲವೂ ಏಕೋಭಾವವನ್ನು ಹೊಂದಿ ಚೆನ್ನಾದ ಜೀವನವನ್ನು ನಡೆಸುತ್ತಾ ಇದ್ದಾರೆ. ಇದುವರೆಗೆ ನಡೆಸಿದ ಜೀವನವಲ್ಲ, ಒಳ್ಳೆಯ ಜೀವನ ಮತ್ತೊಂದಿದೆ ಮುಂದಕ್ಕೆ ಎನ್ನುವುದನ್ನು ಅರ್ಥವಹಿಸಿಕೊಂಡಿದೆ ಪ್ರಾಣಿಗಳು. ಬುದ್ಧಿಜೀವಿಗಳಾದಂತಹ ನಮಗರ್ಥವಾಗುವುದಿಲ್ಲ ಬದುಕು ಹೇಗೆ ಎನ್ನುವುದು. ಅದಕ್ಕಾಗಿ ತಿಳಿಯಪಡಿಸಲು ಬಂದರೂ ಎಷ್ಟು ಹೇಳಿದರು ಗೋರ್ಕಲ್ಲ ಮೇಲೆ ಮಳೆಗರೆದಂತ ಆಯಿತಲ್ಲ. ಓಹೋ, ಇಂತಹ ತಿಳುವಳಿಕೆಯನ್ನು ನೀಡುವುದಕ್ಕೆ ಬಂದವಳು ಇಲ್ಲೇ ಸಮೀಪದಲ್ಲಿರಬೇಕಲ್ಲ. ಎಲ್ಲಿದ್ದಾಳೆ? ಉಳಿದ ಶಿವೆಯನು ಉಳಿದ ಶಿವೆಯನು ಶಿವೆಯನು ನೋಡಿದನು ಆಡಿದನು ತನ್ನೊಳಗೆ ಇವಳನು ತಿಳಿಯದಿಳಿದ ಆಡಿದನು ತನ್ನೊಳಗೆ ಇವಳನ್ನು ತಿಳಿಯದಿಳಿದಾಕೆ ಮಾಡಲಿಂದ ನಗಡ ಗಡ ಶುಂಭನ ಗೂಡ ಭಾಷೆಯ ಹೊರೆದು ಬಂದಿಗೆನು ಮಾಡಲಿನೇ ನಗಡ ಶುಂಭನ ಗೂಡ ಭಾಷೆಯ ಹೊರೆದು ಬಂದಿಗೆನು ಇವಳು ಬಂಧ ಸಿದ್ಧ ಇವಳು ಬಂಧ ಸಿದ್ಧ ಬಂಧ ಆದರೂ ನೋಡಿಸಿದ ಬೆನ್ನುದ ನುಡಿದು ಬೇದಿನುದ ಸ್ತುತಿ ಮಾಡುತ್ತ ನೋಡಿದನು ಬೀಜನು ಸ್ತುತಿ ಮಾಡುತ್ತ ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಮೈ 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 ನಮೋ ನಮಃ ಸ್ತುತಿ ಮಾಡುತ್ತ ಕೊಂಡಾಡುತ್ತ ಜಯ ಪಾಡುತ್ತ ನುಡಿದಿದ ಜಯ ಜಯ ಏನಾಶ್ಚರ್ಯವಿದು! ನಮ್ಮವರಿಗೆ ಬುದ್ಧಿ ಹೇಳಿ ತಿದ್ದಿ ಸರಿ ಮಾಡುವುದಕ್ಕೆ ಹೊರಟವನು ನಾನು. ನನ್ನ ವರ್ತನ ಬುದ್ಧಿಗೇರಿಯ ಹಾಗಾಯಿತಲ್ಲ. ರಥಾರೂಢನಾಗಿ ಬಂದಿದ್ದೇನೆ,
ನಿಧಾನವಾಗಿ ಗಮಿಸಿದಾಗಲೂ ನನಗೆ ಅರ್ಥವಾಗಲಿಲ್ಲ. ಮುಂದೆ ಚಲಿಸುವುದಕ್ಕಿಲ್ಲ, ನಿನ್ನ ಚಲನೆಯನ್ನು ನಿಲ್ಲಿಸು ಅಂತ. ಅದರ ಅರ್ಥ ಏನು? ಆದರೂ ಇವಳನ್ನೊಮ್ಮೆ ನೋಡಲೇಬೇಕು ಎನ್ನುವ ಅಹಂಕಾರದ ಭಾವ ಇತ್ತು ಹೆಜ್ಜೆಗಳಲ್ಲಿ. ಅದನ್ನೇ ಮುಂದಿಟ್ಟು ಹೋದಾಗ ಒಮ್ಮೆಲೆ ಸ್ಥಗಿತವಾಗಿ ಹೋಯಿತಲ್ಲ ನನ್ನ ಪಯಣ. ಕಾರಣ ಏನು ಎನ್ನುವ ಹಾಗೆ ಆ ಕಡೆಗೊಮ್ಮೆ ದೃಷ್ಟಿ, ಕಣ್ಣು ಕೋರೈಸುವಂತಹ ಬೆಳಕು. ಮುಗಿಲೆತ್ತರಕ್ಕೆ ಬೆಳೆದು ನಿಂತ ವೃಕ್ಷಗಳ ಸಾಲಿನ ಮಧ್ಯೆ ಒಂದಿಷ್ಟು ಸೂರ್ಯರಶ್ಮಿ ಸೋಕುವುದಿಲ್ಲ. ಹಾಗಾದರೆ ಕೋಟೆ ಸೂರ್ಯನ ಪ್ರಭಾವಲಯ ಕಾರ್ಗತ್ತಲೆಯ ತುಂಬಿದ ಕದಂಬ ಕಾಂತಾರದಲ್ಲಿ ಹೇಗೆ ಬಂತು? ಬಹುಶಃ ಕೋಟಿ ಸೂರ್ಯರನ್ನು ಉತ್ಪನ್ನಕ್ಕೆ ಭರಿಸಿದ್ದು ಇವಳ ದೇಹದಿಂದ ಎನ್ನುವುದು ಸ್ಪಷ್ಟವಾಯಿತು. ಭಾಸ್ಕರನೇ ವಿಜೃಂಭಿಸುವುದಕ್ಕೆ ತೊಡಗಿದನಲ್ಲ. ಕೇಳಿದ್ದು ದ್ವಾದಶಾದಿತ್ಯರು ಇದ್ದಾರೆ ಎನ್ನುವ ಹಾಗೆ ಪ್ರಪಂಚದಲ್ಲಿ. ಆದರೆ ಸಾವಿರ ಸಂಖ್ಯೆಯಲ್ಲಿ, ಕೋಟಿ ಸಂಖ್ಯೆಯಲ್ಲಿ ಒಮ್ಮೆಲೆ ಉದಯಿಸ್ತಾರೆ ಎನ್ನುವುದು ಈಗ ಸ್ಪಷ್ಟವಾಯಿತು. ನೋಡುವುದಕ್ಕಾಗಲಿಲ್ಲ, ಕಣ್ಣು ಕೋರೈಸುತ್ತಾ ಇದೆ. ಹಾಗಾದ್ರೆ ಏನು ನೋಡಬೇಕು ನಾವು? ಕಲಿತನ ಮೆರೆಸುವವನು ನೀನಲ್ಲ, ನೋಡಿದನು ಕಲಿ. ಇದನ್ನು ನೋಡಿ ಕಲಿಯುವುದಕ್ಕೆ ತೊಡಗು, ನಿನ್ನನ್ನು ತೊಡಗಿಸಿಕೊಳ್ಳು ಎನ್ನುವುದಲ್ಲವೇ ಈಕೆಯ ನೋಟದಲ್ಲಿ ಒದಗಿದಂತಹ ಬಹುದೊಡ್ಡ ಪಾಠ. ಇದುವರೆಗೆ ಎಷ್ಟು ಪಾಠಗಳನ್ನು ಕಲಿತವನು ನಾನು, ಎಷ್ಟು ಪಾಠ ಮಾಡಿದವನು ನಾನು. ಹಾಗಾದ್ರೆ ನನಗೆ ಸರಿಯಾದ ಪಾಠ ಒದಗಲಿಲ್ಲ ಎನ್ನುವುದು ಈಕೆಯ ನೋಟದಿಂದ ಅರ್ಥವಾಯಿತಲ್ಲ. ಬದುಕಿನ ಪಾಠವನ್ನು ಕಲಿಸುವವಳು ಒಬ್ಬಳು ಮಾತ್ರ, ಅವಳೇ ತಾಯಿ. ನಮಗೆಲ್ಲಿ ಅರ್ಥವಾಗುತ್ತದೆ ರಕ್ಕಸರಿಗೆ? ಹುಟ್ಟಿದ ಮರುಕ್ಷಣದಲ್ಲಿಯೇ ಎಲ್ಲಿ ಕಸ ಉಂಟು ಎನ್ನುವುದನ್ನು ಹುಡುಕಿ ನಮ್ಮ ಜೋಳಿಗೆಗೆ ತುಂಬಿಸುವ ಹೊರಟವರು ನಾವು. ಯಾಕಂದರೆ ರಸ ಬೇಕಾದದ್ದಿಲ್ಲ, ಪ್ರಪಂಚದಲ್ಲಿರುವ ಕಸವೇ ನಮಗೆ ಬೇಕು. ಆ ಕಸದಿಂದಲೇ ಪ್ರಪಂಚದಲ್ಲಿ ಸಾಧಿಸಬೇಕು ಎನ್ನುವುದೇ ನಮ್ಮ ಉದ್ದೇಶವಾಗಿದೆ. ಆದರೆ ನಿಜವಾದ ರಸವನ್ನು ಬದುಕಿನಲ್ಲಿ ಒದಗಿಸುವವಳು ಇವಳು ಎನ್ನುವುದು ಈ ಕಾಲದಲ್ಲಿ ಅರ್ಥವಾಯಿತಲ್ಲ. ಬಹಳ ತಡವಾಯಿತು. ಇವಳನ್ನು ಸ್ಪಷ್ಟವಾಗಿ ತಿಳಿಯದೆ ನಾವು ಮುಂದುವರಿದದ್ದು ವ್ಯರ್ಥವಾಯಿತಲ್ಲ. ಆಡಿ ಬಂದಿದ್ದೇನೆ ಶುಂಭನ ಕೂಡ ಭಾಷೆಯ ರೂಪದಲ್ಲಿ ವಾಕ್ಯಗಳನ್ನೆಳೆದು ತರ್ತೇನೆ ಎನ್ನುವ ಹಾಗೆ. ನೋಡುವುದಲ್ಲಿಯೇ ಅಸಮರ್ಥನಾಗಿದ್ದೇನೆ, ಎಳೆದು ತರುವ ಮಾತೇನು? ಹಾಗಾದರೆ ಬದ್ಧವಾದದ್ದು, ಸಿದ್ಧವಾದದ್ದು ಇವಳಿಂದ ಕೇಡು ಎನ್ನುವುದು ಮಾತ್ರ ನನಗೊಬ್ಬನಿಗಲ್ಲ. ಶುಂಭನನ್ನು ಓಲೈಸಿದ, ಶುಂಭನನ್ನು ಬೆಂಬಲಿಸಿದ ಎಲ್ಲವರಿಗೂ ಕೇಡು ಎನ್ನುವುದು ಬದ್ಧ. ಇನ್ನೇನು ಮಾಡಲಿ? ಅಕಟಕಟ ಎನ್ನುವ ಹಾಗೆ ಕೆಟ್ಟ ಮೇಲೆ ನಾವು ಚಿಂತಿಸಿ ಫಲ ಉಂಟೋ, ಬುದ್ಧಿ ಉಪಯೋಗಿಸಿ ಫಲ ಏನುಂಟು? ಏನಿಲ್ಲ. ಕೇಡನ್ನು ನಿವಾರಿಸಿಯೇ ನಾವು ನಾಡನ್ನು ಸೇರಬೇಕು. ನಾಡನ್ನು ಸೇರಬೇಕು ಅಂತಾದರೆ ಆ ನಾಡು ನಮಗೆ ಕೊಡು ಎನ್ನುವ ಹಾಗೆ ಬೇಡಬೇಕಾದದ್ದು ಭದ್ರಗೆ
ಬರೆಸದೆ ಶೌರ್ಯದಿಂದಲೇ ಕಾಣಿಗ ಬಯಸದೆಯ ಅನುರಾಗದೆ ಬರೆಸದೆ ಶೌರ್ಯದಿಂದಲೇ ಜೋಡಿಯ ಬಯಸದೆಯ ಸರ್ವಭೂತಾತ್ಮಿಕೆ ಸರ್ವರೂಪಾತ್ಮಿಕೆ ಸರ್ವಲೋಪಾತ್ಮಿಕೆ ಇದೋ ನಿನ್ನ ಪವಿತ್ರವಾದಂತಹ ಚರಣಗಳಿಗೆ ರಕ್ತಬೀಜನು ಎರಗಿದ್ದಾನೆ ತಾಯಿ ಎರಗಿದ್ದಾನೆ. ಅಮ್ಮ 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 ಆರಂಭದಲ್ಲಿ ಎಂತಹ ಬಿಸಿ ಇತ್ತು, ಎಂತಹ ಝಳ, ನಮ್ಮ ಮೈಯೆಲ್ಲ ಸುಡುತ್ತಾ ಇತ್ತು. ಈಗ ನೋಡಿದ್ರೆ ತಂಪಾಯಿತು. ಎಲ್ಲಿ ಹೋದ ಭಾಸ್ಕರ? ಒಮ್ಮೆಲೆ ನಮ್ಮನ್ನು ಸುಡುತ್ತಿದ್ದಂತಹ ಭಾಸ್ಕರ ಮಾಯವಾಗಿದ್ದಾನೆ. ತಮ್ಮನ್ನು ಒದಗಿಸಿದಂತಹ ಚಂದ್ರಮನೆ ಮನ ಮಾಡಿದನು ಎನ್ನುವ ಅನುಭವ ನಮಗಾಗುತ್ತಾನೆ. ಎಲ್ಲಿ ಹೇಗೆ ಎನ್ನುವ ಹಾಗೆ ಭಯಭೀತನಾಗಿಯೇ ನಿನ್ನ ಕಡೆಗೆ ನೋಡಿದ್ರೆ ಏನೋ ಅಂತ ನಿಭವಕ್ತಿಯಾಗಿದ್ದೀಯ. ಚಂದ್ರವದನೆಯಾಗಿ ಸುಧಾಂಶು ಶೇಖರಿಯಾಗಿ ನಮ್ಮನ್ನು ಹರಸುವುದಕ್ಕೆ ಬಂದಿದ್ದೀ ಎನ್ನುವುದು ಸ್ಪಷ್ಟವಾಯಿತು. ಬಗೆ ಬಗೆ ಆಯುಧಗಳನ್ನು ಅಷ್ಟಾದಶ ಬಾಹುಗಳಲ್ಲಿ ಧರಿಸುತ್ತಾ ನಮ್ಮನ್ನು ಕೊಂದು ಕೆಳಹುತ್ತಾನೆ ಅನ್ನುತ್ತಿದ್ದ ಆ ಭಾವ ಈಗ ಮಾಯವಾಗಿ ಹೋಯಿತಲ್ಲ ಎನ್ನುವ ಹಾಗುಂಟಲ್ಲ. ಅಭಯಾನುಗ್ರಹ ಹಸ್ತವಾಗಿ ನಮ್ಮನ್ನೆಲ್ಲರನ್ನು ಪೊರೆಯುತ್ತಾನೆ ದಿವ್ಯಾನುಗ್ರಹದಿಂದ ಎನ್ನುವುದೇ ನಿಂದ ಈ ಬಗೆಯಿಂದ ನಮಗೆ ಅರ್ಥವಾಗ್ತದೆ. ಆದರೆ ತಾಯೇ, ಏನು ನಮ್ಮ ಬುದ್ಧಿಯನ್ನು ನಾವು ಹೇಗೆ ಬಿಡುವುದು ಹೇಳು? ನಮ್ಮ ಕುಲದ ಸ್ವಭಾವ ಯಾವ ದಾರಿಯಲ್ಲಿ ಬಂದಿದ್ದೇವೆಯೋ ಅದೇ ದಾರಿಯಲ್ಲಿ ನಾವು ಮುಂದುವರಿಯುವುದು. ಆದ್ದರಿಂದಲೇ ಲೋಕವಿಕ್ರಮಿಯಾದಂತಹ ಶುಂಭದೊರ ನಿನ್ನನ್ನು ಮದುವೆಯಾಗಬೇಕು ಎನ್ನುವ ಹಂಬಲವನ್ನು ಹೊಂದಿದವನಿದ್ದ. ಆದರೆ ನೀನು ಸಾನುರಾಗದಿಂದಲೇ ಆತನನ್ನು ವರಿಸುವ ಬದಲು ಶೌರ್ಯದಿಂದಲೇ ಯುದ್ಧಾಪೇಕ್ಷೆಯನ್ನು ಮಾಡಿದ್ದೀಯಂತೆ. ಇದು ಸರಿಯಾದುದಲ್ಲ. ಮಾತೆಯಾದವಳು ಮನೆಯಲ್ಲಿ ಯುದ್ಧವನ್ನು ಸಾರಿದರೆ ಏನಾಗುತ್ತದೆ? ಎಲ್ಲಾ ಮಕ್ಕಳು ಬಡವಾಗುತ್ತದೆ ಎನ್ನುವುದೇ ಅರ್ಥ. ನಮಗೆ ಉಣ್ಣಬೇಕಮ್ಮ ಚೆನ್ನಾಗಿಯೇ, ನಿದ್ರಿಸಬೇಕಮ್ಮ ಹಾಯಾಗಿ, ಅದನ್ನು ಒದಗಿಸಿಕೊಳ್ಳಬಲು ನೀನು ಮಾತ್ರ. ಯಾವಾಗ ಕದಂಬವನವನ್ನು ನೀನು ಸೇರಿದ್ದೀಯೋ ಅದ್ದಿನಿಂದ ನಮಗೆ ಸರಿಯಾದ ನಿದ್ದೆಯೇ ಇಲ್ಲ. ಯಾಕಂದ್ರೆ ಶುಂಭನ ನಿನ್ನ ಕುರಿತಾಗಿಯೇ ಚಿಂತಿಸುವುದಕ್ಕೆ ತೊಡಗಿದ್ದಾನೆ. ಆದ್ದರಿಂದ ತಡ ಮಾಡಬೇಡ. ಅಂದನ ಒಂದು ಚಿನ್ನದ್ದೇ ಸಿದ್ಧವಾಗಿದೆ. ಅದನ್ನು ಏರಿಕೊಳ್ಳುವುದರ ಮೂಲಕವಾಗಿ ಪವಿತ್ರಗೊಳಿಸು. ನಮ್ಮ ಶೋಣಿತಾನಗರದ ಮಣ್ಣಿನ ಕಣ ಕಣಗಳನ್ನು ಪಾವನಗೊಳಿಸುವುದಕ್ಕಾಗಿ ನಮ್ಮ ಮನೆಗೆ ಬಾ ತಾಯಿ, ನಮ್ಮ ಮನೆಗೆ ಬಾ. ರಕ್ತ ಬೀಜ ಕದಂಬಾವನಕ್ಕೆ ಬಂದವನೇ, ನನ್ನ ದಿವ್ಯತ್ವವನ್ನು ಅರಿತಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದ್ದೀಯ, ಸ್ತೋತ್ರ ಮಾಡಿದ್ದೀಯ. ಸಂತುಷ್ಟರಾದೆ ನಾನು. ಧನ್ಯತಾ ಭಾವ ಉಂಟ. ದಾನವ ಸಮುದಾಯದಲ್ಲಿ ಇಂಥವನಪ್ಪ ಇದ್ದಾನೋ ಎನ್ನುವಂತಹ ಅನುಮಾನ ಹುಟ್ಟಿಕೊಂಡಿತ್ತು ನನಗೆ. ನನ್ನ ಅನುಮಾನವೇ ಸತ್ಯವಾಯಿತಲ್ಲ. ಯಾಕಮ್ಮ ಹಾಗೆ? ನೀನೊಬ್ಬ ಜ್ಞಾನಿ ಎನ್ನುವ ಹಾಗೆ ಭಾವಿಸಿದವಳು ನಾನು. ದೊಡ್ಡ ಜ್ಞಾನ ಏನಿಲ್ಲ ತಾಯಿ. ನೀನು ಶತಮೂರ್ಖ. ಶತಮೂರ್ಖ ನೀನೇ ಅಂತ ಯಾರಾದ್ರೂ ಹೇಳಿಸಿದ್ದು? ನಾನೇ. ಕಾರಣ ಏನು? ಕಾರಣವಿದೆ. ನನ್ನ ಸಾಮೀಪ್ಯವನ್ನು ಸೇರಿದಂತಹ ನೀನು ನಿನ್ನೊಡೆಯ ಶುಂಭನ ಗುಣಗಾನವನ್ನು ಮಾಡುವುದಕ್ಕೆ ಮುಂದುವರಿಯುತ್ತಾ ಇದ್ದಿಲ್ಲ. ಅವನೇನು ಅಷ್ಟೊಂದು ಪರಾಕ್ರಮಿಯೇ? ಅಯ್ಯೋ, 3 ಲೋಕವನ್ನೇ ತನ್ನ ಅಂಕಿತದಲ್ಲಿ ಇರಿಸಿಕೊಂಡಿದ್ದಾನೆ. ಗುರುತರ ಹೊಣೆಗಾರಿಕೆ ಉಂಟು ಪಾಲಿಸುವಂಥದ್ದು. ರೂಪದಲ್ಲಿ ಹೇಗೆ? ಪರಾಕ್ರಮಿಯೇ ಹೌದು. ರೂಪದಲ್ಲಿ ಸಾಕ್ಷಾತ್ ಮನ್ನಾಥ. ಹಾಗಿದ್ದರೆ ಅವನೇ ಬರಬೇಕಿತ್ತಲ್ಲ, ಯಾಕೆ ಬರಲಿಲ್ಲ? ಅಯ್ಯೋ, ಅವನಿಗೆ ಬೇಕಾದಷ್ಟು ಕೆಲಸ ಕಾರ್ಯಗಳುಂಟಮ್ಮ. ಅದನ್ನು ಉಳಿದು ಬರುವುದಕ್ಕಾಗ್ತದೆ. ನಾವು ಬಂದಿದ್ದೇವೆ. ಮದುವೆ ಆಗುವುದಕ್ಕೆ ಬಯಸುವುದಕ್ಕಾಗ್ತದೆ ಅಂತ ಬರುವುದಕ್ಕಾಗುವುದಿಲ್ಲ ಅವನಿಗೆ. ಮದುವೆ ಮಾಡಿಸುವುದಕ್ಕೆ ನಾವು ಬಂದದ್ದು. ಈಗ ಬಾತಾಯೇ ರಕ್ತ ಬೀಜ, ಲೋಕದ ನಿಯಮ ಏನೇನು ಚೆನ್ನಾಗಿ ಅರಿತವನಲ್ವೇ ನೀನು? ನಾವು ಮಲ್ಲಿಕಾಲತೆಯನ್ನು ನಡುವುದಕ್ಕೆ ಮಾಮರವೇ ಬೇಕು ಹೊರತು ಹೊಂಗಾರೆ ಅಲ್ವಲ್ಲ. ಹೊಂಗೆ ಹೂವ ತುಂಗನಲ್ಲಿ ಬೃಂದದ ಸಂಗೀತಕ್ಕೆ ಅಲ್ಲಿ ವಸಂತ ಕಾಲದಲ್ಲಿ ಬರುವುದಿಲ್ವೇ ತಾಯಿ? ಆದ್ರೆ ನಾನು ಬಯಸಿದ್ದು ಮಾಮರವನ್ನೇ ಹೊರತು ಹೊಂಗಾರೆಯನ್ನಲ್ಲ. ನನಗೆ ಬೇಕಾದದ್ದು ಮಾಮರ. ಮಾಮರ ಬಾರದೆ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟಿದ್ದಾರಲ್ಲ ಆತ. ಏನಾಯಿತು ಗತಿ? ನನ್ನ ಕೈಯಾರೆ ಕೊಲ್ಲಿಸಿದವನಿದ್ದಾನೆ. ಈತನಲ್ಲಿ ಅವನ ಪರಾಕ್ರಮ ಏನೇನು ಅರಿತೆ ನಾನು. ಸ್ತ್ರೀ ಭ್ರಾಂತ
ಷಂಡರಜ್ಜರ ಮನೆಯಲ್ಲಿ ಕುಳಿತಿದ್ದಾನೆ ಆತ. ಅವನ ಕುರಿತಾಗಿ ಮಾತನಾಡುತ್ತಿರುವ ನೀನೊಬ್ಬ ಸುಡುವುದಕ್ಕೂ ನಾನೇನು ಧೂಮ್ರಾಕ್ಷನ್ ಚಂಡಮುಂಡರ ಮಂಡೆಯಲ್ಲ. ಚೆಂಡಾಡುವುದಕ್ಕೆ ನಿನಗೆ ರಕ್ತ ಬೀಜ, ಕಲಿ ರಕ್ತ ಬೀಜ ಉಂಟೇನೆ ಕಲಿತನ ಇದೆ. ನಿನ್ನ ಸತ್ವ ಏನು ಎನ್ನುವುದನ್ನು ಪರೀಕ್ಷಿಸುವುದಕ್ಕೆ ಬಂದವಳಿದ್ದೇನೆ. ಸಾಮಾನ್ಯ ನಾರಿಯನ್ನು ಹಾಗೆ ಭಾವಿಸಬೇಡ. ತ್ರೈಲೋಕ ಜನನಿ ಕೆಣಕಿದರೆ ರಕ್ತಬೀಜಾಸುರನ ಜೊತೆಗೆ ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ದೇಹಕ್ಕೆ ಆಲಸ್ಯವೇ ಆವರಿಸಿಕೊಂಡಿದೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ದೇಹವನ್ನು ಅಲುಗಿಸಿ ಸಪ್ತ ಮಾತ್ರಕ್ಕೆ ಯಾರವಳು ನನ್ನ ಮಂಡೆಗೆ ಪೆಟ್ಟು ಕೊಟ್ಟವಳು? ನಾನೇ ಇಂದ್ರಾಣಿ. ಇಂದ್ರಾದಿ ದೇವತೆಗಳಿಗೆ ಹೆದರುವವನಲ್ಲ ಈ ರಕ್ತ ಬೀಜ. ರಕ್ತ ಬೀಜ ಸತ್ತು ಹುಟ್ಟಿಕೊಳ್ಳುತ್ತಾನೆ ನೋಡುವ ಕ್ಷಣದಲ್ಲಿ. ನನ್ನ ದೇಹದ ಒಂದು ಬಿದ್ದು ರಕ್ತ ಸೋಕಿದ್ರೆ ಸಾಕು ಈ ಭೂಮಿಗೆ. ನನ್ನಷ್ಟೇ ಪರಾಕ್ರಮವನ್ನು ಹೊಂದಿದಂತ ರಕ್ಕಸರು ಕೋಟಿ ಸಂಖ್ಯೆಯಲ್ಲಿ ಉತ್ಪನ್ನಕ್ಕೆ ಬರ್ತಾರೆ ಮೇಧಿನಿಯಲ್ಲಿ. ನಿನ್ನೆ ಎಷ್ಟು ಕೋಟಿ ಉಂಟು ಅದೆಲ್ಲ ಇಲ್ಲಿಗೆ ಬರಲಿ ನೋಡು. ಆಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ರಕ್ತ ಬೀಜಾಸುರದ ಒಂದು ಬಿಂದು ರಕ್ತ ಭೂಮಿಯನ್ನು ಸೋಕಿದ ಕ್ಷಣದಲ್ಲಿ ಕೋಟಿ ಕೋಟಿ ದೈತ್ಯರು ಹುಟ್ಟಿಕೊಂಡಿದ್ದಾರೆ. ಈ ದುಷ್ಟರ ವಧೆಗೆ ಬೇಕಾಗಿ ನೀಳವಾದಂತಹ ನಾಲಿಗೆಯನ್ನು
ಸಮಾಧಾನ. ಇಂಡಿಯಲ್ಲೇ ದೇವೇಂದ್ರ ಅಳಕ್ಕಗಾಯಿದತಿ ಒಂಚಿ ಸ್ವರ್ಗಲೋಕ ಗರ್ಭದಿಕ್ಕುನ ಅಂದಾಜಿಡುಂಡು ಅಹಂಕಾರ ಮಂತ್ರಣ ಅಹಂಕಾರ ಮಂತ್ರಣ ಕೈತನ್ನೆ ಕಣ್ಣಿಗೆ ಮುಟ್ಟು ಜಾಗ್ರತೆ ಸ್ವರ್ಗಗೆ ಪೋ ದೇವೇಂದ್ರ ಮಸ್ತುಂಡಾನ್ ಭಾಗವತರೇ ರಕ್ಕಸನ ಕಿರಿಯರ ಗಾತ್ರ ಆಕಾಶದ ಜತ್ತ ಬತ್ತಿಂಚಿ ಮಾಯಕದ ದೈವಯಾನು ಎನ್ನ ಕಲೆಕಾರ್ನಿಕ ತೆರಿನಗಳು ಅವಳವಳು ನಮ್ಮೊಂದು ಬರಂದುಲೇ ಇರತ್ತೆ ಇನಿತ ಅಪ್ಪನ ಸೇವೆನ ಅನ್ಪೈನಗಳು 3 ಸೆಟ್ಟದ 10 ಸಮಸ್ಯೆ ಇರತ್ತೆ 10 ಸಮಸ್ಯೆ ಭಾರಿ ಸಂತೋಷ ಅಂడి ಅಪ್ಪನ ಸೇವೆ ಅಂತ ವರ್ಷ ಪ್ರತಿ ಮಂತೊಂದು ಬರ್ಪಿಂಚಿ ಸೇವೆ ಅಪ್ಪನ ಸೇವೆ ಬಂದದ್ದು ಭಾರಿ ಗೌಜಿ ಮಂತಾರೆ ಭಾರಿ ಬೊಟ್ಟಾಯರು ಭಾರಿ ಬುಡಪ್ಪಾಯರು ಅಂಡ ಎಣ್ಣ ಮಣಿ ಮಂಚ ಕೊಂಚ ಮುಟ್ಟೆ ಇತ್ತು ಒಂಜೀತ ಅಂಬುರ್ತ ತಿಡ್ರಿ ಜರತ ಮಲ್ಲ ಹೆಚ್ಚು ಸಂತೋಷ ನನ್ನ ದುಂಬುಗಳು ಅಪ್ಪನ ಸೇವೆ ನಿಂಚನೆ ಮಂತೊಂದು ಬಲೆ ನಿಖಲು ಬೋಯಿನಲ್ಲಿ ಭತ್ತನಲ್ಲಿ ಬೆರೆಸಿ ಆಗಿ ಅನ್ನುಲ್ಲ ಕುಳೆ ಸಲೆ ಕಂಜಿ ಕೈಕಂಜಿ ಕುಟುಂಬ ಸಂಸಾರ ಒವ್ವೇ ರೀತಿಯ ಕೊರತೆ ಬದಲಾಗ ಪೆಗಾತಂದು ಬರ್ಬಂದೆ ಪಾತೋನಿ ಪ್ರಸಾದ ಭಾಗವತಿರಿ ಜಯರಾಮಡ್ರು ಅಡೋರು ಜಯರಾಮೇರಿ ಭಾರಿ ಸಂತೋಷ ಅಂడి ಭಾರಿ ಎಲ್ಲಿ ಬ್ರಾಡ್ ಭಾರಿ ಮಲ್ಲ ಜಾಗ ಎಡ್ಕೊಳ್ಳುದು 10 ಪೇಜ್ ಹೋಗ್ಲಿ 9 ಹೋಗ್ಲಿ ನಲಿಪಾರಿ ಅಪ್ಪನ ಸೇವೆ ಬಂದದ್ದು ಭಾರಿ ಬೋರ್ಲುಡೆ ಪದ ಬಂಡಾರಿ ಇಂದು ಈರು ಬೋರ್ಲುಡೆ ಬಣ್ಣೆತ್ತಿ ಇನ್ನು ದೊಂಡೆಡು ಕುಳೊಂದು ಯಾನು ಪಣ್ಪೈನೆತ್ತಿ ಆವಡೆ ನನ್ನದು ಮುಗ್ಲ ಅಪ್ಪನ ಸೇವೆ ನಿಂಚನೆ ಮಂತೊಂದು ಬಲೆ ನನ್ನ ಮಾತು ಪುದಾರಿ ಬರ್ಪುಳೆಕ ಮಂತು ಕೊರ್ಪೆಂದೆ ಪಾತೋನಿ ಜೆಂಡೆದಾರಿ ಶ್ರೀಧರ ಭಟ್ರೆ ದಾನೆ ಎಂಚವಂತದಾರು ಅಪ್ಪನ ಮಿತ್ತ ಭಕ್ತಿ ಆವಡು ಅಪ್ಪನ ಸೇವೆ ಬಂದದ್ದು ಒಂದೇ ಬುಡಕ್ಕೆ ರಡ್ಡುಗೋಲ್ಡು ಕೊಟ್ರಿಯಲತ್ತ ಒಂಜಿಗೋಳು ಎಲ್ಲೇನಂದು ಮಲ್ಲತ್ತಿ ಗಡಂಗು ದಡ್ಡೇನ ಬೊಟ್ಟಿಯಾರು ಒರಿಯನ ಕಾರ್ಲು ನೆಲ್ತುಂತೆರ ಬಿಡ್ಜಾರಿ ಆವಡ ಅಪ್ಪನ ಸೇವೆ ಬಂದದ್ದು ಭಾರಿ ಭಕ್ತಿ ಮಂತ್ರಿಯಾರಿ ಬೇಗಾರಿ ಬಿಚ್ಚಾರತ್ತ ನನ್ನದು ಮುಗ್ಲ ಇಂಚನೆ ಸೇವೆನ ಮಂತೊಂದು ಬಲೆ ಅಪ್ಪನ ಸೇವೆಯನ್ನು ಭಕ್ತಿ ಮಂತ್ರದಿಂದ ಬೆರೆಸಾಗಿ ಅನ್ನುಲ್ಲೇ ಈರ್ನಕ್ಕಿ ಸೆಟ್ಟು ಪೋಡಿ ಚಿಲ್ಲರೆ ಕಾಸು ದಪ್ಪರ ಬಿಡ ಪಾತೋನಿ ಮದ್ದಲೆಗಾರರು ಗಿರೀಶ್ ಕಾವರು ಆರು ಒಂಜಿ ಬುಡಕ್ಕೆ ಒಟ್ಟಿನಾಗ ಇರು ರಡ್ಡು ಬುಡಕ್ಕೆ ದೊಂಕು ದಡ್ಡೇನು ಒಟ್ಟಿಯಾರಿ ಆವಡ ಅಪ್ಪನ ಸೇವೆ ಅನ್ನೋದು ಭಕ್ತಿ ಒಟ್ಟಿಯಾರಿ ನನ್ನದು ಮುಗ್ಲ ಅಪ್ಪನ ಸೇವೆ ನಿಂಚನೆ ಮಂತೊಂದು ಬಲೆ ಈರು ಬೋಯಿನಲ್ಲಿ ಭತ್ತನಲ್ಲಿ ಬೆರೆಸಾಗಿ ಅನ್ನುಲ್ಲೇ ನಾನಾತು ಬುಡಾರು ಬರ್ಬಿಳಕ್ಕೆ ಮಂತು ಕೊರ್ಬಂತ ಪಾತೋನಿ ಪ್ರಸಾದ ಹೇರಿಗಾಡ್ರೆ ಒಂಜಿ ಬೈ 20 ಬುಲ್ಯ ಮುಟ್ಟ ನಿದ್ರೆಗ ಸೇರಿದ ಅಪ್ಪನ ಸೇವೆ ಅನ್ನೋದು ಭಾರಿ ಭಕ್ತಿ ಬಿಟ್ಟು ಹೇಳಿ ಆವಡು ನನ್ನದು ಮುಗ್ಲ ಅಪ್ಪನ ಸೇವೆ ನಿಂಚನ ಮಂತೊಂದು ಬಲೆ ನಾನಾತಿ ಕಾರ್ಯಕ್ರಮ ತಿಕ್ಕಳಕ ಮಂತು ಕೊರ್ಪೆಂದೆ ಪಾತೋನಿ ಪ್ರಸಾದ್ ಏರ್ಲ ಬಾಕ್ಯನ ಭಾಗವತರೆ ವಿದ್ಯಾತ ಭಾರಿ ಮಲ್ಲ ಸಭೆ ಸುರುಕ್ಕು ಬುಕ ಪೂರ ಹೋಯ್ತ್ರಿ ಮಲ್ಲೆತ್ತಿ ಆವಡು ಒರಿಯೊರಿಯನೇ ಲೆತ್ತನ ಪೊರ್ತು ಪಾಕ ಆಯ್ತು ಐಕೊಂಜಿ ರಾಶಿಗೆ ಒಂಜಿ ಪೊಲಿ ಪಾಡ್ರಿ ಗತ ಅಪ್ಪನ ಸೇವೆ ಬಂದದ್ದು ಭಕ್ತಿ ಭಾರಿ ಪುಲ್ಯ ಮುಟ್ಟ ಕೆಲವದಕ್ಲು ತುಯ್ಯರಿ ಕೆಲವದಕ್ಲು ಕುಳೊಂದು ತುಯ್ಯರು ಕೆಲವದಕ್ಲು ಉಂಟೊಂದು ತುಯ್ಯರು ಕೆಲವದಕ್ಲು ಜೆತ್ತೊಂದು ತುಯ್ಯರು ಕೆಲವದಕ್ಲು ಮುಸ್ಕುಬಾರ್ದು ತುಯ್ಯರು ಕೆಲವದಕ್ಲು ಕಣ್ಣು ಮುಚ್ಚೊಂದು ತುಯ್ಯರು ಕೆಲವದಕ್ಲು ಅರ್ಧಡು ಹೋಯ್ತ್ರಿ ಕೆಲವದಕ್ಲು ಒಣಸು ಅಂತ ಅಫಗನೆ ಅಲ್ತಿರ್ದೇ ಹೋಯ್ತ್ರಿ ಮಾತ್ರ ಅಪ್ಪನ ಅನುಗ್ರಹ ಉಂಟು ಪಾತೋನಿ ಪ್ರಸಾದ ಭಾಗವತರೆ ಅಮೃತಗಳಿಗೆ ಬೋಂಡು ವಿಷಗಳಿಗೆ ಬರ್ಪಿಂಚಿ ಕಾಲ ಮನಿ ಮಂಚ ಅವು ಸೇರೋಡಂತೆ ಸೂ ಬರ್ಬಿಡು ತಡೆ ಪೂಜಿ ಬಂಜಿ ಸೂ ಬೊಂಡ ಉಂಡ ತಾನೆ ತಾರೆಗೆ ಪೋಡ ಇತ್ತೆ ಬೋವೆಣ್ಣ ಕಲೆಗಾರನಿಗೆ ತೋಜೆ ಓಡ ತಾನೆ ದೈವದ ಪರೀಕ್ಷೆನ ಹೊಂಡ ಅಪ್ಪೆಗೆ ಭಾರಿ ಭಕ್ತಿ ಬೊಂಡ ಮತ್ತೊಂದು ಬರ್ತಾರೆ ಇರ್ನ ಕುಟುಂಬ ಸಂಸಾರ ಪೊಲ ರಕ್ಷರಿಗೆ ಆಗುದೇ ದಾನೆ ಕುಂಬಾರ ಬೊಂಡಾತಿ ಮುಗ್ಗ ಆಗ್ತದೆ ಶಿಖರಾನ್ ಪ್ಯಾನ್
ಅದಕ್ಕಾಗಿ ಅರುಣಾಸುರನಾದ ನನಗೆ ಶುಂಭಕ್ಕೆ ಆಜ್ಞೆಯಾಗಿದೆ. ತಡ ಮಾಡುವುದಲ್ಲ. ಈ ಅರುಣಾಸುರನಿಗೆ ಎಂತ ಗತಿ ಬಂದು ಒದಗಿದ್ದು. ಸಾಮಾನ್ಯ ಎನ್ನಂದು ಭಾವಿಸಿದರೆ ಚಂಡಿಕೆಯಾಗಿ ನನ್ನನ್ನು ಅಟ್ಟಾಡಿಸಿಕೊಂಡು ಬರುತ್ತಾ ಇದ್ದಾನಲ್ಲ. ಎಲ್ಲಿಗೆ ಹೋಗಲಿ, ಏನು ಮಾಡಲಿ? ತಿಳಿಯಿತು. ನಾನು ಬದುಕಬೇಕಂತ ಹೇಳಿದ್ರೆ ಪಾತಾಳ ಲೋಕದಲ್ಲಿರೋ ನನ್ನ ಗುರುಗಳಲ್ಲಿಗೆ ಹೋಗ್ತೇನೆ. ನಡೆಯುತ್ತೇನೆ ಪ್ರಜೆ.
ಅವರನ್ನು ಕೊಂದು ಕಳೆದೆಯಾ? ನಿನ್ನನ್ನ ಬಯಸಿದಂತ ಶುಂಭ ನಾನೇ. ರಣವನ್ನ ಬದಿಗೈರಿಸುವನು. ಕೊನೆಗೂ ಬಂದೆಯ ನಾನು ಕೈಗೊಂಡಂತಹ ಧರ್ಮ ಯಜ್ಞದ ಕೊನೆಯ ಬಲೆ. ಕಂಡೆಯ ಸುರನಾಥ ದೈತ್ಯರ ರುಂಡಗಳ ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಹಿಬ್ಬ ಅದನವನು ಗಂಗ ಬಗೆ ಕಂಡೆಯೋ ಲೋಕಕಂಟಕರಾಗಿ ಧರ್ಮದ್ರೋಹಿಗಳಾಗಿ ಮೆರೆಯುತ್ತಿದ್ದ ದುರುಳರ ರುಂಡವನ್ನು ಚೆಂಡಾಡಿದ್ದೇನೆ. ಇದುವೇ ನನ್ನ ಸಂಹಾರ ಲೀಲೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಮಗನೇ, ನಾಕವು ಬರಿದಾಗಿದೆ. ದೇವಪೀಠವನ್ನಡರು 3 ಲೋಕವನ್ನು ಪರಿಪಾಲಿಸಿಕೊಂಡು ಬೋ. ಸದಾಕಾಲ ನಿನ್ನ ಸನಿಹದಲ್ಲಿದ್ದುಕೊಂಡು ವಿಧದ ಸೇವೆಯನ್ನು ಮಾಡುತ್ತಾ ಇದ್ದೀವಿ. ಅದೇ ಯೋಗ ಭಾಗ್ಯದಲ್ಲಿ ಮುಂದುವರಿಯಬೇಕೆನ್ನುವ ಆಸೆ ಉಂಟು. ಈಡೇರಿಸಿಕೊಡುವ ಕೃಪೆ ಮಾಡಬೇಕು. ಈ ರೂಪದಲ್ಲಿ ನಿಮಗೆ ಕಾಣಸಿಗುವವಳದಾನಲ್ಲ. ಮುಂದಕ್ಕೆ 28ನೇ ದ್ವಾಪರ ಯುಗದಲ್ಲಿ ಶ್ರೀಹರಿಯು ಕೃಷ್ಣಾಭಿಧಾನದಿಂದ ಧರೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಳನ ದಾರುಣಾಸುರ ರಣಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನು ವಧೆಗೆ ಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ನೆರೆದನ ಪುರುಭೂತ ನಾಕದಿ ರಾಜತೆ ಜದಲಿಗೆ ಈ ರೀತಿಯಾಗಿ ಶ್ರೀದೇವಿಯ ಲೀಲಾ ಮಹಿಮೆ
ಮಹಿಮೆಯನ್ನು ಹಾಡಿ ಹೊಗಳುವ ದೇವಿ ಮಹಾತ್ಮೆ ಎನ್ನುವ ಈ ಕಥಾನಕವನ್ನು ಸೇವಾಭಾವದಿಂದ ಆಡಿಸಿದವರಿಗೂ ಆಡಿರುವ ನಮಗೂ ಶ್ರದ್ಧಾಭಕ್ತಿಗಳಿಂದ ನೋಡಿದ ನಿಮಗೆಲ್ಲರಿಗೂ ನಮ್ಮ ಮೇಳದ ಆರಾಧ್ಯ ದೈವವು ಕಲಾಮಾತೆಯಾದ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರು ಮಹಾಗಣಪತಿ ದೇವರು ಆಯುರಾರೋಗ್ಯ ಐಶ್ವರ್ಯ ಸಕಲ ಭೋಗ ಭಾಗ್ಯಗಳನ್ನು ಕೊಟ್ಟು ಸದಾಕಾಲ ಸಂಪ್ರೀತಿಯಿಂದ ಕಾಪಾಡಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಲಾಚರಣೆಯನ್ನು ಮಾಡೋಣ. ಭದ್ರಂ ಶುಭಂ ದರೆಯೊಳು ಬೆಸರಾದ ಕಟೀಲೆಂಬ ಕ್ಷೇತ್ರದಿಂದ ದರೆಯೋಳು ಬೆಸರಾದ ಕಟೀಲಿನ ಪುರದಲ್ಲಿ ತಿರುಬಾಗಿ ನೆಲದೇಗ ಶ್ರೀ ದುರ್ಗಾಂಬೆಗೆ ಶರಣಾಗತ ಪರಿಪಾಲಕ ಶುಭಕರಿ ದುರಿತ ನಿವಾರಿಣಿ ಭವಕರಿಣಿ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಗಣಪತಿಗೆ ದುರ್ಗಾ ಪರಮೇಶ್ವರಿಗೆ ಮಂಗಳ ಮಂಗಳ